ಜಯ ವಾರಿಧಿ ಜಯನ ನಾರಾಯಣ ಜಯನ ಶ್ರೀರಮಣ ಜಯ ಜಯ ತಡಿಯರಿಯದಂತ ವಾರಿಧಿಯಲ್ಲೇ ಇರುವುವನು ನೀನು. ಸಕ್ತ ಭಕ್ತ ಜನಾಂಗವನ್ನು ಕೂಡ ಸಶಕ್ತನಾಗಿಯೇ ಪಾಲಿಸಬಹುದಾದಂತಹ ವಿಶಾಲವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವು ನೀನು. ಜಲವನ್ನೇ ಆಶ್ರಯಿಸಿ ಜಲಕ್ಕೂ ನೀನು ಆಶ್ರಯದಾತನಾಗಿರುವ ಕಾರಣದಿಂದಲೇ ನಿನ್ನನ್ನು ನಾರಾಯಣ ಎನ್ನುವ ಹಾಗೆ ನಾವು ಕಂಡುಕೊಂಡವರಿದ್ದೇವೆ. ಪ್ರಭೋ, ವಾರಿಧಿಶಯನನು ನಾರಾಯಣನೂ ಆದಂತಹ ನೀನು ಸಕಲ ಭಯವನ್ನು ನಿವಾರಿಸಬಹುದಾದಂತಹ ವ್ಯಕ್ತಿತ್ವವನ್ನು ಹೊಂದಿದವನಿಗೆ ವಿಶ್ವವ್ಯಾಪಕನಾಗಿ ಸಕಲ ಜೀವನ ಒಳಗು ಹೊರಗು ಮೇಲು ಕೆಳಗೆಲ್ಲ ತುಂಬಿಕೊಂಡಿರುವಂತಹ ನಿನ್ನ ಆ ವ್ಯಕ್ತಿತ್ವದ ಕುರಿತಾಗಿ ಸದಾ ಶಿರವಾಗಿ ವಂದಿಸುತ್ತಿರುವವರು ನಾವು. ಚಿಂತೆ ವಿರಹಿತನಾದಂತಹ ನೀನು ನಮಗದಂತಹ ಸಕಲ ಚಿಂತೆಯನ್ನು ಪರಿಹರಿಸುವಲ್ಲಿ ಸಶಕ್ತನಿದ್ದಿ ಎನ್ನುವ ಕಾರಣದಿಂದ ನಾವು ಯಾವ ಕಾಲಕ್ಕಾದರೂ ನಿನ್ನ ಮುಂದೆ ಬಂದು ನಮ್ಮೆಲ್ಲರ ಅಳಲನ್ನು ತೋಡಿಕೊಳ್ಳುವರು ಪ್ರಭು. ಈ ಕಾಲಕ್ಕೂ ನಮ್ಮ ಅಂತರಂಗದ ಅಪೇಕ್ಷೆಯನ್ನು ನೆರವೇರಿಸುವ ಮೂಲಕವಾಗಿ ಜಗನ್ನಾಟಕ ಸೂತ್ರಧಾರನು ನೀನು ಹೌದು ಅನ್ನುವುದನ್ನು ಮತ್ತೊಮ್ಮೆ ಮೊದಲೊಮ್ಮೆ ಕಾಣಿಸಿಕೊಟ್ಟವನಿದೆ. ನಿನ್ನನ್ನು ಹೊಗಳುವುದಕ್ಕೆ ನಾಲಿಗೆ ಒಂದಾಯಿತಲ್ಲ ಎನ್ನುವಂಥ ಬೇಸರ ಮಾತ್ರ ನಮಗೆ ಉಳಿದುಕೊಳ್ಳುತ್ತದೆ ಪ್ರಭು. ಎಷ್ಟು ಹೊಗಳಿದರೂ ಸಾಲದು. ನಿರ್ಗುಣನೂ ಹೌದು, ಸಗುಣನೂ ಹೌದು, ಸಾಕಾರನೂ ಹೌದು, ನಿರಾಕಾರನೂ ಹೌದು. ಅಂತಹ ನಿನಗಿದು ಮತ್ತೊಮ್ಮೆ ಶಿರವಾಗಿ ಮಗದೊಮ್ಮೆ ನಿನ್ನ ಅಡಿದಾವಣೆಯ ಪಡಮಟ್ಟು ಬಂದು ಜಯ 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 ಜಯ. ಮುನ್ನಿನ ರೂಪವನ್ನು ತೋರುವುದು ಸಲ್ಲುತ್ತಾಗ ನೀನು ನಾರಾಯಣ ನಿನ್ನಯ ರೂಪವ ಕಂಗಳಲ್ಲಿ ನಿನ್ನಯ ರೂಪವ ಕಂಗಳಲ್ಲಿ ಗಿಲ್ಲದ ಗುಣರಲ್ಲದೆ ಕರುಣಿರು ಮುನ್ನಿನ ರೂಪವನು ತೋರುವುದಂಗ ನೀನು ಜಯ ಜಯ ನಾರಾಯಣ ಲೋಕ ಕಲ್ಯಾಣಾರ್ಥವಾಗಿ ತ್ರಿವಿಕ್ರಮನಾಗಿ ಪ್ರಕಟಗೊಂಡು ಎರಡು ಪಾದದಲ್ಲಿ ಮೂರು ಲೋಕವನ್ನು ವ್ಯಾಪಿಸಿಕೊಂಡು ನಿಂತಿರುವೆ. ಸೂಕ್ಷ್ಮ ಜೀವಿಗಳಾದಂತಹ ಎಷ್ಟೋ ಮಂದಿ ನಿನ್ನ ಈ ಸ್ಥೂಲ ಕಾಯವನ್ನು ಕಂಡು ಭಯಭೀತರಾಗಿದ್ದಾರೆ. ಧರ್ಮವನ್ನು ಕಾಪಿಡುವಂತಹ ನೀನು ಧರ್ಮ ಸಂರಕ್ಷಕನಾಗಿ ಧರ್ಮಿಷ್ಠರಾದವರನ್ನು ಕಾಪಾಡುವುದಕ್ಕಾಗಿ ಇಂತಹ ಅವತಾರವನ್ನು ತಾಳಿದರೂ ಕೂಡ ಧರ್ಮಿಷ್ಠರೇ ಈಗ ನಿನ್ನನ್ನು ಕಂಡು ಭಯಭೀತರಾಗಿದ್ದಾರೆ. ಯಾಕೆ? ನಿನ್ನ ಈ ಸ್ಥೂಲ ಕಾಯವನ್ನು ಕಂಡು. ಹಾಗಾಗಿ ಮಧ್ಯದಲ್ಲಿರುವ ಮಾನವರು, ಪಾತಾಳ ಲೋಕವಾಸಿಗಳು ಅಥವಾ ದೇವಾನುದೇವತೆಗಳು ಎಲ್ಲರೂ ಕೂಡ ಹೆಚ್ಚೇಕೆ ಕೈಲಾಸಪತಿಯಾದಂತಹ ಈ ಪರಶಿವನು, ಈ ಬ್ರಹ್ಮನು, ನಾವೆಲ್ಲರೂ ನಿನ್ನನ್ನು ಕಂಡು ಭಯಭೀತರ
ಭಯಭೀತರಾಗಿದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಮುಂದಿನ ರೂಪವನ್ನು ನೀನು ತಾಳಿ ನಮಗೆಲ್ಲರಿಗೂ ಅಭಯವನ್ನು ಕರುಣಿಸಬೇಕು. ಬಲಿಯನು ನಿಗ್ರಹಿಸಿ ಸುರರಿಗೆ ಒಲಿದು ಅನುಗ್ರಹಿಸಿ ನಾರಾಯಣ ಎಂಥವನಾದರೂ ಕೂಡ ಚಾಟ್ಯವೃತ್ತಿಯಲ್ಲೇ ಇರಬಹುದಾದವನಿಗಾದರೂ ಸಚೇತನವನ್ನು ಒದಗಿಸಿಕೊಡಬಹುದಾದ ನಿನ್ನದಾದಂಥ ಕಾರುಣ್ಯ ಕೃಪಾ ಕಟಾಕ್ಷತೆಯನ್ನು ಕಾಡುವಾಗ ನಾವೆಲ್ಲರೂ ಮನ ತುಂಬಿ ಜಯಘೋಷವಲ್ಲದೆ ಬೇರೇನನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಇರುವ ಸಂದರ್ಭ ಸ್ವಾಮಿ. ಭಕ್ತರ ಅಭೀಷ್ಟವನ್ನು ಈಡೇರಿಸುವುದಕ್ಕೆ ಅಲ್ಲ, ಭಕ್ತಜನರನ್ನು ಕೊರೆಯುವುದಕ್ಕಾಗಿ ದೇವನೊಬ್ಬ ಹೇಗೆ ತನ್ನದಾದ ಬೃಹದಾಕೃತಿಯನ್ನು ಕಾಣಿಸ್ತಾನೆ, ಅಲ್ಲ ಹೇಗೆ ತಾನು ಬೆಳೆದುಕೊಳ್ಳುತ್ತಾನೆ ಎನ್ನುವುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕೋ ಸ್ವಾಮಿ? ಆಡುವುದಕ್ಕೆ ಹೇಳುವುದೇ ಹೌದಾದ್ರೆ ನಿಮ್ಮನ್ನೇ ಅನುನಿತ್ಯವೂ ಸ್ಮರಿಸುವವರೇ ಬಲಿಚಕ್ರವರ್ತಿ ಎನಿಸಿದವರಿದ್ದಾರೆ. ಆದರೆ ತ್ರೈಭುವನಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವ ಹಾಗೆ ಲೋಕದ ಯಾವ ಶೃಂಖಲೆ ಉಂಟೋ ಅದಕ್ಕೆ ಹದ ತಪ್ಪುವ ರೀತಿಯಲ್ಲಿ ವ್ಯವಹರಿಸಿದ ಕಾರಣವಾಗಿ ಅಲ್ಲವೇ ಸುರರು ತನ್ನವರು ಎನ್ನುವ ಹಾಗೆ ಭಾವಿಸಿ ಸುರಜನರನ್ನು ಕೊರೆಯುವುದಕ್ಕಾಗಿ ವೈಕುಂಠವಾಸಿಯಾದ ನೀನು ಎಂಬ ಮಾತೆಯ ಉದರದಲ್ಲಿಯೇ ಪುಟ್ಟ ಶರೀರದಿಂದ ಕಾಣಿಸಿಕೊಂಡು ಈಗಾಗಲೇ ಬೆಳೆದು 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 ನಮ್ಮ ಕಣ್ಣುಗಳಿಂದಲೇ ಅದನ್ನು ಪೂರ್ಣವಾಗಿ ನೋಡುವುದಕ್ಕೆ ಸಾಧ್ಯವೇ ಇಲ್ಲದೆ ಇರಬಹುದಾದ ಸ್ಥಿತಿ ನಿರ್ಮಾಣವಾಗಿದೆ. ಒಮ್ಮೆಗೆ ನಮಗನ್ನಿಸುತ್ತದೆ ಅನಿಮಿಷರು ನಾವುಗಳು ಯಾವ ಕಾರಣಕ್ಕೂ ಕಣ್ಣಿನ ರೆಪ್ಪೆಗಳು ನಮ್ಮ ಕಣ್ಣನ್ನು ಮುಚ್ಚಿಕೊಳ್ಳುವುದಕ್ಕೆ ಇಲ್ಲ. ಆದರೆ ಈ ಕಾಲಕ್ಕೆ ಒಂದೊಮ್ಮೆಗೆ ನಿಮ್ಮದಾದ ಭೀಕರಾಕೃತಿಯನ್ನು ಕಾಣುವಾಗ ಭಕ್ತಿ ತುಂಬಿ ಭಯ ತುಂಬಿ ಕಣ್ಣುಗಳಾದ ಒಮ್ಮೆಗೆ ಮುಚ್ಚಿ ಅದನ್ನೇ ನಿನ್ನನ್ನು ಅಂತಃಸತ್ವದಲ್ಲಿ ಇರಿಸಿಕೊಳ್ಳುವ ಭಾವ ನಮ್ಮಲ್ಲಿ ಇನ್ನಷ್ಟು ಹೆಚ್ಚಾಗುತ್ತಾ ಇದೆ. ಓ ಭಕ್ತ ಶ್ರೀತ ಜನಾಧಾರ, ನೀನು ನಮ್ಮನ್ನು ಬರೆಯಬೇಕು. ಶ್ರೀಕರಿ ಸಂಸದದಿ ನಿಜ ರೂಪವನ್ನು ಧರಿಸಿದ ನಗುಮೊಗದಿಯೇ ಶ್ರೀ
ನಿಜ ರೂಪವನ್ನು ಧರಿಸುತ್ತ ನಗುಮೊಗದೆ ನಿಲ್ಲು ಚಿಲತೆ ವರ್ಜಿತರಾಗಿ ಕಮಲಜ ಕಂದು ಹರಸುರವ ಅತಿ ಸಕಲರು ಮಣಿಯುವ ಕಲ್ಲು ಹರಸುರವಾದಿ ಸಕಲರು ಮಣಿಯುವ ಹರಿಯೇ ದೇವರ ದೇವ ಮಹೇಶ್ವರ ದೇವ ಇಂದಾದಿ ಸುಮನಸರೇ ಕರುಣಾಕರ ಏಳಿರಿ ಎದ್ದೇಳಿರಿ ಸದ್ಧೈರ್ಯ ತಾಳಿರಿ ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಯುಗ ಯುಗಗಳಲ್ಲಿ ಬಗೆಯ ಅವತಾರವನ್ನು ತಾಳಿದವ ನಾನು ಆ ಬಲಿತ ಕೃತ್ಯ ಧರ್ಮದ ಮರ್ಮವನ್ನು ಅರಿಯುವುದಕ್ಕಾಗಿ ತ್ರಿವಿಕ್ರಮನಾಗಿ ನಾನು ಕಾಣಿಸಿಕೊಳ್ಳಬೇಕಾಯಿತು ತ್ರಿವಿಕ್ರಮನಾಗಿ ನಾನು ಕಾಣಿಸಿಕೊಳ್ಳಬೇಕಾಯಿತು ನನ್ನ ಭೀಕರಾಕೃತಿಯನ್ನು ಕಂಡು ನಿಮಗೆ ಭಯವಾಯಿತೆ ಭಯಪಡಬೇಡಿ ಭಯಪಡಬೇಡಿ ಇದು ಶಾಂತ ರೂಪನಾಗಿ ನಿಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ತೇನೆ ಕಾಣಿಸಿಕೊಳ್ತೇನೆ.
ಪ್ರಥಮವಾಗಿ ನೋಡಬೇಕಾದದನ್ನೇ ಅಲ್ವೇ? ನಮಗೆ ಬೇಕಾದದ್ದು ಅದೇ ಅಲ್ವೇ? ನಾವು ಮುಖವನ್ನು ನೋಡಬೇಕಾದಲ್ಲ. ದೇವರ ಅನುಗ್ರಹವಾಗಬೇಕು ಅಂದ್ರೆ ಪಾದವನ್ನು ಮಾತ್ರ ಕಾಣಬೇಕು. ನಾಲ್ಕನೇ ಒಂದನ್ನು ಕಂಡೆವು ಅಂತಾದ್ರೆ ಮತ್ತೆ ಮೂರು ತುಂಬಿಕೊಳ್ತೇನೆ ಎನ್ನುವುದೇ ಅರ್ಥ. ಹಾಗಲ್ಲ ನಾವು ಇಂಥದ್ದನ್ನು ಕಂಡಿದ್ದೇನೆಂತ ಹೇಳುವ ಹಾಗಿಲ್ಲ. ನಾರಾಯಣ ಸ್ವಾಮಿಯ ಪಾದಪದ್ಮವನ್ನು ಕಂಡ ಕಾಲಕ್ಕೆ ಮನಸ್ಸು ಹೊಂಕುಳಿ ಆಗಿ ಹೋಯಿತು ನಮ್ಮದು. ಇದರಲ್ಲಿ ಅತಿಕ್ರಮಿಸಬಹುದಾದಂತಹ ಬಲಿಯನ್ನು ಸಕ್ರಮದಲ್ಲಿ ನಿಲ್ಲಿಸಬೇಕೆಂಬ ಉದ್ದೇಶ, ಧರ್ಮೋಲ್ಲಂಘನೆ ಆಗಕೂಡದು ಎಂಬ ಭಾವದಿಂದ ಕ್ಷೀರವಾದಿ ಸೇನನೆಯ ವಾಮನನಾಗಿ ಸುಂದರ ಬಾಲಕನಾಗಿ ಅವನ ಮನೆಗೆ ಹೋಗಿ ಯಜ್ಞವೇದಿಯಲ್ಲಿ ದಾನವನ್ನು ಬೇಡಿ ಆಮೇಲೆ 2-3 ಅಡಿ ಕೇಳಿದ್ರೆ 2 ಅಡಿಯಲ್ಲಿ ಎಲ್ಲವನ್ನು ಅಳತೆ ಮಾಡಿ ಕೊಡುವುದಕ್ಕೆ 3ನೇ ಅಡಿಗೆ ಸ್ಥಳವೇ ಇಲ್ಲ ಅಂತ ಮಾಡಿಬಿಟ್ಟವು. ಕೊನೆಯ ಬಲಿಗೆ ಅನಿವಾರ್ಯವಾದ್ದೇನು? ಭಗವಂತ 3ನೇ ಅಡಿ ಎಂದು ನನ್ನ ತಲೆಯನ್ನು ನೀ ಸ್ವೀಕರಿಸಬೇಕು ಅಂತ ದೀನನಾಗಿ ಕೇಳಿದ. ಭಗವಂತ ಒಪ್ಪಿದ್ರೆ ಅದು 3 ಅಡಿ ಆಗ್ತದೇಮೋ ಲೆಕ್ಕದ. ಅವನ ಎತ್ತಿಯ ಮೇಲೆ ಪಾದಪದ್ಮವನ್ನು ಇರಿಸಿ ಅವನು ರಸಾತಲಕ್ಕೆ ತಳ್ಳಿದಂತಹ ಪರಮ ಪಾವನವಾದ ಪಾದಂಗಳಿವೆ. ಧರ್ಮಾಧ್ಯಕ್ಷನಿದ್ದಾನೆ, ಕರ್ಮಾಧ್ಯಕ್ಷನಿದ್ದಾನೆ, ಪುಣ್ಯಾತ್ಮನಿದ್ದಾನೆ. ಅವನ ಪಾದಗಳನ್ನು ಕಂಡಾಗ 1 ಸಲ ಅಲ್ಲ 10 ಸಲ ಮಾತ್ರ ನಾವು ಮಡಿಯಲೇಬೇಕು. ದೇವಿಯ 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 ಮರಿದ ಭಕ್ತಿಯು ಎರಗಿ ಪುಮ್ಮನು ಹರಿಯ ಪಾದವನಿಗೆ ಚರಣದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮ, ಲಯಕರ್ತೃವಾದಂತಹ ಪರಮೇಶ್ವರ, ನಾನೇ ಸ್ವಾಮಿ. ಜಗತ್ತಿಗೆ ಪತಿಯಾದಂತಹ ದೇವೇಂದ್ರ, ದಿವಸ್ಪತಿ ಎಷ್ಟೋ ಕೋಟಿ ದೇವತೆಗಳಿಗೆ ಅವ ಒಳ್ಳೆಯ 33 ಕೋಟಿ ಅಂತ ಹೆಸರು. ಕೆಲವರು ಸ್ವರ್ಗ, 33 ಮರ್ತ್ಯ, ಆಡ್ತಾರೆ. ಪಾತಾಳ ಈ 3 ಲೋಕವನ್ನು ಆಳುವಂತಹ ಸಾಮರ್ಥ್ಯ ಉಳ್ಳವ. ನಾವೇ ಕೊಟ್ಟದಲ್ವೇ ಪುರುಷ ನೀವೇ ಅನುಗ್ರಹಿಸಿದ್ದು. ಇರ್ಲಿ. ಇಲ್ಲಿ ಯಾರ ಮೇಲೂ ಯಾರು ಕೀಳು ಎಂಬುದರ ಪ್ರಶ್ನೆ ಅಲ್ಲ. ಸಮಸ್ಯೆ ಏನು ಅಂತ ನಮಗೆ ಪ್ರಶ್ನೆ ಆಗಿದೆ. ಸಮಸ್ಯೆ ದೇವ್ರೆ, ಸಮಸ್ಯೆ ಏನಿಲ್ಲ, ನೀವು ಹಾಗೆ ಕುಳಿತುಕೊಳ್ಳಬೇಕು. ಇದರೆಲ್ಲ ಗಮನಕ್ಕಾಗಿದೆ. ನೀವು ಮೇಲೆ ಬ್ರಹ್ಮಾಂಡ ಕಟ್ಟಾದ ಆ ಕಡೆಗೆ ಕಾಲಿರಿಸಿದ ಸತ್ಯಲೋಕದ ತುದಿಯಲ್ಲಿದ್ದ ನಾನು ನನ್ನ ಕಮಂಡದ ಮೂಲಕವಾಗಿ ನಿನ್ನ ಪಾದ ಋತುವರಿಗೆ ಜಲವನ್ನು ಧಾರೆಯಾಗಿ ಸುರಿಸಿದ. ಈಗ ನಿನ್ನನ್ನು ಸೌಮ್ಯಗೊಳಿಸಕ್ಕೆ ಬಂದಾಗ ಆ ಪಾವನ ಪಾದ ಕುಂಡಲಿಕೆಗಳ ಎಡೆಯಿಂದ ಜಲಬಿಂದು ಹಾಗೆ ಧಾರೆ ಧಾರೆಯಾಗಿ ಹೊಸರುತ್ತಾ ಉಂಟು.
ಸೃಷ್ಟಿಸುವುದು. ಸಂಸಾರ ಎಂಬ ನಾಲ್ಕಾಕ್ಷರದಲ್ಲಿ ಮಧ್ಯ ಯೋಗವಾಹಿನಿಯಾದ ಸೊನ್ನೆ ಉಂಟು. ಆ ಸೊನ್ನೆಯನ್ನು ತೆಗಿ ಏನಾಗ್ತದೆ? ಸಸಾರ ಆಗಿಬಿಡ್ತದೆ. ಸಾಸಾರ ಆಗ್ತದೆ. ನೀನು ಹೀಗೆ ಮಾತಾಡ್ತಾ ಹೋದ್ರೆ ಅದೇ ಆಗುತ್ತೀಯ ಎಂಬುದೇ ನನ್ನ ತಾತ್ಪರ್ಯ. ಸಾರವಿಲ್ಲದ್ದಾಗ್ತದೆ. ಹೌದು. ನಾನು ಸಸಾರನ ಸಾರ ಸಹಿತವಾದ್ದು ಅಂತ ಲೆಕ್ಕ ಹಾಕ್ತೀನಿ. ಇರ್ಲಿ ಇರ್ಲಿ. ಬ್ರಹ್ಮ, ಈಗ ನಿಮ್ಗೆಲ್ಲ ಸಮಸ್ಯೆ ಬಂದದ್ದು ಯಾವ್ದ್ರಿಂದ? ಅವ ಏನೋ ಮಾತಾಡ್ತಾನೆ. ನಿಮ್ಮ ಪಾದೋದಕವಾಗಿ ಉಳಿಸಿರಬಹುದಾದ ವಾರಿಯನ್ನು ಬ್ರಹ್ಮದೇವರು ಮಾತ್ರ ಕಮಂಡಲದಲ್ಲಿ ತುಂಬಿಸಿಕೊಂಡರು ಅಂತಾದರೆ ನಾವೆಲ್ಲರೂ ನಿನ್ನ ಭಕ್ತರೇ ಅಲ್ವೇ? ನೀನು ನನ್ನನ್ನು ಕೊರೆಯಬೇಕಾದವು, ಸರ್ವರಿಗೂ ದಕ್ಕಬೇಕಾಗಿರಬಹುದಾದ ವಾರಿಯನ್ನು ಕೇವಲ ಬ್ರಹ್ಮದೇವರು ಮಾತ್ರ ಹಿಡಿದರು ಅಂತಾದರೆ ಯೋಚನೆ ಮಾಡಿ ಅವರನ್ನು ಪೂಜಿಸಿ ಅರ್ಚಿಸಿ ಮೆಚ್ಚಿದವರಿಗೆ ಏನನ್ನಾದರೂ ಕೊಡುವ ತಥಾಸ್ತು ಅನ್ನಬಲ್ಲ ಸ್ಥಾನಮಾನದಲ್ಲಿರುವ ಅವರು ಮುಂದಕ್ಕೆ ಎಲ್ಲಿಯಾದರೂ ಯಾರಾದರೂ ದುಷ್ಟರು ಕೇಳಿದಾಗ ಈ ವಾರಿಯನ್ನು ಕೊಟ್ಟರು ಅಂತಾದರೆ ನಿಷ್ಪ್ರಯೋಜಕ ಆಗುವುದಿರುವ, ಸಿಕ್ಕಬೇಕಾಗುವುದು ಎಲ್ರಿಗೂ ಅಲ್ವಾ? ಆಕ್ಷೇಪ ಮಾಡುವುದಲ್ಲ, ಅವನ ಪ್ರಶ್ನೆ ಸರಿಯೋ? ಈ ಒಂದು ಸ್ವಭಾವ ನಿನಗೆ ಈಗ ಬಂದದ್ದಲ್ಲ, ಮತ್ತೆ ಆದಿಯಲ್ಲೇ ಬಂದಿದ್ದು. ಯಾವಾಗ? ನೆಲವೆಲ್ಲವೂ ಜಲಮಯವಾದಾಗ ಆದಿಮಾಯ ನಮ್ಮನ್ನು ಸೃಷ್ಟಿಸಿದಾಗ ನೀನು ಏನು ಎಬ್ಬಿಸಿದ್ದೀಯ? ನಾನು ಶ್ರೇಷ್ಠ, ನಾನು ನಾನು ಎಂಬುದರ ಅರ್ಥ ಏನು? ಅಹಂಕಾರ. ಗೊತ್ತಾಗ್ಲಿಲ್ಲ ನನಗೆ ಆವಾಗ. ಆಮೇಲೆ ಗೊತ್ತಾಯ್ತಲ್ಲ. ನಿನ್ನ ಹೊಟ್ಟೆಯೊಳಗೆ ಹೋಗಿ ಬಂದ ಮೇಲೆ ಗೊತ್ತಾಯ್ತು ನಾನು ಅಲ್ಲ ಎಲ್ಲ ನೀನು ಅಂತ. ಗೊತ್ತಾದ ಮೇಲೂ ಹೀಗೆ ಮಾಡುತ್ತೆ ಅಂದ್ರೆ ಪೂರ್ಣ ಗೊತ್ತಾಗಲಿಲ್ಲ ಅಂತ ಅರ್ಥ. ಅಲ್ಲ, ಹಾಗೆ ಚೆಲ್ಲಿ ಹೋಗಬಾರ್ದು ಅಂತ ಕಮಂಡಲು ತಿಳಿಸಿ ನಾನೇ ಅಭಿಷೇಚನ ಮಾಡಿದ ಜಲ ನನ್ನಲ್ಲೇ ಇಲ್ಲಿ. ಇರ್ಲಿ, ಅವಳು ಸ್ವರ್ಗಲೋಕದಿಂದ ಹರಿದು ಬಂದವಳು. ಹೌದಾ? ಈಗ ಅವ ಹೇಳ್ತಾನೆ ನನಗೆಲ್ಲ ಬೇಕು ಅಂತ. ಏನು ಎಲ್ಲರಿಗೂ ಸಿಕ್ಕುವ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅಂದ್ರೆ ಅವ ಪ್ರಪಂಚದ ಲಕ್ಷ್ಯವನ್ನು ತ್ರಿಜಿತುವೆ ಅದಕ್ಕಾಗಿ ನಿನ್ನದಿಗ ಸೃಷ್ಟಿಯಾಗಿದೆಯೋ ಅದರಿಂದ ಯಾವುದು ಜನಗಳಿಗೆ ಪ್ರಯೋಜನ ಆಗುತ್ತದೋ ಅದನ್ನು ಎಲ್ಲರೂ ಪಡೆಯಬೇಕು ಎಂಬುದೇ ಅವನ ಸಂಕಲ್ಪ. ಬ್ರಹ್ಮದೇವರ ಕಮಂಡಲದಲ್ಲಿ ಮಾತ್ರ ಉಳಿಯುವುದಲ್ಲ, ದೇವನು ನಮಗೂ ಹೌದಾದ್ರೆ ನಮಗೂ ಬೇಕು ಅಂತ ಅವನ ಅಪೇಕ್ಷೆ. ತಪ್ಪಲ್ಲ ತಪ್ಪಲ್ಲ, ಸರಿ. ಮುರುಲೋಕಾಧಿಪತಿಯಾಗಿ ಅವ ಮುರುಲೋಕದ ಎಷ್ಟು ಕೋಟಿ 33 ಕೋಟಿ ಹೇಳ್ತಾನೆ. ಅಷ್ಟಕ್ಕೂ ದೇವತೆಗಳಿಗೂ ಆಗಬೇಕು, ಆಮೇಲೆ ಪ್ರಪಂಚದಲ್ಲಿರುವ ಮಂದಿಗೂ ಆಗಬೇಕು ಅಂತ ಅವನ ತೀರ್ಮಾನ. ಮೈಗೆ ದೇವಭೂಮಿಯಲ್ಲಿ ಬೇಕು ಅಂತ ಹೇಳುವ. ಏನು ಮಾಡೋಣ, ಎಷ್ಟು ಸಾಕಾಗಿ ನಿನ್ನ ಕಮಂಡಲ ಉಂಟಲ್ಲ ಅದರಿಂದ ಸ್ವಲ್ಪ ನೀರನ್ನು ಬಿಟ್ಟು ಬಿಟ್ರೆ ಏನಾಗ್ತದೆ? ಏನಾಗ್ತದೆ? ಗಂಗೆ ಹರಿದು ಹೋಗ್ತಾಳೆ. ದೇವರ ಪಾದೋದಕ
ವಿಶೇಷತೆ ಯೋಗ್ಯತೆಯನ್ನು ಪಡೆದಕ್ಕೆ ಮತ್ತಷ್ಟು ಸಾಧ್ಯವಾಗುತ್ತದೆ. ನನ್ನ ಜೀವನವೇ ಹಾಗಾಯಿತು. ಬಲಿಯ ಬಲವನ್ನು ಪಾತಾಳಕ್ಕೆ ತಳ್ಳುವುದಕ್ಕಾಗಿ ಶ್ರೀಮನ್ನಾರಾಯಣ ವಾಮನ ರೂಪವನ್ನು ತಾಳಿದ್ರಂತೆ. ತ್ರಿವಿಕ್ರಮನಾದಂಥವರು ಬಲಿಯನ್ನು ಪಾತಾಳಕ್ಕೆ ತಳ್ಳಿದ್ರಂತೆ. ತ್ರಿಮೂರ್ತಿಗಳು ನೋಡಿದಂತಹ ಸಂದರ್ಭದಲ್ಲಿ ಬೆಕ್ಕಸ ಬೆರಗಾಗಿ ಹೋದರು. ಜಯ ಜಯನ ಸ್ತುತಿ ಮಾಡೋದಕ್ಕೆ ಮುಂದಾದರಂತೆ. ಆ ವೇಳೆಯಲ್ಲಿ ಹರಿಪಾದ ನಖದಿಂದ ಉದಿಸಿ ಬಂದವಳು ನಾನು.
ನನ್ನಪ್ಪದನ್ನು ಹೆಸರಿಟ್ಟದ್ದು ಹೇಗೆ? ಗಂಗೆ ಎನ್ನುವುದಾಗಿ. ಅಬ್ಬ, ಪ್ರಶಾಂತವಾದ ವಾತಾವರಣ, ನೋಡುವುದಕ್ಕೇನು ಚಂದ ಅಂದ. ನೀರಾಗಿ ಹರಿಯುತ್ತಿದ್ದಂತ ನಾನು ನೀರೆಯಾದೆ. ಕಾರಣ ಏನು? ವನದ ಸೊಬಗನ್ನು ಕಾಣಬೇಕೆನ್ನುವ ಬಯಕೆ ನನ್ನದು. ಇಲ್ಲೇ ಮಾತಾಡ್ತಾ ಕಾಲಹರಣ ಮಾಡುವುದಲ್ಲ, ಸ್ವಲ್ಪ ಮುಂದೆ ಹೋಗುತ್ತೇನೆ ನೋಡುವ. ಅದಕ್ಕಾಗಿ ನಮ್ಮಲ್ಲಿ ಒಬ್ಬ ಇದ್ದಾನೆ, ಅವನನ್ನು ಕಳುಹಿಸಿಕೊಟ್ಟು ವಿಚಾರ ಏನು ಅಂತ ತಿಳಿಬೇಕಾಗಿದೆ.
ಸರಿ. ಹಾಗೆ ಅಂತ ಹಾ. ನಿನ್ನ ಬಗ್ಗೆ ನಮಗೊಂದು ಭಯ ಇರ್ತಾನೆ. ಏನ್ ರೈಲೆ? ನೀವು ಹೊತ್ತಿಗೆ ಸರಿಯಾಗಿ ಬರ್ತಾರಾ ಇಲ್ವೋ ಅಂತ. ಹಾ, ಹಾ. ಆದ್ರೆ ಹಾ. ಅದರ ಜೊತೆಗೊಂದು ನಂಬಿಕೆ ಇರ್ತದೆ. ಏನು? ಎಷ್ಟೇ ಹೊತ್ತಿಗೆ ಬರ್ಲಿ ಅವ ಹಾ. ನಾವು ಕರೆಯುವಾಗ ಬರ್ತಾನೆ, ಹಾ. ಸದಾ ಸಿದ್ಧತೆಯಲ್ಲಿ ಇರ್ತಾನೆ ಹಾ. ಎನ್ನುವ ಭರವಸೆ ನಿನ್ನಲ್ಲಿ ಉಂಟು ನನಗೆ. ಇದ್ರೆ ಸಾಕಲ್ಲ. ನಾನು ಹಿಂದೆ ಮುಂದೆ ನೋಡ್ಲಿಲ್ಲ, ಹಾ. ಕರೆದದ್ದೇ ನಿನ್ನನ್ನು. ಹ್ಮ್. ಯಾಕಂದ್ರೆ ನೀನು ಅಲ್ಲಿ ಹಿಂದೆ ಬಂದಿದ್ದ ಗೊತ್ತುಂಟು. ನಾನು ಸತ್ಯ. ಬಂದಿದ್ದೀನಿ. ಹಾ. ಆದ್ರೆ ಹಾ. ನಿನಗೊಂದು ಕುತೂಹಲ ಆಗುವುದು. ಏನು? ವರುಣ ದೇವ ಹಾ. ಇಷ್ಟು ಹೊತ್ತಿಗೆ ಹ್ಮ್. ಯಾಕಪ್ಪ ನನ್ನನ್ನು ಕರೆದಿದ್ದಾನೆ? ಅದೇ. ಏನು ವಿಚಾರ? ಹಾ. ಒಟ್ಟಿನಲ್ಲಿ ಹೇಳ. ಯಾಕೆ ಇರ್ಬೋದು? ತಲೆಯೇ ಸರಿ ಇಲ್ಲ ಅಂತ. ಹಾ? ನನ್ನ ಹಾಗೆ ನಿನಗಿಲ್ವಾ? ಅಲ್ಲ ಇಲ್ಲ. ಏ ಹಾಗೆ ಎಷ್ಟೊತ್ತಿಗೆ ಯಾವಾಗ ಹೇಗೆ ಏನು ಹೊಣೆಗಾರಿಕೆ, ಹೊಣೆಗಾರಿಕೆ. ತಲೆ ಬಿಸಿ, ಹಾ. ತಲೆ ಕೆಟ್ಟದ್ದಲ್ಲ. ನಿಮ್ಮ ನುಡಿಗೆ ಕೇಳ್ತಾ ಇದ್ದೆ. ನನಗೆ ಹಾಗೆ ಹಾ. ಒಂದು ವಿಚಾರದ ಕುರಿತಾಗಿ ಹಾ. ಆಲೋಚಿಸಿ 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 ಹಾ. ಏನೋ ಒಂದು ರೀತಿ ಆಗ್ತಾ ಉಂಟು. ಹೌದು. ಇದು ಯಾಕೆ ಹೀಗೆ ಯಾಕೆ? ಎನ್ನುವ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ. ಏನಿರ್ಬೋದು? ನಾನು ಯಾರು? ವರುಣ ದೇವ. ಹೌದಾ? ಹೌದು. ಯಾವುದಕ್ಕೆ ಅಧಿಪತಿ ನಾನು? ವರುಣ ಲೋಕಕ್ಕೆ ನೀರಿಗೆ ನೀರೇ. ಜಲಕ್ಕೆ ಅಧಿಪತಿ ನಾನು. ಹಾ. ಹಾಗಿದ್ರೆ ಈ ಪ್ರಪಂಚದಲ್ಲಿ ಹಾ. ಹರಿಯುವಂತಹ ನದಿಯಾಗ್ಲಿ ತೊರೆಯಾಗ್ಲಿ ಹಾ. ಎಲ್ಲರೂ ಬಂದು ಸೇರುವುದು ಎಲ್ಲಿಗೆ? ಎಲ್ಲಿಗೆ? ವರುಣನನ್ನು ಸೇರಿಕೊಳ್ಬೇಕು. ಹಾ. ಎಂತೆಂತಹ ಪುಣ್ಯ ನದಿಗಳಿದ್ದಾವೆ, ಹೌದಪ್ಪ. ಅವುಗಳೆಲ್ಲವೂ ಹಾ. ನನ್ನನ್ನು ಹಾ. ಆರಾಧಿಸಿ ಹಾ. ಭಜಿಸಿ ಹ್ಮ್. ಪೂಜಿಸಿ ಹಾ. ನನ್ನನ್ನು ಸೇರಿಕೊಂಡಿದ್ದಾರೆ. ಹಾ. ಆದ್ರೆ ಹಾ. ಒಂದು ನದಿಯಂತೂ ಹಾ. ಬರ್ಲೇ ಇಲ್ಲ ಇಲ್ಲಿಗೆ. ಹಾ. ನಾವು ಅನುನಿತ್ಯವೂ ಇಲ್ಲಿ ಹಾ. ವರುಣ ಲೋಕದಲ್ಲಿ ಯಾಗ ಆಗ್ತಾ ಇರ್ತದ. ಹೌದು. ಹೌದಾ? ನಿಜ. ಆ ಯಾಗಕ್ಕೆ ಬೇಕಾದಂತಹ ತೀರ್ಥವನ್ನು ಹಾ. ಸಕಾಲಕ್ಕೆ ತಂದು ಒದಗಿಸುವ ಹಾ. ನೀನೇ. ಹೌದಾ? ಅದು ನಾನು. ಹೌದಾ? ಹಾ. ದಿನಕ್ಕೆ ಒಂದೊಂದು ಪುಣ್ಯ ನದಿಯಿಂದ ಹಾ. ತೀರ್ಥವನ್ನು ತರುವವ. ಹೌದು. ಇಷ್ಟರವರೆಗೆ ಹಾ. ಗಂಗೆಯ ನೀರು ತಂದಿದ್ಯಾ? ಓ. ಗಂಗೆಯ ಜಲ ಎನ್ನುವುದು ವರುಣ ಲೋಕಕ್ಕೆ ಬಂದಿದ. ಇಲ್ಲಲ್ಲ. ಹಾಗಿದ್ರೆ ಹಾ. ಇವತ್ತಿನ ದಿನ ನಡೆಯುವಂತ ಯಾಗಕ್ಕೆ ಹಾ. ನೀನು ನೇರವಾಗಿ ಹೋಗಿ ಹಾ. ಆ ಗಂಗೆಯಿಂದ ಹಾ. ಒಂದು ಕೊಡ ನೀರು ಹಾ. ತೀರ್ಥ ರೂಪದಲ್ಲಿ ಹಾ. ನಮ್ಮ ಯಾಗಕ್ಕೆ ಸರಿಯಾದ ಸಮಯಕ್ಕೆ ಹಾ. ನೀನು ತರಬೇಕು. ಹಾ. ಏನ್ ಹೇಳ್ತೀಯ? ಅಷ್ಟೇ ತಾನೇ. ರಾಯರೇ, ಇದೇನು ಕಷ್ಟ? ತಾವು ಅಪ್ಪನ ಮಗನೇ ಆಯ್ತು. ಹೌದಾ? ಹೋಗಿ ಬಾ, ಹೋಗಿ ಬಾ. ಕರುಸಲಿಲ್ಲವೋ ತರ್ಸಲಿಲ್ಲದಿ ದೊರೆಯೋಣ ಎಡಗಿಯೇ ಗಂಗೆಯು ಹರಿಯುವುದು ತಿಳಿಸಿ ಹರಿಯುವ ಸಿಂಧು ಕಾವೇರಿ ಎಲ್ಲ ಸರಸ್ವತಿ ಎಲ್ಲವನ್ನೂ ನೀರನ್ನು ತಂದವ ನಾನು. ಯಜಮಾನ್ರದ್ದು ಒಂದೇ, ನಮ್ಮ ವರ್ಣದೇವರದ್ದು ಗಂಗೆಯ ನೀರು ತರಲಿಲ್ಲ ಅಂತ ಬಂದಿದ್ದೇನೆ. ಜುಳು ಜುಳು ನಿಧಾನದೊಂದಿಗೆ ಹರಿತಾ ಇದ್ದಾಳೆ ಗಂಗಾ ನದಿ. ತಡೆ ಯಾಕೆ? ಮಾತ್ರ ಉಂಟು, ತಗೊಂಡು ಹೋಗ್ತೇನೆ ಅಂತ ಹೇಳಿ. ಯಾದನ ನೀವೆಲ್ಲವೂಗ ಕಾರಣಗಳ ತಿಳಿಸಲಿಲ್ಲ. ಯಾರೆಲ್ಲ ಇದ್ದೇನಮ್ಮ. ಯಾರಲ್ಲ ಹಾ. ನೀವೆಲ್ಲರೂ ಒಂದು ಸೇರಿಕೊಂಡು ಹಾ. ಅಬ್ಬಬ್ಬಬ್ಬ ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಹಾ. ನೇರವಾಗಿ ತೀರ್ಥವನ್ನು ಕೊಂಡು ಹೋಗಲು ಸಿದ್ಧರಾಗಿ ನಿಂತಿದ್ಯಲ್ಲ. ಹೌದಮ್ಮ. ಎಲ್ಲಿಗೆ? ತಕೊಂಡು ಹೋಗ್ಬೇಕು ಈಗಲೇ. ಎಲ್ಲಿಗೆ ತೀರ್ಥ ಕೊಂಡು ಹೋಗುದು? ಎಲ್ಲಿಗೆ? ತೀರ್ಥಕ್ಕಾಗಿ ಕಾಯ್ತಾ ಇದ್ದಾರೆ ಅಲ್ಲಿ ಯಾರು ಕಾಯ್ತಾ ಇರುವುದು? ನಮ್ಮ ಯಜಮಾನ್ರು. ನಮ್ಮ ಯಜಮಾನ್ರು
ಮರ್ಯಾದೆಯಿಂದ ಹೇಳ್ತೇನೆ. ನಾನು ಕೊಂಡೋಗ್ಬೇಕು, ಅವ್ರು ತಗೊಳ್ಬೇಕು. ಹಾಕಣೆ ಚೆಲ್ಲು ಕೆಳಗೆ ಅಂತ ಹೇಳಿ. ಮುಳುಗಿಸಲಿಕ್ಕೆ ಬಿಡ್ಲಿಲ್ಲ ನೀವು. ಇದು ಖಾಲಿ. ಅರೆ ಅಷ್ಟೇಯ? ಹೌದು, ನಾನು ತುಂಬಿಸಿಕೊಂಡು ಎನಿಸಿದ್ದು. ನಾನು ಅಂದಾಜು ಮಾಡಿದ್ದು ಅಷ್ಟೇ. ನೀನು ತಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದು. ತಡೆ, ನಿಲ್ಲು. ಮರ್ಯಾದೆಯಿಂದ ಹೇಳ್ತಾನೆ, ಒಟ್ಟೆ ಇಲ್ವಾ? ವರುಣನ ನದಿಯಿಲ್ಲದ ಬಂದಿಕ ಜನರು ನಾವಮ್ಮ ಬಿಡುವುದಿಲ್ಲ.
ಇಲ್ಲ, ಕೊಡುವುದಿಲ್ಲ. ಕೊಡುವುದಿಲ್ಲ, ಆಗುವುದಿಲ್ಲ. ಆಗುದೇ ಇಲ್ಲ. ಹೋಗ್ತೇನೆ ಅವನು ಬರ್ಬೇಕು ಬೇಕಿದ್ರೆ ಹೇಳು. ಆಯ್ತು, ಅಷ್ಟೇ ತಾನೇ. ಬೇಕು ಅಂತ ಆದ್ರೆ ಬರ್ಲಿ. ಅವ್ನು ಮತ್ತೆ ನೋಡು. ಮತ್ತೆ ಹೇಳ್ತೇನೆ, ಎಂತದು? ನೀ ತೀರ್ಥ ನನಗಲ್ಲ, ಮತ್ತೆ ಯಾರಿಗೆ? ನಾನು ಹೇಳಿದ್ದೇನೆ. ನಾನು ತಕೊಂಡು ಹೋಗುದು ಮಾತ್ರ. ಆಯ್ತು, ಕೊಡುವುದಿಲ್ಲ ಅಂತ ಹೇಳಿದ್ದೇನಲ್ಲ. ಹೌದೌದು. ಈ ತೀರ್ಥ ನಿನಗೆ ಸಿಗುವುದಿಲ್ಲ, ಹಾ. ಉಳಿದೆಲ್ಲಾ ತೀರ್ಥ ನಿನಗೆ ಸಿಕ್ಕಿರಬಹುದು. ಹಾ. ಇಲ್ಲಿ ಸಾಧ್ಯವಿಲ್ಲ ಕೊಡ್ಲಿಕ್ಕೆ. ಆಗುದಿಲ್ಲ. ಗಂಗಾ ತೀರ್ಥ ಇಲ್ಲ, ಗಂಗಾ ತೀರ್ಥ ಇಲ್ಲ. ಬೇಕಿದ್ರೆ ಅವರೇ ಬರ್ಬೇಕು. ಬರ್ಲಿ, ಮತ್ತೆ ನೋಡು. ಆಗ್ಲಮ್ಮ, ಆಗ್ಲಿ. ಆಯ್ತಾ? ನೀವು ಗಂಗಮ್ಮ, ಗಂಗಮ್ಮ. ಹೊರಗೆ ಬನ್ನಿ. ಪ್ರತಿಯಾಳದ ಕೆಣವೇರ ತುನ ಗರ್ಭನ ಚಾತ್ರ ಪ್ರತತಿಯೋಡುತ್ತ ಬಂದು ಸತಿಯೊರೆದ ಮಾತುಗಳನ್ನೊರೆಯಲ ಜಣವು ಅರುಣನು ಅರೆ, ನಿಮಗೆ ಗೊತ್ತಾಯ್ತಾ? ಯಾರನ್ನು ನಂಬಬೇಕು ಅವರನ್ನೇ ನಂಬಬೇಕು. ಅಲ್ಲ, ಯಾವಾಗಲೂ ಅವ ಸರಿ ಇರ್ತಾನೆ, ಆದ್ರೆ ಒಮ್ಮೊಮ್ಮೆ ಅವನು ನಂಬಲಿಕ್ಕೆ ಆಗುದಿಲ್ಲ. ಇವತ್ತು ಆದದ್ದು ಹಾಗೆ ಆಯ್ತಾ ಅಂತ ಇವರನ್ನು ತೀರ್ಥ ಕೊಂಡು ಹೋಗಿ ಯಾವುದಕ್ಕೆ ಸರಿಯಾದ ಹೊತ್ತಿಗೆ ತಾ ಅಂತ ಹೇಳಿದ್ದಾರೆ. ನನಗೀಗ ಸಂಶಯ ಗೊತ್ತುಂಟಾ? ತೀರ್ಥ ಸಿಗ್ಲಿಲ್ಲ. ಅಲ್ಲ, ಇವನೇ ಕುಡಿದು ಮಲಗಿದ್ರೆ ಅಂತ ಅಂದೆ, ಇಲ್ಲಿ ತೀರ್ಥ ಬೇಡ ಅಂತ ಹೋದವ ಇನ್ನೂ ಕಾಣುತ್ತೆ. ನಾನು ಎಲ್ಲಿ ನಾನು ಆವಾಗಲೇ ಬಂದಿದ್ಯಲ್ಲ, ನೀನು ಹೋಗ್ಲೇ ಇಲ್ವ? ಹೋಗಿದ್ದೇನೆ. ಹೋಗಿದ್ಯಾ? ನಮ್ಮ ಮುಖದತ್ತ ಬರುವಾಗ ಆ ಕಡೆ ತಿರುಗ್ತೀರಿ, ಆ ಕಡೆ ಹೋಗುವ ಈ ಕಡೆ ತಿರುಗ್ತೀರಿ. ನಾನು ತಲೆ ಬಿಸಿಯಲ್ಲಿ ತಿರುಗಿದ್ದು, ನೀನು ಬಂದದ್ದು ಗೊತ್ತೇ ಆಗಲಿಲ್ಲ. ಅದಲ್ಲ, ಯಾಗ ಪ್ರಾರಂಭ ಆಗಿದೆ, ನೀವು ತಲೆ ಬಿಸಿಯಲ್ಲಿ ಇದ್ದೀರಲ್ಲ. ಹೌದು, ನನಗೆ ತಲೆ ಇಲ್ಲದ ಹಾಗೆ ಆಗಿದೆ. ಆದ ಕಾರಣ ನೀನು ಏನು ನಿನಗೆ ಸಮಸ್ಯೆ ಇಲ್ಲ. ಗಂಗಾ ತೀರ್ಥವನ್ನು ತರಲಿಕ್ಕಾಗಿ ಅಲ್ಲಿವರೆಗೆ ಹೋಗಿದ್ದೆ. ತೀರ್ಥ ಇಲ್ಲ, ಮುಳುಗಿಸಲಿಕ್ಕೆ ಅಂದಾಜು ಮಾಡುವಾಗ ಇಲ್ಲ. ಮುಳುಗಿಸಲಿಕ್ಕೆ ಅಂದಾಜು ಮಾಡ್ಲಿಕ್ಕೆ ಅಂತದ್ದು ಅಲ್ಲ, ಆಚೆ ಮುಳುಗಿಸುವುದೇ. ಎಲ್ಲಿಯಾದ್ರೂ ಜೋರಾಗಿ ಬಂದ್ರೆ ಜಾಗ್ರತೆ ಮಾಡ್ಬೇಕಲ್ಲ, ನಾನೇ ಬಂದು ಮುಟ್ಬೇಕಲ್ಲ. ಎಂತದ್ದು ಜೋರಾಗಿ? ಏನಾದ್ರು ಹಾಗೆ ಹೋಗುದಿದ್ರೆ ನೀನು ಇಷ್ಟು ವರ್ಷ ಬೇಕಿತ್ತ? ಯಾವಾಗಲೇ ಹೋಗ್ತಿದ್ದೀನಿ. ಮುಳುಗಿಸಲಿಕ್ಕೆ ಅಂದಾಜು ಮಾಡುವಾಗ ಯಾಕೆ ಅಂದಾಜು ಮಾಡುದು? ಯಾಕ ಮುಳುಗಿಸುವುದೇ? ಹೌದು, ನೀವೇ ಹೇಳ್ತೀರಿ, ನಮಗೆ ಸುಲಭ. ನೀವು ಹೇಳ್ತೀರಿ ವರ್ಣಾವತಿ ಇಳಿದು ಮುಳುಗಿಸಬೇಕು ಅಂತ ಎಣಿಸುವಾಗ ಲೆಕ್ಕಾಚಾರ ಹಾಕ್ತಾ ಇರುವಾಗ ಲೆಕ್ಕಾಚಾರ ತಡೆ ನಿಲ್ಲು. ನೀನು ಅಲ್ಲಿ ಹೋದಕ್ಕೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಅಲ್ಲ, ನನ್ನ ಮನಸ್ಸಲ್ಲಿ ಮುಳುಗಿಸಬೇಕು ಅಂತ ಎಣಿಸಿದಾಗ ತಡೆ ನಿಲ್ಲು. ನಿಲ್ಲು. ಯಾರು ಹೇಳಿ? ಯಾರಮ್ಮ? ಯಾರು ನಿಲ್ಲಮ್ಮ? ಹೇಳು. ಹೆಣ್ಣಿನ ಸ್ವರ, ಹೆಣ್ಣಿನ ಧ್ವನಿ. ಹೌದಾ? ಕೊಂಡೋಗ್ಬೇಡ. ಯಾರು ಆಚೀಚೆ ನೋಡ್ಬೇಕಿತ್ತು. ನೋಡಿದೆ. ನೋಡುವಾಗ ಬೆಳ್ಳಿಗೆ ಸೀರೆ ಇರುತ್ತೆ, ಹೊರಟು ಹೆಂಗಸು. ಹೌದು, ಹೆಣ್ಣು. ತರುಣಿ. ತರುಣಿ ಮಣಿ ಹೆಚ್ಚಿ ಹೇಳೋದಿದ್ರೆ ತರುಣಿ ಮಣಿ. ಮುಟ್ಟದಿರು. ಮುಟ್ಟಿದರೆ ಮತ್ತೇನು ಹೇಳಿಲ್ಲ. ಇಲ್ಲ. ನೀರು ಕೊಂಡು ಹೋಗದಿರು. ಬಿಡೆ. ಅವಳಿಗೆ ಗೊತ್ತಿದೆ ನಿನಗೆ ಅದರ ಅವಶ್ಯಕತೆ ಉಂಟು ಅಂತ. ನಿನ್ನಲ್ಲಿ ಹೇಳಿಲ್ಲ, ಬೇಕಾದ ಹೇಳಿಲ್ಲ. ನೀರು ತಕೊಂಡು ಹೋಗಲು ಬಿಡೆ ಅಲ್ಲ ಹಾಗೆ ಹೇಳಿಲ್ಲ. ಸರಿ, ಅಲ್ಲ ಹಾಗೆ ಹೇಳ್ಬೇಕು ಅಂತ ಇದ್ರೆ ಏನು ಕಾರಣ ಅಂತ ಬೇಕಲ್ಲ. ಅಲ್ಲ, ಕೇಳಿದೆ, ನಾನು ಹೇಳಿದೆ, ನೀನು ಹೇಳ್ಬೇಕಿತ್ತು. ಯಾರೋ ಜನ ದೇವರು ವರುಣ ಯಾಗವನ್ನು ಮಾಡ್ತಾ ಇದ್ದಾರೆ, ಗಂಗೆಯ ತೀರ್ಥ ಬೇಕು. ಗಂಗೆಯ ತೀರ್ಥ ಬೇಕು. ಗಂಗೆಯ ತೀರ್ಥ ಬೇಡ, ಅದಕ್ಕಾಗಿ ಬಂದಿದ್ದೇನೆ. ಅದಕ್ಕೆ ನಿನ್ನನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ. ಹಾಗೆ ನೀನು ಹೇಳಿದ ತಕ್ಷಣ ಕೊಂಡು ಹೋಗುತ್ತೆ ಹೇಳಿರ್ಬೇಕು. ಇಲ್ಲ, ಮತ್ತೆ ಅವನ ಬರೋಣ. ನೀರು ಬೇಕಿದ್ರೆ ಅವನೇ ಬರ್ಲಿ, ತೀರ್ಥ ಬಂದು ಅವನೇ ಕೊಂಡು ಹೋಗ್ಲಿ. ನೀನು ನಡೆ. ನೀನು ಜೀವದಲ್ಲಿ ಇರ್ಲಿಲ್ವ? ಸುಮ್ಮನೆ ಇದ್ಯಾ? ಮತ್ತೇನು ಮಾಡ? ನನ್ನನ್ನು ಹಾಗೆ ಹೇಳುವಾಗ ನೀನು ಕೇಳಿ ಸುಮ್ಮನೆ ಇದ್ಯಾ? ಕೇಳಿ ಬಿಸಿ ಆಗಿತ್ತು. ಅಲ್ಲೇ ಹೆಣ್ಣು ನಮ್ಮ ಜಾಗ್ರತೆ ನಮಗೆ ಬೇಕಲ್ಲ. ನಾನೇ ಕಳುಹಿಸಿದಂತ ಹೇಳಿದ ಮೇಲೆಯೂ ತೀರ್ಥ ಬೇಕು ಅಂತ ಇದ್ರೆ ವರುಣನೇ ಬರಲಿ. ನಿನ್ನನ್ನು ಮುಟ್ಟುವುದಕ್ಕೆ ಬಿಡುವುದಿಲ್ಲ. ಬಿಡಿ. ನೀನು ಇಲ್ಲಿಂದ ನಡೆ ತೆರಳು, ಹೋಗು. ಅದನ್ನು ಕೇಳಿ ಇಲ್ಲಿವರೆಗೆ ಬಂದಿದ್ಯಾ? ಬಂದಿದ್ದೇನೆ, ಬೇರೆ ದಾರಿ ಇಲ್ಲ. ಒಂದಂತೂ ಸ್ಪಷ್ಟ ಆಯ್ತು, ಸಮಸ್ಯೆ ಎನ್ನುವುದು ಬಹಳ ಬಿಗಿಯಾಗ್ತಾ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಒಂದು ವಿಚಾರದಲ್ಲಿ ಹೌದು,
ಬರಲಿಲ್ಲ ಎನ್ನುವ ಸಮಸ್ಯೆ ಮೊದಲೇ ಇತ್ತು. ಯಾಕೆ ಬರಲಿಲ್ಲ ಎನ್ನುವ ಸಮಸ್ಯೆಯು ನಮ್ಮಲ್ಲಿ ಇತ್ತು. ಅಷ್ಟು ಹೊತ್ತಿಗೆ ಅದನ್ನು ಪರಿಹಾರ ಮಾಡಬೇಕು ಅಂತ ಇದ್ರೆ ನಾನೇ ಹೋಗ್ತಿದ್ರೆ ಆ ಸಮಸ್ಯೆ ಇಷ್ಟೊತ್ತಿಗೆ ಪರಿಹಾರ ಆಗ್ತಿತ್ತು. ನಾನು ನಿನ್ನನ್ನು ಕಳುಹಿಸಿದೆ ನೋಡು, ತಪ್ಪು ನನ್ನಲ್ಲಿ ಉಂಟು. ಸರಿ, ಯಾವ ಯಾವ ಕಾರ್ಯಕ್ಕೆ ಎಲ್ಲಿ ಎಲ್ಲಿಗೆ ಯಾರ ಎದುರಿಗೆ ಯಾರ್ಯಾರು ಹೋಗಬೇಕು ಅವರೇ ಹೋದ್ರೆ ಆ ಕಾರ್ಯ ಎನ್ನುವುದು ಬಹಳ ಚೆನ್ನಾಗಿ ಮೂಡಿ ಬರ್ತದೆ ಅಲ್ವಾ? ನೀನು ಬೇಸರ ಮಾಡಬೇಡ. ಇಲ್ಲ ಮತ್ತೆ ನಿನಗೇನಿದು ಹೊಸ್ತ ಅಲ್ಲ ಅಲ್ಲ ಬೈಗಳು ಇಲ್ಲ ಬೈಗಳು ಅಯ್ಯೋ ಅಲ್ವಾ? ನಿನ್ನ ಇಲ್ಲಿ ತನಕ ಅಲ್ವಾ? ಬೇಸರ ಮಾಡ್ಲಿಕ್ಕೆ ಇಲ್ಲ ಇಲ್ಲ ಆದ ಕಾರಣ ನೀನು ಹೀಗಿದ್ದಿ. ನಿನ್ನನ್ನು ನಾನು ಇರಿಸಿಕೊಂಡದ್ದು ಅದಕ್ಕೆ. ನಿನ್ನ ಮೇಲೆ ನನಗಿರುವ ಅಭಿಮಾನವೂ ಅದೇ. ಯಾರು ಏನು ಹೇಳಿದ್ರು ನಿನ್ನ ದೇಹಕ್ಕೆ ಅದು ಅಂಟಿಕೊಳ್ಳುವುದಿಲ್ಲ. ಎಲ್ಲಿ ಹೋಗುವುದು ಬೇಸರದ ಚೀಲವನ್ನು ಮನೆಯಲ್ಲೇ ಬಿಟ್ಟು ಬರುವುದು. ಆದ್ರೆ ವಿಚಾರ ನನಗೆ ತಿಳಿಸಿದ್ದಲ್ಲ. ಇನ್ನು ಮುಂದೆ ಏನು ಅಂತ ನಾನು ನೋಡಿಕೊಳ್ತೇನೆ. ಹರಿಯ ಪದ ಸುತೆ ಇವಳಿಗೆ ನದಿಯು ಯಾಕಾಗಿ ಬಂತು? ಹರಿಯ ಪದ ಸುತೆ ಇವಳಿಗೆ ತೆರನ ಮತಿಹೀನತೆಯು ಬಾರಲಿ ಕದಿ ಕಟ್ಟವಿಲ್ದಿರುವ ಹಿತದೊಳ್ ಒಲಿಸುವೆನೆಲ್ದು ಮದಿಯುತನು ಇವಳ ಹಿತದಿ ಒಲಿಸುವೆ ಮದಿಯುತನು ರತಿಪತಿಯ ಪಿತನ ಸುತೆಯಡೆ ಬಂದ ಮದಿಯುತನು ರತಿಪತಿಯ ಪಿತನ ಸುತೆಯಡೆಗೆ ಬಂದ ಹರಿಪಾದದಿಂದ ಹುಟ್ಟಿಕೊಂಡವಳು ಗಂಗೆ. ಹಾಗಿದ್ರೆ ಇಂದಿನ ದಿನದಲ್ಲಿ ಇಂತಹ ರೀತಿಯ ಒಂದು ರೀತಿಯ ಮತಿಭ್ರಮಣೆ ಎನ್ನುವುದು ಇವಳಲ್ಲಿ ಯಾಕೆ ಉಂಟಾಯಿತು? ನಾನು ಅರಿಯದಾಗಿ ಹೋದೆ. ರತಿ ಪತಿಯ ಹಿತನ ಸುತೆ ಇವಳಾಗಿದ್ದುಕೊಂಡು ಇಂತಹ ವರ್ತನೆ ಗಂಗೆ ಯಾಕೆ ಮಾಡಿದ್ದಾಳಪ್ಪ? ಸಾಮಾನ್ಯರಿಗಾದ್ರೂ ಅರ್ಥ ಆಗುವಂತ ವಿಷಯ ಇದು. ಹರಿಯುವಂತಹ ಪ್ರತಿಯೊಂದು ಪುಣ್ಯ ನದಿಯು ಬಂದು ಸೇರಬೇಕಾದ ವರುಣನನ್ನು. ಇದಕ್ಕೆ ದಾತಾರ ನೇತಾರ ವರುಣನೇ ಅಂತ ತಿಳಿದಿದ್ರು ಅಲ್ಲ, ತಿಳಿಯದವಳ ಇವಳು. ತಿಳಿಯದೇ ಇರುವುದಕ್ಕೆ ಸಾಧ್ಯ ಉಂಟಾ? ಹರಿಯ ಮಗಳು ಎಂತಹ ಜ್ಞಾನಿಯಾಗಿರ್ಬೇಕು ಇವಳು. ಹಾಗಿದ್ದುಕೊಂಡು ಇಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತಾದ್ರೆ ಇದರ ಹಿಂದೆ ಏನೋ ಒಂದು ಇದೆ. ಅದಕ್ಕಾಗಿ ಅವಳನ್ನು ಒಲಿಸಿ ಈ ಸಮಸ್ಯೆಗೆ ಏನು ಕಾರಣ ಅಂತ ತಿಳಿಯುವುದಕ್ಕೆ ನೇರವಾಗಿ ನಾನೇ ಮುನ್ನಡೆಯುತ್ತೇನೆ ನೋಡು. ನಿರುಗಿಸಿತು ನನ್ನ ದಿಹರು ಶವನಾಂತಳು ಮನದೊಳಗಿ ಸುರ ನದಿ ಹರುಷವನಾಂತಳು ಮನದೊಳಗೆ ಹರುಷವನಾತಳು ಮನದೊಳಗೆ ಹರುಷವನಾತಳು ಮನದೊಳಗೆ ಮರಸಮ ಪುರುಷನೋ ಸನಿಯ ಕೈದರೆ ಮರಸಮ ಪುರುಷನೋ ಸನಿಯ ಕೈ
ಹರುಷವನಾದನು ಮನದೊಳಗೆ ನಾಚಿದ ಒಳಗೊಳಗೆ ಇಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ ನಾನು. ಬಂದವರು ಯಾರು ಇಲ್ಲಿಗೆ? ಸಾಮಾನ್ಯದವರೇ, ವರುಣ ದೇವ. ಅವರ ಬರೋಣವನ್ನು ಕಂಡು ಅಚ್ಚರಿಗೊಂಡವಳು ನಾನು. ಒಂದು ಕಡೆಯಿಂದ ಮನಸ್ಸಲ್ಲಿ ಸಂತೋಷ ಹೆಚ್ಚಾಗುತ್ತಾ ಇದೆ. ಮಾತನಾಡಬೇಕೆಂಬ ಬಯಕೆ ನನಗುಂಟೆ. ನೇರವಾಗಿ ನಾನೇ ಮಾತನಾಡಿಸುವುದ? ಆ ಕ್ರಮವೇ ತಪ್ಪು. ಹೆಣ್ಣಾಗಿ ನಾನೇ ಹೋಗಿ ಮಾತನಾಡುವುದಲ್ಲ, ಅವರೇ ನನ್ನ ಮಾತನಾಡಿಸಬೇಕು. ಅಷ್ಟು ಹೊತ್ತು ಅವರನ್ನೇ ಮನಸ್ಸಲ್ಲಿ ಧ್ಯಾನಿಸುತ್ತಾ ನನ್ನಷ್ಟಕ್ಕೆ ನಗುತ್ತಾ ಇರ್ತೇನೆ. ಏನಾಗುತ್ತದೆ ನೋಡುವ. ಸಮಸ್ಯೆ ದೊಡ್ಡದಾಯ್ತಲ್ಲ. ಸಮಸ್ಯೆ ಮೇಲೆ ಸಮಸ್ಯೆ. ಗಂಗೆಯನ್ನು ಕಾಣಬೇಕು ಅಂತ ಈ ಪಥದಲ್ಲಿ ಸಾಗಿ ಬರುವಾಗ ತರಳಿಯೋರ್ವನನ್ನು ದೂರದಿಂದ ನಾ ಕಂಡೆ, ಬದಿಗೆ ಸರಿದು ನಿಂದೆ. ಅಷ್ಟು ಹೊತ್ತಿಗೆ ನನ್ನನ್ನು ಕಂಡು ಏನೋ ಒಂದು ತೆರನಾದ ನಾಚಿಕೆಯಿಂದ ಹಾಗೆ ಸುಮ್ಮನೆ ಬದಿಗೆ ಸರಿದು ಅವಳು ನಿಂತು. ಈಗ ಈ ದಾರಿಯಲ್ಲಿ ಬರುವಾಗ ಒಬ್ಬಳು ತರುಣಿ ಸಿಕ್ಕಿದಾಳೆ ಅಂತಾದ್ರೆ ಮಾತನಾಡಿಸುವುದು ಅಪರಾಧ ಅಲ್ಲ. ಯಾರು ಏನಂತಾದ್ರೂ ತಿಳ್ಕೊಂಡ್ರೆ ಅದರಲ್ಲಿ ಅಪರಾಧ ಏನು? ಅವಳಾಗಿ ಮಾತನಾಡುವ ಲಕ್ಷಣ ಕಾಣುವುದಿಲ್ಲ. ಹಾಗೆಂತ ನಾವು ಸುಮ್ಮನೆ ಇರುವುದಕ್ಕಾಗ್ತದ? ನಾವು ಪುರುಷರಲ್ವಾ? ನೋಡುವ, ಒಂದು ವಿಳಾಸ ಸಿಕ್ಕಿದ್ರೆ ಸಿಗ್ತದೆ. ಒಂದೊಳ್ಳೆ ನಮಗೆ ಬೇಕಾದ ವಿಳಾಸವೆಂತಾದ್ರೆ ಸಮಸ್ಯೆ ಪರಿಹಾರ ಆಗ್ತದಲ್ಲ. ಅದಕ್ಕಾಗಿ ನಾನೇ ಮುಂದುವರಿತೇನೆ, ನೋಡೋಣ. ಹೂವದ ಮುಗಿನಿಯ ರತಿ ಸಮಾನೆ ಮಾನಿನಿ ಮೋಹಿನಿ ರತಿ ಸಮಾನೆ ಮಾನಿನಿ
ಚಂದದ ಚಂದದ ತರುಣಿನಿ ಶುಭ್ರವಸನ ದಾರಿಯಾಗಿ ಸರಿ ನನ್ನ ಎದುರಿಗೆ ಕಂಗೊಳಿಸಿದೆ. ಖಂಡಿತ. ಈ ಕಡೆಗೆ ಬರುವರೆ ಕಾರಣ ನಾನು ಯಾರು ಗೊತ್ತಾಯ್ತಾ? ಇಲ್ಲ. ವರುಣದೇವ. ಓಹೋ, ನನ್ನ ಹೆಸರು. ಸರಿ. ವರ್ಣಲೋಕದವ. ಅಷ್ಟ ದಿಕ್ಪಾಲಕರಲ್ಲಿ ನಾನು ಒಬ್ಬನಾಗಿದ್ದೇನೆ. ಒಳ್ಳೆಯದು. ಗಂಗೆಯ ಉದಕವನ್ನು ತರುವುದಕ್ಕಾಗಿ ಒಬ್ಬ ಆಳನ್ನು ನಾನು ಅಟ್ಟಿದ್ದೆ. ಅವ ಬಂದು ತೀರ್ಥವನ್ನು ಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡಿದಾಗ ಗಂಗೆ ಎನ್ನುವವಳು ತಡೆದು ನೀನಲ್ಲ, ಬೇಕಿದ್ರೆ ವರುಣನೇ ಬರಲಿ ಹೀಗೆ ಹೇಳಿದ್ದಾಳೆ. ಅದು ಸತ್ಯ. ಅವನನ್ನೇ ಹುಡುಕಿಕೊಂಡು ಈ ಕಡೆಗೆ ಬಂದವನಿದ್ದೇನೆ. ನಿನ್ನಲ್ಲಿ ಕೇಳ್ತೇನೆ, ಏನು? ನಿನ್ನನ್ನು ಕಾಣುವಾಗ ರತಿಗೆ ಸಮಾನನಾದ ಚೆಲುವು ನಿನ್ನಲ್ಲಿ ಉಂಟು. ಹೊಗಳುದ ನೀವೀಗ? ವಾಸ್ತವತೆ ಇದು, ಅಂದ್ರೆ ಹೊಗಳಿಕೆ ಅಲ್ಲ, ಇದ್ದದ್ದನ್ನು ಹೇಳಿದ್ದು. ಸರಿ. ನೀನು ಯಾರು? ನಿನ್ನ ಹೆಸರೇ? ಇಲ್ಲಿ ಯಾಕಿದ್ದಿ? ಆ ಗಂಗೆ ಎನ್ನುವಳ ಪರಿಚಯ ನಿನಗುಂಟ? ಅವಳು ಎಲ್ಲಿರ್ತಾಳೆ? ಅವಳು ಎಲ್ಲಿ ಸಿಗ್ತಾಳೆ? ಇತ್ಯಾದಿ ವಿಚಾರವನ್ನು ಹೇಳ್ಬೋದಾ? ಅಯ್ಯ, ಜಿಲ್ಗೆ ಬಾಲಕಿ ಪಾದಜನ್ಯೇ ಬಾಲಕಿ ಗಂಗೆ ನಾನು ಗಂಗೆ ನಾನು ಗಂಗೆ ಗಂಗೆ ನಾನು ಶಿವರಾಜ್ಯ ನೀರದ ಬಾಲಿಗೆ ಗಂಗೆ ನಾನು ಶಿವರಾಜ್ಯ ನೀರದ ಬಾಲಗೆ ದೇವಪಾದ ಜನ್ಮೆ ಬಾಲಗೆ
ಭಾವಿಸದನ್ಯವ ಮನದಲ್ಲಿ ಭಾವಿಸದಿಯನ್ಯ ಮನದಲ್ಲಿ ಸೇವಿಸಿ ಜೂತಾತ್ಮದಿ ತನು ಪವನ ಮನದಿ ಮನ ಗೈವಾವತಿಯೇ ನಾನಹೆಲೆಯೇ ಭಾವಿಸದಿನನ್ಯ ಮನದಲ್ಲಿ ಸೇವಿಸೆ ಶುದ್ಧ ಪದೀತನು ಪಾವನ ನಿರ್ಮ ಭಾವಿಸದಿನನ್ಯ ಮನದಲ್ಲಿ ಸೇವಿಸೆ ಶುದ್ಧ ಪದೀತನು ಪಾವನ ಮನ ನಿರ್ಮಲಾಗಿ ವಾಮನಿದೆ ನಾನಗೆರೆಯೇ ಕೋವಿದ ಸುರಗಂಗೆ ಎನ್ನುಳು ಕೋವಿದ ಸುರಗಂಗೆ ಎನ್ನುಳು ಕೋವಿದ ಸುರಗಂಗೆ ಕಾರ್ಯವೇನು ಭಾವಶುದ್ಧದುಳ್ ಕಾರ್ಯವೇನು ಭಾವಶುದ್ಧದುಳ್ ಗಂಗೆ ನಾನು ಶ್ರೀವರಾಜೆ ನಿರತ ಪಾಲಕಿಯೇ ಕಾರ್ಯ ಏನು ಕಾರ್ಯವೇನು ಭಾವಶುದ್ಧದೊಳು ರೇ ಮುದದೊಳು
ಒಂದು ಹೇಳಿದ ಒಂದು ಉಪಮೆಯ ಮಾತು ಉಂಟು, ಯಾವುದು? ಬಹಳ ಹಾ. ಸುಲಭ ಶೈಲಿಯಲ್ಲಿ ಹೇಳ್ತೇನೆ. ಹಾ. ದಾರಿಯಲ್ಲಿ ಹೋಗುವಾಗ ದಾರಿಯಲ್ಲಿದ್ದ ಕಲ್ಲನ್ನು ತೆಗೆದು ಎದೆಗೆ ಇರಿಸಿಕೊಂಡಂತೆ ಒಬ್ಬ. ಯಾವ ರೀತಿ? ಇಲ್ಲದಿದ್ರೆ ನಾನು ನನ್ನಷ್ಟಕ್ಕೆ ಹೋಗ್ತಿದ್ರೆ ನನ್ನ ಕೆಲಸ ಮುಗಿಸಿ ನಾನು ಇಷ್ಟೊತ್ತಿಗೆ ಹೋಗಿ ಆಗ್ತಿತ್ತು. ಸರಿ, ಧರ್ಮಕ್ಕೆ ನಿನ್ನ ಪರಿಚಯ ಕೇಳಿದಲ್ಲ ವಿಳಾಸ, ಹಾ. ನೋಡಿ ಎಷ್ಟು ಹೊತ್ತು ಮಾಡಿದೆ ನೀನು. ನೀವೇ ಅಷ್ಟೊತ್ತು ಮಾಡುವಾಗ ನಾನೆಂತದ್ದು ಮತ್ತೆ? ಅದೇ ಇರುವುದು ವಿಷಯ. ಅದೇ ಹೆಣ್ಣಲ್ವ ನಾನು? ಅಲ್ಲ, ಮತ್ತೆ? ನನ್ನದು ಆಕ್ಷೇಪ ಅಲ್ಲ, ಹಾ. ನನಗೆ ಸಂತೋಷ ಆದದ್ದು. ಒಳ್ಳೆಯದು. ಅದು ಉಪಮೆ ಕೊಟ್ಟದ್ದು ಯಾಕೆ? ಹಾ. ಹಾಗಾದ್ರೂ ನೋಡುವಂತ ತಾಳ್ಮೆ ನಿಮಗುಂಟಲ್ಲ, ಅದನ್ನೇ ಅದಕ್ಕೆ ಆ ಮೆಚ್ಚಿದ್ದೇನೆ. ತಾಳ್ಮೆ ನನಗೆ ಬಂದಿದೆ ಅಂತ ಆದ್ರೆ ಹಾ. ನೋಡುವ ಹಾಗೆ ನೀನು ಇಲ್ಲಿ ಮಾಡಿದ್ದಿ ಅಂತಾಯ್ತು. ಬಹಳ ಸಂತೋಷವಾಯಿತು. ನನಗೂ ಸಂತೋಷ ಆಯ್ತು. ಆದ್ರೆ ಒಂದು, ನೀನು ಯಾರು ಅಂತ ಮಾತ್ರ ಗೊತ್ತಾಗ್ಲಿಲ್ಲ ಅಷ್ಟೇ. ಯಾರು ಯಾರು ಅಂತ ಕೇಳ್ತಾ ಇದ್ದೀರಿ, ಹೌದು, ಆವಾಗಿಂದ ನೋಡಿ ತುಂಬಾ ಹೊಗಳ್ತಾ ಇದ್ದೀರಿ. ಹೊಗಳು ಹಾಗೆ ಇದ್ದೀರಿ. ಮನಸ್ಸಿಗೆ ಏನೋ ಸಂತೋಷವಾಯಿತು. ಹಾ. ಬರೀ ಹೊಗಳುದನ್ನು ಕೇಳಿಸಿಕೊಳ್ಳುವುದಕ್ಕಿದ್ದವಳು ನಾನಲ್ಲ. ಆಹಾ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾನು ಸಾಮಾನ್ಯದ ಹೋಲಿಕೆ ಕೊಟ್ಟದ್ದಲ್ಲ ನೀನು. ಅಲ್ಲ. ರತಿ ಹಾಗೆ ಕಾಣ್ತಾ ಇದ್ದಿ ನಿಜ ಅಲ್ವಾ? ಹೌದು. ಇನ್ನು ಮುಂದುವರಿದು ಹೇಳ. ಏನು? ರತಿಗೂ ಒಂದು ಗತಿ ಕಾಣಿಸುವ ದರದಲ್ಲಿ ಇದ್ದೀನಿ. ದೊಡ್ಡ ಮಾತು. ಅದಕ್ಕಿಂತ ಚಂದ ಇತ್ತು. ವ್ಯಕ್ತಿಯೊಬ್ಬನ ಮನಸ್ಸಿನ ಹತನವನ್ನು ತಿಳಿಯಬೇಕಿಂತಾದ್ರೆ ಆತನ ವದನವೇ ಸಾಕ್ಷಿಯಾಗಿರುತ್ತಂತೆ. ಖಂಡಿತ. ನಿಮ್ಮ ವದನವನ್ನು ಕಂಡಾಗ ನನಗೆ ಅರ್ಥವಾಯಿತು. ಏನು? ಮನಸ್ಸಲ್ಲಿ ಬೇಕೆನ್ನುವ ಆಸೆಯನ್ನು ಇಟ್ಟುಕೊಂಡೇ ಪರೀಕ್ಷೆಯನ್ನು ಕೇಳಿದವರು ತಾವು. ಹಾ. ಅಂದ್ರೆ ಹ್ಮ್. ಪ್ರಶ್ನೆಯನ್ನು ಇಟ್ಟುಕೊಂಡು ಬೇಕು ಉತ್ತರ ಬೇಕು, ಉತ್ತರ ಬೇಕು. ಆ ನಿರೀಕ್ಷೆಯಲ್ಲಿದ್ದವರು ತಾವು. ಹೌದೌದು. ಬಹಳ ಒಳ್ಳೆಯದು. ನಮ್ಮದೆಲ್ಲ ನೇರ ನಮ್ಮ ನೇರ ನಾಡೆ ನಿರಂತರ. ಹೌದು. ಹೌದು, ಹಾ. ನಮ್ಮದು ಹಾಗೆ. ಹಾ. ಕಾಲ ಮಿತಿಯಲ್ಲಿದ್ರು ಉತ್ತಮ ನಮ್ಮದು. ಹಾ. ಸುಮ್ಮನೆ ಕಾಲಹರಣ ಮಾಡುದು ಯಾಕೆ? ಆದ್ರೂ ನೇರ ದಾರಿಯಲ್ಲಿ ನಾನು ಬರ್ತೇನೆ. ಯಾರಾದ್ರೂ ಪ್ರಾರಂಭಿಸಿದಾಗ ಇಷ್ಟೊತ್ತು ಮಾಡಿದ್ದಿ. ಇಲ್ಲಪ್ಪ, ನೀವು ಕೇಳಿದ್ದೆ ಅಷ್ಟು ಹೊತ್ತಾಯ್ತು, ಮತ್ತೆ ನಾನು ಉತ್ತರ ಕೊಡುದು ಬೇಡ? ಅವಕಾಶವೇ ಕೊಡ್ಲಿಲ್ಲ ನಿನಗೆ. ನಿಜ. ಮಹಾವಿಷ್ಣು ಅಂತ ಕೇಳಿದ್ದೀರಾ? ಕೇಳಿದ್ದೀರಾ? ಹಾ. ಯಾರಿಗೆ ಗೊತ್ತಿಲ್ಲ, ನೀನು ಯಾರಲ್ಲಿ ಕೇಳುದು ಕೇಳಿದ್ದೀರಾ ಅಂತ. ಅಲ್ಲ ವಿಷಯ. ಹಾ ಹಾ, ನಿನ್ನ ಒಟ್ಟಿಗೆ. ಹಾ. ಉಳಿದವರಿಗೆ ಗೊತ್ತಿಲ್ಲ, ಹಾ. ಗೊತ್ತಿರ್ಲಿಕ್ಕಿಲ್ಲ. ಇಲ್ಲ. ಆ ತಪ್ಪಲ್ಲದು. ನನ್ನ ಪರಿಚಯ ನಿಮಗಿಲ್ವಲ್ಲ? ಇಲ್ಲ ಇಲ್ಲ ಇಲ್ಲ. ಹರಿಪಾದ ನಖದಿಂದ ಹರಿದು ಬಂದಳು ಗಂಗೆ. ಅಂದ್ರೆ ಗಂಗೆ, ಹೆಂಗೆ? ನಾನೇ ಗಂಗೆ. ನೀನು ನಾನೇ ಗಂಗೆ? ನಿಜ. ಹೌದಾ? ನೀರಾಗಿ ಹರಿಯುತ್ತಿದ್ದಂತ ನಾನು ಹಾ. ನೀರಿಯಾಗಿ ನಿಮ್ಮ ಮುಂದೆ ಕಣ್ಣು ಮುಂಭಾಗದ ಸಿಕ್ಕವಳು ನಾನೇ. ಆಹಾ ಆಹಾ ಆಹಾ, ಬಹಳ ಸಂತೋಷ ಆಯ್ತು. ಹಾ. ನಾನು ಯಾವುದನ್ನು ಕಲ್ಪಿಸಿಕೊಂಡಿದ್ದೇನೆ ಹಾ. ಅದು ಕ್ಷಣ ಮಾತ್ರದಲ್ಲಿ ಇಲ್ಲಿ ನಡೀತಾ ಇದೆ ಹಾ. ಎನ್ನುವ ವಾಸ್ತವತೆಯನ್ನು ತಿಳಿದಾಗ ಹಾ. ಹೃದಯ ತುಂಬಿ ಬಂತು ನನಗೆ. ನಿಮಗೇನು ಹೃದಯ ತುಂಬಿ ಬಂತು, ಅದನ್ನು ಮಾತನಾಡಿಸ್ತಾ ಇದ್ದೀರಿ. ಹೌದು. ಕಾರ್ಯ ಕಾರಣವಿಲ್ಲದೆ ಬಂದವರು ತಾವಲ್ಲ. ಆಹಾ. ಏನಂತ ಹೇಳಿದ್ರೆ ಹಾ. ನನ್ನಿಂದ ಸಾಧ್ಯ ಆದ್ರೆ ಉತ್ತರ ಕೊಡ್ಬೋದಿಲ್ಲ. ನನ್ನ ಮಾತು ಕೇಳ. ಯಾವುದು? ರಂಗನಾಯಕ ಸುದೆ ಗಂಗೆ ಕೇಳಲೆ ಮಾನಭಂಗ ಬಗೆಯದಿರುವಲೆ. ನಾಯಕನ ಸುತೆ ರಂಗನಾಯಕ ಸುದ್ದಿ ಗಂಗೆ ಕೇಳಿದೆ ಮಾನಭಂಗ ಗೈದಿವುದೇ ಸಖಿ, ಮಾನಭಂಗ ಗೈದಿವುದೇ ಸಖಿ. ಭಂಗಿಸಿ ಚರರನ್ನು ಕಂಗೆಡಿಸಿರುವಂತ, ಭಂಗಿಸಿ ಚರರನ್ನು ಕಂಗೆಡಿಸಿರುವಂತ ರಂಗವೇದಿದು ಬೇಡೇನೆ ಅಂತ, ರಂಗವೇದಿದು ಬೇಡೇನೆ. ಭಂಗಿಸಿ ಚರರನ್ನು ಕಂಗೆಡಿಸಿರುವಂತ ರಂಗವೇದಿದು ಬೇಡೇನೆ.
ದಾರಿಗೆ ಎಡವಿದಂತಾಯ್ತು. ಕಾರಣ ಗಂಗೆಯನ್ನೇ ಹುಡುಕುತ್ತಾ ನಾ ಬಂದವ. ಹೌದಾ? ಆದ್ರೆ ಗಂಗೆ ಯಾರು ಅಂತ ಗೊತ್ತಿರ್ಲಿಲ್ಲ. ಸರಿ, ಹಾಗೆ ನಿನ್ನನ್ನು ಕಂಡು ಒಮ್ಮೆ ತಳಮಳ ಆಯ್ತು. ಇವಳು ಯಾರಪ್ಪ ಗೊತ್ತಾಗಲಿಲ್ಲ. ನೀರಾಗಿ ಹರಿಯುವವಳು ನಾನು. ನಿನ್ನ ಜಿಹ್ವೆಯಿಂದ ಹೊರ ಚಿಮ್ಮಲ್ಪಟ್ಟಂತಹ ವಾಕ್ಯವನ್ನು ಕೇಳಿದಾಗ ಸಿಕ್ಕಿಲ್ಲಲ್ಲ ಗಂಗೆ. ಈಗ ನೀನು ಮಾತು ಕೇಳ್ತಾರೆ. ಯಾವುದು? ನೀನು ಒಂದು ನಾರಿ, ಒಬ್ಬಾಕೆ ನಾರಿ. ಹೌದಾ? ನಿಜ. ಈ ಗಂಡು ಮಕ್ಕಳ ಮಾನಭಂಗ ಮಾಡುವ ಕೆಲಸ ನಿನಗೆ ಯಾಕೆ ಬೇಕಿತ್ತು? ಎಲ್ಲಿ ಯಾವಾಗಂತ ಬೇಕಲ್ಲ, ಗೊತ್ತಾಗಲಿಲ್ಲ ನೀನು? ಇಲ್ವಲ್ಲ. ಗಂಗೆಯಿಂದ ಅರ್ಥಾತ್ ನಿನ್ನಿಂದ ಯಾಗಕ್ಕಾಗಿ ತೀರ್ಥವನ್ನು ಕೊಂಡು ಹೋಗುವುದಕ್ಕೆ ಒಬ್ಬ ಆಳು ಬಂದಿದ್ದ. ಹೌದಾ? ಗೊತ್ತಾಯ್ತು. ಅವನನ್ನು ತಡೆದೆ. ನಿಜ. ಅವನನ್ನು ದಂಡಿಸಿದೆ. ಸತ್ಯ. ಅವನನ್ನು ನಿಂದಿಸಿದೆ. ನಿಜ. ಹಾಗೆ ಕಳುಹಿಸಿದೆ. ಅವ ಯಾರು ಅಂತ ಭಾವಿಸಿದ್ದಿ? ಯಾರು? ಅವ ನಾ ಕಳುಹಿಸಿದ ಆಳು. ಅದರಲ್ಲಿಯೂ ನನಗೆ ಬೇಸರ ಏನು ಗೊತ್ತಾ? ಯಾವುದು? ಒಬ್ಬ ಕೆಲಸದವನ ಮೇಲೆ ಕೈ ಮಾಡುವುದಕ್ಕೆ ಮುಂದಾಗಿದ್ಯಲ್ಲ, ನಿನ್ನಂತವರಿಗೆ ಇದು ಭೂಷಣವ? ಅವನ ವರ್ತನೆ ಬೇರೆಯಾಗಿತ್ತು. ಬಹುಶಃ ನಿನ್ನ ಮನೆಯಲ್ಲಿ ಯಾರು ಕೆಲಸಕ್ಕೆ ಇಲ್ಲ ಅಂತ ಗೊತ್ತಾಗ್ತದೆ. ಅಲ್ಲ, ನನ್ನ ಮನೆಯಲ್ಲಿ ಕೆಲಸಕ್ಕಿಲ್ಲ. ನಿನ್ನ ಮನೆಯಲ್ಲಿ ಒಬ್ಬ ಆಳು ಕೆಲಸಕ್ಕೆ ಇದ್ದದೆ ಹೌದು ಅಂತ ಆದ್ರೆ ನೀನು ಹೀಗೆ ಮಾಡ್ತಿರ್ಲಿಲ್ಲ. ಹರಿಯುವ ನೀರಿಗೆ ಆಳು ಬೇಕಿ. ಯಾಕೆ ಗೊತ್ತಾ? ಯಾಕೆ? ಒಬ್ಬ ಯಜಮಾನನಾದವನಿಗೆ ಒಬ್ಬ ಕೆಲಸದ ಆಳನ್ನು ಮನೆಯಲ್ಲಿ ಇರಿಸಿಕೊಂಡು ದುಡಿಸಬೇಕು ಅಂತ ಇದ್ರೆ ಎಷ್ಟು ಕಷ್ಟ ಉಂಟು ಅಂತ ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಅಂದ್ರೆ ನಿಮಗೆ ತುಂಬಾ ಕಷ್ಟ ಆಯ್ತು ಅವರಿಂದ? ಓಡಿಯುವುದು ಬಿಡು, ಕಣ್ಣು ದೊಡ್ಡದು ಮಾಡಿ ನೋಡಿದ್ರೆ ಸಾಕು, ಮರುವುದು ಸಮಯ ಇಲ್ಲ ಆ ಮನೆಯಲ್ಲಿ. ನಾಳೆ ನಿಮಗೆ ಸಮಸ್ಯೆ. ಹಾಗೆ ಇನ್ನೊಬ್ಬನನ್ನು ಹುಡುಕಬೇಕು ಅಂತ ಇದ್ರೆ ತುಂಬಾ ಕಷ್ಟ. ಎಷ್ಟು ದಿವಸ ಬೇಕು ಗೊತ್ತುಂಟ? ಅವನಿಗಿಂತ ಕಡೆಯವರೇ ಸಿಕ್ಕುವುದು. ಅಲ್ಲ, ಒಂದು ವೇಳೆ ಕಡೆಯವರು ಸಿಕ್ಕುವುದು ಮಾತ್ರ ಅಲ್ಲ, ಇವನಿಗಿಂತ ಹೆಚ್ಚು ಗಂಡುವರೇ ಬರುವುದು ಮತ್ತೆ. ಹಾಗೆ? ಹೌದಪ್ಪ. ಮತ್ತೆ ಒಂದು ಉಂಟು. ಯಾವುದು? ನಾವು ತಿಳಿದುಕೊಂಡ ವಾಸ್ತವ. ಯಾವುದು? ಮನೆಯಲ್ಲಿ ಯಜಮಾನ ಯಾವಾಗಲೂ ಈ ಕೆಲಸದವರ ಮೇಲೆ ಕೈ ಮಾಡುವುದಿಲ್ಲ. ಪ್ರತಿ ಮನೆಯಲ್ಲಿ, ಭೂಲೋಕದಲ್ಲಿ ಹೇಳುವುದು ನಾನು, ಆ ಭೂಲೋಕದಲ್ಲಿ ಪ್ರತಿ ಮನೆಯಲ್ಲಿಯೂ ಕೆಲಸದವರ ಮೈ ಮೇಲೆ ಕೈ ಹಾಕುವುದವರನ್ನು ನಿಂದಿಸುವುದ ಮೊದಲಿಗೆ ಮಾಡುವುದೇ ಮನೆಯ ಒಡತಿಯರು. ಅವರಿಗೆ ತುಂಬಾ ಸಮಸ್ಯೆ ಆಗ್ತದೆ. ಹೆಣ್ಣು ಮಕ್ಕಳೇ ಅವರ ಮೇಲೆ ಕೈ ಮಾಡುವುದು. ಏನು ಇದರ ಸಮಸ್ಯೆಯನ್ನು ಸುತ್ತಿಕೊಳ್ಳುವುದು ಯಾರನ್ನು ಗೊತ್ತಾ? ಯಾರನ್ನು? ಮನೆ ಯಜಮಾನ. ಖಂಡಿತ ನನ್ನ ಸ್ಥಿತಿ ಇವತ್ತು ಹಾಗೆ ಆಗಿದೆ. ಅಂದ್ರೆ ಮನೆಯಲ್ಲಿ ಸಮಸ್ಯೆ ಇದೆ. ಅವ ನನ್ನ ಆಳು. ನಿಮ್ಮ ಆಳು. ನೀನು ಬಡಿದೆ, ಹೊಡಿದೆ, ನಿಂದಿಸಿದೆ. ಅವ ನಾಳೆ ನನ್ನನ್ನು ಬಿಟ್ಟು ಹೋದ್ರೆ ಅವನ ಜಾಗಕ್ಕೆ ನಾಳೆ ನಾನು ಯಾರನ್ನು ತರುವುದು? ನೀನೇನು ಅಷ್ಟಕ್ಕೆ ಮುಗಿಸಿದ್ದಿ, ನನಗಿನ್ನು ಅಷ್ಟು ಕಷ್ಟ ಉಂಟು. ಸರಿ, ಅದಕ್ಕೆ ಅವನನ್ನು ಸಮಾಧಾನ ಪಡಿಸಿ ನಾನೇ ಹುಡುಕಿಕೊಂಡು ಬಂದವ. ನೀನು ಉಳಿದ ಎಲ್ಲಾ ನದಿಗಳು ನನ್ನನ್ನು ಸೇರಿಕೊಳ್ಳುವಾಗ ನೀನೊಬ್ಬನೇ ಹೇಳ್ತಾ ಇದ್ದೀಯಂತೆ ನಾನು ಸೇರುವುದಿಲ್ಲ. ಸೇರಬೇಕಿದ್ರೆ ವರುಣನೇ ಬರಲಿ. ನಿಜ, ಅವನಲ್ಲಿ ಮಾತಾಡುವುದಕ್ಕೆ ಉಂಟು. ಸತ್ಯ. ಇಂತಹ ಗುಣ ಸ್ವಭಾವ ನಿನ್ನನ್ನು ಯಾಕೆ ಆವರಿಸಿಕೊಂಡಿತ್ತು ನಾನು ತಿಳಿಯಲಿಲ್ಲ. ಮತ್ತೊಂದು ವಿಚಾರ ಉಂಟು. ಯಾವುದು? ಗಂಗೆಯಾದ ನೀನು ನಾನು ನನ್ನನ್ನೇ ಸೇರಿಕೊಳ್ಳಬೇಕು ಎನ್ನುವಂತಹ ನನ್ನ ಈ ವಿಚಾರದಲ್ಲಿ ನಾನು ಬಹಳ ದೂರ ದೃಷ್ಟಿಯನ್ನಿರಿಸಿದ್ದೇನೆ. ಯಾಕೆ? ಉಳಿದ ಎಲ್ಲಾ ಪುಣ್ಯ ನದಿಗಳು ಹರಿದು 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 ನನ್ನನ್ನೇ ಸೇರಿಕೊಂಡಿರುವಾಗ ರಕ್ಷಣೆಯಲ್ಲಿರ್ತಾವೆ. ಗಂಗೆಯೊಬ್ಬನು ನನ್ನನ್ನು ಬಿಟ್ಟು ಬೇರೆ ಪಥವನ್ನು ಅರಸಿ ಹಾಗೆ ಹರಿಯತೊಡಗಿದ್ದು ಅಂತಾದ್ರೆ ಮುಂದೊಂದು ದಿವಸ ನೀರಿಗಾಗಿ ಗಲಾಟೆ ಪ್ರಾರಂಭ ಆಗ್ತದೆ. ಗೊತ್ತುಂಟಾ? ಗಂಗೆ ನನ್ನವಳು, ಗಂಗೆ ನಮ್ಮವಳು, ಅವಳು ನಮಗೆ ಸೇರ್ಬೇಕಾದವಳು, ನಮ್ಮ ಜಾಗದಲ್ಲಿ ಹರಿತಾ ಇದ್ದಾಳೆ, ನಾವು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ರೆ ಗಂಗೆ ಆಗ್ಲಿ ತುಂಗೆ ಆಗ್ಲಿ ಬೇಡ ಕಾವೇರಿಯೇ ಆದ್ರೂ ಪರಿಸ್ಥಿತಿ ಏನಾದಿತ್ತು ನಾಳೆ? ನೀರಿಲ್ಲದಿದ್ರೆ ಸಮಸ್ಯೆ ಅಲ್ವಾ? ನೀರು ಯಾರಿಗೆ ಸಿಗ್ತದೆ ಬಿಡ್ತದೆ ಅನ್ನೋದು ಮುಖ್ಯ ಅಲ್ಲ, ಗಲಾಟೆ ಗಲಾಟೆ ಅಲ್ವಾ? ಹೌದು. ಅದಕ್ಕೆ ಆಸ್ಪದ ನಾನೀಗ ಸುಮ್ಮನೆ ಕುಳಿತ ಅಂತ ಆದ್ರೆ ಭವಿಷ್ಯತ್ತಿನಲ್ಲಿ ಗಂಗೆ ನಮ್ಮವಳು, ಗಂಗೆ ನಮಗೆ ಸೇರ್ಬೇಕಾದವಳು, ಹೀಗೆ ಭೂಲೋಕದ ಜನಸಾಮಾನ್ಯರು ಅಂತ ದುಸ್ಥಿತಿಗೆ ಹೋಗಬಾರದು ಎನ್ನುವ ದೂರದೃಷ್ಟಿಯನ್ನು ಇರಿಸಿಕೊಂಡು ಹೇಳ್ತಾ ಇದ್ದೇನೆ. ನಿನ್ನ ರಕ್ಷಣೆಗೆ ಉಳಿದ ಜೀವ ಜಂತುಗಳ ರಕ್ಷಣೆಯ ಹೊಣೆಗಾರಿಕೆ ಹೊತ್ತ ಕಾರಣ ನೀನು ಯಾಕೆ ನನ್ನನ್ನು ಸೇರುವುದಿಲ್ಲ ಅಂತ ಹೇಳಿದೆ ಎನ್ನುವ ವಿಚಾರಕ್ಕೆ ವರುಣ ವರುಣ ಭಾವವೇ ಬದಲಾಯಿತ. ಸುರತರುಣಿಯಡಿರಲಿ ಕರುಣ ವರುಣ ಓ ವರುಣ ಸುರತರುಣಿಯೊಡಿರಲಿ ಕರುಣ ಓ ವರುಣ ಸುರತರುಣಿಯೊಳಿರಲಿ ಕರುಣ
ಓ ವರುಣ ಓ ವರುಣ ಸುರ ತರುಣಿಯೊಳಿರಲಿ ಕರುಣಾ ಸುರ ತರುಣಿಯೊಳಿರಲಿ ಕರುಣಾ ಸುರ ತರುಣಿಯು ಇರಲಿ ಕರುಣಾ ಪರಿಪೂರ್ಣ ಪರಿಮಳ ಪಸರಿಪ ಪುಷ್ಪದ ಸಂಗಗೆ ಕರೆಬೇಕೆ ಪರಿಮಳ ಪಸರಿಪ ಪುಷ್ಪದ ಸಂಗಗೆ ಕರೆಬೇಕೆ ಮಧುಹೀರಲೈದು ಮಾವೃಂಗಗೆ ಮಧುಹೀರಲೈದು ಭೃಂಗಗೆ ಮರದೆಳೆದರಡಿಲಿ ತುಳಿ ಕೋಗಿಲೆಗೆ ಸ್ವರಸಿದೆ ಸಿಂಚನ ಕೋಗಿಲೆ ಬೇಕೆ ಮರದೆಳೆದಡಿರುವ ತುಳಿ ಕೋಗಿಲೆಗೆ ಸ್ವರಸುದೆ ಸಿಂಚನ ಕೋಗಿಲೆ ಬೇಕೆ ಆ ಹರಿಯುವ ನದಿಗಳೊಡೆಯ ನೀ ಕರುಣದಿ ಬಂದೆನ್ನೆಡೆಯ ನೀ ಕರುಣದಿ ಬಂದೆನ್ನೆಡೆಯ ಹರುಷದಿ ಸೇರಿಗ ಸಮಯ ಹರುಷದಿ ಸೇರಿಗ ಸಮಯ ಇದು ಮರೆತಿದೆ ಮಿಡಿ ಪುನ ಹೃದಯ ಇದು ಮರೆತಿದೆ ಮಿಡಿಯುವ ಹೃದಯ ಹರಿಯುವ ನದಿಗಳ ಒಡೆಯ ಪುರುಷದ ಮೇದರು ಒರೆಯಲಿ ಹೆಣ್ಣಿನ ಗರಿಗೆ ದಲಿತ ತರ ತರ ಭಾವಂಗಳ ಪುರುಷನ ನೇತರು ಒರೆಯಲಿ ಹೆಣ್ಣಿನ ಗರಿಗೆ ದರಿದ ತರ ತರ ಭಾವಂಗಳ ವರುಣ ತುರ ತರುಣಿಯೊಳಿರಲಿ ಕರುಣ ಓ ವರುಣ ದೂರ ತರುಣಿಯೊಳಿರಲಿ ಕರುಣ
ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೇನೆ. ಶ್ರೀಹರಿಯೇ ನಿನ್ನನ್ನು ಕೊರೆಯಲಿ. ಓ ವರುಣ ದೇವ, ಏನು ಸುರ ತರುಣಿಯ ಮೇಲೆ ನಿಮಗಿಲ್ಲವೇ ಕರುಣ? ಖಂಡಿತ ಉಂಟಪ್ಪ. ಕರುಣಾಮಯಿ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹೆಣ್ಣು ಹೃದಯ ನೀವು ಖಂಡಿತ ಆ ಆವಾಗಲೇ ಅರ್ಥ ಮಾಡಿಕೊಂಡಿದ್ದೇನೆ. ಮತ್ತೆ ತಾಳ್ಮೆಯಿಂದ ವ್ಯವಹಾರ ಮಾಡುವರು ತಾವು. ನಾವು ಕಾಣುವುದಕ್ಕೆ ಮಾತ್ರ ಹೀಗೆ, ನಮ್ಮ ಮನಸ್ಸೆಲ್ಲ ಹೆಣ್ಣು ಮಕ್ಕಳಂತೆ. ಇಲ್ಲಪ್ಪ, ನಿಮ್ಮ ಮುಖದಲ್ಲಿ ಕಾಣುತ್ತಾ ಉಂಟು, ಹಾ ನಿಮ್ಮ ಒಳಗೆ ಏನು ಇಲ್ಲ. ಅಂದ್ರೆ ಶುದ್ಧ ಮನಸ್ಸು ನಿಮ್ಮದ್ದು. ಹಾಗೆ ಅಂತರಾತ್ಮವು ಶುದ್ಧ ಇದ್ರೆ ಅಂತರಂಗ ಶುದ್ಧ, ಬಾಯಿಂದ ಬರುವ ನುಡಿಗಳು ಪರಿಶುದ್ಧವಾಗಿರುತ್ತಂತೆ. ಅದು ಹಾಗೆ. ನೀವಾಡುವುದು ಮಾತಲ್ಲ, ಆ ಅದು ಗಿಳಿ ಮಾತಿನಂತೆ ನೀವು ಒಂದೊಂದು ಮಾತಾಡುದು. ಅದನ್ನ ಹಾಗೆ ಹೇಳು, ಮಾತಲ್ಲ ಅಂತ ನಿಲ್ಲಿಸಬೇಡ. ಹಾಗಲ್ಲ, ಹಾ ಹಾಗೆ ಹೇಳುವುದಕ್ಕೆ ಜನವೂ ಅಲ್ಲ. ಆಹಾ. ಒಂದು ಮಾತು ಹೇಳಬೇಕಾ? ಹೇಳು. ಹೆಣ್ಣನ್ನು ಕಂಡಾಗ ಪುರುಷರೇ ಹೊಗಳುವುದು. ಹಾ. ಈಗ ನನಗೆ ಅರ್ಥ ಆಗ್ತಾ ಉಂಟು, ಏನು? ಪುರುಷರನ್ನು ಕಂಡಾಗ ಹೆಣ್ಮಕ್ಳು ಹೊಗಳಬೇಕು ಎನ್ನುವುದಾಗಿ. ಅಂಥದ್ದೊಂದು ಉಂಟ. ಆದ್ರೆ ಕವಿ ಕಲ್ಪನೆ ಬೇರೆ ಆಯ್ತು ಏನು? ಏನು? ಎಲ್ಲಾ ಕಡೆ ಬರೆದಿರುವುದು ಹೀಗೆ, ಹೇಗೆ? ಪುರುಷರನ್ನು ಹೊಗಳುವುದಲ್ಲ, ಹಾ. ಹೆಣ್ಣನ್ನು ಪುರುಷರು ಹೊಗಳುವುದು. ಹೌದು. ನನಗೀಗ ಅರ್ಥವಾಯಿತು. ಏನು? ನಿಮ್ಮ ಮನಸ್ಸಿನ ಭಾವನೆಯನ್ನು ಸ್ಪಷ್ಟವಾಗಿ ತಿಳಿದವಳು ತಾವು. ಹಾ ಹೇಳಿದಿರಲ್ಲ, ಆಳನ್ನು ಅಟ್ಟಿದಂತಹ ಸಂದರ್ಭದಲ್ಲಿ ಹೊಡೆದೆ ಬಡೆದೆ ನಿಂದಿಸಿದೆ ಬೈದೆ ಎನ್ನುವುದಾಗಿ. ಪಾಪ ಆಳುಗಳಿಗೆಲ್ಲ ಯಾತಪ್ಪ ಬಡಿಯುವುದು? ಸತ್ಯ ಹೇಳ್ಬೇಕು, ಅವರು ನಮ್ಮ ಪ್ರತಿನಿಧಿಯಾಗಿ ಬಂದದ್ದಷ್ಟೇ. ನಾವು ಏನು ಹೇಳಿದ್ದೇವೆ ಅದನ್ನಷ್ಟು ಬಂದು ನಿನಗೆ ಹೇಳಿದ್ದಾರೆ ಅವರು. ನಾನು ಮಾತಿನಿಂದ ಮಾತ್ರ ಬಡಿದದ್ದು, ಕೈ ಎತ್ತಲಿಲ್ಲ. ಹೊಡಿಲಿಲ್ವಾ? ಇಲ್ಲಪ್ಪ. ಅಲ್ಲ, ನೀನು ಹೊಡೆದಿದ್ದ ಹೇಳೂ ಇಲ್ಲ. ಅಲ್ಲ, ನನ್ನ ಮನಸ್ಸು ಅಂತದ್ದಲ್ಲ. ಆದ್ರೆ ಅವನ ಸ್ಥಿತಿ ನೋಡುವಾಗ ಪೆಟ್ಟು ತಿಂದು ಬಂದಾಗಿತ್ತು. ಅವನ ಸ್ಥಿತಿಯ ಹಾಗೆ ಏನು ಮಾಡುವ? ಬರುವಾಗ್ಲೇ ಹಾಗಿತ್ತ ನಿಮ್ಮ ಒತ್ತಾಯ ಏನು ನನಗೆ ಗೊತ್ತಿರ್ಲಿಲ್ಲ. ಅಲ್ಲ, ಬಹಳ ಪ್ರಾಮಾಣಿಕವ, ಗೊತ್ತುಂಟ? ಪ್ರಾಮಾಣಿಕ, ಹೌದು. ಅಂತವ ಒಂದು ನೋವಿನಿಂದ ನನ್ನ ಬಳಿಗೆ ಬರಬೇಕಿದ್ರೆ ಹಾ. ಏನೋ ನಡೆಯಬಾರದು ಇಲ್ಲಿ ನಡೆದಿದೆ ಎನ್ನುವ ಕಲ್ಪನೆ ನನ್ನದ್ದಷ್ಟೇ. ಹಾಗೆ ಮಾಡುವುದಕ್ಕೆ ಬಲವಾದ ಕಾರಣ ಇದೆ. ಏನು ಕಾರಣ? ಅವನ ಯಾಕೆ ಬರಬೇಕಿತ್ತು? ಅಂದ್ರೆ ಬರಬಾರ್ದಿತ್ತ? ನೀವೇ ಬಂದ್ರೆ ಒಳ್ಳೇದಿತ್ತಲ್ಲ, ಇಷ್ಟೊತ್ತು ಆಗ್ತಾ ಇದ್ದ. ಯಾವಾಗ ಮುಗೀತಾ ಇದ್ದಿದ್ದು? ಎಲ್ಲಾ ಕಡೆಗೆ ಹಾ. ಯಜಮಾನರೇ ಹೋಗುವಂತ ಪರಿಪಾಠ ಇಲ್ಲ. ಇಲ್ಲ. ಕೆಲವೆಲ್ಲ ಕೆಲಸಕ್ಕೆ ಹಾ. ಏನಾದ್ರೂ ಕಾರ್ಯ ಆಗಬೇಕಿದ್ರೆ ಹಾ. ಆಳುಗಳನ್ನು ಕಳಿಸುವುದು. ಹಾ. ಇಂಥದ್ದೊಂದು ಮಾಡಿಕೊಂಡು ಬಾ, ಹಾ. ನೋಡಿಕೊಂಡು ಬಾ, ಹಾ. ಹೀಗೆ ಹೇಳಿ ಕಳಿಸುವುದು. ನೀವು ಯಾರಿಂದಲೂ ಆಗದಿದ್ರೆ ಮತ್ತೆ ಯಜಮಾನ ಬರುವುದು. ನೀವು ಕಲಿಸಿದ್ದು ಒಳ್ಳೇದಾಯ್ತು. ಹಾ. ನಾನು ಹಾಗೆ ತೀರ್ಮಾನ ಈಗ ಮಾಡಿಕೊಂಡು ನಿನ್ನ ಆಕ್ಷೇಪ ಏನು? ಬೇರೇನಲ್ಲ, ಹಾ. ಮೂಗನ್ನು ಎಳೆದಾಗ ಮುಖ ಯಾವ ರೀತಿ ಬರ್ತದೋ ಹಾ. ಹಾಗೆ ಅವನನ್ನು ದಂಡಿಸಿ ನೀವು ಬರ್ತೀನಿ ನಿರೀಕ್ಷೆ ನನಗೂ ಇತ್ತು. ಈಗ ಮೂಗನ್ನು ಹಿಡಿದು ಎಳೆದಾಗ ಮುಖ ಬರ್ತದೆ. ಹಾ. ಹಿಡಿಲಿಕ್ಕೆ ಮೂಗು ಸಿಗಬೇಕಲ್ಲ. ಸಿಕ್ಕಿದ್ರೆ ಈಗ ದೊಡ್ಡ ಮೂಗಾದ್ರೆ ಹಿಡಿದು ಎಳಿಬಹುದು. ಈಗ ಇಲ್ಲಪ್ಪ, ಈಗ ಹಿಡಿಲಿಕ್ಕೆ ಸಿಗದಿದ್ದ ಮೂಗಿದ್ರೆ ಏನ್ ಮಾಡ್ತೀವಿ? ಅಂತ ಮೂಗು ನಿಮ್ಮದಲ್ಲೂ ಅಲ್ಲ. ಮಾತಿಗೆ ಮಾತಿಗೆ ಒಂದು ಮಾತು, ಹಾ. ವಿಷಯ ಹಾಗೆ ಅಲ್ಲ. ಸರಿ. ಹಾಗಂತ ಹೇಳಿ ನನಗೆ ಅರ್ಥವಾಯಿತು ಮೊದಲೇ. ಅವನಿಗೆ ಏನಾದ್ರೂ ಮಾಡಿದ್ರೆ ನೀವು ಬರ್ತೀರಿ. ಯಾಕೆ? ಆಳಿನ ಮೇಲೆ ಎಷ್ಟು ಪ್ರಾಮಾಣಿಕತೆ ಹೊಂದಿದಂತಹ ತಾವು ಹಾ. ಎಷ್ಟು ನೊಂದು ಹೋಗಿದ್ದೀರಿ ನೋಡಿ. ಆಳನ್ನು ದಂಡಿಸಿದ್ರೆ ಅರಸ ಬರ್ತಾನೆ. ಖಂಡಿತ ಹಾ. ಅರಸನ್ನೇ ಬರಬೇಕು ನಿರೀಕ್ಷೆ ನಾನಿದ್ದದ್ದು. ಈಗ ನಾನೇ ಯಾಕೆ ಬರಬೇಕು? ಬಲವಾದ ಕಾರಣ ಉಂಟು. ಏನು? ಹೆಣ್ಣೊಬ್ಬಳು ಹಾ. ಬಾಲ್ಯವನ್ನು ಕಳೆದು ಯೌವನದ ಹೊಸ್ತಿಲಿ ಕಾಲಿರಿಸ ಸಂದರ್ಭದಲ್ಲಿ ಹಾ. ನಾನಾವಾಗಲೇ ಆಸೆಗಳು ಮೂಡುವುದು ಸಹಜವಂತೆ. ಖಂಡಿತ. ಆವಾಗ ಆಸೆ ಮೂಡಿದಾಗ ಮೊದಲು ಹುಟ್ಟುವುದು ಏನು ಗೊತ್ತುಂಟೆ? ಏನು? ಅದು ಬೇಕು ಇದು ಬೇಕು ಸೇವಕಿ ಜನ ಬೇಕು ಅಂತಲ್ಲ. ಆಹಾ. ಅಬ್ಬ, ಹಾ. ಭವಿಷ್ಯತ್ ಕಾಲದಲ್ಲಿ ಹಾ. ನಾನು ಮದುವೆ ಆಗುವ ಗಂಡು ಹೇಗಿರಬೇಕು, ಹಾ. ಹೇಗಿರ್ತಾನೆ, ಹಾ. ಅವನ ಕೈ ಹಿಡಿದ್ರೆ ಹೇಗಾಗಬಹುದು, ಹಾ. ಮುಂದೆ ನನ್ನ ಜೀವನದಲ್ಲಿ ಉಜ್ವಲತೆಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟೆ ಎನ್ನುವುದಾಗಿ ಪ್ರಥಮವಾಗಿ ಯೋಚಿಸ್ತಾಳಂತೆ. ಹಾ, ಬಹುಶಃ ಕೋಟಿಗೆ ಒಬ್ಬರು ಇರ್ಬೋದು. ಕೋಟಿಗೊಬ್ಬರು. ಹೌದು. ಹೌದೌದು. ಕೆಲವರು ಹಾಗಲ್ಲ, ಹ್ಮ್. ಒತ್ತಾಯದ ಮೇರೆಗೆ ಮದುವೆ ಆಗುದು, ಮತ್ತೆ ಅರ್ಧದಿಂದ ಬಿಟ್ಟು ಬರುದು. ನಮ್ಮದೆಲ್ಲ ಅಂತದ್ದಲ್ಲ. ಸಂಸ್ಕಾರ ಹೇಗಿರಬೇಕು ಎನ್ನುವುದನ್ನು ಹಿರಿಯರಿಂದ ನೋಡಿ ನಾವು ಕಲ್ತುಕೊಳ್ಬೇಕು. ಹರಿಯ ಮಗಳು ನಾನು. ಈಗ ನಿನ್ನ ಮದುವೆ ವಿಷಯ ನನ್ನಲ್ಲಿ ಯಾಕೆ ಮಾತಾಡುದಪ್ಪ? ಆ? ನಿನ್ನ ಮದುವೆ ನೀನು ಯಾರು? ನಿನ್ನ ಕಲ್ಪನೆ ಪ್ರಕಾರ ಮದುವೆ ಆಗು ಯಾರು? ಈಗ ನಾನು ಏನು ಹೇಳಿದೆ? ಮದುವೆ ಆಗ್ಬೇಡ ಅಂತ ಆ ಹೇಳಿದೆ. ಕಲ್ಪನೆಯಲ್ಲಿ ಸಿಲುಕಿದ ಹುಡುಗ ಯಾರಂತ ನೀವು ಕೇಳಿದ್ದೀರಾ? ಯಾರವ? ಅಂತಿದ್ದವನಲ್ಲ. ಅವ ಪುಣ್ಯಾತ್ಮ ಆಗಿರ್ಬೇಕು. ಖಂಡಿತ ನನ್ನ ಕಣ್ಣ ಮುಂಭಾಗದಲ್ಲಿ ಇದ್ದಾನೆ. ಇದ್ದಾನೆ. ಸುತ್ತುವರಿಸಿ ಮಾತಾಡುದು ಯಾಕೆ ಸುಮ್ಮನೆ ನಾವು? ನೀವೇ ತಿರುಗಿ ನೋಡುದು. ಅಲ್ಲ, ಅವನೇ ಬರ್ಲಿಲ್ಲಲ್ಲ, ಯಾರು? ನನ್ನ ಆಳು. ಅಯ್ಯೋ, ಕಂಪ್ಲೀಟ್ ಆಗುದಿಲ್ಲ. ಅಲ್ಲ, ನಿಮ್ಮ ಆಳನ್ನು ಒಂದು ಪ್ರೀತಿಸುವಷ್ಟು ಮನಸ್ಸು ನನ್ನದ. ಅಲ್ಲ, ಹೇಳಲಿಕ್ಕೆ ಆಗುದಿಲ್ಲ ಯಾರ್ಯಾರ ಭಾವ ಹೇಗೆ ಇರ್ತಾನೆ ಅಂತ. ಅದಕ್ಕೆ ಅರಸನೇ ಆಗ್ಬೇಕು ಆಳೆ ಆಗ್ಬೇಕು ಅಂತ ಇಲ್ಲ. ಮನಸ್ಸು ಮನಸ್ಸು ಬೆಸೆಯುವುದಕ್ಕೆ ಗೊತ್ತಾ? ಹೌದಲ್ಲ? ಆ ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳುದು ಅದಕ್ಕೆ. ನಿಮ್ಮ ಮನಸ್ಸಲ್ಲಿ ಹಾಗಿರ್ಬೋದು. ಹಾ. ನನ್ನ ಹೃದಯದಲ್ಲಿ ಬಂದ ಪ್ರೀತಿಯೇ ಬೇರೆ ಅದು. ಹಾ. ಅಂತಿಂತವರಲ್ಲ ಸ್ವಾಮಿ. ಮತ್ತೆ ಜೀವನದಲ್ಲಿ ಮದುವೆ ಒಂದು ಉಂಟುತ್ತಾದ್ರೆ ಅದು ನಿಮ್ಮ ಜೊತೆಯಲ್ಲಿ ಆಗಬೇಕೆಂದು ನನ್ನ ಬಯಕೆ. ಅದಕ್ಕೂ ಮುಖ್ಯವಾದ ಕಾರಣ ಉಂಟು. ಏನು? ನೀವೆಲ್ಲಿ ಬರ್ತದೆ ಹೇಳಿದಿರಲ್ಲ, ಹಾ. ಹೂವೊಂದು ಅರಳುತ್ತದೆ, ಹಾ. ಅದರಲ್ಲಿ ಮಧು ಇರ್ತದೆ. ಹಾ. ಎಲ್ಲೋ ಇದ್ದಂತ ಪತಂಗ ಒಂದು ಹಾರಿ ಬಂದು ಹಾ. ಅದರ ಮಧುವನ್ನು ಹೀರುವುದಕ್ಕೆ ಬರ್ತದೆ. ಹಾ. ಏನು ಹೂ ಹೇಳ್ತದ, ನಾನು ಅರಳಿದ್ದೆ, ನನ್ನಲ್ಲಿ ಮಧು ಉಂಟು, ಬೇಗ ಬಾ ಅಂತ ಆಮಂತ್ರಣ ಕೊಡ್ತದ? ತುಂಬಿಗೆ ಹೇಳಿಕೆ ಕೊಡಬೇಕು ಅಂತ ಇಲ್ಲ. ಇಲ್ಲ. ಹಾ. ಮಾಮರದಲ್ಲಿ ಚಿಗುರಿದ ಎಲೆಯನ್ನು ಹಾ. ತಿನ್ನುವುದಕ್ಕಾಗಿ ಹಾ. ಕೋಗಿಲೆಂದು ಬರುತ್ತದೆ. ಹೌದು. ತಿಂದು ಹಾ. ಹೊಟ್ಟೆ ತುಂಬಿದ ಮೇಲೆ ಹಾ. ಇಂಪಾದ ಗಾಯನವನ್ನು ಹಾಡುತ್ತದೆ. ಹಾ. ಏನು ಮಾಮರ ಮೊದಲೇ ಹೇಳಿರ್ತದೆ ಅದಕ್ಕೆ. ನನ್ನನ್ನು ತಿನ್ನು ಮತ್ತೆ ಹಾಡು ಅಂತ. ಇಲ್ವಲ್ಲ? ಇಲ್ಲ. ಹಾಗೆ ಹಾ. ನನ್ನ ಮನಸ್ಸಲ್ಲಿ ಹುಟ್ಟಂತ ಆಸೆಯೇ ಬೇರೆ. ಹಾ. ಆಸೆಯನ್ನು ಪೂರೈಸಿಕೊಳ್ಳಬೇಕು ಕಾರಣಕ್ಕಾಗಿ ಈ ರೀತಿ ಮಾಡಿದವಳು ಈಗ ನಾನು. ನಿನ್ನನ್ನು ನಾನು ಮದುವೆ ಆಗ್ಬೇಕಾ? ನಿಜ. ಸಮಸ್ಯೆ ಉಂಟು, ಗೊತ್ತುಂಟು. ಯಾವುದು? ಭ್ರಮಣಿ ನಿಲ್ಲಯ ಮನದಿನಿಂಗಿದ ಭ್ರಮೆಯು ಹುಟ್ಟಿ
ರಮಣಿ ನಿಲಯ ಮನಸ್ಸಿಲಿಂಗಿತ ಭ್ರಮೆಯು ಹುಟ್ಟಿಸುವುದು ಮನದಲ್ಲಿ ಯಾಕೆ ಭ್ರಮೆ ಆಗ್ತಾ ಇದೆ? ಸುಮನದರ ನದಿ ನಿನ್ನ ವರಿಸಲು ಕಮಲ ನಯನರು ಬಿಡುವನೇ ಸುಮನದರ ನಿನ್ನ ವರಿಸಲು ಕಮಲ ನಯನು ಬಿಡುವನೇ ರಮಣಿ ನಿಲಯ ಮನಸ್ಸಿಲಿಂಗಿತ ಭ್ರಮೆಯು ಓ ಗಂಗೆ, ಓ ರಮಣಿಯೇ, ನಿನ್ನ ಅಂತರಂಗದಲ್ಲಿ ಮೂಡಿದಂತಹ ಭಾವನೆಯನ್ನು ನೇರವಾಗಿ ನೀನು ಪ್ರಕಟಗೊಳಿಸಿದ್ದಿ. ನಿನ್ನನ್ನು ನಾನು ವರಿಸಬೇಕು. ಎಲ್ಲೋ ಹುಟ್ಟ ದೊರೆಯೊಂದು ನದಿಯಾಗಿ ಹರಿದು ಬಂದು ಕೊನೆಗೆ ಸಾಗರ ಗರ್ಭವನ್ನೇ ಸೇರ್ತದೆ. ಹೌದು, ಸಾಗರ ಗರ್ಭದಲ್ಲಿ ಯಜಮಾನಿಗೆ ಮೆರೆಯುವರು ತಾವಲ್ವಾ? ಖಂಡಿತ ಹೌದು. ನೀವು ನನ್ನ ಸೇರಿದ ತಪ್ಪೇನು? ನನ್ನನ್ನು ನೀನು ಸೇರಬೇಕೆನ್ನುವ ಅಪೇಕ್ಷೆ ಯಾವ ಕಾರಣಕ್ಕೂ ಅದು ಅಪರಾಧ ಅಲ್ಲ. ಸರಿ, ಹಾಗೆ ಅಂತ ನಿನ್ನನ್ನು ವರಿಸುವ ನಾನು ಬಹಳಷ್ಟು ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಉಂಟು. ಯಾಕೆಂತ ಬೇಕಲ್ಲ? ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಬೇರೆ ಬೇರೆ ವರ್ಗವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಖಂಡಿತ ಹೌದಾ? ಯಾವುದಕ್ಕಾಗ್ಲಿ, ಸರಸಕ್ಕಾಗ್ಲಿ, ಸಮರಕ್ಕಾಗ್ಲಿ, ಎಲ್ಲದಕ್ಕೊಂದು ಸಮಾನತೆ ಅಂತ ಬೇಕು. ನಮ್ಮಲ್ಲಿ ಸಮಾನತೆ ಇಲ್ವ ಈಗ? ಎಲ್ಲಿದೆ ಸಮಾನತೆ? ಯಾಕಿಲ್ಲ? ನಾನು ಯಾವ ವರ್ಗಕ್ಕೆ ಸೇರಿದವ? ಯಾವ ವರ್ಗ? ನಾನು ದೇವತೆಗಳ ವರ್ಗಕ್ಕೆ ಸೇರಿದ. ಸರಿ, ಅಷ್ಟದಿಕ್ಪಾಲಕರಲ್ಲಿ ನಾನು ಒಬ್ಬ. ಈಗ ನೀನು ಯಾರು? ಶ್ರೀಹರಿಯ ಮಗಳು. ಹೌದಾ? ಅವನ ಪಾದದಿಂದ ಜನಿಸಿದವನು ನೀನು. ಹಾಗಿದ್ರೆ ನಿನ್ನನ್ನು ಒಂದು ವೇಳೆ ನಾನೇ ಈಗ ಒಪ್ಪಿಕೊಂಡು ಮೆಚ್ಚಿಕೊಂಡು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಆ ನಿನ್ನ ಅಪ್ಪನಾದ ಶ್ರೀಹರಿ ಇದನ್ನು ಒಪ್ಪುವುದಕ್ಕೆ ಸಾಧ್ಯ ಉಂಟಾ? ಅದರ ಬಗ್ಗೆ ನೀವು ಯೋಚನೆ ಮಾಡುದಾ? ಅದೇ ಯೋಚನೆಯನ್ನು ಬಿಟ್ಟು ಬಿಡಿ. ಏನು? ನಾನು ಅಪ್ಪನ ವಿಷಯ ಹೇಳ್ತೇನೆ. ಅಪ್ಪನ ಮಗಳು ನಾನಲ್ವಾ? ನನ್ನ ಅಪ್ಪನ ಮನಸ್ಸು ಕೇಳಿದ್ದೀರಾ? ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಗೊತ್ತುಂಟ ಎಂತದಾಗ್ತದೆ, ಎಷ್ಟೊತ್ತಿ ಆಗ್ತದೆ, ಏನಾಗ್ತದೆ ಮಗಳದ ಅಂತ ಕತೆ. ಈಗ ನೀನು ಹೇಳಿದ್ರೆ ನಿನ್ನ ಅಪ್ಪ ಕೇಳ್ತಾರೆ. ಖಂಡಿತ ಕೇಳ್ತಾರೆ. ಏನ್ ಹೇಳಿದ್ರು ಕೇಳ್ತಾರೆ. ಹಾಳು ಮಾಡುವವಳು ನಾನಲ್ಲ. ದೇವರ ಮಕ್ಕಳೆಲ್ಲ ಒಳ್ಳೆಯದನ್ನೇ ಮಾಡು. ಅಲ್ಲ, ಈಗ ಮದುವೆ ವಿಚಾರದಲ್ಲಿ ಅಪ್ಪ ನಾನು ಹೋಯ್ತವ ನನ್ನ ಮದುವೆ ಆಗ್ತೇನೆ ನಿನ್ನ ಅಪ್ಪನಲ್ಲಿ ಹೇಳಿದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡುವುದಿಲ್ಲ. ಅವರಿಗೆ ಮೊದಲೇ ಗೊತ್ತಿರ್ತದೆ ಯಾವುದು ಹೇಗೆ ಬೇಕು ಅದನ್ನೇ ಆರಿಸಿಕೊಳ್ಳುತ್ತಾಳೆ ಮಗಳು ಎನ್ನುವುದಾಗಿ. ನಾನು ಅದೆಲ್ಲ ಆಲೋಚನೆ ಮಾಡಿ ಮತ್ತೆ ಯಾವುದು ಈ ಪ್ರಕರಣ. ಈಗ ಅಪ್ಪ ನಾನು ಹೇಳಿದಾಗೆ ಕೇಳ್ತಾರೆ ಅಂತ ಮಗಳು ಹೇಳ್ತಾಳೆ ಅಂತಾದ್ರೆ ಇದು ಈಗಲೇ ಇಷ್ಟು ಮುಂದುವರಿದ್ರೆ ಇನ್ನು ಭವಿಷ್ಯತ್ತಿನಲ್ಲಿ ಇದು ಎಷ್ಟು ಮುಂದುವರಿಬಹುದು? ಹಾಗಾಗಿ ಇಲ್ಲವಲ್ಲ ಎನ್ನುವ ಕಲ್ಪನೆ ಆಯ್ತು ನನಗೆ. ಹಾಗೆ ಸಾಮಾನ್ಯ ಮನುಷ್ಯರಿಗೆ ಅದೇ ಹಾಗೆ ಸ್ವಾಮಿ. ನಮ್ಮ ಆಯ್ತು, ನಿನ್ನ ಮೇಲೆ ನನಗೆ ಮನವಿದೆ, ಒಪ್ಪಿಗೆ ಇದೆ. ನಿನ್ನ ಅಪ್ಪನನ್ನು ಒಪ್ಪಿಸುವ ಹೊಣೆಗಾರಿಕೆ ನಿನಗೆ ಇದೆ. ಆ ನಿರೀಕ್ಷೆಯಲ್ಲಿ ಆ ಕಾರ್ಯವನ್ನು ಮೊದಲು ಮಾಡು. ಕಂದಿವುದಾನನ ಹೊಂದಿದೆದು ಗುಣವ ಇಂದೊರೆ ಮೋಹನೆ ಬಂದಿವುದೇ ಜನಕ. ನೀನು ಯಾರು? ಮಗಳು. ಈ ಅಪ್ಪನಿಗೆ ಮಗಳನ್ನು ಹೊಗಳುವ ಅಧಿಕಾರ ಉಂಟೇ ಇಲ್ವೋ? ಖಂಡಿತ ಉಂಟು. ಸುರಸುಂದರಿ ಮತ್ತೆ ದೀರ್ಘದೇಹಿ ಮತ್ತೆ ಬಹಳ ತಮಾಷೆಯವಳು ಏನು ಬಂದಿದ್ಯೋ ನನ್ನ ಮನಸ್ಸಿನ ದುಗುಡವನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಮದರಿದು ಭವವಂದ್ಯ ಭುವಿಯ ಶಿಕ್ಷಾ ರಕ್ಷಾ
ಅವಗದುತ್ತರ ಅವತರಿತು ಅವವನುದ್ಯ ಅವತರಿತು ಓ ಜನಕ, ಮನಸ್ಸಿನ ದುಗುಡ ಏನಂತ ನೀವು ಕೇಳುತ್ತಾ ಇದ್ದೀರಿ. ಯಾವತ್ತು ನಗುಮುಖ ಹೊತ್ತುಕೊಂಡು ಬರುವಳು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡುವಳು ನಾನು. ಮನಸ್ಸಿನ ಭಾವನೆ ವ್ಯತ್ಯಾಸ ಆಗೋದಕ್ಕೆ ಬಲವಾದ ಕಾರಣ ಇದೆ. ನೀವೇನು ಸಾಮಾನ್ಯರೇ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷ ಬಿರುದನ್ನು ಪಡೆದವರು ತಾವು. ಅಪ್ಪ, ತಂದೆ ಮಗಳ ವಿಚಾರವಾಗಿ ದುಷ್ಟ ಶಿಕ್ಷಕ ಮತ್ತೆ ಶಿಷ್ಟ ರಕ್ಷಕ ಯಾಕೆ ಬಂತು? ಕಾರಣ ಉಂಟು. ನಾನು ಹೇಳಿದ ನನ್ನ ಆಸೆಯನ್ನು ಪೂರೈಸಿಕೊಡ್ತೀರ ತಾವು? ಈಗ ಹ. ನೀನು ನನ್ನ ಮಗಳು ನಿಜ ಬಂದಿದ್ದೀಯ. ನಿಜ. ಈ ಎರಡು ಮಂದಿಯನ್ನು ತೋರಿಸಿದೆಯಲ್ಲ, ಹ. ಅದರಲ್ಲಿ ನೀನು ಯಾರು? ನಾನಿವ ಮಗಳು ಸಿಸ್ಟರ್. ಮತ್ತೆ ಶಿಕ್ಷಕರು ಮತ್ತೆ ಶಿಕ್ಷೆ ರಕ್ಷೆ ಯಾಕೆ ಬಂತು? ಕಾರಣ ಉಂಟು ಅಪ್ಪ. ನಿಮಗೆ ಯಾವುದೇ ಸಮಸ್ಯೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಮತ್ತೊಬ್ಬರ ಸಮಸ್ಯೆಯನ್ನು ಪರಿಹಾರ ಮಾಡುವವರೇ ತಾವು. ಇರ್ಲಿ. ಹೌದಲ್ಲ? ಹ. ಹಾಗಂತೇಳಿ ಮತ್ತೊಂದು ವಿಚಾರ ಗೊತ್ತುಂಟ? ಯಾವುದಪ್ಪ? ಹಾಸ್ಯಗಾನನು ಬೊಮ್ಮ, ಹ. ವಿಕಟ ಅಟ್ಟಹಾಸವನ್ನು ಮಾಡುವನು. ಹ. ಗೊತ್ತಾಯ್ತಾ? ನಿಜ. ಹಲೋ ಅಪಾಯ ಅವನೇ. ಖಂಡಿತ ಖಂಡಿತ ಅಪ್ಪ. ಹಾಗಂತೇಳಿ ನನ್ನ ಆಸೆಯನ್ನು ಪೂರೈಸಿಕೊಳ್ಳೋದಕ್ಕಾಗಿ ನಿಮ್ಮಲ್ಲಿ ಮಾತಾಡೋದಕ್ಕೆ ಬಂದವಳು ನಾನು. ಆಶೆಯನ್ನು ಹುಟ್ಟಿದೆ. ಹೌದಪ್ಪ. ಪ್ರಶ್ನೆಯೊಂದನ್ನು ಕೇಳುತ್ತಾರೆ, ಸರಿಯಾದ ಉತ್ತರ ತಾವು ಕೊಡ್ತೀರಾ? ಆಸೆ ಬರ್ತದೆ. ಹೌದು. ಚಿನ್ನ ಹಾಕಬೇಕು ಅಂತ ಆಸೆ ಆಗ್ತದೆ. ಚಿನ್ನ ಹೌದು. ಸಂತೋಷದ ಸೀರೆ ಉಡಬೇಕು ಅಂತ ಆಸೆ ಆಗ್ತದೆ. ಹೌದು. ನಿನಗೇನು ಆಸೆ ಆಗಿದೆ? ಆ ಆಸೆಯಲ್ಲ, ನನಗೆ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ತಾವು? ಪ್ರಶ್ನೆಯ ಹೌದು ನೋಡು ಕೇಳು. ಅಪ್ಪ. ಸರೋವರದಲ್ಲಿದ್ದ ಕಮಲವೊಂದು ಅರಳಬೇಕಂತಾದ್ರೆ ಸೂರ್ಯನ ಕಿರಣ ಬೀಳ್ಬೇಕಂತೆ. ಹೌದು. ಅಪ್ಪ, ಆ ಸೂರ್ಯನ ಕಿರಣಗಳಿಗೂ ಆ ಕಮಲಕ್ಕಿರುವ ನಂಟಾದ್ರೂ ಏನು? ಇದು ಮೊದಲ ಪ್ರಶ್ನೆ. ಒಂದು. ಎರಡನೆಯದ್ದು ಅಪ್ಪ, ನೈದಿಲೆ ಒಂದು ರಾತ್ರಿ ಹೊತ್ತಲ್ಲಿ ಅರಳಬೇಕಂತಾದ್ರೆ ಚಂದ್ರನ ದರ್ಶನವಾಗಬೇಕಂತೆ. ಇಲ್ಲದೆ ಅರಳುದೇ ಇತ್ತು. ಅದಕ್ಕಿರುವ ನಂಟು ಏನಪ್ಪ? ಬಳ್ಳಿಯೊಂದು ಆಶ್ರಯಿಸುವುದು ಮರವನ್ನಂತೆ. ಆ ಮರವೇ ಯಾಕೆ ಬೇಕಪ್ಪ? ಹ. ಆಯ್ತಾ? ಇದು ಇಲ್ಲ, ಇಷ್ಟೇ ಮೂರಕ್ಕೆ ಉತ್ತರ ಕೊಟ್ಟರೆ ಸಾಕು. ಇದರಿಂದ ನಿನಗೇನು ಲಾಭ? ನನಗೆ ಲಾಭ. ನನಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮತ್ತೆ ಏನಂತ ಹೇಳ್ಬೋದಿತ್ತು. ಅಪ್ಪ, ಗೊತ್ತಾಯ್ತಾ ನಿಮಗೆ? ಅಮ್ಮ ಏನಂತ? ತಿಳಿದಗಲೇ ಬಾಲಕಿಯ ನಿಲ್ಲಯ ಮೆಲು ನುಡಿಗಳಾಗಿರುವ ಮರ್ಮವ ತಿಳಿದೆ, ಮರ್ಮವ ತಿಳಿದೆ. ಸಲುಗೆಯಿಂದೊರೆ ಮೋಗಿಸಿದ ಪರಿಗಳನ್ನು ನೀನು, ಸಲುಗೆಯೂರೆ ಮೋಹಿಸಿದ ಪರಿಗಳನ್ನು ನೀನು, ಮೆಲುನುಡಿಗಳಾಗಿರುವ ಮೋಗಿರುವ ಪರಿಗಳಲ್ಲಿ ತಿಳಿದೇನೆ ಬಾಲಕಿಯೇ. ಕರಿಬಹುದು. ಆದ್ರೆ ನಾನು ಆ ದೃಷ್ಟಿಯಲ್ಲಿ ಹೇಳಿದ್ದಲ್ಲ. ಅಲ್ಲ, ನನ್ನ ಕಾಸ ಮಗಳು. ನಿಮ್ಮ ಮಗಳು ನಾನು. ಹೌದಾ? ಹೌದು. ಇರ್ಲಿ. ಹ. ನಿನಗೆ ಉಡುವುದಕ್ಕೆ ಸೀರೆ ಕಡಿಮೆ ಆಗಿದೆಯೋ? ಇಲ್ಲ. ಹಾಕುವುದಕ್ಕೆ ಚಿನ್ನ ಕಡಿಮೆ ಆಗಿದೆಯೋ? ಇಲ್ಲ. ಉಣ್ಣುವುದಕ್ಕೆ ಅನ್ನ ಕಡಿಮೆ ಆ ಆಗಿದೆ. ಸಮಸ್ಯೆ ಇಲ್ಲ ನನಗೆ. ಮತ್ತೆ ಏನು ಸಮಸ್ಯೆ ಬಂತು ನಿನಗೆ? ಪ್ರಶ್ನೆಗೆ ಉತ್ತರ ಕೊಟ್ಟರೆ ಒಳ್ಳೆಯದು. ನಾನು ಯಾವ್ದು ಹೇಳಿದ್ದು, ಹೇಳಿದ್ದು? ನಾನು ಕೇಳಿದ್ದು ಸೂರ್ಯನ ಕಿರಣ, ಹ. ಕಮಲ ಅರಳುವುದು, ಹ. ಆಮೇಲೆ ನೈದಿಲೆ ಅರಳುವುದು. ಇಲ್ಲ. ಇಲ್ಲ. ಅದಕ್ಕೊಂದು ಆಕರ್ಷಣೆ ಉಂಟು. ಹಾಗೆ ಬಾಕಿ ಮಿಕ್ಕ ಯಾವುದೂ ಆಕರ್ಷಣೆಗೆ ಒಳಪಡುವುದಿಲ್ಲ. ಅದಕ್ಕೊಂದಕ್ಕೆ ನಂಟು ಉಂಟು. ನಂಟು ಸರಿ. ಹಾಗೆ ನೈದಿಲೆ ಕೂಡ ಹಾಗೆ. ಇದಲ್ಲೇ ಆಗಿ ಹ. ಸಮುದ್ರ ನೋಡು, ಸಮುದ್ರಕ್ಕೆ ಹರಿದು ಬರುವ ಹೊಳೆಗಳೆಲ್ಲ ಉಂಟಲ್ಲ, ಹ. ಆ ಹೊಳೆಗಳನ್ನೇ ಹೆಣ್ಣೆ ಅಂತಲೂ ಹ. ಸಮುದ್ರವನ್ನು ಗಂಡೆ ಅಂತಲೂ ಹ. ಹೀಗೆ ಉಚ್ಚರಿಸ್ತಾರೆ. ಹ. ಹಾಗಾಗಿ ಗಂಡನ ಮನೆಗೆ ಹೆಣ್ಣು ಬರ್ತದೆ ಅಂದ್ರೆ ಹೊಳೆ ಒಂದು ಬರ್ತದೆ ಅಂತ ಲೆಕ್ಕ. ಗಂಡನ ಮನೆಗೆ. ಹೌದು. ಒಳ್ಳೆ ವಿಷಯ. ಮತ್ತೊಂದು
ಆಧಾರ ಹಾ. ಇದೆಲ್ಲ ಪ್ರಪಂಚ ಅದು ಹಾ. ಗೊತ್ತಾಯ್ತಲ್ಲ. ಆಧಾರ ಇಲ್ಲದ್ರೆ ಬದುಕಲಿಕ್ಕೆ ಇಲ್ಲ. ಹೆಣ್ಣಿಗೆ ಗಂಡಿನ ಆಧಾರ, ಹಾ. ಗಂಡಿಗೆ ಹೆಣ್ಣಿನ ಹೆಣ್ಣಿನ ಆಧಾರ, ಆಧಾರ, ಹಾ. ಇದೆಲ್ಲ ಪ್ರಪಂಚ. ನನಗೆ ಅಪ್ಪನೇ ಆಧಾರ. ಅಪ್ಪನ ಆಧಾರ ಅಪ್ಪನ ಆಗುದಿಲ್ಲ. ಮತ್ತೆ ಆಧಾರ ಬೇರೆ ಇರ್ಬೇಕಂತೆ. ಆಧಾರ ಬೇರೆ ಅಂದ್ರೆ ಯಾವ ಕಲ್ಪನೆಯಲ್ಲಿ ಹೇಳಿದ್ದು? ಹೆಣ್ಣು ಹೌದಾ? ನಿಮಗೆ ಸಂಶಯವ ನಿಮಗೆ? ಹೆಣ್ಣು ಅಂದ್ರೆ ಮೀಸೆ ಉಂಟಾ? ಗೊತ್ತಿಲ್ಲಪ್ಪ ಅದೆಲ್ಲ. ಗಂಡದು ಮೀಸೆ ಬಂದರೆ ಗಂಡೆಂಬರು, ಹಾ. ಎದೆ ಉಂಟು ಬಂದರೆ ಹೆಣ್ಣೆಂಬರು. ಅಂದ್ರೆ ನೀವು ಯಾವ ರೀತಿ ಮಾತಾಡೋದು ಎಂತದ್ದು ಅಂತ ಗೊತ್ತಾಗ್ಲಿಲ್ಲ. ಯೌವನ ಬಂದಿದೆ ಅಂತ ಅರ್ಥ. ಯೌವನ ಬಂದ್ರೆ ನಾನೇನ್ ಮಾಡ್ಬೇಕು? ಯೌವನ ಬಂದರೆ ಸೀರೆ ಉಡಿದ್ರೆ ಬಿಟ್ರೆ ಸಾಲದು. ಮತ್ತೆ ಹಾಸಿಗೆ ಮಲಗಿದ್ರೆ ಸಾಲದು. ಮತ್ತೆ? ಚೆನ್ನಾಗಿ ಉಂಡ್ರೆ ಸಾಲದು. ಹಾ. ನಿದ್ದೆ ಮಾಡಿದ್ರೆ ಸಾಲದು. ಹಾ. ಶರೀರಕ್ಕೊಂದು ಸುಖ ಅಂತ ಉಂಟು, ಪ್ರಕೃತಿ ಅದು. ಆ ಪ್ರಕೃತಿಯಲ್ಲಿ ಹಾಗಾಗಿ ಹಾ. ನಿನಗೆ ಈಗ ಮದುವೆ ಆಗಬೇಕು ಅಂತ ಆಸೆ ಆಗಿದೆ. ಒಂದೇ ವಿಷಯ. ಅಂದ್ರೆ ಯಾರು ಅಂತ ನೀವು ಇದಕ್ಕೆ ಕೇಳುದ ಮದುವೆ ಹುಡುಗ? ಯಾರು ಅದು? ಅಪ್ಪ, ನಾನು ಹೇಳಿದ ಆಸೆನ ಪೂರೈಸಿಕೊಡ್ತೀರಾ? ಅಂತಿದ್ದ ಹುಡುಗನಲ್ಲ, ಅಷ್ಟ ದಿಕ್ಪಾಲಕರು ಒಬ್ಬರ ಅಂತ ವರುಣನನ್ನೇ ಮದುವೆ ಆಗಬೇಕೆಂದು ನನ್ನ ಆಸೆ. ಆ ಆಸೆಯನ್ನು ತಾವು ಪೂರೈಸಿಕೊಡ್ತೀರಾ? ಅಷ್ಟೇ ತಾನೇ. ಹೌದಪ್ಪ. ಮಗಳೇ, ಓ. ನಿನ್ನ ಆಸೆ ಏನು ಉಂಟು ಹಾ. ಅದನ್ನು ಪೂರೈಸಬೇಕಾದ ನನ್ನ ಕರ್ತವ್ಯ. ಸರಿ. ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ. ಆಯ್ತು. ಹಾಗಾಗಿ ಈಗ ಇವಳು ಬೆಳೆದು ಬಂದಿದ್ದಾಳೆ. ಎದೆ ಉಪ್ಪಿ ಬಂದರೆ ಹೆಣ್ಣೆಂಬರು, ಮೀಸೆ ಮುಡಿ ಬಂದರೆ ಗಂಡೆಂಬರು. ಹಾಗಿದ್ರೆ ಗುಣದಲ್ಲಿ ಒಂದು ವ್ಯತ್ಯಾಸ ಉಂಟು. ಹೆಣ್ಣಿಗೆ ಏನು ಬೇಕು ಅದನ್ನು ಈಗ ಬಯಸಿದ್ದಾಳೆ ಅವಳು. ತಂದೆಯಾಗಿ ನಾನು ಮಾಡಬೇಕಾದ ಕರ್ತವ್ಯ ಅದು. ಅದನ್ನು ಮನಸ್ಸಿಗೆ ಮೂಡುತ್ತಿದ್ದದ್ದು ಅಥವಾ ಮೂಡುತ್ತಿರುವುದು ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಆದರ್ಶ. ಸೂರ್ಯವಂಶೀಯರು ಯಾವ ಕಾಲದಲ್ಲಿಯೂ ತಮ್ಮ ಸುಖಕ್ಕಾಗಿ ತಮ್ಮ ಜೀವನವನ್ನು ಸವೆಸಿದವರಲ್ಲ. ಕ್ಷತ್ರಿಯನಾದವನು ಹೇಗೆ ಬದುಕಬೇಕು, ಪರಾರ್ಥಕ್ಕಾಗಿ ಬದುಕಬೇಕು. ಆದ್ದರಿಂದಲೇ ಸೂರ್ಯವಂಶೀಯರು ಆದರ್ಶವಾಗಿ ಕೈಗೊಂಡದ್ದು ನಮ್ಮ ವಂಶದ ಮೂಲ ಪುರುಷನಾದ ಭಗವಾನ್ ಭಾಸ್ಕರನ ಜೀವನವನ್ನೇ. ಪೂರ್ವ ದಿಗಂತದಲ್ಲಿ ಮುಗಿಲ ಮೆಟ್ಟಲನ್ನು ಏರಿ ಆಕಾಶದಲ್ಲಿ ಪ್ರಕಾಶಿಸುತ್ತ ಕರ್ಮಸಾಕ್ಷಿಯಾದಂತಹ ದಿನಕರ ಸಕಲರ ಕರ್ತವ್ಯವನ್ನು ಪ್ರಚೋದಿಸುತ್ತಾನೆ. ನಡುನೆತ್ತಿಯ ಮೇಲೆ ನಿಗಿ ನಿಗಿ ಉರಿದು ಜಗತ್ತಿನ ಹಸಿವನ್ನು ಹಿಂಗಿಸುತ್ತಾನೆ. ಹಾಗಾದರೆ ತನ್ನ ಬದುಕು ಇನ್ನೊಬ್ಬರಿಗಾಗಿ ಅನ್ನುವಂಥ ಆದರ್ಶ, ತಮ್ಮ ಕರ್ತವ್ಯ ಏನು ಅನ್ನುವಂಥ ಬೋಧನೆ, ಇದೆಲ್ಲವೂ ಆ ಸೂರ್ಯದೇವನಿಂದ ನಮಗೆ ಕಂಡುಕೊಳ್ಳಬಹುದಾದವು. ಅದರಂತೆ ರಾಜ್ಯಭಾರವನ್ನು ಮಾಡುತ್ತ ಈ ಮಹಾವಿಷ ಸುದೀರ್ಘ
ಪವಿತ್ರವಾದಂತಹ ಜೀವನ ಪಥವನ್ನು ಉತ್ತರಿಸಿದ. ಇಂದೀಗ ಸಮಗ್ರ ಆರ್ಯಾವರ್ತದಲ್ಲಿ ಸುಭಿಕ್ಷ ತಾಂಡವವಾಡುತ್ತಿದೆ. ಪ್ರಜಾಜನರು ನೆಮ್ಮದಿಯಾಗಿದ್ದಾರೆ. ದೇವತೆಗಳು ಸಂತೃಪ್ತರಾಗುವಂತೆ ಕೆಟ್ಟ ಯಾಗಾದಿಗಳನ್ನು ಮಾಡಿ ನಾನು ಕೃತಾರ್ಥನೂ ಆಗಿದ್ದೇನೆ. ಆದರೆ ಇಷ್ಟರಿಂದಲೇ ನನ್ನ ಜೀವನ ಪರಿಪೂರ್ಣವಾಯಿತು ಅನ್ನುವಂತಹ ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡುತ್ತಿಲ್ಲ. ಇನ್ನೂ ಏನನ್ನೋ ಸಾಧಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆ ನನ್ನ ಹೃದಯದಲ್ಲಿ ಒಸರುತ್ತಿದೆ. ಅದನ್ನು ಯಾರಲ್ಲಿ ಹೇಳಿಕೊಳ್ಳೋಣ ಅನ್ನುವ ಹಾಗೆ ಭಾವಿಸಿದರೆ ನಮ್ಮ ಕುಲಗುರುಗಳಾದಂತಹ ಬ್ರಹ್ಮರ್ಷಿ ವಸಿಷ್ಠರ ಪಾದಾರವಿಂದಗಳಲ್ಲಿ ಅದನ್ನು ತೋಡಿಕೊಳ್ಳಬೇಕು. ಆದ್ದರಿಂದ ಅವರತ್ತ ಗಮಿಸುತ್ತೇನೆ. ಗುರುವರ ವಸಿಷ್ಠ ಮುನಿ ಪದಯುಗ್ಮಗವಿನಮಿದೆ ಹರುಷತುಳ್ಮೊರೆದನ್ ಕುಲಗುರುವಿ ಲಾಲಿ ದಾನಧರು ಮಗಳಿಲ್ದ ಗಳಿಸಿದೇನು ಸತ್ಕೀರ್ತಿ ನಿರವ ದಾನ ಧರ್ಮಗಳಿಂದ ಗಳಿಸಿದೆನು ಸತ್ಕೀರ್ತಿ ನಿರವ ಉಳಿಯದೀತಮದನು ಗಳಿತನಶ್ವರ ಕೀರ್ತಿ ಉಳಿಯದೀತನು ಧನವು ಗಳಿತನಶ್ವರ ಕೀರ್ತಿ ಉಳಿದಿರ್ಪುದಿನ್ನುವುದು ಬಯಕೆ ಕುಲಗುರುವೆ ಲಾಲಿವುದೋ ಚಕ್ಷುರುನು ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಸರಿ. ಸದಾಕಾಲವು ನಮ್ಮ ಚಿತ್ತದೊಳಗೆ ಅವಿದಿರುವ ಅಥವಾ ಕವಿದಿರುವ ಅಂಧಕಾರವನ್ನು ದೂರ ಮಾಡಬಹುದಾದ ಗುರುಗಳೆಲ್ಲರೂ ಶ್ರೇಷ್ಠರು. ಸರಿ. ಕುಲಪತಿಗಳಾಗಿ ಸೂರ್ಯವಂಶದ ಕುಲ ಗುರುಗಳಾಗಿ ತಮ್ಮ ತಪಶಕ್ತಿಯನ್ನು ನಮಗೆ ಧಾರೆ ಎರೆದಂತಹ ಮಹಾಭಾಗರು ತಾವುಗಳು. ಆದ್ದರಿಂದಲೇ ತಮ್ಮ ಪದಮೂಲದಲ್ಲಿ ಸಾಷ್ಟಾಂಗ ಎರಗಿ ಎರಡು ಮಾತುಗಳನ್ನು ನಿವೇದಿಸುವ ಬಯಕೆಯುಳ್ಳವನಾಗಿದ್ದಾನೆ ಈ ಮಹಾಭಿಷ. ಓಡೋಡಿ ಬಂದು ಪಾದಕ್ಕನಾಥನಾದಾಗ ಪರಮ ಸಂತೋಷವನ್ನು ಅನುಭವಿಸಿದನು. ಕವಿತೆಯೊಂದು ತನ್ನ ಕಾವ್ಯ ಸೌಂದರ್ಯದಿಂದ ಬರೆದವನನ್ನೇ ಬೆರಗುಗೊಳಿಸಿದರೆ ಅದೆಂತ ಸಂತೋಷವಾದಿ. ತಾನು ಕಲಿಸಿದ ವಿದ್ಯೆ ತನ್ನ ಶಿಷ್ಯಂದ್ರಲ್ಲಿ ವಿಜೃಂಭಿಸಿದಾಗ ಗುರುವಾದವಷ್ಟೇ ಸಂತೋಷವನ್ನು ಕಾಣುತ್ತಾನೆ. ನಿನ್ನ ಸಂಸ್ಕಾರ ವಿಶೇಷತೆ ನೀ ತೊಡಗಿಸಿಕೊಂಡ ಕ್ರಮದಿಂದ ಗುರು ಸ್ಥಾನಕ್ಕೊಂದು ಧನ್ಯತೆ ಬಂದಿದೆ. ಏಳಯ್ಯ ಏಳು. ಧನ್ಯವಾದ ಕೃತಕೃತ್ಯನಾದ ತಾವು ಬ್ರಹ್ಮರ್ಷಿ ಪದವಿಯನ್ನು ಏರಿದವರಾದರು. ಲೌಕಿಕವಾದಂತಹ ಪಂಕದಲ್ಲಿ ಬಿದ್ದು ಹೊರಳಾಡುವಂತಹ ನಮಗೆ ಅಲೌಕಿಕವಾದಂತಹ ಏನನ್ನು ಸಾಧಿಸುವುದಕ್ಕೆ ಕರ್ಮವೇ ಪ್ರಧಾನವಾದ ಪಥ ಹೀಗೆ ಬೋಧಿಸುತ್ತಿದ್ದವರು ನೀವು. ನಿಜ. ಆದರೆ ಇಂದೀಗ ಪರಿಪಕ್ವವಾದಂತಹ ಜೀವನವನ್ನು ಅನುಭವಿಸಿದ ನಾನು ಬಹುಶಃ ಮಾನಸಿಕವಾಗಿ ಅವಿತಿರುವ ಪ್ರೌಢಾವಸ್ಥೆಯ ಪ್ರಭಾವವೋ ಏನು ನಾವು ಈ ದೇಹದ ಕುರಿತಾಗಿ ಚಿಂತನೆಯನ್ನು ಮಾಡುವುದಕ್ಕೆ ತೊಡಗಿ ಆಗಿ ಹೋಯಿತು. ದೇಹೋ ದೇವಾಲಯ ಪ್ರಭು ಜೀವೋ ದೇವ ಸದಾಶಿವ. ಹಾಗಾದ್ರೆ ನಮ್ಮ ಅಂತರಂಗದಲ್ಲಿ ಅಡಕವಾಗಿರುವಂತಹ ಜೀವನನ್ನು ಆರಾಧಿಸುವುದಕ್ಕಾಗಿ ಈ ದೇಹವನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಅನ್ನುವುದು ಒಂದು ತತ್ವ. ಮತ್ತೊಂದು ಒದಗಿ ಬಂದಂತಹ ದೇಹವನ್ನು ಧರ್ಮ ಸಾಧನವಾಗಿ ವಿನಿಯೋಗಿಸಬೇಕನ್ನುವುದು ಮತ್ತೊಂದು ತಾತ್ಪರ್ಯವೂ ಹೌದಲ್ಲ. ಹಾಗಾದ್ರೆ ಆತ್ಯಂತಿಕವಾದಂತಹ ಧರ್ಮ ಏನು ಅನ್ನುವ ಹಾಗೆ ಆಲೋಚಿಸಿದರೆ ತಾವೇನನ್ನು ಸಾಧಿಸಿದ್ದೀರೋ ಅದೇ ಪಥ ನಮಗೂ ಆದರ್ಶ ಹೌದಲ್ಲ. ಒಳ್ಳೆಯದು. ಬ್ರಹ್ಮರ್ಷಿ ಆಗುವುದಕ್ಕೆ ಎಲ್ಲರಿಗೂ ಸಾಧ್ಯ ಇದೆ. ಬ್ರಹ್ಮ ಜ್ಞಾನವನ್ನು ಹೊಂದುವುದು ಅಷ್ಟು ಸುಲಭ ಸಾಧ್ಯವಾದಂತಹ ಕೆಲಸವಲ್ಲ. ಆದರೆ ಹುಟ್ಟಿದಂತಹ ವ್ಯಕ್ತಿಯೋರ್ವನು ದೇಹವನ್ನು ಧರ್ಮ ಕಾರ್ಯಕ್ಕಾಗಿ ವಿನಿಯೋಗಿಸಬೇಕನ್ನುವಂತಹ ಪೂರ್ಣ ಪ್ರಜ್ಞೆಯುಳ್ಳವನಾದುದರಿಂದಲೇ ತಮ್ಮ ಮಾರ್ಗದರ್ಶನದಿಂದ ಇದುವರೆಗೆ ಅನೇಕ ಯಜ್ಞ ಯಾಗ ತುಷ್ಟಿ ಕ್ರತುಗಳನ್ನು ನಾನು ಮಾಡಿ ಧನ್ಯ
ಆ ವೇದಿಯಲ್ಲಿ ಸದಾಕಾಲವು ಸತ್ಪಾತ್ರರಿಗೂ ಸಕಲವನ್ನು ದಾನ ಕೊಡುವುದರ ಮೂಲಕವಾಗಿ ನಿರ್ಮೋಹತ್ವವನ್ನು ಸಾಧಿಸಿದೆ. ಈಗ ಕಾಣ್ತದೆ ಸ್ವಾಮಿ, ಈ ದೇಹವನ್ನು ಇನ್ನೂ ಕೂಡ ಈ ಆತ್ಮನು ಅವಲಂಬಿಸಿಯೇ ಉಳಿದರೆ ಯಾವುದನ್ನು ಪಡೆಯಬೇಕು ಆ ಪರಮಾರ್ಥ ಸಾಧನೆಗೆ ನನ್ನ ಬದುಕು ಸಾಧುವಲ್ಲದೆ ಸಾಧ್ಯವಲ್ಲದೆ ಹೋದೆ. ಆದ್ದರಿಂದ ದಿವ್ಯವಾದಂತಹ ಪರಮಪದ ಏನುಂಟು ಅದನ್ನು ಹೊಂದುವಂತಹ ಮಾರ್ಗವನ್ನು ತಾವು ಬೋಧಿಸಬೇಕು. ಅದನ್ನು ಹೊಂದುವಂತಹ ಬಯಕೆ ನನ್ನೊಳಗೆ ಅದಮ್ಯವಾಗಿದೆ. ನೀನು ನಡೆದಿಗೆ ವಿಪುಲ ನೃಪನೇ ಬಲವಾದುದು ಬೇಳ್ವೆ ಕಾರಣ ಕುಪಿತವಿವು ವಿಪುಲ ಯಜ್ಞಾದಿಗಳನ್ನಾದರೂ ವಿಮಲವಾದುದು ಬೇಳ್ವೆ ಕಾರಣ ಕುಪಿತವಿಹುದು. ನೀನು ನಡೆದಿಯ ವಿಪುಲ ಯಜ್ಞಾದಿಗಳನ್ನಾದರೂ ಕಾರಣ ಕುಪಿತವಿಹುದು. ಪ್ರಜ್ಞೆಯೇ ದೇವರಾಗಬೇಕು ಎನ್ನುವಂತಹ ನಿನ್ನ ನಿಲುವು ಸಂತೋಷವಾದದ್ದು. ಹೆಚ್ಚಿನವರಿಗೆ ಅವರವರ ಪ್ರಜ್ಞೆಯನ್ನು ದೇವರಾಗಿಸಿಕೊಳ್ಳುವಂತಹ ಕ್ರಮ ಹೇಗೆ ಎನ್ನುವುದೇ ತಿಳಿದಿರುವುದಿಲ್ಲ. ಎಲ್ಲರಿಗೂ ತಮ್ಮಂತ ಗುರುಗಳು ದೊರೆತಿರುವುದು. ಬುದ್ಧಿಯೋ ಮನಸ್ಸು ಇಷ್ಟನ್ನು ಮಾತ್ರ ಸೀಮಿತವಾಗಿರಿಸಿಕೊಂಡು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಆದರೆ ನೀನು ಹಾಗಲ್ಲ. ಪ್ರಜ್ಞಾಪೂರ್ವಕವಾಗಿ ತೊಡಗಿಸಿಕೊಳ್ಳುವಂತಹ ಬಗೆ ಹೇಗೆ ಎನ್ನುವುದನ್ನು ತಿಳಿದುಕೊಂಡೇ ನನ್ನಲ್ಲಿ ಪ್ರಶ್ನಿಸ್ತಾ ಇದ್ದೆ. ಒಳ್ಳೆಯದು. ತ್ಯಾಗವೇ ಮೂಲಭೂತ ತತ್ವವಾಗಿ, ಅದೇ ಅಧಿಷ್ಠಾನವಾಗಿ, ಅದೇ ಅಧಿಷ್ಠಾತ್ರವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಯಜ್ಞ ಅಂತ ಹೆಸರು. ಇದು ನನ್ನದಲ್ಲ ಎನ್ನುವಂತಹ ಭಾವದಿಂದಲೇ ಅಲ್ಲಿ ಪ್ರಕ್ರಿಯೆ ಮುಂದುವರಿಯುವುದು ಅಲ್ಲವೇ? ಇದು ನನ್ನದಲ್ಲ ಎನ್ನುವ ಹಾಗೆ ತೊಡಗಿಸಿಕೊಳ್ಳುವಾಗ ನೀ ಸುಡುವುದು ಯಾವುದನ್ನು ಎನ್ನುವಂತಹ ಪ್ರಜ್ಞೆ ನಿನಗಿದ್ದರೆ ಹೋಗುವಂತಹ ದಾರಿಯ ಲಕ್ಷ್ಯ ಸುಗಮವಾಗುತ್ತದೆ. ಇದನ್ನು ಅರಿಯದೆ ಅನೇಕರು ತೊಡಗಿಸಿಕೊಂಡವರಿದ್ದಾರೆ. ಈ ಹೊತ್ತಿಗೆ ಈ ದೇಹ ಎನ್ನುವಂತಹ ಭಾವವನ್ನು ಬಿಟ್ಟು ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ವಾಂಛೆಯುಳ್ಳವನಾಗಿ ನೀ ತೊಡಗಿಸಿಕೊಳ್ಳುವುದೇ ಹೌದಾಗಿದ್ದರೆ ಈ ವ್ಯಾಪ್ತಿಯ ಒಳಗಿನ ಯೋಚನೆಯನ್ನು ಬಿಟ್ಟು ಎತ್ತರದತ್ತ ನಿನ್ನ ಗಮನ ಇರಬೇಕು. ಆ ಗಮನಕ್ಕೋಸ್ಕರವೇ ನೀ ಆಶ್ರಯಿಸಬೇಕಾದದ್ದು ಮತ್ತೆ ಯಜ್ಞವನ್ನೇ. ಆ ಯಜ್ಞದ ಮೂಲಕವಾಗಿಯೇ ಈ ಹಿಂದೆ ಯಾರೆಲ್ಲ ಮಹತ್ತರವಾದಂತಹ ಸ್ಥಾನವನ್ನು ಸಂಪಾದಿಸಿದ್ದರು ಅಲ್ಲಿಗೆ ನಿನ್ನನ್ನು ತಲುಪಿಸುವಂತಹ ವ್ಯವಸ್ಥೆ ಯಜ್ಞ ಮುಖದಲ್ಲಿ ಉಂಟಯ್ಯ. ಅದಕ್ಕೆ ವಿಶ್ವಜಿತ್ ಯಜ್ಞ ಎನ್ನುವ ಹಾಗೆ ಹೆಸರು. ವಿಶ್ವವನ್ನೇ ಗೆಲ್ಲುವಂಥದ್ದು ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥವಾದರೆ ಈ ದೇಹವನ್ನು ನೀನು ಪುರ ಎನ್ನುವ ಹಾಗೆ ಭಾವಿಸುವುದಾದರೆ ಆ ಪುರಕ್ಕಿರುವಂತಹ 9 ದ್ವಾರಗಳು ನಿನ್ನನ್ನು ಬಂಧಿಸಲ್ಪಡ್ತದೆ ಅಂತ ನೀನು ಯೋಚಿಸುವುದೇ ಹೌದಾಗಿದ್ದರೆ ಆ ಬಂಧನದಿಂದ ಬಿಡುಗಡೆ ಹೊಂದುವುದರ ಮೂಲಕವಾಗಿ ಎತ್ತರಕ್ಕೆ ಇರುವಂತಹ ಸ್ಥಾನಕ್ಕೆ ಈ ಯಾಗ ಉಪಕಾರಿಯಾಗುತ್ತದೆ. ಹುಟ್ಟು ಸಾವುಗಳೆಂಬ 2 ದಂಡಗಳ ನಡುವೆ ಹರಿಯುವ ಬಾಳಿನ ಕೊಳಕು ನೀರು ಪವಿತ್ರ ತೀರ್ಥಸ್ತೋತ್ರವಾಗಬೇಕು ಅಂತಾದರೆ, ಮಂಗಳ ಗಂಗೆಯಾಗಬೇಕು ಅಂತಾದರೆ ಈ ವಿಶ್ವಜಿತ್ ಯಜ್ಞ ಎನ್ನುವಂತಹ ಯಜ್ಞದಲ್ಲಿ ನೀ ಮುಳುಗಿ ಮಿಂದು ಮಡಿಯಾಗಲೇಬೇಕು. ಆಗ ಮಾತ್ರವೇ ನಿನ್ನ ಕರುಳಿಗಂಟಿಕೊಂಡಿದ್ದಂತಹ ಈ ಭವದ ಕವಚಗಳೆಲ್ಲವೂ ಕೂಡ ಕಳಚಿ ಬೀಳುತ್ತದೆ. ಉಪೇಕ್ಷೆಯ ಮುಪ್ಪು ಮೂಲೆ ಸೇರುತ್ತದೆ. ಅಲ್ಲೇ ಸೇರಬೇಕೆನ್ನುವಂಥ ಅಪೇಕ್ಷೆಯ ತಾರುಣ್ಯ ಮೈದಳೆದು ನಿಲ್ಲುತ್ತದೆ. ಆದ್ದರಿಂದಲೇ ನಿನ್ನ ಚಿತ್ತದಿಂದ ಚಿಮ್ಮಿದಂತಹ ಈ ಭಾವ ಭ್ರೂಣಗಳೆಲ್ಲವೂ ಕೂಡ ವಿಶ್ವಜಿತ್ ಯಜ್ಞ ಎನ್ನುವುದನ್ನೇ ಉಸಿರಾಡುವಂತಾದರೆ ಆ ಸಂಕಲ್ಪಕ್ಕೆ ನಾ ಬಲವಾಗುತ್ತೇನೆ. ಈ ಸಂಕಲ್ಪ ಮಾತ್ರ ಮಾಡಿದ್ರೆ ಆಯ್ತು. ಹೆಸರು ಕೇಳುವಾಗ ವಿಸ್ಮಯ ಆಯ್ತು. ವಿಶ್ವಜಿತ್ ಹೌದು.
ಮೋಹವನ್ನು ಜಿತವಾಗಿಸಬೇಕು ಅಥವಾ ಮೋಹವನ್ನು ಗೆಲ್ಲಬೇಕು ಅನ್ನುವ ಹಂಬಲದಿಂದ ತಮ್ಮ ಮುಂದೆ ತಾನು ವಿನೀತನಾಗಿ ಪ್ರಾರ್ಥಿಸಿದರೆ ವಿಶ್ವವನ್ನೇ ಗೆಲ್ಲುವ ಮೂಲ ಮಂತ್ರ ಯಜ್ಞದಲ್ಲಿ ಉಂಟು ಅನ್ನುವ ಹಾಗೆ ಆಡ್ತೀವಿ. ಹೌದು, ತಮ್ಮಗಳ ಹಾಗೆ ಭವಿಷ್ಯವನ್ನು ಬಗೆದು ನೋಡಬಹುದಾದ ಕಣ್ಣುಗಳು ನಮಗಿಲ್ಲ. ವಿಶ್ವಜಿತ್ ಯಾಗ ಮಾಡಿದರೆ ಏನು ಸಿಗುತ್ತದೆ ನಾನು ಕೇಳಬೇಕಾದ ಪ್ರಶ್ನೆಯೂ ಅಲ್ಲ. ಯಾಕೆಂದ್ರೆ ಈ ಹಿಂದೆ ದೇವೇಂದ್ರಾದಿಗಳು ಅಂತಹದ್ದೊಂದನ್ನು ಸಾಧಿಸಿ ಏರಿದ ಎತ್ತರ ಏನು ಎನ್ನುವುದು ನೀನು ಚೆನ್ನಾಗಿ ತಿಳಿದ. ಅವರ ಸ್ವರ್ಗವನ್ನು ಪಡೆದು. ಹೌದು, ನಿನಗೆ ಬೇಕಾದದ್ದು ಎತ್ತರ ಮಾತ್ರ. ಭೋಗ ಭೂಮಿ ಎಂದೆನ್ನಿಸಿದ ಸ್ವರ್ಗದ ಮೇಲೆ ನನಗೆ ಅಭಿಲಾಷೆ ಉಂಟು ಅಂತಾದ್ರೆ ಭೂಲೋಕವನ್ನೇ ಸ್ವರ್ಗವಾಗಿ ಮಾರ್ಪಡಿಸಿದ ನಾನು ಅದನ್ನು ಹೊಂದಬೇಕನ್ನುವಾಗ ಆಕಾಂಕ್ಷೆ ಪಡುವುದರಲ್ಲಿ ಅರ್ಥವಿಲ್ಲವಲ್ಲ. ಹಾಗಾದ್ರೆ ತಾವು ಹಾಕಿಕೊಡುತ್ತಿರುವಂತಹ ಮಾರ್ಗದಿಂದ ತನಗೇನೋ ಮಹತ್ತರವಾದದ್ದು ಸಿದ್ಧಿಯಾಗುತ್ತದೆ ಅನ್ನುವಂತಹ ವಿಶ್ವಾಸ ತಮ್ಮ ಪದಕಮಲದಲ್ಲಿ ನಾನಿರಿಸಿದ ನಂಬುಗೆಯ ಸಂಕೇತವಾಗಿ ನನ್ನಲ್ಲಿ ಮೊಳಕೆಯೊಡೆಯುತ್ತಿದೆ. ಕಾರಣ ಏನು ಬಲ್ಲಯ್ಯ? ಹಾಗೊಂದು ಭಾವ ಮೊಳಕೆಯೊಡೆಯುವುದಕ್ಕೆ ಬ್ರಹ್ಮಜ್ಞಾನಿಗಳಾದಂತಹ ನಿಮ್ಮ ಸಮಕ್ಷದಲ್ಲಿ ಹಾಕುತ್ತಿರುವ ಪ್ರಶ್ನೆ ಅಂತ ನೀ ಹೇಳಿದ. ಜಗತ್ತಿನ ಮೂಲಭೂತವಾದಂತಹ ಸತ್ಯಕ್ಕೆ ಬ್ರಹ್ಮ ಅಂತ ಹೆಸರು. ಅದನ್ನು ಅರಿತವನು ಬ್ರಾಹ್ಮಣ. ಹಾಗಾಗಿ ಮೂಲಭೂತವಾದಂತಹ ಸತ್ಯದ ಅಪ್ಪುಗೆಗೆ ಯಾರು ಆಶವುಳ್ಳವನಾಗಿ ತೊಡಗಿಸಿಕೊಳ್ಳುತ್ತಾನೆ ಅಥವಾ ಯಾರು ಇಚ್ಛೆಯುಳ್ಳವನಾಗಿ ತೊಡಗಿಸಿಕೊಳ್ಳುತ್ತಾನೆ ಆ ಸತ್ಯವೇ ಅವನನ್ನು ಎತ್ತರಕ್ಕೆ ಇರುತ್ತದೆ ಎನ್ನುವುದು ಸ್ಪಷ್ಟ ತಾನೆ. ಒಳ್ಳೆಯದು ಸ್ವಾಮಿ. ಈ ಜಗತ್ತಿನ ಸೃಷ್ಟಿಕರ್ತನಾದಂತಹ ಬ್ರಹ್ಮನೇ ಉದ್ಘೋಷಿಸಿದಂತೆ ಯಜ್ಞೇನ ಯಜ್ಞಮಯಜಂತ ದೇವ ತಾನು ಧರ್ಮಾಣಿ ಪ್ರಥಮಾನ್ಯ. ಹಾಗಾದ್ರೆ ತಮ್ಮ ಮುಖದಿಂದಲೂ ಅದೇ ಉಪದೇಶ ನನಗೆ ಲಬ್ಧವಾಗುತ್ತಿದೆ ಅಂತ ಆದ್ರೆ ಇನ್ನು ನಾನು ಮಾಡಬೇಕಾದದ್ದು ವಿಶ್ವಜಿತ್ ಯಾಗದ ಸಂಕಲ್ಪ ಮಾತ್ರ. ಒಳ್ಳೆಯದು ಸ್ವಾಮಿ, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತೇನೆ, ತಾವೇ ಅದನ್ನು ನಡೆಸಿಕೊಡಬೇಕು. ಧಾರಾಳವಾಗಿ ಉಳಿದ ಯಜ್ಞ ಪ್ರಕ್ರಿಯೆಗಳಂತೆ ನೇರವಾಗಿ ತೊಡಗಿಸಿಕೊಳ್ಳುವುದಲ್ಲ, ಇದಕ್ಕೊಂದು ವಿಶೇಷ ವ್ಯವಸ್ಥೆ ಉಂಟು. ಅಪ್ಪಣೆಯಾಗಲಿ. ಲೋಕಮೂರುತಿಯ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಯಾಗವಿದೆ. ಈ ಲೋಕಮೂರುತಿ ಅಂತ ಹೇಳಿದ್ರೆ ವಿಶ್ವದ ಸತ್ಯವನ್ನು ಬಲ್ಲವನು. ವಿಶ್ವಂ ವಿಶ್ವ ಸರ್ಕಾರ ಭೂತ ಭವ್ಯ ಭವತ್ಪ್ರಭು. ಹೌದು ತಾನೆ? ಅದಕ್ಕಿಂತ ಆಚೆಗಿರುವಂತಹ ಸ್ಥಿತಿಯನ್ನು ಒಪ್ಪಿಕೊಳ್ಳಬೇಕು ಎನ್ನುವಂತ ನಿಲುವಿನಲ್ಲಿ ನೀನು ತೊಡಗಿಸಿಕೊಳ್ಳುವುದಕ್ಕಾಗಿ ಇದು ಹರಿಯನ್ನು ಸಿದ್ಧಪಡಿಸಿದ್ದೇನೆ. ಅಂದ್ರೆ ಕುದುರೆಯನ್ನು ಸಿದ್ಧಪಡಿಸಿದ್ದೇನೆ. ಯಾಕೆ ಎನ್ನುವುದನ್ನು ನೀನು ಸಂಕಲ್ಪ ಮಾಡುವಾಗಲೇ ನಿನಗೆ ಹೇಳ್ತೇನೆ ನಾನು. ಮೊದಲು ಪ್ರಶ್ನಿಸಕೂಡದು. ಆದ್ದರಿಂದಲೇ ಎಲ್ಲಿಯ ತನಕ ಯಾಗ ಪೂರ್ತಿಯಾಗುವ ತನಕ ಆ ಕುದುರೆ ಅಲ್ಲಿ ಇರ್ತದು. ಯಾಗ ಸಂಕಲ್ಪದಲ್ಲಿ ತೊಡಗಿಸಿಕೊಂಡು ಯಾಗ ಪೂರ್ತಿ ಆಗುವ ತನಕ ಆ ಹರಿ ಅಲ್ಲೇ ಇರತಕ್ಕದ್ದು. ಅದರ ದೈವಿಕ ನೆಲೆಯನ್ನು ಒಪ್ಪಿಕೊಂಡು ಯಾಗ ಸಂಕಲ್ಪವನ್ನು ಮಾಡಿ ಅದಕ್ಕೆ ಬೇಕಾದ ಸೋಪಸ್ಕರಗಳನ್ನು ಸಿದ್ಧಪಡಿಸಿ ಅದರಲ್ಲಿ ಉದ್ಯುಕ್ತತೆಯನ್ನು ನಾನು ನೆರವೇರಿಸಿಕೊಂಡೆ. ನಾ ಮಂತ್ರ ಪ್ರಾರಂಭಿಸ್ತೇನೆ. ಒಳ್ಳೆಯದು. ಕೊಡುವಂತಹ ಕಾಮಧೇನು, ಚಿಂತಿಸಿದನೆಯುವಂತಹ ಚಿಂತಾಮಣಿ, ಯಾರು ಐರಾವತ, ಪಟ್ಟದ ಕುದುರೆ ಉಚ್ಚೈಶ್ರವ, ಆಯುಧ ವಜ್ರ, ಎಷ್ಟು ಸಂಪತ್ತುಂಟು ಇಷ್ಟಿಲ್ಲಿ. ಅನುಭವಿಸಬೇಕಿದ್ರೆ 100 ಯಾಗಗಳನ್ನು ಮಾಡಿದ್ದೆ ನಾನು. ಸುಮ್ಮನೆ ದೇವೇಂದ್ರ ಪದವಿಯಲ್ಲಿ ಕುಳಿತುಕೊಳ್ಳಲಿಲ್ಲ. ಈ ಒಂದು ಸ್ಥಾನಮಾನ ನನಗೆ ಸಿಗಬೇಕಿದ್ರೆ ನನ್ನ ತ್ಯಾಗ ಎಷ್ಟು, ನನ್ನ ಕೊಡುಗೆ ಎಷ್ಟು ಇವರಿಗೆಲ್ಲ ಗೊತ್ತಾ? ಒಬ್ಬ ಹುಟ್ಟಿಕೊಂಡಿದ್ದಾನಂತೆ ಗೋಲೋಕದಲ್ಲಿ, ನರೇಂದ್ರ. ಅವನ ಹೆಸರು ಹೇಳುವಾಗಲೇ ಒಂದು ರೀತಿಯ ಕಳವಳ. ಅಂದ್ರೆ ನಾನು ಏನೋ ಕಲ್ಪಿಸಿಕೊಂಡಿದ್ದೆ, ವ್ಯತಿರಿಕ್ತವಾಗಿ ನಡೆಯುತ್ತಾ ಇದೆ. ಇಲ್ಲ, ಈ ಸ್ಥಾನವನ್ನು ಬಿಟ್ಟುಕೊಡುವಂತಹ ಅನಿವಾರ್ಯತೆ ನನಗೆ ಬರಬಾರ್ದು. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಸರಿ ಬರಲಿ ಅಷ್ಟವಸುಗಳು.
ವಾಲಿಸಿರಿ ಅನಿಮಿಷ ವೀರನು
ಸಭೆ ನೂತನ, ಅತಿ ನೂತನ. ಹೌದು. ಯಾಕೆ ಯಾಕೆ? ಯಾವಾಗಲೂ ಅಷ್ಟ ದಿಗ್ಪತಿಗಳು ಉಪಸ್ಥಿತಿ. ಇವತ್ತು ಅವ್ರು ಯಾರಿಲ್ಲ. ನೀ ಸೇರಿದ್ರೆ 8 ಆಗುವುದು, ಈಗ ನೀ ಸೇರಿದ್ರೆ 9 ಆಗ್ತದೆ. ಅಂದ್ರೆ ನವಸಭೆ ಅಂತ ಆಯ್ತು. ಇವತ್ತಿನ ವಿಶೇಷತೆ ಏನು? ಅಷ್ಟವಸುಗಳು ನಿಮ್ಮ ಉಪಸ್ಥಿತಿಗೆ ನನ್ನ ಆಹ್ವಾನ. ತಲೆನೋವು ದೇವೇಂದ್ರನಿಗೆ. ದೇವಲೋಕದಲ್ಲಿಯೂ ವ್ಯಾಧಿ ಉಂಟ, ಅಮೃತ ಕುಡಿದವರಿಗೂ ವ್ಯಾಧಿ ಬರ್ತದ. ತಲೆನೋವು ಅಂದ್ರೆ ವ್ಯಾಧಿ ಅಲ್ಲದು, ಮತ್ತೆ ಏನು? ಯೋಚನೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ಮೊದಲು ರಕ್ಕಸರ ದಾಳಿ ಆಗ್ತಿತ್ತು. ಹೌದಪ್ಪ. ನನ್ನ ಆಪ್ತ ವಲಯದ ದೇವರ್ಗಳು ಭರವಸೆಯ ಮಾತನ್ನು ಕೊಟ್ಟು ಯುದ್ಧಕ್ಕೆ ಹೋಗಿ ಒಂದ ಗೆಲುವು ಇಲ್ಲದಿದ್ರೆ ಸೋಲು, ಎರಡರಲ್ಲಿ ಒಂದನ್ನು ಪ್ರಾಪ್ತಿಸಿಕೊಂಡು ಬರ್ತಿದ್ರು. ಇವತ್ತು ಹಾಗಲ್ಲ. ಮತ್ತೆ ದೊಡ್ಡ ಸಮಸ್ಯೆ. ಸಮಸ್ಯೆ? ಹೌದಪ್ಪ. ಈಗ ಸಮಸ್ಯೆ ಅಂತ ಹೇಳಿದ ಬಳಿಕ, ಪ್ರಶ್ನೆ ಅಂತ ಹೇಳಿದ ಬಳಿಕ ಒಂದು ಉತ್ತರ ಇರ್ತದೆ. ಸಮಸ್ಯೆ ಅಂತ ಹೇಳಿದ ಬಳಿಕ ಒಂದು ಪರಿಹಾರ ಇರ್ತದೆ. ಆ ಪರಿಹಾರ ಇಲ್ಲದಿರುವ ಸಮಸ್ಯೆ. ನನ್ನಲ್ಲಿ ಪ್ರಶ್ನೆ ಮತ್ತು ಸಮಸ್ಯೆ ಮಾತ್ರ ಇರುವುದು. ಉತ್ತರ ಮತ್ತು ಪರಿಹಾರ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ನಾನು. ಹೌದೇ? ಭೂಲೋಕದ ಸೂರ್ಯವಂಶದಲ್ಲಿ ಒಬ್ಬ ಸಂಜನಿಸಿದ್ದಾನೆ. ರಾಜವಂಶಸ್ಥ ಮಹಾವಿಷ ಅಂತ ಅವನ ಹೆಸರು. ಕೇಳಿದ್ದೇವೆ ನಾವು. ಹುಟ್ಟುವುದು, ಹೌದು, ಬಾಳುವುದು, ಬದುಕುವುದು, ಸಾಯುವುದು ಭೂಲೋಕದಲ್ಲಿ ಅದು ಇದ್ದದ್ದೇ. ಎಲ್ಲವರಿಗೆ ಅದು ಸಾಮಾನ್ಯ. ಆದರೂ ಸೂರ್ಯಕುಲಜರಿಗೆ ಅದು ಮಹತ್ತು ಜೀವನ. ಸದ್ಧರ್ಮ ಆಚರಣೆಯಲ್ಲಿರುವಂತಹ ವ್ಯಕ್ತಿಗಳು ಸತ್ತು ನಾನು ಸ್ವರ್ಗ ಸೇರ್ಬೇಕು ಎನ್ನುವಂತ ಇರಾದೆಯಿಂದ ಪೂಜೆ, ಪುನಸ್ಕಾರ, ಯಾಗ, ಯಜನಾದಿಗಳನ್ನು ಮಾಡ್ತಾರೆ. ಅದೊಂದು ವಿಭಾಗ ಬೇರೆ. ಈಗ ನನಗೆ ತಲೆ ಬಿಸಿ ಆಗುವಂತ ಕೆಲಸ ಏನಂದ್ರೆ, ನಾನು ಮಾಡಿದ್ದನ್ನೇ ಅವನು ಮಾಡ್ತಾ ಇದ್ದಾನೆ. ನೀ ಮಾಡಿದ್ದನ್ನೇ ಅವ ಮಾಡುವುದೇ ಹೇಗೆ? ನೀನು ದೇವಲೋಕದಲ್ಲಿರುವುದು, ಅವನು ಭೂಲೋಕದಲ್ಲಿರುವುದಲ್ವ? ನಾನು ಭೂಲೋಕದಿಂದಲೇ ಅದನ್ನು ಮಾಡಿಯೇ ಬಂದವ. ನೀನು ಪೂರ್ವಕರ್ಮವಾಗಿ ಮಾಡಿರುವುದನ್ನು ನೀ ಆಡ್ತಾ ಇರುವುದು. 100 ಯಾಗಗಳನ್ನು ಮಾಡಿದ್ದೇನೆ. ಕೊನೆಗೆ ವಿಶ್ವಜಿತ್ ಯಾಗವನ್ನು ಮಾಡಿ ಪೂರ್ಣಾಹುತಿ ಆದ ಬಳಿಕ ಸ್ವರ್ಗದ ಪೀಠ ನನಗೆ ಒಂದು ಮನ್ವಂತರಕ್ಕೆ ಮೀಸಲಾಗಿದೆ. ಹೌದೌದು. ಈಗ ಮನ್ವಂತರ ಪೂರ್ತಿ ಆಗಲಿಲ್ಲ. ಭೂಲೋಕದಲ್ಲಿ ಹುಟ್ಟಿಕೊಂಡಂತಹ ಸೂರ್ಯವಂಶದ ಮಹಾಭೀಷ ಎನ್ನುವ 100 ಯಾಗ ಪೂರ್ತಿ ಮಾಡಿ ವಿಶ್ವಜಿತ್ ಯಾಗಕ್ಕೆ ತೊಡಗಿದ್ದಾನೆ. ಅದು ಪೂರ್ಣ ಆದ್ರೆ ಅವ ನಾಳೆಯೂ ಬರ್ಬಹುದು, ಇನ್ನು ಸ್ವಲ್ಪ ತಡಾಗಿ ಇಲ್ಲಿ ಬರ್ಬಹುದು. ಅವ ಇಲ್ಲಿಗೆ ಬಂದರೆ ಮತ್ತೆ ಇಲ್ಲಿ ನಾನು ಏನು? ನೀ ಎಲ್ಲಿ ಕೂತ್ಕೊಳ್ಳುವುದು? ನಾನು ಎಲ್ಲಿ ಕುಳಿತುಕೊಳ್ಬಹುದು. ಸ್ಥಾನಮಾನ, ಅಧಿಕಾರ ಇಲ್ಲದಿದ್ರೆ ಬೆಲೆ ಇಲ್ವಾ? ಮೌಲ್ಯ ಬರಬೇಕು. ನಿನ್ನ ಎಂತ ಆಚಾರವಿರ್ಲಿ, ಎಂತ ಸಚ್ಚಾರಿತ್ರ್ಯ ಬದುಕು ಇರ್ಲಿ, ಅಧಿಕಾರ ಇದ್ರೆ ಅದು ವ್ಯಕ್ತಿತ್ವವೇ ಬೇರೆ. ಹೌದೌದು. ನನಗೆ ಅದರ ಅನುಭವ ಇದೆ. ಅಧಿಕಾರ ಪಡೆದವರನ್ನು ನೋಡಿದ್ದೇನೆ, ಅಧಿಕಾರ ಬಿಟ್ಟು ಇಳಿದವರನ್ನು ನೋಡಿದ್ದೇನೆ. ಒಂದು ಹಾಗೆ ಇನ್ನೊಂದೆಡೆಯಿಂದ ನೋಡ್ಬೇಕು. ಅಧಿಕಾರ ಇರುವಾಗ ಸ್ವೇಚ್ಛೆ ಸಲ್ಲದು ಅಂತಲೂ ಇರಬೇಕು. ಅಲ್ಲ, ಏನೇ ಇರ್ಲಿ, ಅಧಿಕಾರ ಇರುವಲ್ಲಿವರೆಗೆ ನಾವು ಸ್ವತಂತ್ರ. ನಾವು ಆಡಿದ್ದೇ ಮಾತು, ನಡೆದದ್ದೇ ದಾರಿ. ಅಧಿಕಾರದಿಂದ ಕೆಳಗೆ ಇಳಿದ ಬಳಿಕ ನಮ್ಗೆ ದಾರಿಯೂ ಬಿಟ್ಟು ಕೊಡುವುದಿಲ್ಲ. ನಾವು ಬಂದದ್ದಲ್ಲಿ ನಮ್ಮನ್ನು ಗಮನಿಸುವುದು ಇಲ್ಲ. ಇದೆಲ್ಲ ಎಲ್ರಿಗೆ ಗೊತ್ತಿಲ್ಲ. ನಿನ್ನ ಪಾಡು ಕೇಳುವಾಗಲೇ ಬೇಸರ. ನಿನಗೆ ಕೇಳಿ ಬೇಸರ ಆಗ್ತದೆ. ನಾನು ಇನ್ನು ಅನುಭವಿಸಿ ಏನ್ ಮಾಡ್ಬೇಕು ಹೇಳಿ? ಅದಕ್ಕೋಸ್ಕರ ಅಷ್ಟವಸುಗಳನ್ನು ನಿಮ್ಮನ್ನು ತಂದಿದ್ದೇನೆ. ಅದಕ್ಕೆ ಮಹಾವಿಷಣ ಯಾಗ ಪೂರ್ತಿ ಆಗಬಹುದು. ವಿಶ್ವಜಿತ್ ಯಾಗ ಪೂರ್ತಿ ಆದ್ರೆ ಇಲ್ಲಿಗೆ ಬರ್ತಾನೆ, ಅವ ಇಲ್ಲಿ ಬರಬಾರ್ದು. ಯಾಗ ಅರ್ಥದಲ್ಲಿ ಮೊಟಕಾಗಬೇಕು. ಏನು ಮಾಡುದು ಹೇಳಿ? ಎಂಟು ಮಂದಿ ನೋವಿದ್ದು ಮನವೇ ಉಂಟೆ
ವಿಷಯ ಇರ್ಲಿ, ಹ, ನೀನೇನು ಮಾಡಬಲ್ಲೆ ಅಂತ ಅದೆಲ್ಲ ಬೇಕಾದ್ದು ನನಗೆ. ನಾನು ಮಾಡುತ್ತೇನೆ. ಯಾಗ ಪೂರ್ಣಾಹುತಿಯಾಗದ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೇನೆ. ಹೇಗೆ ಬಲ್ಲೆಯ? ಯಾಗಕ್ಕೆ ಮೂಲ ಯಾವುದು? ಕುದುರೆ. ಆ ಕುದುರೆಯನ್ನೇ ಅಪಹರಿಸಿ ನಾವು ತರುತ್ತೇವೆ. ಸಮಾಧಾನವಾಯಿತು, ಪೂರ್ಣ ತೃಪ್ತಿ ಆಗ್ಲಿಲ್ಲ. ಪೂರ್ಣ ಆಗದೆ ಸಂತೋಷ ಪಡುವವ ನಾನಲ್ಲ. ನನಗೆ ಈಗಲೇ ಡವ 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 ಅನ್ನುತ್ತಾ ಇದೆ. ಒಂದು ಹೆದರಿಕೆಯ ಅಧಿಕಾರ ಪೀಠ ನನ್ನ ಬಗ್ಗೆ ಅಲ್ಲ. ನಾಳೆ ನಿಮಗೆಲ್ಲ ಗತಿಗೋತ್ತರ ಯಾರು? ನಾನು ಓಡಿದ್ರೆ ಒಂದು ಹಾಗೆ ಎಲ್ಲಿಯಾದ್ರೂ ನಿನ್ನ ಅಧಿಕಾರ ಹೋದ್ರೆ ನಿನಗೆ ಕೊಟ್ಟವರು ಹೇಳಿದ್ದು ಸರಿ ಇಲ್ಲ ಅಂತ ಆಗ್ತದೆ. ಒಬ್ಬ ಹೇಳಿದೆ, ಯಾರು ಹೇಳಿದದು? ಮೂರು ಮೂರ್ತಿಗಳು ಬಂದರು ಬಿಡುವುದಿಲ್ಲ ಅಂತ ಹೇಳಿದ್ದೆ. ಹೌದು, ನಾನಿದ್ದೇನೆ. ಮತ್ತೆ ಅದಾಗುವುದಿಲ್ಲ. ಅಧಿಪತಿ ಕೊಟ್ಟವರು 3 ಮೂರ್ತಿಗಳು ಹಾಗೂ ತಾಯಿ ಕೊಟ್ಟದ್ದು. ಹಾಗಿರುವಾಗ ಇದನ್ನು ತಡೆಯುವುದಕ್ಕಾಗಿ 3 ಮೂರ್ತಿಗಳು ಬಂದರು. ನಾವು ಯಜ್ಞವನ್ನು ಕಡಿಸ್ತೇವೆ. ಅವರು ತಡೆಯಲಿಕ್ಕೆ ಬರುವುದಿಲ್ವೋ? ಬರಕೂಡದು. ಅದರ ತಲೆ ವಿಷಯ ಯಾಕೆ? ನಿನಗೆ ಬೇಕಾದ್ದು ಪೀಠ ಅಲ್ವಾ? ಅದನ್ನು ನಾವು ಕೊಡಿಸ್ತೇವೆ. ಬರುವುದಿಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾಕೆ ಗೊತ್ತಾ? ಯಜ್ಞ ಮಾಡುವುದೇ 3 ಮೂರ್ತಿಗಳನ್ನು ಮೆಚ್ಚಿಸುವುದಕ್ಕಾಗಿ. ಹಾಗಾದ್ರೆ ವಿಶ್ವಜಿತ್ ಯಾಗದ ಪೂರ್ಣಾಹುತಿಯಲ್ಲಿ ಅವರು ಕಾಣುವುದು ಹರಿಪದವನ್ನು ಅಂತಾದ್ರೆ ಅಂತ ಹರಿಯ ನಮ್ಮನ್ನು ವಿರೋಧಿಸಿದ್ರು ನಿನಗಾಗಿ ಇವತ್ತು ಹೊಡೆದಾಡ್ತ ಮಾಡ್ತೇವೆ. ಅಷ್ಟು ಸಿದ್ಧತೆಯಲ್ಲಿದ್ದೀರಿ? ಮಾಡ್ತೀರಾ ಇಲ್ಲೋ ಅದು ಪ್ರಶ್ನೆ. ಪೀಠವನ್ನು ಬಿಟ್ಟು ಕೊಡುವುದಕ್ಕೆ ನಾವು ಬಿಡುವುದಿಲ್ಲ. ಅಷ್ಟು ಭರವಸೆ ಕೊಟ್ಟ ಬಳಿಕ ಸಮಾಧಾನ ಸ್ವಲ್ಪ ತೃಪ್ತಿ ಆಗ್ತಾ ಉಂಟು. ಸ್ವಲ್ಪ ಸಮಾಧಾನ ಆಗಬೇಕು. ಆದರೆ ಭರವಸೆಯ ಮಾತು ಸಾಲದು. ಆಡಿದ ಮಾತನ್ನು ನಾವು ಅನುಷ್ಠಾನಕ್ಕೆ ತರಬೇಕು. ಸುರಪನ 2 ಕಾಲು ಇಲ್ಲಿ ಊರಿ ಇರಬೇಕು ಅಂತಾದ್ರೆ 4 ಕಾಲಿನ ಕುದುರೆಯನ್ನು ನಾವು ಹಿಡಿತೇವೆ. ಹೌದಲ್ಲ? ಆದಷ್ಟು ಶೀಘ್ರ ಆ ಕಾರ್ಯವನ್ನು ಮಾಡಿ ನಾನು ಆಮೇಲೆ ನಿಮಗೆ ಏನು ಪಾರಿತೋಷಕ ಕೊಡಬೇಕು ಅದು ಆ ಬಳಿಕದ ವಿಚಾರ. ಹಾಗೆ ಆ ಕೆಲಸವನ್ನು ಮಾಡಿ.
ಅಶ್ವವನ್ನು ಕಟ್ಟಿರಬಹುದಾದ ಸ್ಥಾನವನ್ನು, ಅಶ್ವ ಪೂಜನವನ್ನು ಕೈದು ಅಶ್ವಕ್ಕೆ ಬೇಕಾದ ಶೃಂಗಾರವನ್ನು ಮಾಡಿ ಇದರ ಮೂಲಕವಾಗಿ ತನ್ನಿಂತಾನೆ ಏನು ಬೇಕಾದರೂ ಸಾಧಿಸಿಯಲು ಎನ್ನುವ ಮಹಾಭಿಷನ ಮಹತ್ವಾಕಾಂಕ್ಷೆ ಎನ್ನುವುದಕ್ಕೆ ತಣ್ಣೀರೆಚ್ಚುವುದಕ್ಕೆ ಇದೇ ಪ್ರಸಕ್ತ ಕಾಲ ಅಂತ. ಇವನ ಯಜ್ಞ ಪೂರ್ಣ ಆಗಬೇಕಾದರೆ ಆ ಅಶ್ವ ಅಲ್ಲಿರಬೇಕು. ಹೌದಲ್ಲ? ಅಶ್ವವೇ ಇಲ್ಲ ಎಂದಾದರೆ ಯಜ್ಞ ಪೂರ್ಣ ಆಗುವುದಿಲ್ಲ. ಅಶ್ವದ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಇಲ್ಲೆಲ್ಲ ನಾವು ತೆಂಕಲ್ಲಿ ನಿಲ್ಲುವುದು ಬೇಡ, ಮತ್ತೆ ನಾವು ಬಡಗಿಗೆ ಹೋಗುವ. ಹಲವಾಸಿಯನೂರ್ ಕನಸಿನ ಜಲಗೋಪುರ ನೆಲ ಕೊರಗಿದೆ ಮಣ್ಣಾದುದೆ ಬಯಸಿದ ಭಾಗ್ಯವು ಜನದಲ್ಲಿ ನೆಲ ಕೊರಗಿದೆ ಮಣ್ಣಾದುದೆ ಬಲು ಬಯಸಿದ ಭಾಗ್ಯ. ವಿಶ್ವಜಿತ ಯಾಗವನ್ನು ಸಸೂತ್ರವಾಗಿ ಮಾಡಿ ಪೂರೈಸಬೇಕೆನ್ನುವಂತಹ ಭಾವದಿಂದ ಯಾವ ಹಯವನ್ನು ನಾನು ವೇದವಿದರ ಮೂಲಕವಾಗಿ ಪೂಜಿಸಿ ಬಿಟ್ಟೆನೋ ಆ ತುರಗವೇ ಈ ಕಾಲದಲ್ಲಿ ಕಣ್ಮರೆಯಾಗಿದೆ ಅನ್ನುವಂತಹ ಕರ್ಣ ಕಠೋರವಾದ ವರ್ತಮಾನವನ್ನು ಆಲಿಸಿರೆನಲ್ಲ. ನಿತ್ತ ನೆಲವೇ ನಡುಗಿದಂತೆ ಮೇಲಿರುವ ಬಾನೆ ಸಿಡಿದು ನೆತ್ತಿಯ ಮೇಲೆ ಕೆಡದಂತೆ ನನ್ನ ಹೃದಯ ವಿದೀರ್ಣವಾಗಿ ಹೋಯಿತು. ನಿಲ್ಲುವುದಕ್ಕಾಗದೆ ಮಾನಸಿಕ ಸ್ಥಿಮಿತವನ್ನೇ ಕಳೆದುಕೊಳ್ಳುವ ಸ್ಥಿತಿಗಾಗಿ ಹೋಯಿತಲ್ಲ. ಬಹುವಾಗಿ ಆಶಯ ಗೋಪುರವನ್ನು ಕಟ್ಟಿ ಮಹತ್ ಸಂಕಲ್ಪದ ಸಿದ್ಧಿಗಾಗಿ ಯಾವ ಯಾಗವನ್ನು ಕೈಗೊಂಡೆನು ಅದೇ ಅಪೂರ್ಣವಾಗಿ ಹೋಗುವಂತಹ ದುಸ್ಥಿತಿ ನನಗೆ ಪ್ರಾಪ್ತವಾಯಿತೆಂದಾದರೆ, ನನ್ನ ಆಶಾ ಗೋಪುರವೇ ಕಳಚಿ ಬಿದ್ದೆಂದಾದರೆ ನಾನಿನ್ನು ಬದುಕಿ ಪ್ರಯೋಜನವೇನು? ಕುಲಗುರುಗಳಾದಂತಹ ವಸಿಷ್ಠರಾಡಿದ್ದಾರೆ, ಯಾಗ ಸಂಪನ್ನವಾದರೆ ನಿನಗೆ ದೇಹದಿಂದ ಮುಕ್ತಿ ಸಿಗುತ್ತದೆ, ಶಾಶ್ವತವಾದ ಪದವಿ ಸಿಗ್ತದೆ. ಆದರೆ ಇದೆಲ್ಲವೂ ನೀರಿನ ಮೇಲೆ ಮಾಡಿದ ಹೋಮದಂತಾಯಿತೆಂದಾದರೆ ನಾನಿದುವರೆಗೆ ಪೋಷಿಸಿಕೊಂಡು ಬಂತಹ ಈ ದೇಹ ನನಗೆ ಯಾಕೆ ಬೇಕು? ಭೂಪತಿ ಎಂದು ಯೋಗ ಕಾಯವು ಬೆಂದು ಮರೆಯಾಗಲ್ಗೆ ನಡೆದುವೆ ಬಣ್ಣಿವೆ ಅಂದು ಯೋಗ ಕ್ರಿಯಲಿ ಕಾಯವುವೆಂದು ಮರೆಯಾಗಲ್ಗೆ ಧರ್ಮ ಸಾಧನಕ್ಕಾಗಿ ವಿನಿಯೋಗವಾಗಬೇಕಾದಂತಹ ಈ ದೇಹವನ್ನು ಧರಿಸಿದ ನಾನು ಆ ಪರಮೋದ್ದೇಶ ಸಾಧನೆಯಲ್ಲೇ ವಿಫಲನಾದೆನೆಂದಾದರೆ ಈ ದೇಹವನ್ನು ಹೊತ್ತು ಈ ಇಳೆಯಲ್ಲಿ ತಿರುಗಾಡುವುದರಲ್ಲಿ ಅರ್ಥವಿಲ್ಲ. ಆದ್ದರಿಂದ ನಾನಿದುವರೆಗೆ ಯಾವ ಯಜ್ಞವನ್ನು ಆರಾಧಿಸಿದೆನು, ಯಾವ ಅಗ್ನಿ ನಾರಾಯಣನನ್ನು ಸೇವಿಸಿದೆನು, ಆ ಅಗ್ನಿಯೇ ನನ್ನೊಳಗೆ ಯೋಗಾಗ್ನಿಯಾಗಿ ಸ್ಥಿತನಾಗಿದ್ದಾನೆ ಎನ್ನುವ ಹಾಗೆ ಭಾವಿಸುತ್ತ ಅದೇ ಯೋಗಾಗ್ನಿಯನ್ನು ಉದ್ದೀಪಿಸಿ ನಿರರ್ಥಕವಾದಂತಹ ಈ ದೇಹವನ್ನು ಯೋಗಾಗ್ನಿಯಲ್ಲಿ ಬೇಯಿಸಿ ಬಿಡುತ್ತೇನೆ. ಕಾಣುವುದರಿಂದ
ಶಕ್ತಿಯಲ್ಲಿ ಶೋಣಿಪವಗೆ ದಿವ್ಯದನುವನ್ನು ಕರುಣಿಸುವುದು ಎಂದನ ಯಜ್ಞಕರ್ಮದಲ್ಲಿ ತೊಡಗಿಸಿಕೊಂಡಂತಹ ಹೊತ್ತು ಒಂದು ಕ್ಷಣ ವ್ಯಾಕುಲ ಚಿತ್ತನಾದ ಮಹಾವಿಷ ಕ್ಷಣಾರ್ಧದಲ್ಲೇ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಸುಟ್ಟುಕೊಳ್ಳುವುದಕ್ಕೆ ಉದ್ಯುಕ್ತನಾದ ನಾನು ಗುರುಗಳಾಗಿ ನಾನಿರುತ್ತಾ ಪುಣ್ಯತಮವಾದಂತಹ ಈ ಯಜ್ಞ ಸಂಕಲ್ಪದ ವಿಧಿವಿಧಾನಗಳನ್ನೆಲ್ಲ ಅವನಿಗೆ ಹಾಗೆ ಹೇಳಿಕೊಟ್ಟವನೇ ಇದ್ದೆ. ಅದನ್ನು ಒಪ್ಪಿಕೊಂಡ ಬಳಿಕವೂ ಕೂಡ ಇಂತಹ ತೊಡಗಿಸಿಕೊಳ್ಳುವಿಕೆಗೆ ಅವನದ್ದಾದಂತಹ ನೋವು ಕಾರಣವಾಗುತ್ತದೆ ಅಂತಾದರೆ ಈ ಯಜ್ಞ ಪ್ರಕ್ರಿಯೆ ಸುಳ್ಳು ಉಂಟಾಗಿ ಹೋಗ್ತದೆ. ಹಾಗಾಗ ಕೂಡ ಒಬ್ಬ ಗುರುವಾಗಿದ್ದುಕೊಂಡು ಯಾವ ಪವಿತ್ರ ಸಂಕಲ್ಪದಲ್ಲಿ ಅವ ತೊಡಗಿಸಿಕೊಂಡಿದ್ದನು ಅದನ್ನು ಅವನಿಗೆ ಮತ್ತೆ ತಲುಪಿಸುವ ಹೊಣೆಗಾರಿಕೆ ನನಗುಂಟು. ಆದ್ದರಿಂದಲೇ ಇದು ಮಂತ್ರಶಕ್ತಿಯಿಂದ ಮತ್ತೆ ಅವನನ್ನು ಹೋಗುವುದು ನೀನೀಗ ಈ ದೇಗದೊಡನೆ ಬಲು ಬೇಗದೊಳಗ ಚಕ್ರ ನೆರಗೆ ಹೋಗುವನು ಬೀಗುವನು ಕಂಟೀನು ಗೈವ ಶದಯಾಗವನು ಗೈದಾದ ನೋಡ್ಬೇ ಈ ದೇಹದೊಡನೆ ಬಲು ಬೇಗದೊಳಗ ಚಕ್ರ ನೆರಗೆ ಮತ್ತೆ ಶರೀರವನ್ನು ಕೊಟ್ಟವನು ನಾನೇ. ಆ ಶರೀರವನ್ನು ಈಗ ಮತ್ತೆ ಹಗುರಾಗಿಸಲಿದ್ದೇನೆ. ಸಶರೀರನಾಗಿ ನೀನು ಶಕ್ರನಲ್ಲಿಗೆ ಹೋಗಬೇಕು. ಯಾಗದ ಕುದುರೆ ಕಣ್ಮರೆಯಾದಾಗಲೇ ನನ್ನ ದೇಹ ಹಗುರಾಗಿ ಹೋಗಿ. ಹೌದೌದು, ನಿನ್ನನ್ನು ಮತ್ತೆ ಎಳೆತಂದು ಮತ್ತು ಹಗುರ ಮಾಡ್ತೀರಾ ಸ್ವಾಮಿ? ಮನಸ್ಸನ್ನು ಹಗುರಾಗಿಸು. ಎಲ್ಲಿಗೆ ಏರಿಸುವುದಕ್ಕೆ ಹಗುರ ಮಾಡ್ತೀರಿ? ಶಕ್ರನಲ್ಲಿಗೆ ಏರಿಸುವುದಕ್ಕೆ. ಎಲ್ಲಿಂದ ಅದು ಕಳವಾಗಬೇಕು ಎನ್ನುವಂತ ಸಂಕಲ್ಪ ಹುಟ್ಟಿಕೊಂಡಿತು ಅಲ್ಲಿಗೆ ಸತ್ಯದರ್ಶನ ಆಯಿತು ಅಂತಾದರೆ ಅವನ ಮನಸ್ಸಿನಲ್ಲಿದ್ದಂತಹ ಭಾವವೂ ಕೂಡ ಶುದ್ಧವಾಗುತ್ತದೆ ತಾನೆ. ಆದ್ದರಿಂದಲೇ ಇಲ್ಲಿ ಸಂಕಲ್ಪಕ್ಕೆ ತೊಡಗು ಅಂತ ಹೇಳಿದ್ದು ನಾನು. ಗುರು ಸಂಕಲ್ಪವೂ ಕೂಡ ಹುಸಿಯಾಗಕೂಡದು. ನೀ ನೆಮ್ಮದಿಯ ಸೆಲೆ ಎನ್ನುವುದನ್ನು ಮುಖ್ಯವಾಗಿರಿಸಿಕೊಂಡು ಸಂಕಲ್ಪಕ್ಕೆ ಕೂತವನು ತಾನಾಗ ಆ ನೆಮ್ಮದಿಯ ಸೆಲೆ ಬರಿದಾಗ ಕೂಡದು. ಆದ್ದರಿಂದಲೇ ಒಂದು ಸಂಕಲ್ಪ ಶುದ್ಧಿ ಎನ್ನುವುದು ಯಜ್ಞ ಪ್ರಕ್ರಿಯೆಯಲ್ಲಿ ಎಷ್ಟು ಮುಖ್ಯವಾಗುತ್ತದೆ ಎನ್ನುವುದನ್ನು ಲೋಕಮುಖ ತಿಳಿಯಬೇಕು ಎನ್ನುವುದಕ್ಕಾಗಿ ಶುದ್ಧ ಸಂಕಲ್ಪ ಕಲ್ಪಿತರಾಯಿಸತೊಡಗುತ್ತಿದ್ದೇನೆ ಸ್ವಾಮಿ. ಸ್ವರ್ಗಲೋಕವನ್ನು ಸೇರುತ್ತೀಯ ಹೋಗುತ್ತೀಯ, ನನ್ನ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ. ಹೋಗಬೇಕು, ಇದು ಆದೇಶ. ಹೌದೇ ಹೌದು. ಆದ್ದರಿಂದಲೇ ನನ್ನೊಳಗೆ ಹುಟ್ಟಿರಬಹುದಾದಂತಹ ತಳಮಳವನ್ನು ತಮ್ಮ ಪಾದ ಮೂಲದಲ್ಲಿ ವಿನಿಯೋಗಿಸಿ ಪ್ರಯೋಜನ ಇಲ್ಲ. ಯಾಕೆ? ಈ ದೇಹ ಮತ್ತು ಆತ್ಮದ ಸಂಬಂಧವನ್ನು ಬೇರ್ಪಡಿಸಿ ಪರಮಪದವನ್ನು ಸೇರಬೇಕೆನ್ನುವ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ ಕಾಲಕ್ಕೆ ತಮ್ಮಿಂದ ಉಪದೇಶಿತವಾದದ್ದು ಈ ವಿಶ್ವಜಿತ್ ಯಾಗ. ಇದಕ್ಕೆ ಭಂಗಬಂಧದ ಪರಿಣಾಮವಾಗಿ ನಾನು ನನ್ನ ದೇಹವನ್ನು ಕಳಕೊಂಡರೆ ಮತ್ತೆ ಪುನಃ ನನಗೆ ದಿವ್ಯವಾದ ದೇಹವನ್ನು ಕೊಟ್ಟಿದ್ದೀನಿ. ಹೌದು, ಸಂಕಲ್ಪ ಹೇಳ್ತೀರಿ. ಬಹುಶಃ ನನ್ನ ಸಂಕಲ್ಪ ಶುದ್ಧಿಯೇ ಕಡಿಮೆ ಆಗಿರಬೇಕು. ಯಾಕೆ? ಅಥವಾ ಅಲ್ಲದೆ ಇದ್ರೆ ಪುನಃ ನಾನು ದೇಹವನ್ನು ಹೊಂದಬೇಕಾದ ಅನಿವಾರ್ಯತೆ ಬರ್ತಿರ್ಲಿಲ್ಲ. ಅಥವಾ ಯಾವುದನ್ನು ನಾನು ಹೊಂದಬೇಕನ್ನುವ ಹಾಗೆ ಬಯಸಿದೆನೋ ಅದನ್ನು ಹೊಂದುವಲ್ಲಿ ಕಾಲ ಪಕ್ವವಾಗಿರಲಿಕ್ಕಿಲ್ಲ. ಅಥವಾ ನಾನು ಪ್ರೌಢನಾಗಿರಲಿಕ್ಕಿಲ್ಲ, ಪಕ್ವನಾಗಿರಲಿಕ್ಕಿಲ್ಲ. ಒಳ್ಳೆಯದು. ನಿಮ್ಮ ಆದೇಶ ಹುಸಿ ಹೋಗುವುದಿಲ್ಲ ಅನ್ನುವಂತಹ ದೃಢವಾದ ನಂಬಿಕೆಯನ್ನು ನಾನು ಇನ್ನೂ ಉಳಿಸಿಕೊಂಡಿದ್ದೇನೆ. ಆದ್ದರಿಂದ ದಿವ್ಯ ದೇಹಧಾರಿಯಾಗಿ ಸ್ವರ್ಗಲೋಕದತ್ತ ನಡೆಯಿದೆ. ಇದು ಕುಶವೊಂದನ್ನು ಅಭಿಮಂತ್ರಿಸಿ ನಿನಗೆ ದಾರಿ ತೋರಿಸ್ತಾ ಇದ್ದಾರೆ. ಸರಸಕ ವಂಶಾತಿ ಚಂದ್ರ ಮನೆ ಬರೆಯಿತು ಆಗದ ಬಾರಿ ಸ್ವಾಗತ ನಿನಗೆ ಸ್ವಾಗತವಿದು ನಿನಗೆ ಸ್ವಾಗತ
ಸಂಗ್ರಹಿಸುತ್ತ ಮರ್ತ್ಯದಿ ಏರಿದೆ ನಾಗವ ಈ ಕಡೆಯೇ ಪುರಿ ಪುಣ್ಯ ಸಂಗ್ರಹಿಸುತ್ತ ಮರ್ತ್ಯದಿ ಏರಿದೆ ನಾಗವ ಈ ಕಡೆಗೆ ಸರಸತಕ್ಕನು ಜಾತಿ ಚಂದ್ರಮನೆ ಮಾರಿ ಸ್ವಾಗತವಿದು ನಿನಗೆ ಸ್ವಾಗತ. ಸುಸ್ವಾಗತ. ನಿನಗೆ ಆಶ್ಚರ್ಯ ಆಗಿರಬಹುದು. ಸ್ವರ್ಗಲೋಕ ಅಂದ್ರೆ ಸುಖದ ಸುಪ್ಪತ್ತಿಗೆ. ಕೆಲವರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಭೂಲೋಕದಲ್ಲಿ. ಅವರಿಗೆ ಸಂಸ್ಕಾರ ಇಲ್ಲ, ಇನ್ನೊಬ್ಬರಿಗೆ ಗೌರವ ಕೊಡೋದಕ್ಕೆ ಗೊತ್ತಿಲ್ಲ. ಅವರು ಮಾತ್ರ ಗೌರವವನ್ನು ಪಡೆಯುವುದಕ್ಕೆ ಅರ್ಹರು ಎನ್ನುವುದು ತಲೆಯಲ್ಲಿದೆ ಅವರಿಗೆ. ಇಲ್ಲ, ಪ್ರಚಾರದಲ್ಲಿ ಇಲ್ವಾ? ಇರಬೇಕು. ನನಗಷ್ಟು ದೃಢವಾಗಿ ಹೇಳುವಷ್ಟು ಅಭಿಪ್ರಾಯ ಇಲ್ಲ. ಇರ್ಲಿ. ನಿನ್ನ ಬಗ್ಗೆ ಬೇಕಾದಷ್ಟು ತಿಳಿದುಕೊಂಡವ ನಾನು. ಅಂದ್ರೆ 3 ಲೋಕದ ಯಜಮಾನ ನಾನು. ಹೌದೌದು, ನಿಮಗೆ ಮೇಲಿನಿಂದಲೇ ಕಾಣ್ತದೆ ಅಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ವರದಿ ಬರ್ತದೆ ಎಲ್ಲ, ಎಲ್ಲೆಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವುದಕ್ಕೆ ನಾನು ತಕ್ಷಣ ಉತ್ತರ ಕೊಡಬೇಕು, ಯಾವುದಕ್ಕೆ ನಿಧಾನವಾಗಿ ಉತ್ತರ ಕೊಟ್ಟರೆ ಸಾಕು. ನಮ್ಮ ವ್ಯವಸ್ಥೆಯಲ್ಲಿ ಅದೆಲ್ಲ ಇದೆ. ಸಶರೀರಿಯಾಗಿ ಇದೆಲ್ಲರೂ ಹೀಗೆ ಬರುವುದಿಲ್ಲ. ರಕ್ಕಸರೆಲ್ಲ ಬರ್ತಾರೆ ನಮ್ಮ ದಾಯಾದಿಗಳು, ಅವರು ಹಾಗೆ ಬರುವುದು ಉಂಟು. ಬಂದವರಿಗೆ ನಾವು ಸ್ವಾಗತ ಕೊಟ್ಟ ಕ್ರಮವೇ ಇಲ್ಲ. ಓಡಿಸುವುದು ಹೇಗೆ, ಇದೇ ಚಿಂತನೆ ನಮ್ಮದು. ನಿನ್ನದು ಹಾಗಲ್ಲ. ಇದು ದಿವ್ಯವಾದ ಶರೀರ. ದಿವ್ಯ ಶರೀರವನ್ನು ಪಡ್ಕೊಂಡು ಬಂದಿದ್ಯಾ. ಸ್ವರ್ಗ ಲೋಕಕ್ಕೆ ಒಂದು ರೀತಿಯ ಒಂದು ಬೆಳಕೆ ಆಯ್ತು. ದೀಪಾವಳಿ ಹತ್ತಿರ ಬಂತೋ ಎಂಬ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅಂದ್ರೆ ನೀನು ಸಂಚಯನ ಮಾಡಿದಂತಹ ಪುಣ್ಯಗಳು ಅಷ್ಟೂ ಇರಬಹುದೆನ್ನುವಂತಹ ಊಹನೆ, ಕಲ್ಪನೆ ನನ್ನದು. 100 ಯಾಗಗಳನ್ನು ಮಾಡಿದ್ದೆ ಅಂತೇವೆ, ಹೌದಾ? ತುಂಬ ಯಾಗ ಮಾಡಿದೆ. ಕೊಟ್ಟ ಕೊನೆಗೆ ವಿಶ್ವಜಿತ್ ಯಾಗವನ್ನು ಮಾಡಿದೆ. ಗೊತ್ತಾಗಿದೆ ಅದು ಕೂಡ. ಅದು ಪೂರ್ತಿ ಆದ ತಕ್ಷಣ ದೇವಲೋಕಕ್ಕೆ ಬರಲೇಬೇಕು. ಬಂದಾಗ ಇಲ್ಲಿಯ ಪರಿಪಾಠ ಹೇಗಂದ್ರೆ, ಇಲ್ಲಿ ಯಾರು ದೇವೇಂದ್ರ ಪದವಿಯಲ್ಲಿ ಇದ್ದಾನೋ ಅವ ತಕ್ಷಣ ಇಳಿಬೇಕು, ಇಳಿದು ಅವನನ್ನು ಕೂತ್ಕೊಳಿಸಬೇಕು. ಇದು ಕ್ರಮ. ಅದಕ್ಕೆ ವಿರುದ್ಧವಾಗಿ ನನ್ನದು ವರ್ತನೆ ವ್ಯವಹಾರ ಸರ್ವತಾ ಇಲ್ಲ. ಇಲ್ಲಪ್ಪ, ಅರ್ಹತೆ ಇದ್ದವರಿಗೆ ಸ್ಥಾನಮಾನ ಕೊಡಬೇಕು ಅನ್ನುವಾಗ ಹೇಳುವವಲ್ಲದಿದ್ರೆ ದೇವೇಂದ್ರನ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಅರ್ಹನಾಗುತ್ತ ಅಲ್ವೇ? ಹೌದು. ನಿನಗೆ ಸ್ಥಾನ ಇದು ಮೀಸಲು, ಇನ್ನು ನೀನೆ. ಆದರೆ ಇದೆಲ್ಲ ಒಂದು ಉರಿತಿರುವ ದೀಪದಂತೆ. ದೊಡ್ಡ ಗಾಳಿ ಬಂದಾಗ ಆ ದೀಪ ನಂದಿ ಹೋಗ್ತದೆ. ದೇವೇಂದ್ರನ ಪದವಿ ಶಾಶ್ವತ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಇಲ್ಲ, ಒಂದೇ ಮನ್ವಂತರ. ಒಂದು ಮನ್ವಂತರದಲ್ಲಿ ಸಾವಿರ ಅನಾಹುತಗಳನ್ನು ಅನುಭವಿಸಲೇಬೇಕಾಗ್ತದೆ. ಅದು ಉನ್ನತ ಅಧಿಕಾರ ಅಲ್ವಾ? ಏರಿಳಿತಗಳು ಇದ್ದದ್ದೇ. ಬೇರೆ ಬೇರೆ ಸ್ವರೂಪದ ಅಪಾಯಗಳು ಎದುರಾಗ್ತದೆ. ಯಾವಾಗಲೂ ಚಿಂತೆಯೇ ನನ್ನದು. ಹೌದಾ? ಸುಧರ್ಮ ಸಭೆಯನ್ನು ಪ್ರವೇಶ ಮಾಡಿ ದಿನಂಪ್ರತಿ ನಾನು ಕೇಳುವುದು ಇದನ್ನೇ. ಮುಂದೆ ರಕ್ಕಸರು ಬಂದರೆ ನೀವೇನು ಮಾಡ್ತೀರಿ? ಅವ್ರಿಗೇನು ಬಾಯಿಗೆ ಬಂದದ್ದನ್ನು ಬಾಯಿಪಾಠ ಮಾಡಿದರೆ ದಿನ ಅದನ್ನೇ ಹೇಳು. ಅದು ದಿನ ಒಂದೇ ಪ್ರಶ್ನೆ ಕೇಳಿದ್ರೆ ಅದನ್ನೇ ಹೇಳದೆ ಏನು ಮಾಡುದು ಅವರು? ಪಾಪ, ಅಷ್ಟೇ ಬದಲಾಯಿಸುವುದಕ್ಕಾಗುದಿಲ್ಲ. ಅಲ್ಲ, ಅದನ್ನೇ ಕೇಳದೆ ಬೇರೆ ಪ್ರಶ್ನೆ ಇಲ್ಲಲ್ಲ. ಅದೇ ಹೇಳು. ಬೆಳಕಿನ ಲೋಕವಾದ ದಿವದಲ್ಲಿ ಉತ್ತರ ಸಿಕ್ಕದೇ ಇರುವ ಪ್ರಶ್ನೆಗಳೇ ಹುಟ್ಟುವುದಿಲ್ಲ. ಆದ್ದರಿಂದ ಬೇರೆ ಪ್ರಶ್ನೆ ಇಲ್ಲ. ಇದು ನಿರಂತರ ನಡೆಯುವ ಪ್ರಕ್ರಿಯೆ ಇಲ್ಲಿ. ಇವತ್ತು ವಿಶೇಷ ಅಂದ್ರೆ ನಿನ್ನ ಬಗ್ಗೆ ಪುಣ್ಯ ಕೃತವನ್ನು ಮಾಡಿದ್ದಾನೆ. ಪೂರ್ಣಗೊಂಡ ತಕ್ಷಣ ಬರ್ತಾನೆ. ಇದೆಲ್ಲ ಇಷ್ಟೆಲ್ಲ ಅಲಂಕಾರ ಉಂಟಲ್ಲ. ಹೌದು, ಇವತ್ತು ಸ್ವಲ್ಪ ಹೆಚ್ಚಿದೆ. ಯಾವಾಗಲೂ ಇರುವಂತಹದ್ದಲ್ವ? ಈ ಬಾರಿ ಸ್ವಲ್ಪ ಹೆಚ್ಚು ಮಾಡಿ. ಬಂದಾಗಲೇ ಬೆಕ್ಕಸಾಗಿ ಹೋಯ್ತು. ನಾನು ನೋಡಲೇ ಇಲ್ಲ ಇಷ್ಟರವರೆಗೆ. ಅಲ್ವೇ? ನಿನ್ನ ಸ್ವಾಗತಕ್ಕಾಗಿ ಇದೆಲ್ಲ ವ್ಯವಸ್ಥೆ ಆಗಿದೆ. ಮಹಾರಾಜ, ನಿನ್ನ ಯೋಗ್ಯತೆ ಸತ್ಯ ಹೇಳ್ಬೇಕು, ನನಗಿಂತಲೂ 100 ಪಟ್ಟು ಮಿಗಿಲಾತು. ದೊಡ್ಡ ಮಾತು. ಇಲ್ಲ, ಯಥಾರ್ಥವನ್ನು ಹೇಳಬೇಕಲ್ಲ. ನಾನು 100 ಯಾಗ ಮಾಡಿದ್ದೇನೆ. 100 ಯಾಗ ಮಾಡುವುದರ ಹಿಂದೆ ಅಲ್ಲಿರುವಂತಹ ವ್ಯವಸ್ಥೆ, ಅದಕ್ಕೆ ಆಗುವಂತಹ ಪೂರಕ ವಾತಾವರಣ
ಇದನ್ನೆಲ್ಲ ಗಮನಿಸಿದಾಗ ನಾನು ತುಂಬಾ ಪ್ರಯಾಸ ಪಟ್ಟವಲ್ಲ ಈ ಸ್ಥಾನವನ್ನು ಪಡೆಯೋದಕ್ಕೆ. ಹೌದೌದು. 100 ಯಾಗ ಮಾಡಿದ್ದೇನೆ. ಹೌದು, ನೀನು ಹಾಗಲ್ಲ. ತುಂಬಾ ಇದಕ್ಕೋಸ್ಕರ ಪರಿಶ್ರಮ ಪಟ್ಟಿದ್ಯಾ. ನಿನ್ನ ಶ್ರಮಕ್ಕೆ ಸರಿಯಾದಂತಹ ಅರ್ಹತೆಯ ಸ್ಥಾನಮಾನ ಸಿಗಬೇಕಾದ್ದು ಸರಿಯೇ. ನನಗೆ ಯಾಕೋ ಇದು ಸಮಾಧಾನ ಕಾಣುವುದಿಲ್ಲ. ನನಗೆ ಸುರಪ್ಪನ ಸ್ಥಾನ ಸಿಕ್ಕುವುದು ಸಮಾಧಾನ ಇಲ್ಲ ಅಂತಲ್ಲ. ನಾನು ಯಾಗ ಮಾಡಿದ್ದೇ ಸಮಾಧಾನ ಇಲ್ಲ. ಖಂಡಿತ ಖಂಡಿತ, ಅದು ಯಾವುದಲ್ಲ ವಿಷದ ಆಗಲ್ಲ. ನೀನು ಈ ಸ್ಥಾನವನ್ನು ಅಲಂಕಾರ ಮಾಡಬೇಕಿದ್ರೆ ಇಷ್ಟು ಮಾಡಬೇಕಾ? ಇದು 100 ಯಾಗ ಯಾರು ಮಾಡಿದ್ರು ಪಡೆಯುವಂಥದ್ದಿದು. ನಿನ್ನ ಅರ್ಹತೆ, ನಿನ್ನ ಸ್ಥಾನಮಾನ, ನೀನು ಸಂಪಾದನೆ ಮಾಡಿದಂತಹ ಪುಣ್ಯ, ಸತ್ಕೀರ್ತಿಗಳು. ಸತ್ಯ ಹೇಳಬೇಕಾ? ನೀನು ಇಲ್ಲಿಗೆ ಅಲ್ಲ. ಈ ಸಲ ಸತ್ಯವೇ ಹೇಳು. ನೀನು ಇಲ್ಲಿ ಅಲ್ಲ, ಯಾವಾಗಲೂ ಸತ್ಯವೇ ಹೇಳು. ನೀನು ಇಲ್ಲಿಗೆ ಸಲ್ಲುವವನೇ ಅಲ್ಲ, ಸಲ್ಲಬೇಕಾದವನಲ್ಲ, ಸಲ್ಲುವವನಲ್ಲ. ಹಾಗಾದ್ರೆ ಎಲ್ಲಿಗೆ ಸಲ್ಲುವವ ನೀನು? ಸೃಷ್ಟಿಕರ್ತ ಬ್ರಹ್ಮ, ವಿಧಾತ, ಅವನ ಸ್ಥಾನವನ್ನು ಅಲಂಕಾರ ಮಾಡುವಂತ ಅರ್ಹತೆ ನಿನ್ನಲ್ಲಿರುವಾಗ ಯಾರೋ ದುಷ್ಟರು ಭ್ರಷ್ಟರು ಬಂದಾಗ ಬೆನ್ನು ತೋರಿಸಿ ಓಡುವಂತಹ ಈ ನಾಕದ ಪದವಿ ಯಾಕೆ ಹೇಳು? ನಿನ್ನ ಅರ್ಹತೆ ಏನು? ನಿನ್ನ ಸ್ಥಾನಮಾನ ಏನು? ಬ್ರಹ್ಮ ಅಲ್ಲಿಗೆ ಅಲ್ಲ, ಬ್ರಹ್ಮನ ಸ್ಥಾನ ನಿನಗೆ. ಈಗ ಬ್ರಹ್ಮನ ಸ್ಥಾನವೇ ನನಗೆ ಅಂತಲ್ಲ. ಈಗ ನನ್ನನ್ನು ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮ ಪದವಿ, ಆ ಸ್ಥಾನಮಾನ, ಆ ಗೌರವ. ಬ್ರಹ್ಮ ಲೋಕ ಅಲ್ಲ, ಬ್ರಹ್ಮ ಲೋಕದಲ್ಲೇ ಬ್ರಹ್ಮಸ್ಥಾನ ಇರುವುದು. ಅದು ನಿನಗೆ, ನಿನಗೆ ಮಾತ್ರ ಅಂತ ಅರ್ಹತೆ ಇದೆ. ಇದು ಹೇಳುವ ಯಾರು? ಯಾರೋ ಒಬ್ಬ ಸಾಮಾನ್ಯ ಅಲ್ಲ, 3 ಲೋಕದ ಅಧಿಪತಿಯಾಗಿ ಈ ತನಕ ಅಧಿಕಾರ ಮಾಡಿದವರು. ನಾನು ಬೇಕಾದ್ರೆ ಈಗ ಬಿಟ್ಟುಕೊಡ್ತೇನೆ. ನಾನು ಅಧಿಕಾರಕ್ಕೆ ಅಂಟಿಕೊಳ್ಳುವ ವ್ಯಕ್ತಿ ಅಲ್ಲ, ನನ್ನ ಜಯಮಾನ ಇಲ್ಲ. ನೀನು ಬೇಕು ಅಂತ ಹೇಳಿದ್ಯಾ? ಈಗ 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 ನಾನು ತ್ಯಾಗ ಮಾಡ್ತೇನೆ. ನೀನು ಭೂಲೋಕದಲ್ಲಿ ಹುಟ್ಟಿ ಸತ್ಕರ್ಮಾಚರಣೆ ಮಾಡಿ ಸ್ವರ್ಗಲೋಕದ ಅಧಿಕಾರ ಪಡೆದದ್ದು ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ದೃಷ್ಟಾಂತ ಬೇಡ. ನಾನು ಈಗ ಅಧಿಕಾರ ಬಿಟ್ಟು ಕೊಡ್ತೇನೆ. ನಾನು ಅಧಿಕಾರಕ್ಕೆ ಅಂಟಿಕೊಂಡಿರುವವನೇ ಅಲ್ಲ. ನಮ್ಮ ಲೋಕದಲ್ಲಿ ಅಧಿಕಾರದಲ್ಲಿರುವವರೆಲ್ಲ ಹೇಳುವ ಮಾತಿದೆ. ಆದರೆ ದೇವರಾಣೆ, ಅಧಿಕಾರ ಬಿಟ್ಟು ಕೊಡುವುದಿಲ್ಲ, ಅಧಿಕಾರದಿಂದ ಇರುವುದಿಲ್ಲ. ಈಗ ನಿಮ್ಮ ಭೂಲೋಕದ ಪರಿಸ್ಥಿತಿ ಅಲ್ಲಿವರೆಗೆ ಬಂದಿದ್ದ. ಭೂಲೋಕದ್ದು ಅಂತಲ್ಲ, ಅಧಿಕಾರ ಎಲ್ಲಿ ಎಲ್ಲ ಇದೆ ಅಲ್ಲೆಲ್ಲ ಅದೇ ಇದೆ. ಇರಬಹುದು, ತಪ್ಪಲ್ಲ. ಅಧಿಕಾರದಲ್ಲಿ ಇರುವಾಗ ಸಿಗುವಂತಹ ಗೌರವ, ಮಾನ್ಯತೆ ಅಧಿಕಾರವನ್ನು ಕಳ್ಕೊಂಡ ಬಳಿಕ ಸಿಗುವುದಿಲ್ಲ ಅವರಿಗೆ. ಅದರ ರುಚಿ ಒಂದು ಬಾರಿ ಹಿಡಿದ ಬಳಿಕ ಅದನ್ನು ಬಿಟ್ಟು ಕೊಡುವುದಕ್ಕೆ ಆಗುವುದಿಲ್ಲ. ಅಲ್ಲ, ದೃಷ್ಟಿಕೋನದ ವ್ಯತ್ಯಾಸ ಅದು. ಅಧಿಕಾರ ಒದಗಿ ಬರುವುದು ಪ್ರಜಾ ಸೇವೆಗಾಗಿ ಅನ್ನುವಂತಹ ಉದಾತ್ತವಾದ ಮನೋಧರ್ಮ ಹೊಂದಿದವರಿಗೆ ಅಧಿಕಾರ ಒಂದು ಸವಿಯ ಮೂಟೆಯಾಗಿ ಪರಿಣಮಿಸಲ್ಪಡುವುದಿಲ್ಲ. ಖಂಡಿತ. ನಾವೆಲ್ಲ ಅಧಿಕಾರವನ್ನು ಅನುಭವಿಸಿದ್ದೇವೆ. ಯಾಕಾಗಿ? ನಮ್ಮ ಅಧಿಕಾರದಿಂದ ಇನ್ನೊಬ್ಬರಿಗೆ ಸುಖ ಸಂತೋಷಗಳನ್ನು ಕೊಡಬೇಕನ್ನುವಂತಹ ಭಾವನೆಯನ್ನು ಈಡೇರಿಸುವುದಕ್ಕೆ. ಪರೋಪಕಾರಾಯಂ ಶರೀರಂ, ಅದು ನಮ್ಮಂತವರಲ್ಲಿ ಬೇಕಾದ್ದು. ಕೇವಲ ಡಂಬಾಚಾರಕ್ಕೆ ಆಡುವ ಮಾತಲ್ಲ, ಅದು ಅನುಷ್ಠಾನದಲ್ಲಿ. 2 ಒಟ್ಟಿಗೆ ಹೇಳಿದ್ರೆ ಹೇಗೆ? ಕೇವಲ ಡಂಬಾಚಾರಕ್ಕೆ ಆಡುವ ಮಾತಲ್ಲ, ನಮ್ಮಂತವರಲ್ಲಿ ಇರಬೇಕಾದದ್ದು 2 ಒಟ್ಟಿಗೆ ಆಗುತ್ತದೆ. ಅಲ್ಲ, ನಾವದನ್ನು ಆಚರಿಸಬೇಕು, ಇದರಿಗೆ ಮಾದರಿಯಾಗಿರ್ಬೇಕು. ನಾವು 2ನೇದ್ದು ಹೇಳುವುದು ಸುಲಭ ಅಲ್ವಾ? ಇದರವರೆಗೆ ಹೇಳುವ ಇರಲಿ, ಅಧಿಕಾರವನ್ನು ನಾನು ತ್ಯಾಗ ಮಾಡುವುದು ನನಗೆ ಅದರ ಅಭ್ಯಾಸ. ಹಾಗಾದ್ರೆ ನಾನು ನೀನು ಬ್ರಹ್ಮನ ಸ್ಥಾನವನ್ನು ಸೇರುವಂತ ಅರ್ಹತೆ ಇರುವುದರಿಂದ ನೀನು ಅಲ್ಲಿಗೆ ಹೋದರೆ ಭೂಷಣ. ಸರಿ ದೇವೇಂದ್ರ, ಸರಿ. ನೀನು ಮಾತು ಆರಂಭಿಸುವ ಕಾಲಕ್ಕೆ ನನಗೆ ಕಂಡು ಬಂತು, ವಿಶ್ವಜಿತ್ ಯಾಗವನ್ನು ಮಾಡಬಹುದಾದಷ್ಟು ಸಾಮರ್ಥ್ಯವನ್ನು, ಅರ್ಹತೆಯನ್ನು ಹೊಂದಿದ ನೀನು ಇಲ್ಲಿಗೆ ಸಲ್ಲುವವನಲ್ಲ. ಅಯ್ಯೋ, ನಾನು ಅಷ್ಟು ನಿಕೃಷ್ಟನ ಅನ್ನುವ ಭಾವ ಬರುವ ಹಾಗೆ ಕಂಡಿತ್ತು. ಆದರೆ ಇಲ್ಲಿಗಲ್ಲ, ಬ್ರಹ್ಮಲೋಕದಲ್ಲಿರಬೇಕಾದವ ನೀನು ಅನ್ನುವುದನ್ನು ವಿಷದಪಡಿಸಿದಾಗ ಅಲ್ಲಿಗೆ ಉಪದ್ರವ ಇಲ್ಲ. ಹೌದು, ಅಲ್ಲಿ ಯಾರಿಗೂ ತೊಂದರೆ ಆಗುವುದಿಲ್ಲ. ಅಲ್ಲಿ ಯಾರು ಭಜನೆ ಮಾಡ್ತಾರೋ ಭಜನೆ ಆಗುವಲ್ಲಿ ಹೋದ್ರೆ ಸಾಕು. ಗೊತ್ತಾಯ್ತು. ಇಲ್ಲಿ ನಾನು ಇದ್ದರೆ ಕೆಲವರಿಗೆ ತೊಂದರೆ ಆಗ್ತದೆ. ಯಾರಿಗೆ? ಅಲ್ಲ, ಕೆಲವರಿಗೆ ತೊಂದರೆ ಆಗ್ತದೆ. ಆಗಬಹುದು. ಅಲ್ಲಿ ಹೋದ್ರೆ ಯಾರಿಗೂ ತೊಂದರೆ ಆಗುತ್ತದೆ. ಒಳ್ಳೆಯದು. ಅಧಿಕಾರದ ವ್ಯಾಮೋಹವನ್ನು ಕಳಚಿಕೊಂಡವನು ಈ ಮಹಾಭಿಷ. ಆದ್ದರಿಂದ ನನಗೆ ಅಲ್ಲಿಯೇ ಉಚಿತವಾದ ಲೋಕ ಅನ್ನುವುದು ನಿನ್ನ ತೀರ್ಮಾನವಾದರೆ, ನಿನ್ನಲ್ಲಿ ಅರ್ಹತೆ ಅಂತದ್ದು ಇರುವುದರಿಂದ ನಾನು ಹೇಳಿದವ ದೇವೇಂದ್ರ ಅನ್ನುವ ಪೂರ್ಣ ಪ್ರಜ್ಞೆ ನನಗೂ. ಯಾಕೆ? ಅದ್ವಿತೀಯವಾದ ಅರ್ಹತೆಯನ್ನು ಪಡೆದವನು ನೀನು. ಆದ್ದರಿಂದ ನೀನು ಹೇಳಿದ ವಚನದಂತೆ ಬ್ರಹ್ಮಲೋಕದತ್ತ ನಾನು ಹೋಗಿ ಅಲ್ಲಿ ಶಾಶ್ವತವಾದ ಸ್ಥಿರತೆಯನ್ನು, ಸ್ಥಾನವನ್ನು ಪಡೆದುಕೊಳ್ಳುತ್ತೇನೆ. ಸಾಂದರ್ಭಿಕವಾಗಿ ನಾನು ಬರಲೂಬಹುದು,
ಬಂದರೆ ಒಂದು ನನ್ನತ್ತ ನೋಡಿ ನಗಾಡುವುದಕ್ಕೆ ಮರಿಬೇಡ. ಪರಿಚಯಕ್ಕೋಸ್ಕರ. ಹೌದೌದು, ಹೋಗಿ ಬನ್ನಿ. ಕರುಣದಿಲ್ಲದವನಿಗೆ ಉನ್ನತಾತನವಿತ್ತು ವೇದ ಪುಣ್ಯ ಸಂಗ್ರಹಗೆಯ ತನಗೆ ಪುಣ್ಯ ಸಂಗ್ರಹಿಯುವುದೆಂದ ಲೋಕಗೆ ಬಂದ ಗಣ್ಯ ನೀನವು ಉನ್ನತಾತನವಿತ್ತು ವೇದ ವಂಶದಲ್ಲಿಯೂ ವರಿಷ್ಠ, ಸಾಧನೆಯಲ್ಲಿಯೂ ವರಿಷ್ಠ. ಘನ ಸಾಧನೆಯನ್ನು ಮಾಡುವ ಮೂಲಕವಾಗಿ ಬ್ರಹ್ಮಲೋಕವನ್ನೇ ನೀ ಬಂದು ಸೇರಿದೆಯಲ್ಲ. ಗುರುವು ದೊಡ್ಡವನೇ, ಗುರುವಿನ ಶಿಷ್ಯನಾದಂತಹ ನೀನು ದೊಡ್ಡವನೇ. ದೊಡ್ಡವನಾಗಿಯೂ ಸಾಧನೆಯ ಫಲವನ್ನು ಹೊಂದಿ ಬಂದ ಕಾರಣವಾಗಿ ನಿನಗೆ ನಮ್ಮ ಈ ಬ್ರಹ್ಮಲೋಕದಲ್ಲಿ ಉನ್ನತವಾದಂತಹ ಸ್ಥಾನವಿದೆ. ಅಯ್ಯ, ಸ್ವರ್ಣಗರ್ಭನಿದ್ದೇನೆ ನಾನು. ಆಗ ನಿನ್ನ ಬರೋಣಕ್ಕಾಗಿ ಮಾನ್ಯತೆಯನ್ನು ಕೊಟ್ಟು ಉನ್ನತಾಸನವನ್ನು ಕೊಟ್ಟುವುದರ ಜತೆಯಲ್ಲಿ, ಯಾಕೆಂದ್ರೆ ವಾಣಿವರನಾಗಿ ಗೃಹಸ್ಥನಾದ್ದರಿಂದ ಬಂದವರಿಗೆ ಆದರವು ಆತಿಥ್ಯವೂ ಅವಶ್ಯ ಒದಗಿಸಿದ್ದೇನೆ. ಜೊತೆಗೆ ನೇರ ಕೇಳುತ್ತೇನೆ, ಏನು ಬಂದೆ, ನಿನಗೆ ಏನಾಗಬೇಕು, ನಾನು ಏನನ್ನು ಕೊಡಬೇಕು? ಬ್ರಹ್ಮದೇವ ಎಲೆಗುಮ್ಮದೇವ ಕೇಳೆನಗಿಲ್ಲ ನಶ್ವರ ಕಲಹ ಮೂಲದ ಇಂದ್ರ ಪೀಠ ಕಳಿಸುವ ಬಯಕೆಯು ಬೇರೊಂದು ವಾಂಚಿತ ಗಳಿಸುವ ಬಯಕೆಯು ಬೇರೊಂದು ವಾಂಚಿತ ಒಲಿದು ಪಾಲಿತು ಕಂಜ ಪೀಠ ನಶ್ವರ ಕಲಹ ಮೂಲದ ಇಂದ್ರ ಪೀಠ ಭೂಲೋಕದಲ್ಲಿ ನನಗೆ ಒದಗಿ ಬಂದಂತಹ ದೇಹ, ಆ ದೇಹದ ಮೂಲಕವಾಗಿ ನಾನು ಏನನ್ನು ಸಾಧಿಸಬೇಕೋ ಆ ಸಾಧನೆ, ಇದರ ಕುರಿತಾಗಿ ನನಗೆ ಸಂಪೂರ್ಣವಾದ ತೃಪ್ತಿ ಹೊಂದಬಹುದಾದ ಕ್ಷಣ ಒದಗಿ ಬಂದಾಗ ನಾನು ಆ ದೇಹದಿಂದ ಕಳಚಿಕೊಳ್ಳುವುದಕ್ಕೆ ಯತ್ನವನ್ನು ಮಾಡಿದೆ. ಸರಿ, ದೇಹದಿಂದ ಕಳಚಿಕೊಳ್ಳುವಂತಹ ಸಾಮರ್ಥ್ಯ ಮನುಷ್ಯನಾದವನಿಗೆ ಉಂಟೆ? ಸುಲಭವಲ್ಲ. ಅದಕ್ಕೆ ಬೆಂಗಡೆಯಲ್ಲಿ ಅವನಾಚರಿಸಿದಂತಹ ಸತ್ಕರ್ಮಾಚರಣೆಯ ಬಲ ಬೇಕಾಗುತ್ತದೆ. ಆ ಉದ್ದೇಶದಿಂದಲೇ ನಾನು ಲಾಗಾಯತಿನಿಂದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಬಂದೆ. ನಮ್ಮ ಕುಲಗುರುಗಳಾದ ವಸಿಷ್ಠರ ಆದೇಶದಲ್ಲಿ ಸರಿ ಕೊಟ್ಟಗನಿಗೆ ಅವರಲ್ಲೇ ಭಿನ್ನವಿಸಿದಾಗ ಪರಮೋತ್ಕೃಷ್ಟವಾದ ವಿಶ್ವಜಿತ್ ಯಾಗವನ್ನು ಮಾಡಬೇಕನ್ನುವಾಗ ಅಪ್ಪಣೆ ಕೊಟ್ಟರು. ಆ ಯಾಗ ಸಂಕಲ್ಪದಿಂದ ಪೂಜಿಸಿ ಬಿಟ್ಟಂತಹ ತುರಗ ಕಣ್ಮರೆಯಾಗಿ ಹೋಯಿತು. ಆ ವೇದನೆಯನ್ನು ನಾನು ತಾಳಿಕೊಳ್ಳಲಾರದೆ ದೇಹತ್ಯಾಗವನ್ನು ಮಾಡಿದೆ. ನಮ್ಮ ಗುರುಗಳಿಗೆ ನನ್ನನ್ನು ಬಿಡುವುದಕ್ಕೆ ಮನಸ್ಸಿಲ್ಲದೆ ಪುನಃ ನನಗೆ ದಿವ್ಯ ಶರೀರವನ್ನು ಕೊಟ್ಟು ಸ್ವರ್ಗಲೋಕದಲ್ಲಿರುವನ್ನು ಹಾಗೆ ಕಳುಹಿಸಿದರು. ಸದಾಕಾಲವು ಅಧಿಕಾರಕ್ಕೆ ಅಂಟಿಕೊಳ್ಳಕೂಡದು ಅನ್ನುವ ತತ್ವವನ್ನೇ ಬೋಧಿಸುವ ದೇವೇಂದ್ರ ನನ್ನನ್ನು ನೀನು ಇಲ್ಲಿರಬೇಕಾದವನಲ್ಲ, ಬ್ರಹ್ಮಲೋಕಕ್ಕೆ ಹೋಗಬೇಕನ್ನು ಹಾಗೆ ನಿರೂಪಿಸಿ ಇಲ್ಲಿಗೆ ಕಳುಹಿಸಿ. ಇಲ್ಲಿ ಬಂದಾಗ ನನಗೆ ಆದರದ ಸತ್ಕಾರ ದೊರೆಯಿತು, ಸ್ವಾಗತ ದೊರೆಯಿತು. ಸ್ವಾಮಿ, ದೊಡ್ಡ ಹೊಟ್ಟೆಯವರ ಪ್ರಪಂಚದಲ್ಲಿ ಎಷ್ಟೋ ಮಂದಿಗಳಿದ್ದಾರೆ. ಅವರೆಲ್ಲ ಹೊನ್ನ ಹೊಟ್ಟೆಯವರಲ್ಲ. ಅಲ್ಲ, ನೀನು ನಿಜವಾಗಿಯೂ ಬಂಗಾರದ ಹೊಟ್ಟೆಯವನು, ಬಂಗಾರದ ಉದರದವನು. ಆದ್ದರಿಂದಲೇ ನೀನು ನನ್ನನ್ನು ಆತ್ಮೀಯವಾದ ತೋಳುಗಳನ್ನು ಚಾಚಿ ಸ್ವಾಗತಿಸಿದೆ. ನನಗೆ ಲೌಕಿಕವಾದಂತಹ ಬದುಕಿನಲ್ಲಿ ಆಕರ್ಷಣೆ ಇಲ್ಲ. ಆದ್ದರಿಂದಲೇ ಪರಮ ಪದವೊಂದನ್ನು ಪಡೆಯಬೇಕು ನಾನು ಅನ್ನುವಂತಹ ಬಂಧನದಿಂದ ಕಳಚಿ ವಿಹಂಗಮ ಮಾರ್ಗವನ್ನು ಅವಲಂಬಿಸುವ ವಿಹಗದಂತೆ ಹಾರಬೇಕು ಅನ್ನುವ ಬಯಕೆಯನ್ನು ಹೊಂದಿದ್ದೇನೆ. ನನಗೆ
ಆ ಉಪದೇಶ ಮಾಡಬೇಕು. ಒಂದು ಸ್ಥಿತಿ, ಒಂದು ಗತಿ, ಒಂದು ನೆಲೆ, ಒಂದು ಬೆಲೆ ನಿನ್ನಿಂದ ಕೊಡಲ್ಪಡು. ಕರ್ಮದ ಕಟ್ಟನ್ನು ಕಳಚಿಕೊಂಡು ನಿರ್ಮೋಹವಾದಂತಹ ಒಂದು ಬದುಕನ್ನು ಇಲ್ಲಿ ಬ್ರಹ್ಮಲೋಕದಲ್ಲಿ ಕಳೆಯಬೇಕು ಅಂತ ಭಾವಿಸಿದ. ಯಾವುದು ಕಟ್ಟು ಒಡೆಯಲ್ಪಡುವುದಕ್ಕೆ ಮನ ಮಾಡುವುದಿಲ್ಲೋ, ಯಾವನು ಎಲ್ಲ ಬಂಧನವನ್ನು ಕಳಚುವುದಕ್ಕೆ ಮನ ಮಾಡ್ತಾನೋ ಅವನಿಗೆ ನೀನು ನನ್ನಲ್ಲಿ ಇರುವುದು ಅಂತಾದ್ರೆ, ಹಾಗೆ ನಿನಗೆ ಇರಬೇಕು ಅಂತಾದ್ರೆ ನನ್ನ ಮನೆಯಲ್ಲಿ ಸದಾ ನಿನಗೆ ಪೀಠ ಸಿದ್ಧವಿದೆ. ಬ್ರಹ್ಮಲೋಕದಲ್ಲಿ ನೀನಂದಂತೆ ಇರುವ ತನಕವೂ ಇಲ್ಲಿ ಇರಬಹುದು. ಹಾಗೆ ಧನ್ಯೋಸ್ಮಿ. ಕಿರಿಯ ದ್ರೋಣದಿ ಪ್ರೇಮ ತರಸಿಯಾದ ವರಾಂಗಿ ಬದಿಯ ಬಳಿಗೈತಂತೋ ಅರುಹಿತ ನಡೆದೊಂದು ಕಥನವನು ಕರ ಮುಗಿದು ರಮಣಗಂದು ಎರೆಯ ಲಾಲಿಸು ಹಿಂದೆ ಸಖಿಯ ಹಸುರುಚಿಯೊಂದಿಗೆ ವಿಹರಿಸುತ್ತೀರೆ ಎರೆಯ ಬರಲು ನಾರದ ಗೀರ ಹಾಸ್ಯ ಬರಲು ನಾರದ ಗೀರ ಹಾಸ್ಯವ ಕೆರಳಿ ಮುನಿಪ ಬರಲು ನಾರದ ಗೀರ ಹಾಸ್ಯವ ಕೆರಳಿ ಮುನಿಪ ಎರೆಯ ಹಿಂದೆ ಸಗಿಯ ತುರುಚಿಯೊಂದಿಗೆ ವಿಕರಿಸುತ್ತಿರಗೆ ವರಾಂಗಿ, ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಏನು? ಕೈಗಳನ್ನು ಮುಗಿಯುತ್ತಾ ಇದ್ದೇನೆ ಅಂತ ಹೇಳುವಲ್ಲಿ ಮುಗಿಯುವಂತಹ ಭಕ್ತಿ ಇದ್ದರೂ ಕೂಡ ಭಾವದಲ್ಲಿ ಯಾವುದೋ ಒಂದು ಅರ್ಥದಲ್ಲಿ ನೋವುಂಟು ಎನ್ನುವುದನ್ನು ನಿನ್ನ ಮುಖವನ್ನು ವೀಕ್ಷಿಸುವಾಗ ನಾನು ಅರ್ಥವಿಸಿಕೊಂಡೆ. ಹೌದು ಪ್ರಭು. ದುಗುಡವನ್ನಳಾಗಿ ಈ ತರನಾಗಿ ಬಂದು ನನ್ನನ್ನು ಕಾಣುವುದಕ್ಕೆ ಏನು ಕಾರಣವೇ? ಪ್ರಭು, ಪತಿವ್ರತ ನಾರಿಯೊಬ್ಬಳು ಹೇಗಿರಬೇಕು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡವಳು ನಾನು. ಓಹೋ. ತನ್ನ ಮನಸ್ಸಿನಲ್ಲಿ ಎಷ್ಟೇ ಬೇಸರವಿದ್ದರೂ ಕೂಡ ಪತಿಯು ತನ್ನ ಸನಿಹಕ್ಕೆ ಬರುವಾಗ ಅಥವಾ ತಾನು ಪತಿಯ ಬಳಿಗೆ ಹೋಗುವಾಗ ಮನಸ್ಸಿನಲ್ಲಿರುವಂತಹ ಬೇಸರವನ್ನು ಅದುಮಿಟ್ಟು ಕುಳಿತುಕೊಳ್ಳಬೇಕಂತ ನಗುಮುಖದಿಂದಲೇ ಪತಿಯನ್ನು ಬರಮಾಡಿಕೊಳ್ಳಬೇಕು. ಮದುವೆಯಾದ ಬಳಿಕದ ಪ್ರತಿಯೊಂದು ದಿನವೂ ಪ್ರತಿಯೊಂದು ದಂಪತಿಗಳು ಹೊಸತೇ ದಿನ ಅಂತ ಅದನ್ನು ಆಚರಿಸುತ್ತಾ ಇರಬೇಕು ಅಲ್ಲವೇ? ಆವಾಗಲೇ ಸಂಸಾರದಲ್ಲೊಂದು ಸಾರವೂ ಇರುವುದು, ಅದು ರಸವತ್ತಾಗಿಯೂ ಜೀವನ ಸಾಗುವುದು. ಆದರೆ ಇಂದಿನ ದಿನ ನನ್ನ ಮುಖವನ್ನು ಕಂಡಾಗ ನೀವೇ ಅರ್ಥವಿಸಿಕೊಂಡಿರಿ, ಏನೋ ಬೇಸರವಾಗಿದೆ ಎನ್ನುವ. ಹೃದಯಕ್ಕೆ ಹತ್ತಿರವಾದವಳು ಹೌದು, ದೇಹಾರ್ಧ ಶರೀರಿಣಿ ಅಂತ ಹೇಳುವುದು ಸುಮ್ಮನೆ ಅಲ್ಲ. ನಿನ್ನ ಮನಸ್ಸೇ ನನ್ನ ಮನಸ್ಸಾಗಿರಬೇಕು, ನನ್ನ ಹೃದಯವೇ ನಿನ್ನ ಹೃದಯ ಆಗಿರಬೇಕು. ಹಾಗಿರುತ್ತಾ ನಿನ್ನ ಮನಸ್ಸಿಗೆ ಏನೇ ನೋವಾದ್ರೆ ಅದರ ನೇರ ಪರಿಣಾಮ ಬೀರುವುದು ಗಂಡನಾಗಿರುವಂತ ನನಗೆ ತಾನೆ. ಖಂಡಿತವಾಗಿ. ಏನು ನೋವೇ ಪ್ರಭು, ಇದು ನಿಮ್ಮಿಂದವೋ ಅಥವಾ
ನಾವಿರುವಂತಹ ಈ ಲೋಕದಲ್ಲಾದಂತಹ ನೋವು ಅಲ್ಲ ಪ್ರಭು. ಮತ್ತೇನೆ? ಅಲ್ಲದೆ ಇಂದು ಅಥವಾ ಹಿಂದಿನ ದಿವಸಗಳಲ್ಲಿ ನಡೆದಂತಹ ಘಟನೆಯೂ ಅಲ್ಲ, ವರ್ತಮಾನದಲ್ಲಿ ನಡೆದದ್ದಲ್ಲ. ಅಲ್ಲ ಪ್ರಭು, ನಿನ್ನೆ ಮೊನ್ನೆಯವರೆಗೆ ಆದ ಘಟನೆಯಲ್ಲ. ಅದರಿಂದ ನೋವುಗೊಂಡವಳು ನಾನಲ್ಲ. ಈ ಹಿಂದೆ ಘಟಿಸಿದಂತಹ ಘಟನೆಯನ್ನು ಒಂದೊಮ್ಮೆಗೆ ನಾನು ನೆನಪು ಮಾಡಿಕೊಳ್ಳುವಾಗ ಮನಸ್ಸಿಗೆ ಬೇಸರವಾಗುತ್ತಿದೆ. ಕಳೆದ ದಿವಸಗಳನ್ನು ನೆನಪು ಮಾಡಬಾರದು ಅಂತ ಒಂದು ಮಾತುಂಟು. ಯಾಕೆ? ಕೆಲವಾರು ಬಾರಿ ಸಾಧಕನಿಗೆ ಕಳೆದ ದಿವಸಗಳು ಕೆಲವಾರು ಬಾರಿ ಪರಿಣಾಮ ಕೊಟ್ಟದ್ದೇ ಹೌದಾದ ನೋವುಗಳ ದಿನವನ್ನು ನಾವು ಮರೆಯಬೇಕು. ಮರದಿಂದ ಬಿದ್ದ ಹಣ್ಣು ಮತ್ತೆ ಮರವನ್ನು ಸೇರುವುದಿಲ್ಲ ಹೇಗೋ, ಕಳೆದ ಘಟನೆಗಳನ್ನ ನೆನಪಿಸಿಕೊಳ್ಳುತ್ತಾ ಈ ಬದುಕನ್ನು ನಾವು ಕಳೆದುಕೊಳ್ಳಬಾರದು. ವಿಷಯ ಹೌದು, ಆದರೆ ಹೇಳಿಕೊಳ್ಳುವುದಕ್ಕೆ ಕಾರಣವಿದೆ ಪ್ರಭು. ಏನದು? ಅದೆಷ್ಟೋ ಕಾಲಗಳ ಹಿಂದೆ ನಾನು ಹಾಗೂ ನನ್ನ ಪ್ರೀತಿಯ ಗೆಳತಿಯಾದಂತಹ ಸುರುಚಿ ಒಂದು ದಿವಸ ವನವಿಹಾರ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಭೂವಲಯಕ್ಕೆ ಹೋದೆವು. ವನವಿಹಾರವು ನೀರಾಟಗಳೆಲ್ಲವನ್ನು ಮುಗಿಸಿ ಮತ್ತೆ ನಮ್ಮ ಈ ಲೋಕವನ್ನು ಸೇರುವಂತಹ ಕಾಲಕ್ಕೆ ದಾರಿ ಮಧ್ಯದಲ್ಲಿ ಸುರಮುನಿ ನಾರದರು ಸಿಕ್ಕಿದರು. ಹೌದು ಪ್ರಭು, ಅವರನ್ನು ಪೂಜಿಸಬೇಕು, ವರ್ಚಿಸಬೇಕಾದಂತಹ ನಾವು ಏನೋ ಕಾಲದ ದೋಷವು ನಮ್ಮ ಗರಿವಿಲ್ಲದೆ ಅಪಹಾಸ್ಯ ಮಾಡುವುದಕ್ಕೆ ಮುಂದಾದೆವು ಪ್ರಭು. ದೇವಮುನಿಗಳು? ಹೌದು. ನೀವು? ಏನಾಯಿತು ಪರಿಣಾಮ? ಕುಪಿತಗೊಂಡಂತಹ ನಾರದ ಮಹರ್ಷಿಗಳು ಹೀನ ಯೋನಿಯಲ್ಲಿ ಜನಿಸಿ ಎನ್ನುವ ಹಾಗೆ ಶಾಪವನ್ನೇ ಕೊಟ್ಟರು. ಉಭಯರಿಗೂ ಶಾಪ ಸಿಕ್ಕಿದೆ? ಹೌದು ಪ್ರಭು. ಸುರುಚಿ ಎಲ್ಲಿದ್ದಾಳೆ? ನೀನ್ ಯಾಕೆ ಇಲ್ಲಿದ್ದಿ? ನಿನ್ನ ಪರಿಸ್ಥಿತಿ ಏನು ಪ್ರಭು? ಆ ಕಾಲಕ್ಕೆ ಮಮ್ಮಲ ಮರುಗಿದೆವು. ನಮ್ಮ ಕಣ್ಣೀರಿನಿಂದಲೇ ಅವರ ಪಾದವನ್ನು ತೊಳೆಯುವುದಕ್ಕೆ ಮುಂದಾದೆವು. ಆದರೆ ಏನು ಮಾಡೋಣ, ಆ ಕಾಲಕ್ಕೆ ಈ ರಸೆಯಲ್ಲಿ ಋಷಿವಾಕ್ಯ ಎಂದಿಗೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ ತಾನೆ. ತಾವು ಕೊಟ್ಟಂತಹ ಶಾಪದ ಪ್ರಕಾರ ಭೂಲೋಕದಲ್ಲಿ ನೀವು ಹುಟ್ಟಲೇಬೇಕು. ಆದರೆ ಒಂದು ಬದಲು ಮಾರ್ಗವನ್ನು ಸೂಚಿಸಿದರು. ಬದಲು ಮಾರ್ಗ? ಹೌದು ಪ್ರಭು. ನಿಮ್ಮೀರ್ವರಲ್ಲಿ ಯಾರಾದರೂ ಒಬ್ಬರು ಈ ಶಾಪವನ್ನು ಅನುಭವಿಸಬಹುದು ಎನ್ನುವ ಹಾಗೆ. ಹಾಗಾದ್ರೆ ಉಭಯರು ಅನುಭವಿಸುವುದಕ್ಕಿಲ್ಲ, ಒಬ್ಬರಿಗೆ ಅನುಭವಿಸುವುದಕ್ಕೆ ಮಾತ್ರ. ಇಬ್ಬರಲ್ಲಿ ಯಾರಾದರೂ ಆರಿಸಿಕೊಂಡು ಈ ಶಾಪವನ್ನು ಅನುಭವಿಸಬಹುದು ಎನ್ನುವ ಹಾಗೆ ಆಯ್ಕೆಯನ್ನು ನೀಡಿದನು. ಏನಾಯ್ತು ಆಯ್ಕೆ? ಆ ಕಾಲಕ್ಕೆ ನನ್ನ ಪ್ರೀತಿಯ ಗೆಳತಿಯಾದಂತಹ ಸುರುಚಿ ತಾನೇ ಶಾಪವನ್ನು ಪಡೆದುಕೊಳ್ಳುತ್ತೇನೆ ಎನ್ನುವ ಹಾಗೆ ಒಪ್ಪಿಕೊಂಡು ಮುಂದಾದಳು ಪ್ರಭು. ಏನಾಗಿದೆ ಏನಾಯಿತು ಎನ್ನುವುದನ್ನು ನನಗೆ ಕಾಲಾನಂತರದಲ್ಲಿ ತಿಳಿಯುವುದಕ್ಕೆ ಅಸಾಧ್ಯವಾದಂತಹ ಕಾಲಕ್ಕೆ ನಾರದರಲ್ಲೇ ಕೇಳಿದೆ, ಸುರುಚಿ ಎಲ್ಲಿದ್ದಾಳೆ, ಯಾವ ರೂಪದಲ್ಲಿದ್ದಾಳೆ ಎನ್ನುವ ಹಾಗೆ. ನಾರದರೇ ಆಡಿದರು. ಏನು? ತುರಗದ ರೂಪವನ್ನು ತಾಳಿ ತಪಸ್ಸನ್ನಾಚರಿಸುತ್ತಿದ್ದಾಳೆ ಎನ್ನುವ ಹಾಗೆ. ಪ್ರಭು, ಏನು? ಈ ಕಾಲಕ್ಕೆ ನನಗೆ ದುಃಖವಾಗುವುದಕ್ಕೆ ಕಾರಣ ಅದಲ್ಲ. ಮತ್ತೆ ಏನು? ಕೊಂಡೊಯ್ದು ಯಾಗಕಾಹುತಿಯ ನೀಯುವರು ಭೂಮಂಡಲಾಧಿಪನ ಜರರವಳ ದಂಡಧರ ಲವಳಾತ್ಮ ಕಾವಗತಿಯುವರು ಕೊಂಡೊಯ್ದು ಯಾಗಕಾಹುತಿಯ ಇವರು ಮಹಾವಿಷನೆನ್ನುವ ಆತ ವಿಶ್ವಜಿತ್ ಯಾಗವನ್ನು ಕೈಗೊಂಡಿದ್ದಾನಂತೆ. ಆ ಯಾಗದ ಸಮಾಪ್ತಿಯಾಗುವಂತಹ ಕಾಲಕ್ಕೆ ಪೂಜಿಸಿಬಿಟ್ಟಂತಹ ತುರಗವನ್ನು ಆ ಯಾಗಕ್ಕೆ ಆಹುತಿ ನೀಡಬೇಕಂತ. ಅವ ಮಾಡುವಂತಹ ಯಾಗಕ್ಕೆ ಬಳಸಿದಂತಹ ತುರಗ ಮತ್ತಾವುದು ಅಲ್ಲ, ನನ್ನ ಪ್ರೀತಿಯ ಗೆಳತಿ ಸುರುಚಿ. ಹೌದು ಪ್ರಭು. ಒಂದು ವೇಳೆ ಯಾಗ ಪೂರ್ಣಾಹುತಿಯಾಗುವಂತಹ ಕಾಲಕ್ಕೆ ನನ್ನ ಆಪ್ತ ಗೆಳತಿಯನ್ನು ಕಡಿದು ಆ ಹೋಮ ಕುಂಡಕ್ಕೆ, ಆ ಯಜ್ಞ ಕುಂಡಕ್ಕೆ ಹಾಕಿದರು ಎಂದಾದರೆ ಮತ್ತೊಂದು ಬಾರಿ ನನ್ನ ಗೆಳತಿಯನ್ನು ಕಾಣುವಂತಹ ಭಾಗ್ಯ ನನಗಿಲ್ಲದಾಗಿ ಹೋಗುತ್ತದೆ. ಹಾಗಾಗಿ ಇದು ಸೆರಗುಂಡಿ ಬೇಡಿಕೊಳ್ಳುತ್ತಿದ್ದೇನೆ, ನನ್ನ ಗೆಳತಿಯನ್ನು ಉಳಿಸಿಕೊಡಿ, ಉಳಿಸಿಕೊಡಿ. ಏನನು ಬೇಡ್ದನು ಸತಿಯ ನಿನ್ನಯ ಮನದ ಬಯಕೆಯ ಲಸದಳ ಕನಕ ಗರ್ಭದ ಮರಗ ಮೀರಲು ಎನಗ ಸತಿಯೇ
ಸಾಧ್ಯ ಇಲ್ಲ. ಇಲ್ಲವೇ ಇಲ್ಲ. ನಿನ್ನ ಆತ್ಮಕ್ಕೆ ಹತ್ತಿರವಾದವಳು ಇವಳು ಎನ್ನುವುದಕ್ಕೆ ಬೇರೆ ನಿದರ್ಶನಗಳು ಬೇಕು ಅಂತ ಇಲ್ಲ. ಹೇಗೆ ಕಣ್ಣುಗಳನ್ನು ರೆಪ್ಪೆ ಹೇಗೆ ರಕ್ಷಿಸುತ್ತದೆಯೋ, ದೇಹವನ್ನು ಹೇಗೆ ಹಸ್ತಗಳು ರಕ್ಷಿಸುತ್ತವೆಯೋ, ಹಾಗೆ ಸಖ್ಯತನ ಎನ್ನುವುದರಲ್ಲಿ ಸ್ನೇಹಿತನಾದವನನ್ನು ಪ್ರತಿಯೊಬ್ಬ ಸ್ನೇಹಿತನು ರಕ್ಷಿಸುತ್ತಾ ಇರಬೇಕು ಅನ್ನುವುದು ಸತ್ಯವೇ. ಸರಿ, ಅವಳಿಗಾದ ದುರ್ಗತಿಯ ಬಗೆಗಾಗಿ ನೀನಾಡುವಾಗ ನಾನು ಮಮ್ಮಲವಾಗಿ ಬರಗುತ್ತೇನೆ. ಆದರೆ ಅವಶ್ಯ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭ. ಏನೇ ಆದರೂ ನಾವು ಮಾಡಿದ ಫಲವನ್ನು ಉಣ್ಣಲೇಬೇಕು. ಉಣ್ಣದೇ ಇದ್ದರೆ ಮುಂದೆ ಸಾಗುವುದಕ್ಕೆ ನಮಗಾಗುವುದಿಲ್ಲ. ನನಗೆ ಬೇಕಾಗಿ ಶಾಪವನ್ನು ಅವಳು ಸ್ವೀಕರಿಸಿದ್ದಾಳೆ, ಹಾಗಾಗಿ ಅವಳಿಗೆ ಬೇಕಾಗಿ ಅವಳನ್ನು ನನಗೆ ಉಳಿಸಿಕೊಡಿ. ನನಗೆ ಬೇಕಾಗಿ ನೀ ಹೇಳುವುದೇನೋ ಸತ್ಯವರಾಗಿ, ಆದ್ರೆ ನಮಗೆ ಆಗುವ ಕೆಲಸದಲ್ಲಿ ಮಾತ್ರ ನಾವು ಮುಂದಾಗಬೇಕು. ನಮಗೆ ಆಗದೇ ಇರುವ ಕೆಲಸದಲ್ಲಿ ಮುಂದಾದೆವು ಅಂತಾದ್ರೆ ಪರಿಣಾಮ ಏನಾಗುತ್ತದೆ? ನಾವು ಮೂರ್ಖರಾಗುತ್ತೇವೆ, ಕೆಲಸ ಕೆಡುತ್ತದೆ, ವ್ಯರ್ಥವಾಗಿ ನಮ್ಮ ಪರಿಶ್ರಮ ಮಾಡಿದ ಹಾಗಾಗುತ್ತದೆ. ವಿಧಿಯೇ ಇರಬಹುದು, ವಿಧಿಯೇ ಬರೆದ ಬರಹವನ್ನಾದರೂ ಮತ್ತೊಮ್ಮೆ ತಿದ್ದುವುದಕ್ಕೆ ಲೋಕದೊಳಗೆ ಯಾರಿಗೂ ಆಗುವುದಿಲ್ಲ. ಹೇಗೋ ಅವಳ ಹಣೆಯಲ್ಲಿ ಹೀಗೆಂತ ಬರೆದದ್ದೇ ಹೌದಾದ್ರೆ ಇಸಜಪೀಠನ ವಾಕ್ಯಗಳನ್ನು ಮೀರುವುದಕ್ಕೆ ನಾವ್ಯಾರು? ಅಸದಳವಾದ ಕಾರ್ಯವಿದು, ನಮಗೆ ಆಗ್ಲಿಕ್ಕಿಲ್ಲ. ಇದು ಏನಿದು ಪ್ರಭು? ತರುಣಿನಾವಿರಲಿ ಕಾಡರಿಗರುಗಿದನು ವಿರದೆಯಳು ಜನದೊರೆಯದಾರಿರೆ ಎನೆ ಮಹಾವಿಜ ಹಿರಿಯ ತನ್ನಿರಿಯನು ಪಡೆದು ಪರಿಶ್ರಮ ಪಟ್ಟರೆ, ಪ್ರಯತ್ನ ಪಟ್ಟರೆ ಯಾವುದನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯವಿದೆ ಪ್ರಭು. ಸಾಧನೆಗೆ ಅಸಾಧ್ಯವಾದುದು ಲೋಕದಲ್ಲಿ ಯಾವುದೂ ಇಲ್ಲ ಅಲ್ಲವಾ? ನೀವು ಮಾಡುವ ಕೆಲಸದಲ್ಲಿ ಮುಂದುವರಿಯುವ ಮೊದಲೇ ನನ್ನಿಂದ ಅಸಾಧ್ಯ ಎನ್ನುವ ಹಾಗೆ ಹೇಳುವುದಕ್ಕೆ ಹೊರಟ್ರಿ. ವಿಧಿ ಬರೆದ ಏನನ್ನು ಅಂತ ನಮಗೆ ಗೊತ್ತುಂಟೋ ಪ್ರಭು? ಆಗದೇ ಇರುವುದರಲ್ಲಿ ಯಾಕೆ ತೊಡಗಿಕೊಳ್ಳುವುದು ನಾವು? ಹಾಗೆಂದುಕೊಂಡು ನೀವು ಸುಮ್ಮನೆ ಇರುವುದು ತರವಲ್ಲ ಪ್ರಭು. ಯಾಕೆ? ವಿನತೆಯ ಮಗನಾದಂತಹ ಗರುಡ ಈ ಹಿಂದೆ ತನ್ನ ತಾಯಿಯ ದಾಸ್ಯತ್ವವನ್ನು ವಿಮೋಚನೆ ಮಾಡುವುದಕ್ಕೆ ಬೇಕಾಗಿ ದೇವಲೋಕಕ್ಕೆ ಹೋಗಿ ಅಮೃತವನ್ನು ಹಿಡಿದುಕೊಂಡು ಬರಲಿಲ್ಲವೇ? ವರಾಂಗಿ, ಮಕ್ಕಳಾಟಿಕೆಯ ಮಾತನಾಡಿದ ಹಾಗೆ ನನಗನ್ನಿಸ್ತದೆ. ಯಾಕೆ ಪ್ರಭು? ಗರುಡನಾದವನು ಇಂದ್ರನನ್ನು ಸೋಲಿಸಿ ಸುರಲೋಕದಲ್ಲಿರುವ ಅಮೃತವನ್ನು ಧರೆಗಿಳಿಸುವ ಪ್ರಯತ್ನ ಮಾಡಿದ. ಹಾಗೆಂದು ಸುರಪನನ್ನು ಸೋಲಿಸುವಂತಹ ಆ ಛಾತಿ ಆದ್ರೂ ಆ ಖ್ಯಾತಿ ಆದ್ರೂ ಗರುಡನಿಗೆ ಹೇಗೆ ಬಂತು? ಅದರ ಹಿಂದಿರುವ ಸಂಕಲ್ಪ ಏನು ಅನ್ನುವುದನ್ನು ನೀನು ಅರಿಯದೇ ಮಾತಾಡಿದ ಹಾಗೆ ನನಗನ್ನಿಸ್ತದೆ. ವ್ಯಾಲಕೀಲರು ಎನ್ನಬಹುದಾದಂತಹ ಋಷಿವರ್ಗ ಹೆಬ್ಬೆಟ್ಟಿನಷ್ಟು ಗಾತ್ರಕ್ಕೆ ಇದ್ದವರು. ಅವರಾದರೂ ಗೋಪಾದವನ್ನು ದಾಟುವುದಕ್ಕೆ ಮುಂದಾದಾಗ ಜಾರಿ ಬಿದ್ರಂತೆ. ಮೇಲೆದ್ದ ಸುರಪಾಲನನ್ನು ನೋಡಿ ನಗಾಡುತ್ತಾ ಅವರನ್ನು ನಿಂದಿಸಿದ ಕಾಲಕ್ಕೆ ಅವರೇ ಹೋಗಿ ಅದಿತಿ ಮಾತೆಯಲ್ಲಿ ಕೇಳಿಕೊಂಡರಂತೆ. ಸುರಪದವಿಯನ್ನು ಹೊಂದಿದಂತಹ ಸುರೇಶನೇ ನಮ್ಮನ್ನು ನೋಡಿ ನಗೆಯಾಡುತ್ತಾನೆ ಅಂತಾದ್ರೆ ವಿಧಿ ಸಂಕಲ್ಪದಂತೆ ಹುಟ್ಟಿದ್ದು ನಮ್ಮ ತಪ್ಪೋ ಅಲ್ಲ ಮೇಲೆ ಇದ್ದು ನೆಗೆಯಾಡುತ್ತಿರುವ ಅವನ ತಪ್ಪೋ ಅಂತ ಕೇಳುವಾಗ ಅದಿತಿ ದೇವಿಯು ಕಶ್ಯಪರಲ್ಲಿ ಹೇಳಿಕೊಂಡ್ರಂತೆ. ಹಾಗಾದ್ರೆ ಕಶ್ಯಪರ ಸಂಕಲ್ಪದಂತೆ ಇಂದ್ರನನ್ನಾದ್ರೂ ಸೋಲಿಸಬಹುದಾದವನು ಹುಟ್ಟಿದ್ದೇ ಗರುಡನಾಗಿ. ಮಾತ್ರವೇ ಅಲ್ಲ, ಆಲೋಚನೆ ಮಾಡು. ಸುರಪಾಲನನ್ನು ಗರುಡ ಸೋಲಿಸಿದ, ಅಮೃತವನ್ನು ಹಿಡಿದ, ಅಮೃತವನ್ನು ಧರೆಗೆ ತಕೊಂಡು ಬರುವುದಕ್ಕಾಗಿಲ್ಲ. ಯಾಕೆ ಆಗಲಿಲ್ಲ? ಅದು ವಿಷ್ಣು ತಡೆದ. ವಿಷ್ಣುವನ್ನು ತಡೆದ ಬಳಿಕ ಏನಾಯಿತು? ಗರುಡನಲ್ಲಿದ್ದ ಗರ್ವವಾದರೂ ಅಡಗಿ ವಿಷ್ಣುವಿನ ಪತಾಕೆಯಲ್ಲಿ ಇರುವುದಕ್ಕೆ ಅದಕ್ಕೊಂದು ಅವಕಾಶವಾಯಿತು. ನಾ ಮಾಡುತ್ತೇನೆ ಅಂತ ಗರ್ವದಲ್ಲಿ ಮುಂದುವರಿದೆ ಅಂತಾದ್ರೆ ಪರಿಣಾಮ ಒಳ್ಳೆಯದಾಗುವುದಿಲ್ವೇ? ಒಳ್ಳೆಯದಲ್ಲ ಇದು ಅಂತ ನನಗನ್ನಿಸ್ತದೆ ಪ್ರಭು. ಮಹಾವಿಷನ ಕುರಿತಾಗಿ ಸ್ವಲ್ಪ ಆಲೋಚಿಸಿ ನೋಡಿ. ಏನು? ಭೂಲೋಕದಲ್ಲೇ ಹುಟ್ಟಿದವ ತನ್ನ ಯೋಗ್ಯತೆಯಿಂದ ತಾನು ಪಟ್ಟಂತಹ ಪ್ರಯತ್ನದ ಫಲವಾಗಿ ಏರಲಿಲ್ಲವೇ ಬ್ರಹ್ಮಲೋಕವನ್ನು ಇರಿದ್ದಾನೆ. ಮತ್ತೆ ನಿಮ್ಮಿಂದ ಯಾಕೆ ಸಾಧ್ಯವಿಲ್ಲ? ಪ್ರಯತ್ನ ಪಡಿ ಪ್ರಭು. ಏನು ಮಾಡಿದ್ರು ಬಿಡುವುದಿಲ್ಲ ಅಂತ ಆಯ್ತು. ನನಗೆ ನನ್ನ ಸ್ನೇಹಿತೆ ಬೇಕು. ನನ್ನಿಂದ ಆಗುತ್ತದೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಸತಿಯ ಮನವನ್ನು ಸಂತೋಷಿಸಬೇಕಾದುದು ಗಂಡನಾಗಿ ನನ್ನ ಕರ್ತವ್ಯ ಅಂತ ನನಗೆ ಅಲ್ಲಿ ಅರಿವಿಗೆ ಬರ್ತಾ ಉಂಟು. ಸರಿ, ಯೋಚನೆ ಮಾಡಬೇಡ. ನನ್ನ ಅಣ್ಣಂದಿರಲ್ಲಿ ಈ ವಿಷಯವನ್ನು ಹೇಳ್ತೇನೆ. ಪರಿಣಾಮ ಏನಾಗ್ತದೆ ನೋಡು. ನಿರೀಕ್ಷೆಯಲ್ಲಿ
ಮಾಡಿಯೇ ಹೋದ ತಾವರೆಯಾಗಿದ್ದೇನೆ ನಾನು. ಹೌದಲ್ವೇ? ಕಣ್ಣಿಂದ ನೀರು ಇಳಿಯುತ್ತಾ ಉಂಟು. ಈ ರೀತಿಯಾಗಿ ದುಃಖ ಆಗುವುದಕ್ಕೆ ನಿನಗೆ ಕಾರಣ ಏನು? ನಮ್ಮಲ್ಲಿ ಹೇಳಿಕೋ. ಏನ ಬೀಳುವುದಲ್ಲ ಸುರವಿಯೋ, ಸುರವಿಯನು ಸುರವಾರದಾನಂದು ಮುನಿ ವಸಿಷ್ಠನಿಗೆ ಕೊಟ್ಟಿಗರು. ಸುರವಿಯ ಸುರವಾರದಾನಂದು ಮುನಿ ವಸಿಷ್ಠನಿಗೆ ಕೊಟ್ಟಿಗನಂತೆ ಧೇನು ಸಿಕ್ಕದು ಮುನಿವ ಶೀಘ್ರ ಗೋಪಿಯು ಮುಂದಗೆ ಗೈವದಿರುದ ಏನ ಬೇಳರಿ ಅಣ್ಣ. ಅಣ್ಣ, ಒದಗಿದ ದುರ್ಗತಿಯನ್ನು ಏನು ಅಂತ ಹೇಳಬೇಕು ಅಂತಲೇ ತೋಚುತ್ತಾ ಇಲ್ಲ. ಯಾಕೆ? ಕಾರಣ ಉಂಟು. ಏನು? ನನ್ನ ಮಡದಿಗಾಗಿರಬಹುದಾದ ನೋವನ್ನು ಪರಿಹರಿಸುವುದಕ್ಕೆ ಆಗದೇ ಇರುವ ಗಂಡನಾಗಿ ಅಸಮರ್ಥನಾಗಿ ನಿಂತಿರುವ ಸ್ಥಿತಿ ನನ್ನದಾಗಿದೆ. ಛೇ ಛೇ. ನನ್ನ ಹೆಂಡತಿಯಾದ ವರಾಂಗಿಯ ಗೆಳತಿಯಾದಂತಹ ಸುರುಚಿ ಎಂಬವಳು ನಾರದರನ್ನು ಅಪಹಾಸ್ಯ ಮಾಡಿದ ಕಾರಣವಾಗಿ ಅಶ್ವವಾಗಿ ಈ ಲೋಕದಲ್ಲಿ ಜನಿಸಿದ್ದಾಳಂತೆ. ಛೇ ಛೇ. ಮಹಾವಿಷ ಮಾಡುತ್ತಿರುವಂತಹ ವಿಶ್ವಜಿತ್ ಯಾಗದ ಪಶುವಾಗಿ ಅದು ಉಂಟು ಎನ್ನುವ ಸುದ್ದಿಯು ನಮಗೆ ತಿಳಿದಿದೆ. ಇದಕ್ಕಾಗಿ ನಿನ್ನ ಮಡದಿಗೆ ದುಃಖ ಯಾಕೆ? ಯಾಗದ ಪೂರ್ಣಾಹುತಿಗೆ ಸುರುಚಿಯಾಗಿರಬಹುದಾದ ಆ ಅಶ್ವವನ್ನು ಆ ನೃಪತಿ ಕಡಿದೊಗೆದ ಅಂತಾದ್ರೆ ತನ್ನದಾದ ಗೆಳತಿಯನ್ನೇ ತಾನು ಕಳಕೊಳ್ಳುತ್ತೇನಲ್ಲ ಎನ್ನುವ ನೋವಿನಲ್ಲಿ ಅವಳಿದ್ದಾಳೆ. ಅದಕ್ಕೆ ಪರಿಹಾರ ಏನು ಅಂತ ಆಲೋಚಿಸುವಾಗ ಸುರಪನು ಈ ಮೊದಲೇ ಕೊಟ್ಟಿರಬಹುದಾದ ಸುರಭಿ ಎನ್ನುವುದೇನು ವಸಿಷ್ಠಾಶ್ರಮದಲ್ಲಿ ಉಂಟು. ಅದರ ಹಾಲಾದ್ರೂ ಅಮೃತೋಪಮವಾದುದಲ್ವೇ? ಅಂತದ್ದು ನಮ್ಮ ಹತ್ತಿರಕ್ಕೆ ಬಂದು ನಮ್ಮ ಜೊತೆಯಾಯಿತು ಅಂತಾದ್ರೆ ಈ ಅಶ್ವವನ್ನು ಬದುಕಿಸುವುದಕ್ಕೊಂದು ಮಾರ್ಗೋಪಾಯ ಸಿಕ್ಕಿತು ಅಂತ ನಾ ಭಾವಿಸಿದ್ದೆ. ಆದರೆ ಏನು ವಸಿಷ್ಠ ಮಹರ್ಷಿಗಳು ಕೋಪೋದ್ರಿಕ್ತರಾದರು ಅಂತಾದ್ರೆ ನಮಗೆ ಬದುಕೇ ಇಲ್ಲ ಅಂತ ಆದೀತು. ನಮ್ಮ ತಳಪಾಯ ಎನಿಸಿರಬಹುದಾದಂತಹ ವಸಿಷ್ಠರನ್ನು ದ್ವೇಷಿಸಿ ಬದುಕುವುದಕ್ಕೆ ಸಾಧ್ಯ ಉಂಟು? ಸುರಭಿಯನ್ನು ತರುವುದಕ್ಕೂ ಆಗುವುದಿಲ್ಲ, ಹೆಂಡತಿಗೆ ಸಂತೋಷ ಕೊಡುವುದಕ್ಕೂ ಆಗುವುದಿಲ್ಲ. ಒಟ್ಟಿನಲ್ಲಿ ಗೊಂದಲ ಆಯಿತಲ್ಲ, ಏನು ಮಾಡೋಣ ಅಂತ ಚಿಂತಿಸಬೇಡುವ ನೀನು. ಪರಮ ಮುನಿಯೊಳಗಿಲ್ಲವಿಲ್ಲದ ವಸಿಷ್ಠರು ಇಲ್ಲದಂತಹ ಸಂದರ್ಭದಲ್ಲಿ ಅಲ್ಲಿಗೆ ನಾವು ಹೋಗಿ ಏನು ಒಂದು ತಂದೆವು ಅಂತ ಆದ್ರೆ ಹೇಗೂ ನಿನ್ನ ಕಷ್ಟವೂ ಪರಿಹಾರ ಆಗುತ್ತದೆ. ಕೊಟ್ಟ ಮಾತಿಗೆ ನಡಿದಂತ ಹಾಗೆ ಆಗುತ್ತೆ. ಈಗ ಇವ ಹೇಳಿದ ಮಾತಿಗೆ ನಮ್ಮಲ್ಲೆಲ್ಲ ಸಹಮತ ಉಂಟು. ದೇವವನ್ನು ತರುವುದಕ್ಕೆ ನಾವೆಲ್ಲ ಹೋಗುವುದು ತಡ ಮಾಡುವುದು ಬೇಡ. ನೀವೆಲ್ಲ ಮುಂದೆ ಹೋಗಿ
ಲೋಕದಲ್ಲಿ ಈ ನೆಲದಲ್ಲಿ ನಿಂತುಕೊಂಡು ದನ ಕದಿಯುವಂತಹ ಧೈರ್ಯ ಬಂತಲ್ಲ ನಿಮಗೆ? ಬಿಟ್ಟೇನೆ ಗೋವಿನ ಪಾವಿತ್ರತೆಯನ್ನು ಅರಿಯದ ನೀವು ಅದನ್ನು ಅರಿಯುವುದಕ್ಕೆ ಬೇಕಾಗಿಯೇ ಭೂಮಿಯಲ್ಲಿ ಕದಿನೊಂದು ಮುನಿಯವಾದಕ್ಕೆ ಮಣಿದು ಭಾರಿ ವಿನಯದಲ್ಲಿ ನುಡಿದಕ್ಕೆ ಶಾಂತಿಯ ಮುನಿಯ ಹೊಂದಿಯೇ ನಮ್ಮ ಅಂತರ್ಯ ಏನು, ನಮ್ಮ ವಿಚಾರವೇನು ಎನ್ನುವುದನ್ನು ಪೂರ್ಣವಾಗಿ ನೋಡದೆ ಕೇವಲ ನಾವು ಮಾಡಿರಬಹುದಾದಂತ ಗೋವಿನ ಮೇಲಿನ ಅತಿಕ್ರಮಣಕ್ಕೆ ಬೇಕಾಗಿ ಮುನಿದು ಶಾಪವನ್ನೇ ಕೊಟ್ಟಿರೋ ಸ್ವಾಮಿ. ಮೌನಿಗಳಾದ ನೀವುಗಳು ಮಾತುಗಳ ಮೂಲಕವಾಗಿ ನಮ್ಮನ್ನು ಶಪಿಸಿದಿರಿ ಅಂತಾದ್ರೆ ನಮ್ಮನ್ನಾದರೂ ಉತ್ತರಿಸುವವರು, ನಮ್ಮನ್ನು ಆಧರಿಸುವವರು ಯಾರಿದ್ದಾರೆ? ಒಂದೊಮ್ಮೆಗೆ ಗೋವನ್ನು ಕದ್ದೊಯ್ಯಬೇಕು ಎನ್ನುವಂತಹ ಯಾವ ಭಾವವೂ ನಮಗಿಲ್ಲ. ಲೋಕದ ಬಗೆಗಾಗಿ ಒಳ್ಳೆಯ ಭಾವವನ್ನು ಹೊಂದಿರಬಹುದಾದ ನಾವುಗಳೇ ಇಂತಹ ಕೃತ್ಯ ಮಾಡಿದ್ದೇವೆ ಅಂತಾದ್ರೆ ಕೇವಲ ಒಂದು ವಿಚಾರದಿಂದ ಹೀಗಾಗಿ ಹೋಯಿತು ಸ್ವಾಮಿ. ಮಡದಿಯ ಮಾತನ್ನು ನಡೆಸಬೇಕಾದುದು ಗಂಡನಾದವನ ಕರ್ತವ್ಯವಾಗಿರುತ್ತದೆ. ಒಂದು ವೇಳೆ ಹೆಂಡತಿಯ ಮಾತನ್ನು ನಡೆಸದೇ ಇದ್ದರೆ ಅವ ಗಂಡನಾಗಿದ್ದೇನು ಪ್ರಯೋಜನ? ಗಂಡನಾಗಿ ಹೋಗುವುದಿಲ್ಲವೇ ಸ್ವಾಮಿ? ನನ್ನ ಮಡದಿಯ ಮಾತನ್ನು ಉಳಿಸುವುದಕ್ಕೆ ಅಲ್ಲ, ಅವಳ ಸ್ನೇಹಿತೆಯನ್ನು ಉಳಿಸುವುದಕ್ಕೆ ಬೇಕಾಗಿ ನಿಮ್ಮ ಬಳಿಯಲ್ಲಿದ್ದಂತಹ ಸುರಭಿಯ ಮೇಲೆ ಕೈ ಮಾಡಬೇಕಾದ ಪರಿಸ್ಥಿತಿ ಆಯಿತು. ಮುನಿಯದಿರಿ, ನಮಗೆ ಬದುಕನ್ನು ಕೊಡಿ. ತಕ್ಷಣ ಮರಣ ಒಡೆಯುತ್ತ ಹೊಂದಿ ಮುಕ್ತಿಯಾಗ ಕಿರಿಯ ನೀತನು ದುರುಳನಾಗಿಯ ಕಾರಣಗಳಿಂದ ಧರಿಸಿ ದೀರ್ಘಾಯುಷ್ಯ ಗುರೆಯಲಿ ಕೊರಗಿ ಶಸ್ತ್ರದಿ ಮೊನೆಯೊಳಗೊರಗುತ್ತ ಹರಿಸಿ ರಕ್ತವ ಸಾವ ಪಡೆಯಲಿ ಪೂರ್ವ ಸ್ಮರಣೆಯಲಿ ಮಾಡಿದ್ದಪರಾಧವಾಯಿತು ಎನ್ನುವಂತಹ ಭಾವದಿಂದಲೇ ನೀವೆಲ್ಲರೂ ಕೂಡ ನನ್ನ ಪಾದಮೂಲದಲ್ಲಿ ಕಣ್ಣೀರು ಸುರಿಸುತ್ತಾ ಇದ್ದೀರಿ. ಹೌದು ಸ್ವಾಮಿ, ಹೌದು. ಯಾವುದು ದುರುದ್ದೇಶ ಇಲ್ಲ ಎನ್ನುವುದು ನೀವಾಡಿದಂತಹ ಮಾತಿನಿಂದ ಸ್ಫುಟವಾದರು. ಮಾಡಿದ್ದು ದುಷ್ಕೃತ್ಯ ಎನ್ನುವುದು ಸ್ಪಷ್ಟವೇ ಹೌದು ತಾನೆ. ಹೆಂಡತಿಯ ಮಾತನ್ನು ಕೇಳುವುದಕ್ಕಾಗಿ ಈ ರೀತಿಯಲ್ಲಿ ತೊಡಗಿಸಿಕೊಂಡೇ ಎನ್ನುವಂತಹ ನಿನ್ನ ಮಾತನ್ನು ಗ್ರಹಿಸಿಕೊಂಡರೂ ಹೆಂಡತಿಯ ಯಾವ ಮಾತನ್ನು ಎಷ್ಟರ ಮಟ್ಟಿಗೆ ಕೇಳಬೇಕು ಎನ್ನುವುದು ಕೂಡ ಗಂಡನಿಗೆ ಅನಿವಾರ್ಯ ಆಗುತ್ತದೆ ತಾನೆ. ಮಾಡಿದ್ದೆಲ್ಲವನ್ನೂ ಕೇಳುತ್ತೇನೆ ಎನ್ನುವಂತಹ ನಿಲುವಿಗೆ ಬರಕೂಡದು ತಾನೆ. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಹಿತ, ಯಾವುದು ಅಹಿತ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದಂತಹ ಎತ್ತರದ ಸ್ಥಾನದಲ್ಲಿದ್ದವರು ನೀವು. ಹಸುವಿನ ಕೆಚ್ಚಲಲ್ಲಿ ಹಾಲಿರಬೇಕು, ಹಾಗಿನ ನಾಲಿಗೆಯಲ್ಲಿ ವಿಷ ಇರಬೇಕು. ಇದು ಲೋಕದ ಧರ್ಮ. ಒಂದು ದಿವಸಕ್ಕೆ ಅದರ ಬದಲಾದರೆ ಏನಾಗುತ್ತದೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲ ತಾನೆ. ಅದು ಹಾಗೆ ಇರಬೇಕಾದದ್ದು ಧರ್ಮ. ಆ ಧರ್ಮವನ್ನು ಕಾಪಾಡಿಕೊಳ್ಳುವಂತಹ ಎತ್ತರದ ಸ್ಥಾನದಲ್ಲಿರುವಂತಹ ನೀವೇ ಹೆಂಡತಿಯ ಮಾತಿಗೆ ಬೇಕಾಗಿ ಇಂಥದ್ರಲ್ಲಿ ತೊಡಗಿಸಿಕೊಂಡೆ ಅಂತ ಹೇಳಿದ್ರೆ ಅದು ಸಾಧು ಆಗುವುದಲ್ಲ. ಸಾಧುಗಳಾದವರು ಅದನ್ನು ಒಪ್ಪುವುದೂ ಇಲ್ಲ. ನಾವೆಲ್ಲ ಬರುವುದಕ್ಕೆ ಕಾರಣ ಉಂಟು. ಏನದು? ಅನುಜನಿಗೆ ಬಂದಂತಹ ಕಷ್ಟವನ್ನು ನಿವಾರಿಸಬೇಕು ಎನ್ನುವ ಕಾರಣಕ್ಕೆ ಅನುಜನ ದುಃಖವನ್ನು ದೂರೀಕರಿಸುವುದಕ್ಕಾಗಿ ಅವನನ್ನು ಅನುಸರಿಸಿ ಬಂದವರು ನಾವು. ಅಯ್ಯ, ಏನು? ಜಾ ಅಂದ್ರೆ ಹುಟ್ಟಿದ್ದು ಅಂತ ಅರ್ಥ. ಯಾವುದು ಹುಟ್ಟುತ್ತದೆ ಎನ್ನುವುದನ್ನು ಮೊದಲೇ ಯೋಚನೆ ಮಾಡಬೇಕು. ತಮ್ಮನಾದವನಿಗೆ ಒಂದು ಯೋಚನೆ ಹುಟ್ಟಿತು ಅಂತ ಆದರೆ ಆ ಹುಟ್ಟಿನ ಹಿಂದಿರುವಂತಹ ಸತ್ಯ ಏನು ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕು. ಹುಟ್ಟಿದ್ದೆಲ್ಲವೂ ಕೂಡ ಸತ್ಯವಾಗುವುದಿಲ್ಲ ತಾನೆ. ಅದು ಸತ್ಯವೋ ಸುಳ್ಳು, ಬೇಕೋ ಬೇಡವೋ, ಸಾಧು ಆದದ್ದು ಅಲ್ಲವೋ ಎನ್ನುವುದನ್ನು ವಿವರಿಸಿ ಹೀಗೆ ಮಾಡಬೇಕಾದಲ್ಲ ನೀನು ಎನ್ನುವಂತಹ ಪದ ನಿರ್ದೇಶನ ಮಾಡಬೇಕಾದಂತಹ ಎತ್ತರದ ಸ್ಥಾನದಲ್ಲಿರುವವರು ನೀವು. ಅವನ ಅಣ್ಣಂದಿರು ನೀವೇ ಮಾಡುವ ಏನಾಗುವುದಿಲ್ಲ ಎನ್ನುವಂತ ನಿಲುವಿನಿಂದ ಮುಂದಕ್ಕೆ ಬಂದೆಂತಾದ್ರೆ ನಾಳಿನ ಕಿರಿಯರಿಗೆ ಇದು ಏನು ಪಾಠವನ್ನು ಕೊಟ್ಟಾಗ ಹಾಗೆ ಹೇಳಿ. ಆದ್ದರಿಂದಲೇ ನಿಮ್ಮ ದುಃಖ ನನಗೆ ಅರ್ಥ ಆಗ್ತದೆ. ಒಂದು ಪರಿಹಾರದ ಮುಖವನ್ನು ನಿಮಗೆ ನಾನು ಸೂಚಿಸಬಲ್ಲೆ. ನೀವೆಲ್ಲರೂ ಕೂಡ ಭೂಮಿಯಲ್ಲಿ ಹುಟ್ಟಲೇಬೇಕು. ಆಡಿದ ಮಾತು ಖುಷಿಯಾಗುವುದಕ್ಕಿಲ್ಲ. ಹಾಗಂತ ನೀವು 7 ಜನ ಆ ಸುರಭಿಗೆ ಹೊಡೆಯಲಿ, ನೋವುಂಟು ಮಾಡಲಿಲ್ಲ. ಆ ಸುರಭಿಯನ್ನು ಆಚೆ ದೂಡುವುದಕ್ಕೆ ನೀವು ಪ್ರಯತ್ನ ಪಟ್ಟಿರಿ ಅಂತಷ್ಟೇ. ಆದ್ದರಿಂದ ಭೂಮಿಗೆ ನೀವು ದೂಡಲ್ಪಡಲೇಬೇಕು.
ಭೂಮಿಯ ಸ್ಪರ್ಶವನ್ನು ಕಾಣಲೇಬೇಕು. ಹುಟ್ಟಿ ಮರು ಕ್ಷಣದಲ್ಲಿ ನೀವು ಮತ್ತೆ ಈ ಲೋಕವನ್ನು ಸೇರಿಕೊಳ್ಳಬಹುದು. ಆದರೆ ಹಿರಿಯವನಾದಂತಹ ಇವ ಮಾಡಿದಂತಹದ್ದು ದುಷ್ಕೃತ್ಯ ಅಂತ ಕರೆಯಲ್ಪಡುತ್ತದೆ. ಯಾಕೆ? ಗೋವಿನ ಸಾನ್ನಿಧ್ಯವೇ ಅಂತಹದ್ದು. ಗೋವಿನ ಯಾವ ಜಾಗದಲ್ಲಿ ಯಾರೆಲ್ಲ ಇರ್ತಾರೆ ಎನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡವರು ನೀವು. ತ್ರಿಮೂರ್ತಿಗಳಿದ್ದಾರೆ, ಮುಕ್ಕೋಟಿ ದೇವತೆಗಳಿದ್ದಾರೆ, ಜಗತ್ತಿನ ಸಾರ್ವಕಾಲಿಕ ಸತ್ಯಗಳೂ ಕೂಡ ಧೇನುವಿನ ಒಳಗಡೆ ಅಂತರ್ಗತವಾಗಿದೆ. ನಾವು ಅದರೊಳಗೆ ಎನ್ನುವುದನ್ನು ಅರ್ಥೈಸಿಕೊಂಡಂತ ನೀವು ಆ ಧೇನುವಿಗೆ ಮುಳ್ಳಿನ ಆಯುಧದಲ್ಲಿ ಹೊಡೆಯಿತೆ ಅಂತಾದರೆ ತನ್ಮೂಲಕವಾಗಿ ಏನರ್ಥೈಸಿಕೊಂಡಾಗಾಯಿತು? ಎಲ್ಲಿ ಲೋಕದ ಸಕಲ ಶಕ್ತಿಗಳು ಕೂಡ ನೆಲೆಗೊಂಡಿವೆಯೋ ಆ ಶಕ್ತಿಗಳ ಮೇಲೆ ಪ್ರಹಾರ ಮಾಡಿದಾಗಾಯಿತು. ಆದ್ದರಿಂದಲೇ ಅದು ದುಷ್ಕೃತ್ಯ ಅಂತ ಕರೆಯಲ್ಪಡುತ್ತದೆ. ಉದ್ಯಮ ಕೆಟ್ಟದ್ದು ಹೌದು ಅಂತಾದ್ರೆ ಉತ್ಸಾಹವು ಕೆಟ್ಟದ್ದಾಗಿಯೇ ಹೋಗುತ್ತದೆ. ಅದರಿಂದ ಪರಿಣಾಮವೂ ಕೆಟ್ಟದ್ದೇ ಆಗುತ್ತದೆ ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕು. ಆದ್ದರಿಂದಲೇ ಆ ಪರಿಣಾಮಕ್ಕೆ ನೀನು ಅನುಭವಿಸಬೇಕಾದ್ದನ್ನು ಅನುಭವಿಸಲೇಬೇಕು. ಭೂಮಿಯಲ್ಲಿ ಹುಟ್ಟಿ ದೀರ್ಘ ಕಾಲ ನೀನು ಭೂಮಿಯಲ್ಲಿ ಇರಬೇಕು. ದೀರ್ಘಾಯುಷ್ಯವನ್ನು ನೀನು ಹೊಂದಲೇಬೇಕು. ಕೇವಲ ಅಲ್ಲಿ ದೀರ್ಘಾಯುಷ್ಯವಾಗಿ ಇರುವುದಕ್ಕೆ ಸೀಮಿತವಾದದ್ದಲ್ಲ. ಮತ್ತೆ ಮುಳ್ಳುಗಳಿಂದ ಧೇನುವಿನನ್ನು ಘಾಸಿಗೊಳಿಸಿದವು. ನಿನ್ನ ದೇಹವು ಕೂಡ ಮುಳ್ಳುಗಳಿಂದ ಘಾಸಿಗೊಳ್ಳುವಂತಾಗಬೇಕು. ಅದರಲ್ಲೇ ನೀ ಪವಡಿಸಬೇಕು. ರಕ್ತ ಇಳಿಯಬೇಕು, ರಕ್ತ ಹರಿಯಬೇಕು. ರಕ್ತ ಹರಿದಾಗ ಮಾತ್ರವೇ ಇಷ್ಟಕ್ಕೆಲ್ಲ ಕಾರಣ ಏನು ಎನ್ನುವಂತ ಪೂರ್ವ ಸ್ಮರಣೆ ನಿನಗೆ ಒದಗಿ ಬಂದಾಗ ಮಾತ್ರವೇ ನಿನಗೆ ಮತ್ತಿನ ಈ ಮೊದಲಿನ ಜನ್ಮ ಲಭ್ಯವಾಗುತ್ತದೆ. ಖಂಡಿತವಾಗಿಯೂ ಅರ್ಥವಾಯಿತು. ಇನ್ನೊಬ್ಬನಿಗೆ ನೋವು ಕೊಟ್ಟಾಗ ಅದರ ಪರಿಣಾಮ ಏನು ಎನ್ನುವುದನ್ನು ನಾವು ಅನುಭವಿಸುವಾಗ ಗೊತ್ತಾಗುತ್ತದೆ. ಪರಿಣಾಮದಲ್ಲಿ ನಿನಗದು ವೇದ್ಯವಾಗಲಿ ಎನ್ನುವ ಹಾಗೆ ನೀವು ಕೊಟ್ಟಿರಿ. ಜೀವನ ಮೂಲಕ ಪ್ರಪಂಚಕ್ಕೆ ಪಾಠವಾಗಲಿ. ನಾವು ಮಾಡಿದ ಕರ್ಮ ಇವತ್ತಲ್ಲ ನಾಳೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದೇ ಬರ್ತದೆ. ಭೂಮಿಗೆ ಇಳಿಯುತ್ತೇವೆ, ನೀವು ಆಡಿದಂತೆ ಬದುಕುತ್ತೇವೆ. ಇಲ್ಲಿ ನೀವು ದೇನುವನ್ನು ಇಳಿಯುವುದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅಷ್ಟೇ ವೇಗವಾಗಿ ಇಳಿಯಿರಿ ಭೂಮಿಗೆ. ಚಂದದೊಳಗಿರಲಿ ತವಾಣಿ ವಂದಿಸುದ ವಲ್ಲಭಕ್ಕೆ ಸ್ವರ್ಣ ಗರ್ಭನೆ ಕೇಳು ಮನದೊಲವ ದಯದಿಂದ ನಾಲಿಬುದಿವ ಮನದೊಳಗುದಿದು ದೀಪ್ತಿದವ ದಯದಿಂದ ನಾಲಿಬುದೆನ್ನ ಮನದೊಳಗುದಿಸಿ ದೀಪ್ತಿದವ ತನ್ನು ತಾಂಗನೆ ಮೃಢನ ನಾಟ್ಯವ ತನ್ನು ಸಂಗ್ರಹಿಸುತ್ತ ತನ್ನು ತಾಂಗನೆ ಮೃಢನ ನಾಟ್ಯವ ತನ್ನು ಸಂಗ್ರಹಿಸುತ್ತ ಮುನಿಜರನುನ್ನದ ಶಾಸ್ತ್ರೀಯ ನರ್ತನವನ್ನು ನೀಡಿಗರಂತೆ ಲೋಕಗೆ ಸ್ವರ್ಣ ಗರ್ಭನೆ ಕೇಳು ಮನದೊಲವ ದಯದಿಂದ ನಾಲಿಬುದಿಲ್ಲ ಮನದೊಳಗುದಿಸಿ ರೀತಿದವ ಕೇಳು ಒಡಲಲ್ಲಿ ಕನಕವನ್ನೇ ತುಂಬಿಕೊಂಡಿರುವ ಕಾರಣ ಕನಕಗರ್ಭ ಅಂತ ನಿಮ್ಮನ್ನೆಲ್ಲರೂ ಕೊಂಡಾಡುತ್ತಾರೆ. ಸರಿ, ಅಂತಹ ನಿಮ್ಮನ್ನು ಕೈ ಹಿಡಿದಂತಹ ನಾನೇ ಭಾಗ್ಯವತಿ ಎಂಬುದಾಗಿ ಭಾವಿಸಿಕೊಂಡಿದ್ದೇನೆ. ಪ್ರಭು, ನನ್ನ ಮನಸ್ಸಿನ ಆಳದಲ್ಲಿದ್ದಂತಹ ಒಂದು ಆಸೆ ಅದನ್ನು ನಿಮ್ಮಲ್ಲಿ ಭಿನ್ನವಿಸಿಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ ನಾನು ಆಲೋಚನೆ ಮಾಡಿ ಹೇಳೋಣ ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ. ಅವಕಾಶ ನಿನಗಿದೆ. ಹೌದು, ಈ ಪ್ರಪಂಚದಲ್ಲೆಲ್ಲವೂ ದುಃಖವೇ ಆವರಿಸಿಕೊಂಡಂತಹ ಆ ಹೊತ್ತಿನಲ್ಲಿ
ಅದರ ಶಮನಕ್ಕಾಗಿ ಆನಂದ ವೃದ್ಧಿಗಾಗಿ ಪರಮೇಶ್ವರ ತಾಂಡವವನ್ನಾಡಿದಂತೆ ಅಲ್ಲಿದೆ. ಹಾಗಾದ್ರೆ ತಾಂಡವ ಎನ್ನುವುದು ಒಂದು ನೃತ್ಯ ಪ್ರಕಾರ. ಅದರ ವಿಶೇಷತೆ ಏನು ತಿಳಿದು ಅದಕ್ಕೆ ಲಾಸ್ಯವನ್ನು ಸೇರಿಸಿ ಭರತ ಮುನಿ ಭರತನಾಟ್ಯ ಎಂಬುದಾಗಿ ಅದಕ್ಕೆ ಹೊಸದೇ ರೀತಿಯ ಒಂದು ರೀತಿಯ ಆಕಾರವನ್ನು ಕೊಟ್ಟು ಈ ಪ್ರಪಂಚದಲ್ಲಿ ನರ್ತನವಂದ್ರೆ ಹೇಗಿರಬೇಕು, ನೃತ್ಯ, ನರ್ತನ, ನಾಟ್ಯ ಬೇರೆ ಬೇರೆ ವಿಭಾಗಗಳಿಂದ ಈ ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ನಾವು ಕಾಣುತ್ತೇವೆ. ಹೆಚ್ಚೇಕೆ ಕೆಲವು ಕಡೆಯಲ್ಲೆಲ್ಲ ನಾಟ್ಯ ವೈಭವ ಅಂತ ವಿಶೇಷವಾಗಿ ಆಗುತ್ತಾ ಉಂಟು. ವೈಭವವೇ ಆಗಿದೆಯಲ್ಲ. ಹೌದು, ಈಗ ನಾಟ್ಯ ಹೋಗಿದೆ, ನಾಟ್ಯ ಎಂಬುದು ವೈಭವವಾಗಿದೆ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ಕೇಳಿ ತಿಳಿದಂತಹ ಅಥವಾ ಅದರ ಬಗ್ಗೆ ಆಲೋಚಿಸಿದಂತಹ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನದು? ಯಾಕೆ ಗೊತ್ತೇ, ಹಿಂದೆಲ್ಲ ಒಂದು ಪ್ರಕರಣ ನಡೆದಿದೆ ಅಂತಲ್ಲ ಸ್ವಾಮಿ. ಯಾವುದು? ಏನಾದ್ರು ಅದು ಶರದಿ ಮತನ. ಹೌದು. ಯಾಕೆ ದೇವಲೋಕದ ಸಂಪತ್ತೆಲ್ಲವೂ ಸಮುದ್ರ ಪಾಲಾದಂತಹ ಆ ಹೊತ್ತಿನಲ್ಲಿ ಅದನ್ನು ಪುನಃ ಪಡೆಯುವಂತಹ ಉದ್ದೇಶದಿಂದ ದೇವಾಸುರರು ಸಮುದ್ರವನ್ನು ಮತಿಸಿದ್ರಂತೆ. 33 ಕೋಟಿ ದೇವತೆಗಳು 66 ಕೋಟಿ ದಾನವರು ಸೇರಿ ಸಮುದ್ರವನ್ನು ಮತಿಸಿದಂತಹ ಸಂದರ್ಭದಲ್ಲಿ ಕಳೆದು ಹೋದಂತಹ ಅದೆಷ್ಟೋ ವಸ್ತುಗಳು ಅವುಗಳೆಲ್ಲ ಪುನಃ ಪಡೆಯುವುದಕ್ಕಾಯ್ತಂತೆ. ಕೇವಲ ವಸ್ತುಗಳು ಮಾತ್ರ ಬಂದದ್ದಲ್ಲ, ಅದು ಕೆಲವು ಜನ ಎಲ್ಲ ಹುಟ್ಟಿ ಬಂದಿದ್ದಾರೆ. ಅಪ್ಸಮತನದಲ್ಲಿ ಹುಟ್ಟಿದವರು ಅಪ್ಸರ ಸ್ತ್ರೀಯರು ಅಂತ ಹೇಳಿಕೆ. ಅಪ್ಸರ ಸ್ತ್ರೀಯರು ಕೇವಲ ಅಲ್ಲ, ನಾನು ಕೇಳಿ ತಿಳಿದ ಹಾಗೆ ಅದು ಶ್ರೀಮನ್ ನಾರಾಯಣನ ಪತ್ನಿ ಲಕ್ಷ್ಮೀದೇವಿ. ಹೌದು, ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿ ಬಂದವಳಲ್ವೇ? ಬಂದದ್ದು ಮಾತ್ರವಲ್ಲ, ಅದೆಷ್ಟೋ ಮಂದಿ ಎಲ್ಲ ಇದ್ದರು. ಕೈಯಲ್ಲಿದ್ದಂತಹ ವರ್ಣಮಾಲಿಕೆಯನ್ನು ಹಿಡಿದು ಎಲ್ಲರನ್ನು ಕಾಣುತ್ತಾ ಕಾಣುತ್ತಾ ಮುಂದುವರಿದುಕೊಂಡು ಬಂದು ಮೂಲೆಯಲ್ಲಿ ತಟಸ್ಥ ಧೋರಣೆಯಿಂದ ಇದ್ದಂತಹ ನಾರಾಯಣನ ಕುತ್ತಿಗೆಗೆ ಮಾಲಿಕೆಯನ್ನು ಹಾಕಿ ಒರಿಸಿದವಳಿದ್ದಾಳೆ. ಯಾವ ಜಂಜಡವಿದ್ರೂ ಅದಕ್ಕೆ ತಾನು ಸೇರಿಕೊಳ್ಳುವುದಿಲ್ಲ ಎನ್ನುವ ಹಾಗೆ ಕಿರು ನಗೆಯನ್ನು ಬೀರುತ್ತಾ ತಾನು ಸ್ವಸ್ಥ ಮಾನಸನಾಗಿದ್ದ. ಅಂತವನೇ ನನ್ನ ಧಾರಣೆಗೆ ಯೋಗ್ಯತೆ ಉಳ್ಳವನು ಎನ್ನುವುದನ್ನು ತಿಳಿದು ಅವನ ಕೊರಳಿಗೆ ಮಾಲೆಯನ್ನು ನಿಕ್ಕಿದಳು ಲಕ್ಷ್ಮಿ. ಹೌದು, ಲಕ್ಷ್ಮೀ ಸ್ವಯಂವರ ಮೊದಲ ಸ್ವಯಂವರ ಅದು. ನಾನು ನೋಡ್ಲಿಲ್ಲ, ನನಗೆ ಅದನ್ನು ಹೇಳಿ. ಹೌದು, ಅದನ್ನು ಕಾಣುವಂತಹ ಸುಯೋಗ ಸೌಭಾಗ್ಯ ನನಗೆ ಸಿಕ್ಕಲಿಲ್ಲ. ಏನು ಮಾಡೋಣ, ಅಲ್ಲ ಸಿಕ್ಕಲಿಲ್ಲ ಎನ್ನ ಮಾತ್ರಕ್ಕೆ ಸಿಕ್ಕುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಅಂದ್ರೆ ಅದಕ್ಕಾಗಿ ನನ್ನ ಮನಸ್ಸಿನ ಮೂಲೆಯಲ್ಲಿರುವಂತಹ ಒಂದು ಆಶೆ, ಅದನ್ನು ಪುನರಪಿ ಇನ್ನೊಮ್ಮೆ ಕಾಣಬೇಕು. ಲಕ್ಷ್ಮೀ ಸ್ವಯಂವರದ ಕಥಾನಕ ಏನುಂಟು ಅದನ್ನ ನೃತ್ಯ ರೂಪದಲ್ಲಿ ರೂಪಕದಲ್ಲಿ ಪುನಃ ಕಾಣಬೇಕು ಅಂತ ನನಗೊಂದು ಆಸೆ ಇದೆ ಸ್ವಾಮಿ. ಆಯ್ತಾ? ಬೇರೆ ಇಲ್ಲ, ಒಂದೇ ಪದದಲ್ಲಿ ಹೌದು. ಅಲ್ಲ, ವಿಷಯ ಸರಿಯದು ಅಲ್ಲ, ಒಂದಲ್ಲ ಎರಡು ಪದ ಕಾಣುವ ಆತುರ ಇದ್ರೆ ಅಲ್ಲ ವಿಷಯ ಬರಬೇಕು. ಹೌದು ಹೌದು, ಒಳ್ಳೆ ವಿಷಯ ಹೇಳಿ. ಯಾಕೆ ನನಗೆ ಆತುರ ಎನ್ನುವುದು ಅಧಿಕವಾಗಿದೆ, ಕಾಣುವ ತುಡಿತ. ಹಾಗಾಗಿ ಮಾತನ್ನೇ ಮುಂದುವರಿಸುವುದಲ್ಲ, ಮಾತನ್ನು ಮುಂದುವರಿಸುವುದಕ್ಕಿಂತ ಅಲ್ಲ 10 ಮಾತಿಗಿಂತ ಮುತ್ತಿನಂತ ಒಂದು ಮಾತು ಸಾಕಾಗ್ತದೆ ಅಲ್ವಾ? ಕೆಲವು ನೋಟದಲ್ಲಿ ಕಾಣಿಸಬಹುದಾಗ್ತದೆ. ನೀ ನೋಡಬೇಕು ಎನ್ನುವಂತ ಒಂದು ತವಕ ಉಳ್ಳವಳಿ. ಹೌದು, ಏನಾಗಬೇಕು ಈಗ? ನನಗೆ ಅದನ್ನೊಮ್ಮೆ ಪುನಃ ಕಾಣಬೇಕು ಅಂತ ಆಸೆ ಉಂಟು ನನಗೆ. ಈಗ ಕಾಣಬೇಕು ಅಂತ ಆದ್ರೆ ಕಾಣಿಸುವರು ಯಾರು ಅಂತ ಪ್ರಶ್ನೆ ಉಂಟಾಗುವುದು ನನಗಲ್ವ? ಹೌದು, ಈ ಬ್ರಹ್ಮ ಸಭೆ ಇದು ನನ್ನನ್ನು ಪ್ರಶ್ನೆಗೆ ಒಳಗೊಳಿಸಿದೆ. ನೋಡಿ, ಸಭೆ ಅಂದ್ರೆ ಹೇಗುಂಟು ಈ ತುಂಬಿದ ಸಭೆಯಲ್ಲಿ ಅಷ್ಟು ಅಂದವಾಗಿ ಮಾಡುವವರು ಯಾರು ಅಂತ ನಾನು ತಿಳಿಬೇಕಾಗ್ತದೆ. ಇದು ಬ್ರಹ್ಮ ಸಭೆ ಅಂತ ನೀವು ಹೇಳುವುದಕ್ಕಿಂತಲೂ ಇದು ನಮ್ಮ ಸಭೆ ಅಂತ ಹೇಳುವುದು ಒಳ್ಳೆಯದು. ನಮ್ಮ ಸಭೆ ಅಂತ? ಹೌದೌದು, ಬ್ರಹ್ಮ ರಾಜಸಭೆ ಅಂತ ಆದೀತು. ನೀನು ಹಾಗೇನು ಸಭಿಕರಲ್ಲಿ ಯಾರೆಲ್ಲಾದ್ರೂ ಕೇಳ್ತೇನೆ. ಸರಿ ಸರಿ. ವಾಣಿಯ ರಮಣನು ಕೇಳುತ್ತ ಸರ್ವವ ತಾನು ರಾಗದುಡಿಯುತ್ತನಾಯ ಯೋಡರಿ ಸಭೆಯಲ್ಲಿ ಹರಿಸುವರಾರಿಂದು ವಾಣಿಯ ಮನದ ವಾಚಿದವ ಇಂದ್ರಾದಿ ದೇವತೆಗಳೇ, ಮನುಮುನಿಗಳೇ ಮೊದಲಾದಂತಹ ಬ್ರಹ್ಮವಾದಿಗಳಿಂದ ಸೇರಿದಂತಹ ಸಭೆ, ಬ್ರಹ್ಮವನ್ನು ನಿರ್ದಿಷ್ಟವಾಗಿರಿತ ನೀನು ನಿನ್ನವರಾದಂತಹ ದಿಗದಿಪರು, ಈಶಾನ ದಿಕ್ಕಿಗೆ ಒಡೆಯನು ತಾನೂ ಸೇರಿದಂತಹ ತುಂಬು ಸಭೆ ಇದು. ವಿದ್ವಜ್ಜನ ಪರಿವೇಷ್ಟಿತವು ವಿಜ್ಞಾನವತಿಗಳಿರುವ ಸಭೆಯೂ ಹೌದು. ಈ ಸಭೆಯಲ್ಲೇ ವಾಣಿಯು ತನ್ನ ಅಪೇಕ್ಷೆಯನ್ನು ಮಂಡಿಸಿದ್ದಾಳೆ. ಅದನ್ನು ಸಲ್ಲಿಸಬೇಕು ಅಂತ ಅದಕ್ಕೆ ಸಮರ್ಥವಾದಂತಹ ವ್ಯಕ್ತಿಗಳು ಬೇಕಾಗ್ತದೆ. ಈಗ ಮೊದಲು ನಾನು ಯಾರಲ್ಲಿ ಕೇಳೋಣ ಅಂತಾದ್ರೆ ಮೂಜಂಕ ಅಧಿಪತಿಯನ್ನಂತೆ ಹೇಳಿಸಿಕೊಳ್ಳುವ ಸರ್ವ ವಿಚಾರದಲ್ಲೂ ನುರಿತವನಾದ ದೇವೇಂದ್ರ. ನಿನ್ನ ಸಭೆಯಲ್ಲಿರುವಂತಹ ಅಪ್ಸರಸ್ತಿಯರ ನಾಟ್ಯ ವೈಭವವನ್ನು ನೀ ಕಾಣುವನು ಮಾತ್ರವಲ್ಲ, ಅದರ ಹೆಚ್ಚು ಗುಂದುಗಳನ್ನಾದರೂ ನಿಖರವಾಗಿ ಹೇಳಬಲ್ಲ ಸಾಮರ್ಥ್ಯವುಳ್ಳವ. ಹೇಗೆ ತೋರಿಸಬಹುದಾ? ಅಲ್ಲ, ತೋರಿಸುವುದಕ್ಕೆ ನಮ್ಮಲ್ಲಿ ಏನು ಮುಜುಗರ ಇಲ್ಲ. ಮತ್ತೆ
ಸತ್ಯ ಹೇಳ್ಬೇಕಾ ಬ್ರಹ್ಮದೇವರೇ? ಸತ್ಯವನ್ನೇ ಹೇಳಬೇಕು. ಸತ್ಯಲೋಕ ಆ ನಾಟ್ಯವನ್ನು ನೋಡಿ 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 ಉಂಟಲ್ಲ, ಯಾವಾಗ ಒಮ್ಮೆ ನಿಲ್ಲಿಸ್ತಾರೆ ಎನ್ನುವಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ. ಯಾವುದನ್ನು? ಇದು ನಮ್ಮ ಸ್ವರ್ಗಲೋಕದ ವಿಚಾರವನ್ನು ಹೇಳುದು. ನಿನ್ನ ಅಪ್ಸರಸ್ತ್ರೀಯರ ನಾಟ್ಯ ಆ ರಂಭಾದಿ ನಾರಿಯರು ಇತ್ತಿ ಮಿತ್ತಿ ಎನ್ನುವುದೆಲ್ಲ ಕಾಲ ಮಿತ್ತಿಗೆ ಒಳಪಡಿಸಿದ್ರು ಅದು ನಿಲ್ಲುವುದಿಲ್ಲ. ಚಿತ್ರಸೇನನ್ನು ಸೇರಿಕೊಳ್ಳುವುದಿಲ್ಲ. ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಯಾವುದದು? ಬ್ರಹ್ಮದೇವರೇ, ನಾನು ನಿಯಮಾವಳಿಯನ್ನು ರೂಪಿಸ್ತೇನೆ. ಹೇಗೆ? ಹೆಚ್ಚು ಹೊತ್ತು ಬೇಡ, ಸ್ವಲ್ಪ ಹೊತ್ತು. ನಾನು ಕುಡಿಬಹುದಿತ್ತು. ನಾನು ಕುಡಿಬೇಕು, ನನಗೆ ಪೂರಕ ಪ್ರೇರಕ ಶಕ್ತಿಯಾಗಿ ಶಕ್ತಿ ಬೇಡುವೆ? ನಿನ್ನ ಪ್ರಕೃತಿ ಅಲ್ವೇ? ಶಕ್ತಿ ಇಲ್ಲದೆ ನನ್ನ ನಾಟ್ಯ ನರ್ತನ ಅಷ್ಟೊಂದು ಶೋಭಾಯಮಾನವಾಗಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಇನ್ನೊಮ್ಮೆ ನೋಡೋಣ. ಇವತ್ತು ಯಾರಾದ್ರೂ ಆಸಕ್ತರಿದ್ರೆ ಬೇರೆ ಯಾರಾದ್ರೂ ಆಯ್ಕೆ ಮಾಡಿ. ನೀವು ನಿನ್ನ ನಿಯಮ ನಿರೂಪ ಬೇಗ ಆಗಲಿ. ಯಾರು ನಾನಿದ್ದೇನೆ ಅಂತ ಹೇಳುವವರು ನಮ್ಮ ಸಭೆಯಲ್ಲಿ ಸುಮ್ಮನೆ ಕುಳಿತಿರೆ ಗಂಗೆಯೂ ವಿನಯದಿ ನಡೆದರುತ ನಡೆಯುತ್ತ ಅಡಿಗರಿಗೆ ಆ ಕೆಣ ಕನಕ ಗರ್ಭನೆ ಲಾಲಿದು
ಮಾಲೆ ಪಿಡಿದಿಗ ಸುಮದ ಮಾಲೆ ಜಾಲದೊಳಗಿನ್ನಾರು ಕೆಡೆವರು ಸುಮದ ಮಾಲೆ ಜಾಲಕಿನ್ನಾರು ಕೆಡೆವರು ಪಾಲನಯನ ನೀ ಬಲ್ಲ ಏನು ತಿರಲ ಬಂದಳು ಹರಿಯೇ ತರಳೆ ಬಂದಳು ಹರಿತರಳೆ ಸಿರಿತಾನೆಂದು ನಟಿಸಿವಾತೆ ಸಿರಿತಾನೆಂದು ನಟಿಸಿವಾತೆ ಒಂದು ದುಲ್ಲದಲ್ಲಿ ಬಂದು ಕುಳಿತಿರುವ ಒಂದು ದುಲ್ಲದಲ್ಲಿ ಬಂದು ಕುಳಿತಿರುವ ಇಂದಿರೇ ಜನಿವನೆಂದು ವರುಣ ನೆಡೆ ಒಂದು ದುಲ್ಲದಲ್ಲಿ ಬಂದು ಕುಳಿತಿರುವ ಇಂದಿರೇ ಜನಿವನೆಂದು ವರುಣ ನೆಡೆ ಒಂದಿಲ್ಲದಲ್ಲಿ ಬಂದು ಕುಳಿತಿರುವ ಇಂದಿರೇ ಜನಿವನೆಂದು ವರುಣ ನಡೆ ತತ್ತೋಂಗದಿ ಕುತಕತೆ ತೆಯದದಿ ನೀರೆ ತೋಂಗದಿ ಕುತಕತೆ ತೋಂಗದಿ ಕುತಕತೆಯದ ತೆಯದ ದಿಮಿದಿ ತೋಂಗದಿ ಕುತಕತೆ ತಾಕಿಟದಿ ದಿಕಿಟದಿ ತಗದಿಮಿದಿ ತೋಂಗದಿ ಕುತಕತೆ ತಗದಿಮಿ ತಗಜಣು ತಗದಿಮಿ ತಗಜಣು ತಗದಿಮಿ ತಗಜಣು ತಾಕು ಜಣು ತಗು ತಾಕು ಜಣು ತಗು ತಾಕು ಜಣು ತಗು ತಗದಿಮಿ ತದ್ದಿಮಿ ತಗದಿಮಿ ತಳಾಂಕು ತಗದಿಮಿ ತಗಿಡ ತಗಿಡ ದಿಮಿ ತಗದಿಮಿ ದೀಂತನನ ದೋಂತನನ ತಗದಿಮಿ ತೋಂಗ ದಿಗು ತಗ ತಗದಿಮಿ ತದೋಂಗ ದಿಗು ತಗ ತಗದಿಮಿ ತದ್ದಿ ತಗದಿಮಿ ತಗಜಣುದಿ ದೀಂತ ದೀಂತ ದಿನ ದಿಗ ತಗದಿಮಿ ತಗಜಣುತಿ ತಗದಿಮಿತಿ ತಗದಿಮಿತಿ ತಗಜಣುತಿ ಒಂದಿದುಲ್ದದಲ್ಲಿ ಬಂದು ಕುಳಿತಿರುವ ಇಂದಿರೇ ಜನಿವನೆಂದು ವರುಣ ನೆಡೆ ಶರದಿಯ ಮತನದಲ್ಲಿ ಲಕ್ಷ್ಮಿಯು ಬರುತ್ತಿಯ ರೀತಿಯಲ್ಲಿ ಶರದಿಯ ಮತನದಲ್ಲಿ
ಸೆರಗದು ಸರಿಯ ಪ್ರಮಾದದಲ್ಲಿ ಬರುತ್ತೀಗ ಸಮಯದಲ್ಲಿ ಸೆರಗದು ಸರಿ ಪ್ರಮಾದದಲ್ಲಿ ಸರ್ವರು ಕಂಗಳ ಕರದಿ ಮುದ್ಯು ಮೈ ಮರೆತು ಮಹಾವೀರ ನಿರುಗಿದೆ ಸರ್ವರು ಕಂಗಳ ಕರದಿ ಮುದ್ಯ ಮೈ ಮರೆತು ಮಹಾವೀರ ನಿರುಗಿಸಿ ಲಜ್ಜೆಯನು ಭೂಮಿ ತೆರೆಯುತ್ತ ಕಂಗಳನು ಬರದೊಳಗೀಗಿ ಭೂಸರಿಯದ ತರಳಿಯು ಸೆರಗ ಮುಚ್ಚದಿ ದೊರೆದಳು ತನ್ನಲಿಯೇ ಸರದೊಳಗಿ ಸುಂದರಿಯದ ತರಳಿಯು ಸರಗ ಮುಚ್ಚದಿ ದೊರೆದಳು ತನ್ನಲಿ ರಸಿಕನವುದು ಈತ ನಾಟ್ಯದ ವಿಷಯವ ಹೊಸ ಕಲೆಗಳನ್ನು ರುಚಿಗಳನ್ನು ಬಲ್ಲರಿ ವಸುದೇಜನು ಮನುರಸಗ್ರಾಹಿಯು ಕರೆ ಬಂದಳು ಹರಿತಳರೆ ಬಂದಳು ಕೊಟ್ಟಿರುವಾಗ ಅಥವಾ ಕೊಡುತ್ತಿರುವಾಗ
ಅವಳರಿಯದಂತೆ ಅವಳ ಎದೆಯ ಮೇರುದವು ಜಾರಿ ಹೋಯಿತು ಅಂತಾದ್ರೆ ಇತರ ಸಭಿಕರ ಪ್ರತಿಯೊಬ್ಬರು ಕಣ್ಣುಚ್ಚಿತಾ ಕುಳಿತಿದ್ದರು. ನೀನಾದರೂ ಬಿಟ್ಟ ಕಂಗಳವನ ಹಾಗೆ ಅವಳನ್ನೇ ನೋಡಬಾರದ ಸ್ಥಳವನ್ನೇ ನೋಡುತ್ತಾ ಕುಳಿತು ಭೂಮಿಯಲ್ಲಿ ಹುಟ್ಟಿರುವಂತಹ ಸಾಮಾನ್ಯ ಮನುಷ್ಯರ ಕಾಮ ಭಾವವನ್ನು ಕಾಣಿಸಿಕೊಂಡೇ ನೀನು. ನೀವೇನು ನಿನ್ನ ನೋಟವನ್ನರಿತು ಅವಳು ಲಜ್ಜೆಗೆಟ್ಟವಳ ಹಾಗೆ ಕಣ್ಸನ್ನೆಯ ಮೂಲಕವಾಗಿ ಸಮ್ಮತಿಸಿದ್ದಾಳೆ ಎನ್ನುವುದಡವಾಯಿತು. ಯಾರ ಸಭೆ ಇದು? ಯಾರ ಸಭೆ ಇದು? ಸಭೆಯ ಮರ್ಯಾದೆ ಎನ್ನುವುದನ್ನು ನಿನಗೆ ವಿವೇಚನೆಯ ಮೂಲಕವಾಗಿ ಹೇಳಬೇಕಾಗಿಲ್ಲ. ಸಭೆಯೇನು, ಸಭಾ ಸದಸ್ಯಗಳೇನು, ಸಭಾಪತಿಗಳೇನು ಎನ್ನುವುದರ ಕುರಿತಾಗಿ ಅರಸನಾಗಿರುವವನೇ ತಿಳಿದುಕೊಳ್ಳಬೇಕಾಗಿತ್ತು. ತಿಳಿದವನೇ ಇದ್ದಿ. ಆದರೂ ಮೈ ಮರೆತು ಹೋದೆ. ಸತ್ಯಲೋಕದಲ್ಲಿ ಸತ್ಯವೇ ಪರಮಶ್ರೇಷ್ಠವಾದದ್ದು. ಅದನ್ನು ಅರ್ಥವಿಸಿಕೊಳ್ಳದೆ ಸಭೆಯ ಮಿತಿಯನ್ನು ಮರೆತು ನೀ ನಡೆದಿದ್ದಂತಾದ್ರೆ ನನ್ನ ದೃಷ್ಟಿಯಲ್ಲೇನು, ಲೋಕದ ದೃಷ್ಟಿಯಲ್ಲೇ ನೀ ಅಪರಾಧಿಯಾಗಿ ಹೋದೆ. ಬ್ರಹ್ಮನ ಸಭೆಯಲ್ಲಿ ಬ್ರಹ್ಮಗೋಲನ ಉರಿ ಅಥವಾ ಬಾಧೆ ಅಧಿಕವಾಗಿ ಅದಕ್ಕೆ ನಿನ್ನ ಮನವನ್ನು ಕೊಟ್ಟು ಕಣ್ಣೋಟವನ್ನು ಹಾಯಿಸಿದ್ದಿ. ಅದಕ್ಕೆ ಅವಳು ಪೂರಕಳಾಗಿದ್ದಾರೆ ಅಂದ್ರೇನು? ಕರ್ಮಿಗಳಿಗಿರಬಹುದಾದಂತಹ ಭಾವವನ್ನು ಕಾಣಿಸಿತ್ತು. ಮುಂದಕ್ಕೆ ದರಿದ್ರಲ್ಲಿ ನೀವು ಸತಿಪತಿಗಳಾಗಿ ಒಟ್ಟಿ ಹೊರಡಿರೋ ಯಾರಿಗೊರೆಯ ನಿನ್ನು ವಿಧಿಯ ಹೊರಜಾವಿಯುದಿಂದು ಗಾರು ಗಿಡಿಸೋದೆಂಬುದಿರು ಯಾರು ಕಾರು ವಿಧಿಯ ಉಂಟಾಗುವ ಸಿಡಿಲಿನ ಗರ್ಜನೆಯಂತಾದ ಮಾತುಗಳು ನನ್ನ ಕರ್ಣ ಕುಹರಗಳಲ್ಲಿ ಮತ್ತೆ 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 ಅನುರಣಿಸುವುದನ್ನು ನಾನು ಅರ್ಥವಿಸಿಕೊಂಡೆ. ಭೂಲೋಕದಲ್ಲಿ ಸತಿಪತಿ ಕರ್ಮಭೂಮಿಯಾದಂತಹ ಇಳೆಯಲ್ಲಿ ಕಷ್ಟಗಳು ಅನಿರೀಕ್ಷಿತವಾಗಿ ಒದಗಿ ಬಂದಾಗ ಅಯ್ಯೋ ವಿಧಿಯೇ, ಹೀಗೆ ಮನುಷ್ಯನಾದವನು ಕಂಗೆಟ್ಟು ಹಲುಗುತ್ತಾನೆ. ಆದರೆ ನಾನು ವಿಧಿಯ ಸಮಕ್ಷದಲ್ಲಿ ಕುಳಿತಂತಹ ಮಹಾಭಾಗ್ಯವಂತ. ನಾನು ಯಾರ ವಿಧಿಯನ್ನು, ಯಾವ ವಿಧಿಯನ್ನು ಹಳಿಯಲಿ ಹೇಳು? ಸಕಲದಿಂದಲೂ ವಿರಹಿತನಾದ, ಆಶಾಪಾಶಗಳಿಂದ ಮುಕ್ತನಾದ ಓರ್ವ ಮಹಾಂತನಿಗಲ್ಲದೆ ಬ್ರಹ್ಮನ ಬಳಿಯ ಸ್ಥಾನ ಲಭ್ಯವಾಗುವುದಕ್ಕುಂಟೆ. ಅಂತಹ ಸ್ಥಾನದಲ್ಲಿ ನಾನು ವಿರಾಜಮಾನವಾಗುವಂತಹ ಅವಕಾಶವನ್ನು ಪಡೆದಿದ್ದೇನೆಂದಾದರೆ ನಾನು ಅದಕ್ಕೆ ಅರ್ಹನಾದುದರಿಂದ ನನಗೆ ಆ ಸ್ಥಾನ ಲಭ್ಯವಾಯಿತು ಅನ್ನುವುದೇ ಅಲ್ಲವೇ ತಾತ್ಪರ್ಯ. ಹಾಗಿದ್ದು ದೇಹಾಪೇಕ್ಷೆಯನ್ನು ಹೊಂದಿ ನರ್ತನದ ವೇಳೆಯಲ್ಲಿ ಆಕಸ್ಮಿಕವಾಗಿ ಅನಾಚ್ಛಾದಿತವಾದ ಈ ಸುಂದರಿಯ ವಕ್ಷೋಜಗಳನ್ನು ದಿಟ್ಟಿಯನ್ನು ತೆಗೆಯದೆ ನಿಟ್ಟಿಸಿದರ ಪರಿಣಾಮವಾಗಿ ಘೋರವಾದ ಶಾಪಕ್ಕೆ ನಾನು ಒಳಗಾದ. ದೇಹಾಭಿಲಾಷೆಯನ್ನು, ದೇಹಾಪೇಕ್ಷೆಯನ್ನು ಕಳೆದುಕೊಳ್ಳಬೇಕು, ಕಳೆದುಕೊಂಡಿದ್ದೇನೆ. ಆದ್ದರಿಂದಲೇ ಒದಗಿದಂತಹ ಸ್ಥಾನ. ಆದರೆ ನನ್ನ ಮನಸ್ಸು ಇಲ್ಲಿ ಅನಿಯಂತ್ರಿತವಾಗಿ ವ್ಯವಹರಿಸಿತು ಅನ್ನುವುದು ಸ್ಪಷ್ಟ. ಯಾಕೆ ಹೀಗಾಯಿತು? ಈ ಶಾಪದಿಂದ ನಾನು ಮುಕ್ತನಾಗುವುದು ಹೇಗೆ? ನಾವಿಬ್ಬರು ಮರಳಿ ನಮ್ಮ ಗತಿಗಳನ್ನು ಹೊಂದುವುದು ಹೇಗೆ? ಒಂದು ಅರ್ಥವಾಗುವುದಿಲ್ಲ. ಕಣ್ಣೀರು ಕರೆಯುತ್ತಿದ್ದಾಳೆ. ಜಾಪಕ್ಕೆ ಬೆದರುತ್ತೀರು ಮದಗೆ ಮಣಿದೀರ ಮರುಗುಲ ವಿಧ ವಿಧದಿ ಬೇಡಕ್ಕೆ ಬೊಮ್ಮನು ಬಗೆಯ ನಗು.
ವಿದುಮುಖಿಯೇ ನೀ ಪೂರ್ವ ಸ್ಮರಣೆಯೊಳ್ವದಾಗಿ ನಿಂದಿರೋ ಶಾಪತೀದರೆ ಮುದದಿ ಬಾ ವಿದುಮುಖಿಯೇ ನೀ ಪೂರ್ವ ಸ್ಮರಣೆಯೊಳ್ ಒದಗಿ ನಿಂದಿರೋ ಶಾಪತೀರ್ದರೆ ಮುದದಿ ಬಾ ನಿನ್ನಿಚ್ಛೆಯಲಿ ಸುರಪುರಕ್ಕೆ ಬಳಿಗಿವನು ನಿಲ್ಲವರಿಸುತ್ತ ಪಡೆದ ಸಂತತಿಯನ್ನು ಕಳೆದದಿ ಶೋಕ ಸಾಗರವನ್ನು ಹೊಂದುದ ಕೊನೆಗೆ ನಿನ್ನಯ ಪುಣ್ಯ ಚಿಣ್ಣನೋರ್ವನ ಪಡೆದು ಬಳಿಕವ ಪುಣ್ಯವಂತನು ಎನಿದಿ ಬಾಳನು ಮುನ್ನ ಮುನ್ನ ಮಮ ಪದ ಪಡೆಯುವುದೆಲ್ಲಲು ದಾಳಿ ನೆಮ್ಮದಿಯ ಕಪೋಲದ ಮೇಲೆ ಕಣ್ಣೀರ ಧಾರೆಯನ್ನು ಸುರಿಸುತ್ತಲೇ ನನ್ನ ಅಡಿಗಳಿಗೆ ಬಡಮಟ್ಟು ಪಾಪ ಪ್ರಕ್ಷಾಳನೆ ಹಾಗೂ ಶಾಪ ವಿಮೋಚನೆಗಾಗಿ ಪಥವೊಂದು ಬೇಕು ಅಂತ ಮೌನವಾಗಿ ನೀವು ವಿಸ್ತರಿಸುವುದಕ್ಕೆ ತೊಡಗಿ ಕಾಲಚೋದನ ಎಲ್ಲ ಆಗಲೇಬೇಕಾದ್ದು ಮುಂದಕ್ಕಿದು ಎನ್ನುವುದಕ್ಕಾಗಿ ನನ್ನಿಂದ ಶಾಪ ನಿಮಗೆ ಕೊಡಲ್ಪಟ್ಟಿತು. ಶಾಪ ವಾಕ್ಯದಂತೆ ನೀ ಪ್ರೀತಿಯಲ್ಲಿ ಇರಲೇಬೇಕು, ಅವನ ಸತಿಯಾಗಿದೆ ಹಾಗೆಂದು ನಿನ್ನ ಪೂರ್ವಸ್ಮರಣೆ ಎನ್ನುವುದು ನಿನಗೆ ಖಂಡಿತವೂ ನಿನ್ನ ಜೀವಕಾಲದಲ್ಲಿ ಇದ್ದೇ ಇರುತ್ತದೆ. ಮುಕ್ತಿ ಹೊಂದಿದ ಕಾಲಕ್ಕೆ ನೀ ಮತ್ತೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಉಪತಿ ಯಾಕೆ ಹೀಗಾಯಿತು ಅಂತ ನೀ ಪ್ರಶ್ನಿಸಿದ. ಪುಣ್ಯದ ಪುಣ್ಯ ಇರುವ ತನಕ ಇಲ್ಲಿ ಇರುವುದಕ್ಕಾಗ್ತದೆ. ಶತಮಕವನ್ನು ಮಾಡಿದವನಿಗೆ ದೇವೇಂದ್ರ ಪದವಿ, ನೀ ಶತಮಕವನ್ನು ಮಾಡಿದು ದೇವೇಂದ್ರ ಪದವಿ ಸಿಗಬೇಕು ಎನ್ನುವ ಇಚ್ಛೆಯಿಂದ ಖಂಡಿತ ಅಲ್ವಲ್ಲ. ವಿಶ್ವಜಿತ್ಯಾಗವನ್ನಾದರೂ ಮಾಡಿದ್ದೆ ಯಾಕಾಗಿ? ದೇಹಾಭಿಮಾನವನ್ನು ತೊರೆದು ಅದಕ್ಕಿಂತ ಶ್ರೇಷ್ಠವಾದಲ್ಲೇ ತಾನಿರಬೇಕು, ಮತ್ತೊಮ್ಮೆ ಆ ರೀತಿಯದಾದಂತಹ ಅಪೇಕ್ಷೆಗಳಲ್ಲಿ ಉದಿಸಕೂಡದು ಎನ್ನುವುದಕ್ಕಾಗಿ ಸಂದರ್ಭದಲ್ಲಿ ನಡೆದ ಪ್ರಕರಣದಿಂದಲೇ ನೀ ದೇಹವನ್ನು ತ್ಯಜಿಸಿದ. ಒಂದು ಕಾರ್ಯ ಅರ್ಥದಲ್ಲೇ ಉಳಿಯಿತು ನೋಡಿ. ತದನಂತರ ದೇವಭೂಮಿಗೆ ಬಂದಾಗ ದೇವೇಂದ್ರನು ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳುಹಿದ. ದೇವಭೂಮಿಯಲ್ಲೇ ನಿನಗೆ ಇರಬಹುದಾಗಿತ್ತು, ತಿಳಿಯದೇ ಮಾಡಿದನೇ ದೇವೇಂದ್ರ. ಹಾಗಲ್ಲ, ಯಾವುದೋ ಕರ್ಮಶೇಷ ಎನ್ನುವುದು ಲೇಷವಾಗಿನಲ್ಲಿ ಉಳಿದ ಕಾರಣವಾಗಿ ಅದೆಲ್ಲವೂ ದೂರಗೊಳ್ಳುವುದಕ್ಕಾಗಿ ಒಳಿಸುವುದಕ್ಕೆ ಬ್ರಹ್ಮನಿದ್ದಾನೆ, ಆ ಕಡೆಯಲ್ಲೇ ಇವನ್ನು ಕಳುಹಬೇಕು ಎನ್ನುವುದೇ ಅವನ ಉದ್ದೇಶ. ನೀನು ಇಲ್ಲಿ ಬಂದಾಗ ಸ್ವಾಗತವನ್ನು ಕೋರಿ ನಿನ್ನ ಅಪೇಕ್ಷೆಯನ್ನು ಕೇಳಿದ ಕಾಲಕ್ಕೆ ನೀನು ಆಡಿದ್ದು ನಿರ್ಮೋಹನಾಗಿ ನಾನಿಲ್ಲಿರ್ತೇನೆ. ಆಗಲಿಲ್ಲ ನೋಡು ನಿನಗೆ. ಮತ್ತು ಆ ವಾಸನಾ ಬಲ ಎನ್ನುವುದು ನಿನ್ನಲ್ಲಿ ಹಾಗೆಯೇ ಉಳಿಯಿತು. ನರ್ತಿಸುವಾಗ ಅವಳನ್ನು ನೋಡಿದೆ, ನೋಡ ಕುಳಿತರೆಲ್ಲ ಕಣ್ಮುಚ್ಚಿದ್ದು. ಕಣ್ಮುಚ್ಚರನ್ನು ಕಾಣುವುದಿಲ್ಲವೇ ಅಂತ ಪ್ರಶ್ನೆಯಲ್ಲ, ಅದು ಲೋಕ ಸಂಸ್ಕಾರ ಹಾಗೆ. ಆದಾದ್ದರಿಂದಲೇ ಶೇಷವಾಗಿ ಉಳಿದಿರಬಹುದಾದನ್ನೆಲ್ಲ ಏನುಂಟು ಅದೆಲ್ಲವನ್ನು ಕಳೆದು ಪರಿಶುದ್ಧನಾಗಿ ನೀ ಆಗಲೇ ಬೇಕಾಗ್ತದೆ ಅಲ್ಲವಾದರೆ ನಾನು ಒದಗಿಸಿದಂತಹ ಪದವಿಯ ಸ್ಥಾನವು ನಿನಗೆ ಯಾವ ಜೀವ ಉಳಿಯುವುದಕ್ಕೆ ಸಾಧ್ಯವೂ ಇಲ್ಲ. ಅಷ್ಟಾಗಬೇಕು ಅಂತ ಆದರೇನು? ಎಲ್ಲ ಪಾಪ ಪ್ರಕ್ಷಾಳನೆಗೆ ಅಥವಾ ಕರ್ಮದಿಂದಲೇ ಶುದ್ಧಗೊಳ್ಳುವುದಕ್ಕೆ ಆಧಾರಭೂತವಾದ ಕರ್ಮಭೂಮಿ, ಅಲ್ಲಿಯೇ ನೀ ಹೋಗಲೇಬೇಕಾಗ್ತದೆ. ಇವಳನ್ನೇ ಸತ್ಯನ್ನಾಗಿ ಹೊಂದಿ ನೀ ಬದುಕಬೇಕು. ಮಾತ್ರವಲ್ಲ, ಇವಳ ಉದರದಲ್ಲಿ ಬಂದಂತಹ ಮಕ್ಕಳನ್ನು ಕಳೆದುಕೊಂಡು ಕಣ್ಣೀರ ಕೋಡಿಯನ್ನು ಹರಿಸಿ ಮಾನುಷರ ಸಕಲ ದುಃಖ ಸಂಕಟಕ್ಕೂ ವೇದನೆಗೂ ನೀ ಒಳಗಾಗಿ ತೊಡಲಾಡಲೇಬೇಕಾಗ್ತದೆ. ಕಡೆಗೊಬ್ಬ ಹುಡುಗ ಇವಳ ಪುಣ್ಯ ಗರ್ಭದಿಂದ ಬಂದು ಅವನು ಬೆಳೆದು ಪುಣ್ಯ ಪುರುಷನಾಗಿ ಸಿದ್ಧನಾಗುವ ಕಾಲಕ್ಕೆ ನೀನು ತೃಪ್ತನಾಗಿ ದೇಹವನ್ನು ತೊರೆದು ಮತ್ತೊಮ್ಮೆ ಇದೇ ಬ್ರಹ್ಮಲೋಕವನ್ನು ಬಂದು ಸೇರುವುದಕ್ಕೆ ಸಾಧ್ಯವಾಗ್ತದೆ. ಸ್ವಾಮಿ, ಕೊಟ್ಟ ಕೊನೆಗೆ ನೀನಾಡಿದ ಮಾತುಗಳನ್ನು ಆಲಿಸಿದಾಗ ನನ್ನೊಳಗೆ ನನ್ನನ್ನು ಕೊರೆಯುತ್ತಿದ್ದ ಪಾಪ ಪ್ರಜ್ಞೆ, ಅಪರಾಧಿ ಪ್ರಜ್ಞೆ ಏನಿತ್ತು ಅದು ಒಂದು ಅಷ್ಟರ ಮಟ್ಟಿಗೆ ಶಾಂತವಾಗುವುದಕ್ಕೆ ತೊಡಗಿದೆ. ಶಿಕ್ಷಾರ್ಹನಾದಂತಹ ಅಪರಾಧಿ ಶಿಕ್ಷೆಯನ್ನು ಅನುಭವಿಸುವ ಕಾಲಕ್ಕೆ ತಾನೇನು ಅಪರಾಧವನ್ನು ಎಸಗಿದ್ದೇನೆ ಅನ್ನುವುದನ್ನು ವ್ಯಕ್ತವಾದ ತಿಳುವಳಿಕೆ ಹೊಂದಿರಬೇಕಾಗುತ್ತದೆ. ಮುಕ್ತನಾಗಬೇಕಾದ್ರೆ ನಾನು ಮಾಡಿದ ಅಪರಾಧ ಸಣ್ಣದಲ್ಲ. ಕಲಾವಿದನು
ಕಾಲಕ್ಕೆ, ಕಲಾವಿದನೋ ಕಲಾವಿದೆಯೋ ನರ್ತಿಸುತ್ತಿರುವ ಕಾಲಕ್ಕೆ ಆ ಕಲಾಸ್ವಾದಕನು ಆ ಕಲೋಪಾಸನೆಯನ್ನು ಮಾಡುತ್ತಿರಬೇಕು. ಅಲ್ಲಿ ಅಭಿವ್ಯಕ್ತಗೊಳ್ಳುತ್ತಿರುವಂತಹ ಕಲೆಯೊಳಗೆ ತನ್ನನ್ನು ತಾನು ಲೀನಗೊಳಿಸಿಕೊಳ್ಳಬೇಕು. ಅಂತಹ ಐಕ್ಯತಾ ಭಾವವನ್ನು ಹೊಂದಲಾರದವನು ಕಲೆಯನ್ನು ಉಪಾಸಿಸುವಲ್ಲಿ ವಿಫಲನಾಗಿ ಹೋಗುತ್ತಾನೆ. ಹಾಡುಗಾರನು ನರ್ತನ ಮಾಡುವನು ತಾದಾತ್ಮ ಭಾವವನ್ನು ಹೊಂದಿರುತ್ತಾನೆ, ಪರಿವೇ ಇರುವುದಿಲ್ಲ. ನಾಟಕನು ಸರಿವೆ. ಆ ತಾದಾತ್ಮತೆಯನ್ನು ಕಳೆದುಕೊಂಡುದರ ಪರಿಣಾಮವಾಗಿಯೇ ನಾಟ್ಯವನ್ನು ಅಭಿವ್ಯಕ್ತಿಸುತ್ತಿರುವಂತಹ ಕಲಾವಿದೆಯ ದೇಹ ಸೌಂದರ್ಯ ನನ್ನನ್ನು ಆಕರ್ಷಿಸಿ. ಹಾಗಾದ್ರೆ ನೀನಂದಂತೆ ವಿಷಯ ವಾಸನೆಯಿಂದ ಸಂಪೂರ್ಣವಾಗಿ ನಾನು ಮುಕ್ತನಾಗಿಲ್ಲ. ಭೂಲೋಕದಲ್ಲಿ ಹುಟ್ಟಬೇಕು, ಸಂಸಾರವನ್ನು ಹೊಂದಬೇಕು. ಆ ಸಂಸಾರದಲ್ಲಿ ನಾನು ಹಲವು ಮಕ್ಕಳನ್ನು ಕಳೆದುಕೊಳ್ಳಬೇಕು. ಯಾವನೇ ಆಗಲಿ ಸಂಸಾರ ಬಂದಿಗನಾದವನು ಮನೆಯು ನನ್ನದು, ಮಡದಿ ನನ್ನದು, ಕಂಚು ನನ್ನದು, ಕನ್ನಡಿ ನನ್ನದು ಅನ್ನುವಂತಹ ವ್ಯಾಮೋಹದ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಾ ಇರುತ್ತಾನೆ. ಆ ಬಲೆಯೊಳಗಿನಿಂದ ಹೊರಬಂದು ಹೊರ ಜಗತ್ತಿನ ಬೆಳಕನ್ನು ನೋಡುವ ಭಾಗ್ಯವೋ ಯೋಗವೋ ಅವಕಾಶವೋ ಆ ಸಂಸಾರವನ್ನುವಂತಹ ಬಲೆಯೊಳಗೆ ಸಿಲುಕಿದ ಮಿಕಕ್ಕೆ ಇರುವುದಿಲ್ಲ. ನನ್ನ ಸ್ಥಿತಿಯು ಅದೇ ಆಗುತ್ತದೆ. ಒಂದು ಕಾಲದಲ್ಲಿ ವಿಶ್ವಜಿತ್ ಯಾಗವನ್ನು ಮಾಡಿದರೆ ಎಲ್ಲ ಸಿಗುತ್ತದೆ ಅನ್ನುವಾಗ ಬ್ರಹ್ಮ ಋಷಿಯಾದ ವಸಿಷ್ಠರು ಆಡುವಾಗ ನಾನೇ ಹೇಳಿದೆ, ವಿಶ್ವವನ್ನೇ ಗೆಲ್ಲುವುದಕ್ಕೆ ಬೇಕಾದ ವಿಶ್ವಜಿತ್. ಭವಿಷ್ಯವನ್ನು ಬಗೆದು ನೋಡುವ ನೀವು ಆಡುತ್ತೀರಲ್ಲ ವಸಿಷ್ಠರೇ, ದೇಹಾಭಿಮಾನವನ್ನು ತೊರೆದು ಶಾಶ್ವತವಾದ ಸ್ಥಾನವನ್ನು ಬಯಸಿದ ನನಗೆ ವಿಶ್ವಜಿತ್ ಯಾಗ ಮಾಡುವ ಅನ್ನುವಾಗ ಉಪದೇಶಿಸುತ್ತೀರಲ್ಲ. ಅದಕ್ಕವರು ಸಮಗಟ್ಟಿನ ಉತ್ತರ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅನ್ನುವುದು ಈಗ ನನಗೆ ಅರ್ಥ ಆಗುತ್ತದೆ. ದೇವಾನುದೇವತೆಗಳೆಲ್ಲರೂ ಪರೋಕ್ಷ ಪ್ರಿಯರು. ಕರ್ಮಭೂಮಿಯಾದಂತಹ ಪ್ರಪಂಚವನ್ನೇ ತಮ್ಮ ರಂಗಮಂಟಪವಾಗಿ ನೀವು ನಿರ್ವಹಿಸುತ್ತೀರಿ. 7 ಮಕ್ಕಳನ್ನು ಕಳೆದುಕೊಳ್ಳಬೇಕು. 8ನೆಯನೊಬ್ಬ ಮಹಾಂತನಾಗಿ ಹುಟ್ಟಿ ಬರ್ತಾನೆ. ಅವನಿಂದ ಮಹತ್ ಕಾರ್ಯಗಳು ಅಲ್ಲಿ ಆಗುವುದಕ್ಕಿದೆ. ಹಾಗಾದರೆ ಅಂತಹ ಒಂದು ದಿವ್ಯವಾದಂತಹ ಶಿಶು ಜಗತ್ತಿನಲ್ಲಿ ಉದ್ಭವಕ್ಕೆ ಅಥವಾ ಹುಟ್ಟುವುದಕ್ಕೆ ಕಾರಣವಾಗಿ ನಮ್ಮಂತಹ ಸರ್ವಶ್ರೇಷ್ಠರು, ಅಂದರೆ ಈಗಾಗಲೇ ಕರ್ಮದ ಮೂಲಕವಾಗಿ ಪರಿಶುದ್ಧಗೊಂಡಂತಹ ಜೀವಾತ್ಮ ಮತ್ತೊಮ್ಮೆ ಹುಟ್ಟಬೇಕಾಗುತ್ತದೆ. ಅವರಿಂದ ಮಾತ್ರ ಅಂತಹ ಮಗುವಿಗೆ ಜಗತ್ತಿನ ಬೆಳಕನ್ನು ತೋರಿಸಬಹುದಾದ ಅವಕಾಶ, ಅಧಿಕಾರ, ಅರ್ಹತೆ ಇರುತ್ತದೆ. ಭವಿಷ್ಯವನ್ನು ಬಗೆದು ನೋಡಬಲ್ಲ ವಸಿಷ್ಠರು ಮೌನವಾದದ್ದು ಅದೇ ಕಾರಣದಿಂದ 7 ಮಕ್ಕಳನ್ನು ಕಳೆದುಕೊಂಡು 7 ಮಕ್ಕಳಿನಲ್ಲಿ ಇರುವಂತಹ ನಮ್ಮ ಹುಕ್ಕುಳ ಬಳ್ಳಿಯ ಸಂಬಂಧವನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿದ ಮೇಲೆ ಹುಟ್ಟುವ 8ನೆಯ ಮಗುವಿಗಾಗಿ, ನಮ್ಮ ಸಾರ್ಥಕ್ಯವನ್ನು ಹೊಂದಬಹುದಾದಂತಹ ಶಿಶುವಿಗಾಗಿ ಕಾಯುವ, ಪೂರ್ವಜನ್ಮ ಸ್ಮರಣೆ ಇಲ್ಲದ, ಪೂರ್ವಜನ್ಮ ಸ್ಮರಣೆ ಇರುವ ಹೆಂಡತಿಯೊಂದಿಗೆ ಸಂಸಾರವನ್ನು ಮಾಡುತ್ತಿರುವ ಒಬ್ಬ ಮಾನವನಾಗಿ ನಾನು ಬದುಕಬೇಕಲ್ವೇ? ಶಾಂತನಾಗಿ ಭವಿಷ್ಯ ಒಳ್ಳೆಯದಾಗಿ. ಬ್ರಹ್ಮಣ ಸಭೆಯಲ್ಲಾದಂತಹ ಪ್ರಕರಣ. ನಾವು ಇನ್ನು ನೋಟಕರಾಗಬೇಕು, ನೀವು ದರಿದ್ರಿ ಅಂತ. ಅರುಗಿದರುಗಮಗಾದ ದುರ್ನಿದೆ ಪರಿಭವಗಳ ಧರೆಗೆ ಇಳಿಯುವುದರ ಬಗೆಗೆ ನಾವು ಆಲೋಚನೆಯನ್ನು ಮಾಡುತ್ತಾ ಇದ್ದೇವೆ. ಹಾಗೆಂದು ನಾವು ಧರೆಗೆ ಇಳಿಯುವಾಗಲೂ ಕೂಡ ನಮಗಂಟಿರಬಹುದಾದ ಪಾಪದ ಲೇಪವನ್ನು ನಾವು ಕಳಕೊಳ್ಳಲೇಬೇಕು ಎನ್ನುವ ಕಾರಣದಿಂದ ನಾವು ಹೇಗೆ ಹೇಗೆ ಅಂತ ಆಲೋಚಿಸುತ್ತಾ ಇದ್ದ ಹಾಗೆ ಬ್ರಹ್ಮಲೋಕದಲ್ಲಿ ನಡೆದಿರಬಹುದಾದಂತಹ ಘಟನೆಯೊಂದು ಅರಿವಿಗೆ ಬಂತು. ಧರೆಗೆ ಗಂಗಾದೇವಿಯೇ ಇಳಿಯುತ್ತಾ ಇದ್ದಾಳೆ ಎನ್ನುವ ಸುದ್ದಿ ನಮಗೆ ಅರಿವಿಗೆ ಬಂದಿದೆ. ಹಾಗಾದ್ರೆ ನಮಗೆ ಮತ್ತೆ ಭೂಮಿಯನ್ನು ಸೇರುವುದಕ್ಕೆ ಅವಳ ದ್ವಾರ ಇಳಿಯುವುದಕ್ಕೊಂದು ಅವಕಾಶ ಸಿಕ್ಕುತ್ತದೆ ಅಂತಾದ್ರೆ ಅವಳನ್ನೇ ವೃತ್ತಿಸಿಕೊಳ್ಳುವುದು ಒಳ್ಳೆಯದು ತಾನೆ. ಬಂದ ಕಾರಣ ಏನಂತ ಗೊತ್ತಾಗಲಿಲ್ಲ. ಕಣ್ಣೀರ ಧಾರೆಯನ್ನು ಸುರಿಸುತ್ತಾ ನಿನ್ನ ಪಾದವನ್ನು ತೊಳೆಯುವುದಕ್ಕೆ ಕಾರಣವಾದದ್ದು ಏನು? ನಮಗೊದಗಿದಂತಹ ಶಾಪದ ಪರಿಮಾರ್ಜನೆಗಾಗಿ ನಿನ್ನಲ್ಲಿ ಬೇಡಿಕೊಳ್ಳೋಣ ಅಂತ ಬಂದವರು ನಾವು. ಏನು ಶಾಪ ಅಂತ ಹೇಳಿದ್ರೆ ಒಳ್ಳೇದಿತ್ತು. ವಸಿಷ್ಠರ ಆಶ್ರಮದಲ್ಲಿದ್ದಂತಹ ದೇನುವನ್ನು ನಾವು
ಲಂಘಿಸಿದ ಪರಿಣಾಮವಾಗಿ ಅವರಿಂದ ಶಾಪವನ್ನು ನಾವು ಪಡೆದುಕೊಂಡೆವು. ಶಾಪದ ಪರಿಣಾಮವಾಗಿ ಭೂಮಿಯಲ್ಲಿ ಮನುಜ ಜನ್ಮವನ್ನು ನಾವು ಹೊರಬೇಕಾದ ಸ್ಥಿತಿಯಾಗಿದೆ. ಹಾಗೆಂದು ಎಲ್ಲಿಯೋ ಹೇಗೋ ಜನಿಸುವುದಕ್ಕಿಂತ ಅಖಲಾಶಿನಿಯಾಗಿ ಪುಣ್ಯವಾಹಿನಿಯಾದ ನೀನೇ ಧರೆಗಿಳುತ್ತಾ ಇದ್ದೀಯ ಮಂಜಾಕೃತಿಯಿಂದ ಅಂತ ತಿಳಿಯುವುದು ತಾಯಿ. ಹಾಗಾಗಿ ನಮಗೆ ಭೂಮಿಗೆ ಇಳಿಯುವುದಕ್ಕೊಂದು ನಿನ್ನ ಉದರದಲ್ಲಿ ಅವಕಾಶ ಕಲ್ಪಿಸಿಕೊಡಬೇಕು. ಅಷ್ಟವಸ್ತುಗಳಿ ನೀವಾಡಿದ ಮಾತೇನು ಸರಿ, ನಿಮ್ಮ ಆಸೆಯನ್ನು ಪೂರೈಸಿಕೊಡಲೇಬೇಕು. ಆದ್ರೆ ಇಂದ ಆಗುವುದಿಲ್ಲ. ಮುಂದೊಂದು ದಿವಸ ಭಗೀರಥನ ಪ್ರಯತ್ನದಿಂದ ಭೂಮಿಗೆ ನಾನು ಇಳಿದಕ್ಕಿದ್ದೇನೆ. ಆ ವೇಳೆಯಲ್ಲಿ ನನ್ನ ಮಕ್ಕಳಾಗಿ ನೀವು ಹುಟ್ಟಿ ನಿಮ್ಮ ಶಾಪನ ಪರಿಮಾರ್ಜನೆ ನಾನು ಮಾಡುತ್ತೇನೆ. ಅಮ್ಮ, ಒಂದು ವಿಧದಿಂದ ಹಾಗೆ ಇನ್ನು ನನಗೊಂದು ಹೆಚ್ಚಿನದಾದ ಶಾಪ ಉಂಟು. ಏನಪ್ಪಾ ಅದು? ಉಳಿದ 7 ಮಂದಿರಿಗಳಿಗೂ ಹುಟ್ಟಿದ ಕ್ಷಣದಲ್ಲೇ ಮತ್ತೆ ಈ ಲೋಕವನ್ನು ಸೇರುವುದಕ್ಕೆ ಯೋಗ್ಯತೆ ಉಂಟು. ಅವರಿಗೆ ಆ ಯೋಗ್ಯತೆಯನ್ನು ನೀನೇ ಕಲ್ಪಿಸಿಕೊಡಬೇಕು. ಸರಿ. ಹಾಗೆಂದು ನನಗೆ ಹಾಗಲ್ಲ. ಮತ್ತೆ ಸುದೀರ್ಘವಾದ ಜೀವನವನ್ನು ಕಿರಿಯವನಾದ ದ್ಯೂನಾಮಕನಾದ ನಾನು ಅನುಭವಿಸಬೇಕು ಅಂತ ಶಾಪವನ್ನು ಕೊಟ್ಟವರಿದ್ದಾರೆ. ಬಹುಬಗೆಯ ನೋವನ್ನು ನೀನು ಅನುಭವಿಸಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸುದೀರ್ಘ ಜೀವನವನ್ನು ನೀನೇ ಕಲ್ಪಿಸಿಕೊಡಬೇಕು. ಸರಿ ಸರಿ. ಇರುವಂತಹ ಸ್ಥಳ ಶಂತನು ಭೂಪತಿ ಅಂತ ಕೇಳಿದೆ. ಓಲಗ ಕೊಟ್ಟ ಪರಿ ವಸುಂಧರಾಧಿಪ ಶಂಕಭೂ ಚಂದದಲ್ಲಿ ಗಜಪುರದೋಳಿದ್ದನು ಭುವನು ಚಂದದಲ್ಲಿ ಗಜಪುರದೋಳಿದ್ದನು ಮಂದಿಸೈದ ಪ್ರದೀಪ ಮಹಾರಾಜನಿಗೆ ಮಗನಾಗಿ ಶಂತನು ಎನ್ನುವ ಹೆಸರಿನಲ್ಲಿ ಅಮೃತಾಂಶ ವಂಶ ವ್ಯವಾಮೃತ ಕಿರಣವೆಂದೇ ನೆಗಳತೆಯನ್ನು ಪಡೆದು ಪಾವನವಾಗಿರುವಂತಹ ಹಸ್ತಿನಾಪುರವನ್ನು ಪರಿಪಾಲಿಸುತ್ತಾ ಇದ್ದೇನೆ. ನಮ್ಮ ತೀರ್ಥರೊಬ್ಬರಿಗೆ ನಾವು 3 ಮಂದಿ ಮಕ್ಕಳು. ಒಬ್ಬ ದೇವಾಪಿ, ಇನ್ನೊಬ್ಬ ಬಾಹ್ಯಲಿಕ. ಪ್ರಾಯದಲ್ಲಿ ದೇವಾಪಿ ಹಿರಿಯನಾದರೂ ಅಧಿಕಾರದಲ್ಲಿ ವ್ಯಾಮೋಹ ಇಲ್ಲದೆ ಕಾಡಿಗೆ ಹೋಗಿದ್ದ. ಅವನ ಅನಂತರಾದವನು ಪೀಠವನ್ನು ಏರಿದನಾದರೂ ಯಾಕೋ ಏನೋ ಕ್ಷಾಮ ಬಂತು ಊರಿಗೆ. ಜ್ಯೋತಿಷ್ಯರಲ್ಲಿ ಪ್ರಶ್ನೆ ಇರಿಸಿ ನೋಡಿದಾಗ ಹಿರಿಯರ ಪಾಪ ಅಂತ ಗೊತ್ತಾಯಿತು. ಅವರನ್ನು ಹೋಗಿ ಕಂಡು ನಮಸ್ಕರಿಸಿದಾಗ ಪುಣ್ಯಾತ್ಮನಾದಂತಹ ನಮ್ಮ ಹಿರಿಯನಾದ ದೇವಾಪಿ ಹೇಳಿದ್ದಿಷ್ಟೇ, ನೀನು ಪೀಠಾರೋಹಣ ಮಾಡುವಾಗ ನನ್ನನ್ನು ಕಾಣಲಿಲ್ಲ, ನನ್ನ ಬಗ್ಗೆ ಮಾತಾಡಲಿಲ್ಲ, ನನಗೊಂದು ವಿಷಯವನ್ನು ತಿಳಿಸಲಿಲ್ಲ. ಈ ಬಗ್ಗೆ ಸ್ವಲ್ಪ ಖಿನ್ನಮಾನಸನಾಗಿದ್ದೆ. ಹಾಗಾಗಿ ಏನೋ ನನ್ನದಾದಂತಹ ಕೋಪ ಊರಿಗೆ ಒಂದು ಕ್ಷಣವಾಗಿ ಪರಿಣಮಿಸಿರಬಹುದು.
ಆಮೇಲೆ ಸುಕ್ಷೇಮದಿಂದ ಪ್ರಜಾಪಾಲನೆಯನ್ನು ಮಾಡುತ್ತಾ ಪ್ರತಿಯೊಬ್ಬರ ಅಭಿವೃದ್ಧಿಯನ್ನು ಕಾಣುತ್ತಾ ಇದ್ದೇನೆ. ಇವತ್ತು ಪೀಠವನ್ನು ಏರಿ ಪ್ರಜೆಗಳ ಯೋಗಕ್ಷೇಮವನ್ನು ಕೇಳುತ್ತಾ ಇದ್ದಂತೆ ಒಂದು ದಿನದ ಬೆಳಗ್ಗೆ ಬಂದು ವನಜರರು ಮತ್ತೊಬ್ಬರನ್ನು ಅಡ್ಡ ಬೀಳಿಸುವುದೇ ಕಾಯಕವಾಗಬಾರದು. ನೀವು ಅಡ್ಡ ಬಿದ್ದಿದ್ದೀರಿ ಎನ್ನುವುದರಿಂದ ನಿಮ್ಮ ಸಂತೋಷವನ್ನು ನಾನು ಕಾಣುವುದಕ್ಕೆ ಆಶಿಸಬೇಕೇ ಬಿಟ್ರೆ ಅಡ್ಡ ಬಿದ್ದವರು ಬಿದ್ದೇ ಇರಿ ಅಂತ ಹೇಳುವುದಲ್ಲ. ಕಾಡು ಜನರು ನಾಡಿಗೆ ಬಂದಿದ್ದೀರಿ, ಏನು ಬಂದಿರಿ? ಕೇಳು ಕೇಳು ಗಾದೆ ಪುರದ ರಾಜ ಕೇಳು ಕೇಳು ಗಾದೆ ಪುರದ ರಾಜ ಬೇಡುದ ನಾವು ಬೇಡುದ ನಮ್ಮ ಗೋಳ ಲಾಲಿಸಿ ಪರಿಕರಿದು ಮಗುಗ ಕಾಡಿನ ಒಳಗಿರುವ ಬರದಲೇ ಕಾಡಿನೊಳಗಿರುವ ಬರದ ಭೀತಿಗೆ ನಾವು ಬದುಕಲಾಗದಿದೆ. ಕೇಳು ಕೇಳು ಕಾದೆ ಪುರದ ರಾಯ ನಾವು ನಿಮ್ಮವರೇ ರಾಯರೇ. ಸರಿ, ಕಾಡನ್ನು ಬಿಟ್ಟು ನಾಡಿಗೆ ಬರ್ಬೇಕಾದ್ರೆ ಕಾರಣ ಉಂಟು ರಾಯರೇ. ಏನಪ್ಪ? ನೀವು ನಮಗೆ ಸ್ಥಳವನ್ನು ಬಿಟ್ಟುಕೊಟ್ಟಿದ್ದೀರಲ್ವೇ? ಕೃಷಿ ಇಲ್ಲದ್ರೆ ಈ ಪ್ರಪಂಚದಲ್ಲಿ ಬೇರೆ ಯಾವುದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಕೃಷಿ ಮಾಡ್ಬೇಕಂತೇಳಿ. ಕೃಷಿಯೇ ದೇಶದ ಬೆನ್ನೆಲುಬು. ಹೌದೌದು, ಕೃಷಿಗಾರರೇ ನಮ್ಮದಾದಂತಹ ಜೀವನದಾಡು. ಹೌದೌದು. ಕೃಷಿತೋ ಜಾಸ್ತಿ ದುರ್ಭಿಕ್ಷಂ ಜಪತೋ ಜಾಸ್ತಿ ಸುಭಿಕ್ಷಂ ಅಂತ ಹೇಳಿದಿರಲ್ಲೇ. ನಿನ್ನನ್ನು ಸರಿ ಮಾಡ್ಲಿಕ್ಕೆ ಈಗ ಹೊತ್ತು ಸಾಲದು. ಆದ್ದರಿಂದಲೇ ನಾನು ಚುಟುಕಾಗಿ ಮಾತಾಡಿ ಮುಗಿಸುದಲ್ವೇ. ಯಾರೇ ಇಲ್ಲದೆ ನಾನು ಇಷ್ಟು ಕಮ್ಮಿ ಮಾತಾಡೋದು ಯಾವತ್ತಾದ್ರೂ ತಾವು ನೋಡಿದ್ದೀರಾ? ಎಲ್ಲಪ್ಪ ರಾಯರೇ, ನೀವು ಹಾಗೆ ಕೃಷಿ ಮಾಡ್ತಾ ಇರುವಾಗ ನಮಗೆ ಈಗ ಇತ್ತು ಕೃಷಿಕರಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ರಾಯರೇ. ಕಾಡಿನಲ್ಲಿ ಬೇರೆ 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 ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಅಲ್ಲಿ ಇಲ್ಲಿ ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಕೃಷಿಕರು ಸತ್ತು ಅಂತ ದೂರು. ಹೌದೌದು ರಾಯರೇ, ಈಗೀಗ ಹೇಳಿ ಪ್ರಯೋಜನ ಇಲ್ಲ. ಇದ್ದ ನೀರನ್ನೆಲ್ಲ ತಿರುಗಿಸಿ ಬೇರೆ ಊರಿಗೆ ಕಳಿಸಿ ಇದ್ದ ಕಬ್ಬೆಲ್ಲ ಒಣಗುವ ಹಾಗೆ ಮಾಡಿದ್ದಾರೆ ರಾಯರೇ. ಇದ್ದದ ತರಕಾರಿ ಎಲ್ಲ ನಷ್ಟ ಆಗುತ್ತಾ ಇದೆ ರಾಯರೇ. ನಾವು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೇರೆ ಏನು ದಾರಿ ಇಲ್ಲ. ನಿಮ್ಮಂತ ಸಮರ್ಥರಿರುವಾಗ ನಾವು ಸಾಯ್ಬೇಕಾದ ಸ್ಥಿತಿ ಬಂತಲ್ಲ ಅಂತ ತೊಂದರೆ ಆಗ್ತಾ ಇದೆ. ಅಲ್ಲ, ನೀರು ಇಲ್ಲಿರುವಾಗಲೂ ಸಾಯದೆ ಬಾಕಿ ಆಗಲಿಲ್ಲ ಯಾರು? ಸತ್ತಿದ್ದಾರೆ ಬಿಡು. ಹೌದು, ಅದು ಅವರಷ್ಟಕ್ಕೆ ಸತ್ತದು, ಆತ್ಮಹತ್ಯೆ ಮಾಡಿಕೊಂಡದಲ್ಲ ರಾಯರೇ. ರಾಯರೇ, ಹಾಗಾಗಿ ಪ್ರಾಣಿ ಪಕ್ಷಿಗಳಿಂದ ನಮಗೆ ಉಪದ್ರ ತಡ್ಕೊಳ್ಳಿಕ್ಕಾಗಲಿ ನಾವೆಲ್ಲ ಸಾಯ್ತಾ ಇದ್ದೇವೆ ರಾಯರೇ. ಹೆಬ್ಬುಲಿಗಳ ಗಬ್ಬದ ದನ ತಿಂಬವು ಹೆಬ್ಬುಲಿ 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 ಹೆಬ್ಬುಲಿಗಳು ಗಬ್ಬದ ದನವನ್ನೇ ತಿಂಬವು ದನವನ್ನೇ ತಿಂಬವು ಪುಣ್ಯಾತ್ಮನು ಕೆಪ್ಪುಲಿ ಅಲ್ಲ ಹೆಪ್ಪುಲಿ. ಕೆಪ್ಪುಲಿ ಎಷ್ಟೊತ್ತಿಗೆ ತಡೆದ ಅಪ್ಪರಿಸುತ್ತ ತಡೆದರ ಅಪ್ಪರಿಸುತ್ತ ನಮ್ಮ ಪ್ರಾಣವ ತುತ್ತುಗಂಬವ ಮಂಗ ಮೇಲೆ ಕೂತದ್ದರಿಂದಲೇ ಮಂಗ ಮತ್ತೆ ಅದಲ್ವಾ ಮಂಗ ಮೊಲ ಕುರಂಗ ದಾದ ಬೇಲಲ ಸದಾಳ ಅವುಗ ಬೇಲಲ ಸದಾಳ ಇನ್ನು ಸಿಂಗ ಕರಡಿ ಸುಕರಗಳ ನಡೆಸದ ಸದಾಳ ಹುಲಿ ರಾಯರೇ, ಏನಪ್ಪ? ಅಲ್ಲಲ್ಲಿ ಹುಳಿ ಬಂದದ ರಾಯರೇ. ಹುಳಿ ಬಾರದೆ ಇಷ್ಟು ಹೊತ್ತಾದ್ರೆ ನೀರಿಗೂ ಬಂದಿತ್ತು ಯಾವ? ನಾವೇ
ರಾಯರೇ, ಹಾಗಾಗಿ ಏನು ಮಾಡ್ತಿದ್ರು ಅವ ಬೇಕು ಅಂತ ಜೊತೆಯಲ್ಲೇ ಕರ್ಕೊಂಡ್ಬಂದವ್ರು ರಾಯರೇ. ರಾಯರೇ, ಆಮೇಲೆ ಹುಲಿ, ಕರಡಿ, ಸಿಂಹ, ಕಾಡ್ಕೋಣೆ, ಆನೆ, ಚಿರತೆ, ಹೆಬ್ಬುಲಿ, ಖಡ್ಗಮೃಗ, ಮಂಗ, ಸಿಂಗ್ಲಿಂಗ, ಮುಸು ಮೊದಲಾದೆಲ್ಲ ಬಂದು ಇದ್ದ ಬೆಳೆನೆಲ್ಲ ಹಾಳು ಮಾಡಿ ನಮಗೆ ಬದುಕಲಿಕ್ಕೆ ಅಸಾಧ್ಯವಾಗಿದೆ ರಾಯರೇ. ಇವರೆಲ್ಲ ಭಯಂಕರ ಒಂದು ಕಾಲದಲ್ಲಿ ಬೇಟೆಯಲ್ಲಿ ಪ್ರಶಸ್ತಿ ಪಡೆದವರು. ಅವರೆಲ್ಲ ಇದ್ದಾರೆ. ಮೃಗದ ಸೋಮನ್ನು ತಿಳಿಯುವುದಕ್ಕೆ ನಾಯಿ ಉಂಟೇನು? ನಾಯಿ ಬೇಡ, ನಾನಿದ್ದೇನೆ. ಒಂದೊಂದ್ಸಲ ನಾನು ಹತ್ರ ಹೋದಾಗ ನಾಯಿಗೂ ಅನುಮಾನ ಆಗ್ತದೆ ಇವ ಯಾರು ಅಂತ ಹೇಳಿ. ಯಾಕೆ ನೀನು ನಾಯಿ ಮಾಡುವುದನ್ನೆಲ್ಲ ಮಾಡಬಲ್ಲ? ಇಲ್ಲ, ನಾಯಿ ಮಾಡುವುದನ್ನು ಎಲ್ಲ ಮಾಡುದಿಲ್ಲ, ನಾಯಿ ಮೂಸುವುದನ್ನು ಎಲ್ಲವೂ ಮೂಸುವುದಿಲ್ಲ. ಮತ್ತೆ ನನ್ನ ಕ್ರಮವೇ ಬೇರೆ. ಈಗ ನೀವು ಬೇಟೆಯಾಡಲಿಕ್ಕೆ ಮುಂದೆ ಹೋದಾಗ ಆ ಕಡೆ ಎಲ್ಲಾದ್ರೂ ಹಂದಿಯನ್ನು ಹೊಡಿತಾ ನೀವು ಹೋದ್ರಿ, ಈ ಕಡೆಯಿಂದ ಎಲ್ಲಾದ್ರೂ ಬೇರೆ ಮೃಗಗಳು ಬಂದಾಗ ನಿಮ್ಮ ಜೊತೆಯಲ್ಲಿ ಬೇರೆ ನಾಯಿಗಳುಂಟು. ನಮ್ಮ ಹತ್ರ ನಾಯಿಗಳಿಲ್ಲ. ನಿಮಗೆ ಸೂಚನೆ ಸಿಗಲಿಕ್ಕೆ ನಾಯಿ ಹಾಗೆ ನಾನು ಬಗಳಬಲ್ಲೆ. ನಾಯಿ ಇನ್ನು ಆಮೇಲೆ ಹಳೆ ನಾಯಿ ಬೇಕಾದ್ರೆ ಮಧ್ಯರಾತ್ರಿ ಜಾತಿಯದ್ದು ಅದೇ ಹಳೆ ದೂರದಲ್ಲಿ ತೋಟದ ಮಧ್ಯದಲ್ಲಿ ಮಧ್ಯರಾತ್ರಿ ಹೊತ್ತಿನಲ್ಲಿ ಮುಗ್ಗಿರಾಯಿ ಕೂಗುದು ಕೇಳಿದಿರ? ಅಲ್ಲ, ಒಂದು ಸಂಶೋಧನೆ ಎಲ್ಲ ಮಾಡಿಸಿ ಮಾರ. ಸಾಧ್ಯ ಆದರೆ ನಿನಗೆ ಬರುವ ವರ್ಷವೂ ಒಂದು ಸನ್ಮಾನ ಮಾಡುವ. ಇನ್ನು ಈ ಕ್ಷೇತ್ರದಲ್ಲಿ ಸನ್ಮಾನ ಹಾಗೆಲ್ಲ ಹೇಳಬೇಡ. ಇನ್ನು ಈ ಕ್ಷೇತ್ರದಲ್ಲಿ ಇಂತ ಸನ್ಮಾನ ಅಲ್ಲ, ಸಂಸ್ಮರಣೆ ಎನ್ನುವ ವಿಶ್ವಾಸ ನನಗುಂಟು. ಹಾಗೇನೂ ಎಣಿಸ್ಬೇಡ. ಮನಸ್ಸಿದ್ರೆ ಏನು ಮಾರ್ಗ ಇಲ್ಲ ಅಂತ ಎಣಿಸಿದ್ಯೇನು? ಸನ್ಮಾನವೇ ಆದೀತು. ಪುರಸ್ಕಾರ ಆಯ್ತು. ಈಗ ಸನ್ಮಾನ ಬೇರೆ, ಪುರಸ್ಕಾರ ಬೇರೆ, ವ್ಯವಸ್ಥೆ ಉಂಟಲ್ಲ? ಎಲ್ಲ ವ್ಯವಸ್ಥೆ ಉಂಟು. ಇನ್ನೇನಾದ್ರೂ ಹೇಳಲಿಕ್ಕೆ ಬಾಕಿ ಉಂಟು ಅಂತಾದ್ರೆ ಅಲ್ಲಿ ಹೋಗಿ ಹೇಳ್ಬೇಡ. ಇನ್ನು ಇಲ್ಲ 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 ಇಲ್ಲ, ನನ್ನದೊಂದು ಬಾಕಿ ಆಗಿದೆ ಅಂತ. ಇಲ್ಲಪ್ಪ, ಇವತ್ತು ಬಾಕಿ ಇಲ್ಲ. ಇನ್ನು ಯಾವ್ದಾದ್ರು ಹೇಳಿ. ದಿನ
ಗಂಗೆಯು ತರುಣಿಯಾಕೃತಿಯನಂತು ತರುಣಿಯಾಕೃತಿಯನಂತು ಶಾಪವ ಸ್ಮರಿಸುತ್ತೀ ನೃಪನ ಮಹಾಭಿಜನೆಂಬುದರಿತಾಗ ಗಂಗೆಯು ಲಲನೆಯ ಕರಪಲ್ಲವದಲ್ಲಿ ಲಲನೆಯ ಕರಪಲ್ಲವದಲ್ಲಿ ಜಲವನು ತಂದಿರೆಯೇ ಭೂಮ ಎಚ್ಚೆತ್ತೋಗೆ ಭೂಮ ಎಚ್ಚೆತ್ತೋಗೆ ಬಳಿ ಬಳಿಯ ಬಾಲೆಯ ಬಳಿಯ ಬಾಲೆಯ ಚೆಲುವಿಗೆ ಬಾಲೆಯ ಚೆಲುವಿಗೆ ಚೆಲುವಿಗೆ ಚೆಲುವಿಗೆಗಳ ಕಾಣುತ್ತ ಭ್ರಮೆಯ ತಾಳಿ ಯೋಚಿಸುತ್ತಿದ್ದೋ ಬಾಲೆಯ ಚೆಲುವಿಗೆಗಳ ಕಾಣುತ್ತ ಭ್ರಮೆಯು ತಾಳಿ ಯೋಚಿಸುತ್ತಿದ್ದನಾಯು ಯಾರಿವಳವ ಮೋಗಿನಿ ಚದುರಿಯೇ ಚದುರೇ ಮೋಗಿನಿ ಚದುರೇ ಮೋಗಿನಿ ಚದುರೆ ಶೃಂಗಾರೆ ವಯ್ಯಾರೆ ಭ್ರಮರ ಚಿಗುರೆ ಶೃಂಗಾರೆ ವಯ್ಯಾರೆ ಭ್ರಮರ ಚಿಗುರೆ ತೋರುವುದೇನಿದು ಪೊಂಗನದೇ ತೋರುವುದೇನಿದು ಪೊಂಗನದೇ ವಿಧಿದೋರೆ ಕೃಪೆಯೊದಗಿದ ನನಗೆ ಯಾರಿವಳವನ ಮೋಗಿನಿ 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 ಚದುರೆ ಸಿಂಗಾರೆ ವಯ್ಯಾರೆ ಭ್ರಮರ ಚಿಗುರೆ ಯಾರಿವಳವ ಆಶ್ಚರ್ಯಕ್ಕೊಳಗಾದ ನಾನು ಕಂಡಿರುವಂತಹ ಹರಿಣವೊಂದನ್ನು ಬೆನ್ನು ಹಿಡಿದು ಕುಡಿಯಬೇಕು ಎನ್ನುವಂತಹ ಆತುರದಿಂದ ಓಡುತ್ತಾ 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 ಮೈಮರೆತಿದ್ದೆ ನಾನು. ಯಥಾರ್ಥಕ್ಕಾದರೂ ಸ್ಮೃತಿ ತಪ್ಪಿಯಲ್ಲಿಯೋ ಬಿದು ಬೀಳುವಲ್ಲಿವರೆಗೆ ನನಗೆ ಗೊತ್ತಿಲ್ಲ.
ಬಿಟ್ಟಿತ್ತು. ಆದ್ರೆ ತಂಪಾದ ನೀರು ನನ್ನ ಮನವನ್ನ ಆವರಿಸಿದಾಗ ಏನೋ ಒಂದು ಚೈತನ್ಯ, ಉಲ್ಲಾಸ. ಹಾಗೆ ಮೈಮುರಿದು ಎದ್ದು ನೋಡಿದರೆ ಎಂತಹ ಸೌಂದರ್ಯದ ನಿಧಿ, ಎಂತಹ ಚೆಲುವಿನ ಖಣಿ, ಎಂತಹ ಅಪರೂಪದ ವಯ್ಯಾರ. ಯಾರಾಗಿರಬಹುದು ಇವಳು? ಇವಳ ರೂಪವನ್ನು ವರ್ಣಿಸುವುದಿದ್ರೆ ನೈಗುರುಳ, ಬಿಡುಮುಡಿಯ, ಪವಳಾದರದ, ಕಂಬು ಕಂಠದ, ತರಳನಯನದ, ಸಂಪಿಗೆಯ ನಾಸಿಕದ ಹಂಸಗಮನೆ, ವರ್ಣನಾತೀತವಾದಂತಹ ರೂಪವನ್ನು ಹೊತ್ತು ನನ್ನ ಕಣ್ಣ ಮುಂಭಾಗದಲ್ಲಿ ಗೋಚರಳಾಗುವಳು ನಿಜವಾಗಿಯೂ ನಾನು ಕಾಣುತ್ತಿರುವ ಹೆಣ್ಣಾಗಿರಬಹುದೇ? ಅಲ್ಲ, ಕನಸಿನ ಲೋಕದಲ್ಲಿ ಭ್ರಮಾತ್ಮಕವಾಗಿ ಏನಾದರೂ ನಾನು ನೋಡುತ್ತಿರಬಹುದೇ? ಇಲ್ಲ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರೇ ವಿನೂತನವಾದಂತಹ ಚೆಲುವಿಕೆಯನ್ನು ನೀನು ಕಾಣಬೇಕು ಎನ್ನುವ ಹಾಗೆ ನನ್ನತ್ತ ಪ್ರಚೋದಿಸಿ ಇಂತಹ ಒಂದು ರೂಪವನ್ನು ಯಥಾರ್ಥವಾಗಿಯೂ ಕಳುಹಿ ಬಿಟ್ಟಿದ್ದಾನೆಯೇ? ಯಾರಾಗಿರಬಹುದು ಇವಳು? ಇವಳ ಅಪ್ಪ ಅಮ್ಮ ಹಿಂದೆ ಮುಂದೆ ಯಾವ ಲೋಕ, ಏನು ಹೆಸರು ಯಾವುದೂ ನನಗೆ ಗೊತ್ತಿಲ್ಲ. ಆದರೆ ಇವಳಿದ್ದಾಳೆ ಎನ್ನುವುದು ಗೊತ್ತಲ್ಲ. ಹಾಗಾಗಿ ಯಾರೋ ಏನೋ ಎಂಥದ್ದು ಅಂತ ನಮ್ಮಷ್ಟಕ್ಕೆ ನಾವು ಯೋಚಿಸುವುದಕ್ಕಿಂತ ಇವಳನ್ನೇ ಕೇಳಿದ್ರೇನು? ಅಯ್ಯ, ಯಾರೇ ಯಾರೆ ಚದುರಿ ಮಾರ ಸತಿ ಫೈಯಾರೆ ವಿಧುಮುಗಿ 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 ವಯ್ಯಾರೆ ವಿಧುಮುಗಿ 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 ಸುಗುಡೆ 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 ನೀರ ಬದಿಯೋಳ್ ಸ್ವಾರಿಯೇನೆ ನೀರ ಜಾಪಗಿ ಸುಗುಡೆ ನೀರ ಬದಿಯೋ ಸ್ವಾರಿಯೇನೆ ನೀರ ಜಾಪಗಿ ನೀರುಳಿರ್ಪವಾರಿ ಕನ್ಯೆ ದಾರಿ ತಪ್ಪಿದೆ ನೀರುಳಿರ್ಪವಾರಿ ಕನ್ಯೆ ದಾರಿ ತಪ್ಪಿದೆ ನಿನಗೆ ದಾರಿ ತಪ್ಪಿದೆ ನಿನ್ನ ಊರದಲ್ಲಿ ಯಾರು ಬಿದ್ದನು ನಾರಿ ಸುಷ್ಮಿತೆ ನಿನ್ನ ಊರದಲ್ಲಿ ಯಾರು ಬಿದ್ದನು ನಾರಿ ಸುಷ್ಮಿತೆ ಯಾರೇ ಚದುರೆ ಮಾರ ಸತಿ ವೈಯಾರೆ ಬಿದುಮುಗೆ ಯಾರೇ 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 ನನ್ನಲ್ಲಿ ನೀನು ಚದುರೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ವಿಧುಮುಖಿಯಾದ, ಸುಲಲಿತಾಂಗಿಯಾದ, ಸಾಲಂಕೃತೆಯಾದ, ಒಂದಿನಿತೂ ಧೂಳಿಲ್ಲದೆ ಇರುವಂತಹ ಶುಭ್ರವಾದ ವಸನವನ್ನುಟ್ಟು ವಯ್ಯಾರದಿಂದ ಕಂಡು ಬರುತ್ತಿರುವಂತಹ ನಿನ್ನನ್ನು ನೋಡುವುದೇ ನನ್ನ ಕಣ್ಣುಗಳಿಗೆ ಪುಣ್ಯ ಅಂತ ಒಂದರ್ಥದಲ್ಲಿ ಅನಿಮಿಷನಾಗಿಯೇ ನಾನು ನೋಡುವುದಕ್ಕೆ ತೊಡಗಿದೆ. ನನಗೆ ನಿಮಿಷವೇ ಉಂಟೋ ಇಲ್ವೋ ನನಗೆ ಈಗ ಅನುಮಾನ.
ರೆಪ್ಪೆಗಳಿಲ್ಲದೆ ಇದ್ರೆ ಮುಚ್ಚುವುದೆಲ್ಲಿಂದ ಹೇಳು? ಸಾಧ್ಯವೇ ಇಲ್ಲ. ನಿನ್ನನ್ನು ಕಾಣುವಾಗಲೂ ರೆಪ್ಪೆ ಬೇಕು ಅಂತ ಯಾರಾದ್ರೂ ಯೋಚಿಸಿಯಾನ? ಹಾಗೆ ಅದಲ್ಲ, ಈ ಸಲಿಲ ಅಂದ್ರೆ ಇದು ಗಂಗಾ ನದಿಯ ತಟಾಕ. ಹೌದು. ಈ ತಟದಲ್ಲಿ ಹರಿಯುತ್ತಿರುವಂತಹ ವಾಹಿನಿಯ ಸನಿಹದಲ್ಲಿ ಒಬ್ಬಳಾದ ನೀನು ದಾರಿ ತಪ್ಪಿ ದಾರಿಗಾಗಿ ಯಾರನ್ನಾದರೂ ಕಾಯುತ್ತಿರುವೆಯಾ? ಕಾಯುವುದು ಯಾರನ್ನ? ಹಾಗಾದ್ರೆ ಯಾರನ್ನೂ ಕಾಯುವುದಲ್ಲ. ನಿಮ್ಮ ಭಾವನೆ ತಪ್ಪಾಯಿತು. ಹಾ, ನಾನು ಯಾರನ್ನೂ ಕಾಯುತ್ತಿರುವವಳಲ್ವೇ ಅಲ್ಲ. ಯಾರನ್ನೂ ಕಾಯುತ್ತಿರುವವಳಲ್ಲ. ಯಾರ ನಿರೀಕ್ಷೆಯೂ ನನಗಿರ್ಲಿಲ್ಲ. ಆದ್ರೆ ನಿನ್ನ ಕಣ್ಣನ್ನು ನೋಡುವಾಗ ಏನೋ ನಿನಗೆ ಬೇಕಾಗಿದೆ, ಏನೋ ನಿನಗೆ ಉಂಟಾಗಬೇಕಾಗಿದೆ, ಯಾರಿಂದಲೋ ಏನೋ ಪಡೆಯುವುದಕ್ಕೆ ನೀನು ಕಾತರದಲ್ಲಿದ್ದಿ ಅಂತ ನಿನ್ನ ನೋಟದಿಂದ ಅರ್ಥ ಆಗ್ತದೆ. ಹಾಗಾಯಿತೆ. ನಿನ್ನ ಕಣ್ಣ ಪಾಪೆಯಲ್ಲಿ ನನ್ನ ದೃಷ್ಟಿಯನ್ನು ಇಳಿಸಿ ಅಂತರಂಗವನ್ನೊಮ್ಮೆ ನೋಡಿದರೆ ಯಾವುದೋ ಒಂದು ಕೊರತೆಯ ತುಣುಕು ನಿನ್ನ ಅಂತರ ಭಾವದಲ್ಲಿ ಗುರುತಿಸಲ್ಪಡುತ್ತದೆ. ಆದದ್ದರಿಂದ ಸ್ಪಷ್ಟವಾಗಿ ಚೊಕ್ಕವಾಗಿ ಕೇಳಿಬಿಡ್ತೇನೆ ನಾನು. ಏನು? ಯಾರು ನೀನು? ಏನು ಹೆಸರು? ಯಾರು ನಿನ್ನ ತಂದೆ? ಏನು ನಿನ್ನ ಉದ್ಯೋಗ? ನಿನ್ನ ಹಿಂದೆ ಮುಂದೆ ಆಚೆ ಈಚೆ ಬಂಧು ಬಳಗ ಯಾರಾದ್ರೂ ಇದ್ರೆ ನಿನಗೆ ಮದುವೆಯಾಗಿದ್ದರೆ, ನಿನಗೆ ಗಂಡ ಎನ್ನುವುದಾಗಿದ್ದರೆ, ಅಲ್ಲ ಅದೇನು ದರೆ? ಅಲ್ಲಲ್ಲ ದರೆ. ನಿನ್ನನ್ನು ನೋಡುವಾಗ ನನಗೇನು ಕುರುಹಾಗಿ ಕಾಣಿಸ್ತಾ ಇಲ್ಲ. ಮದುವೆಯಾದವಳು ಪಂಚಮುತ್ತುಗಳಿಂದ ಕೂಡಿರಬೇಕು ಅಂತ ಲೆಕ್ಕ. ನಿನ್ನ ಕೊರಳಲ್ಲಿ ಕರಿಮಣಿಯನ್ನು ನಾ ಕಾಣುವುದಿಲ್ಲ, ಇಲ್ಲ. ಕಾಲಲ್ಲಿ ಕಾಲು ಮುಂಗುರವನ್ನು ನಾನು ನೋಡುವುದಿಲ್ಲ, ಇಲ್ಲ. ಅದರ ಪ್ರಾದೇಶಿಕವಾದ ವ್ಯತ್ಯಾಸದಲ್ಲಿ ಅದೆಲ್ಲಿ ಉಂಟು? ಒಂದೊಂದು ಕಡೆ ಒಂದೊಂದು ರೀತಿ ನೀತಿಗಳು. ಒಮ್ಮೆಲೆ ನನ್ನಲ್ಲಿ ಉಂಟು ಅಂತ ತೆಗೆದು ನೀನು ಹೀಗೆ ತೋರಿಸಿದ್ರೆ ಕಷ್ಟ ಅಲ್ವಾ? ಆ ಸಂಪ್ರದಾಯ ನಮ್ಮಲ್ಲಿಲ್ಲ. ಏನೋ ಗೊತ್ತಿಲ್ಲ ನಿನ್ನ ಹೊಸ ಪರಿಚಯ. ಇದು ಮುಖ ಹೊತ್ತು ಅಂತ ನಿಮಗೆ? ಹೌದು, ನಾನು ಇಷ್ಟರವರೆಗೆ ನೋಡ್ಲೇ ಇಲ್ಲ. ಹಾಗೆ ನನಗೂ ನೀವು ಹೊಸಬ್ರೆ. ಆದದ್ದರಿಂದ ನಾ ಕೇಳುವುದು ಏನು, ಇಲ್ಲಿ ಏನು ಯಾರಾದ್ರೂ ಸಂಬಂಧಿಕರಿದ್ದಾರಾ? ಹಾಗೆ ಬಂದವಳೇನಾದ್ರೂ ಒಂದೆರಡು ದಿವಸ ನಿಂತು ಹೋಗೋಣ ಅಂತ? ನೀವು ಹಾಗೆ ಬಂದದೇನಲ್ಲ. ನಾನು ಹಾಗೆ ಬಂದದ್ದಲ್ಲ. ನಾನು ಯಥಾರ್ಥಕ್ಕಾದ್ರೂ ಒಂದು ಹರಿಣವನ್ನು ಬೆನ್ನಟ್ಟಿಕೊಂಡು ಬಂದವ. ಗಮನಿಸಿದೆ. ಹರಿಣ ಸಿಕ್ಲಿಲ್ಲ ಬಿಡು, ಹರಿಣಾಕ್ಷಿಯಾದ ನೀ ಸಿಕ್ಕಿದೆಯಲ್ಲ. ಬಹುಶಃ ಹರಿಣ ಈ ಹರಿಣಿ ಏನೋ ಇರಲಿ, ನನಗೆ ಕುತೂಹಲ ಹೆಚ್ಚುಂಟು. ತಪ್ಪಲ್ಲ. ನೀನು ಯಾರು ಅಂತ ಕೇಳಬಹುದು. ನಾನು ಮೊದಲಿಂದಲೂ ಹಾಗೆ ಕಂಡದ್ದನ್ನು ಅರ್ಥ ನೋಡಿ ಬಿಡುವ ಅಭ್ಯಾಸವೇ ಇಲ್ಲ. ಅದೌದು, ಗಂಡ ಆಗ್ಲಿ ಹೆಣ್ಣಾಗ್ಲಿ ಕುತೂಹಲ ಅನ್ನುವುದು ಸಹಜವಾದದ್ದೇ. ಅದರಲ್ಲಿಯೂ ಹೊಸ ಪರಿಚಯ, ಇಬ್ಬರು ಅಪರಿಚಿತರು, ಪ್ರಶ್ನಿಸಿದ್ರೆ ತಪ್ಪಲ್ಲ. ನೀನ್ ಯಾರು ಹೇಳು? ಪರಿಚಯ ಅಯ್ಯ ಊರರಿಗೆ ನಾಮ ತಿಳಿಯ ಯಾರು ಬಿದ್ದನೋ ಎಂಬುದರಿಗೆ ಆ
ಓ ವೀರನಿಲ್ಲ ನಾಮವೇನು ಊರದ್ಯಾವುದು ನಿನ್ನ ಊರದ್ಯಾವುದು ನಿನ್ನ ಊರದ್ಯಾವುದು ತೋರುತ್ತಿರುವ ಗಂಗೆಯ ಬಳಿ ಸೇರಿಕೊಳ್ಳಿಗೆ ತೋರುತ್ತಿರುವ ಗಂಗೆಯ ಬಳಿ ಸೇರಿಕೊಳ್ಳಿಗೆ ಊರ ಜನರ ನಾತಿ ಎಂದು ಬೇರೆ ಕರುಣ ಸಲಗುತ್ತಿಗರು ಓ ವೀರ ವೀರನಿಲ್ಲ ನಾಮವೇನು ಊರದ್ಯಾವುದು ವೀರನಿಲ್ಲ ನಾಮವೇನು ಊರದ್ಯಾವುದು ನಿನ್ನ ಊರದ್ಯಾವುದು ಮನಸ್ಸಿದ್ರೆ ಹೇಳಿದ್ರೆ ಸಾಕು, ಮನಸ್ಸಿಲ್ಲದಿದ್ರೆ ಬೇಡ. ನಾವು ಮನಸ್ಸಿಲ್ಲದೆ ಯಾವ ವ್ಯವಹಾರವನ್ನು ಮಾಡುವುದೇ ಇಲ್ಲ. ಮತ್ತೆ ಹೆಣ್ಣುಮಕ್ಕಳು ಸಿಕ್ಕವರಿಗೆಲ್ಲ ಪರಿಚಯ ಹೇಳುವುದು ನಮಗೂ ಇಷ್ಟದ ವಿಷಯ ಅಲ್ಲ. ಸಿಕ್ಕವರಿಗೆಲ್ಲ ಹೇಳಬಾರ್ದು, ಅದು ಸರಿ. ಆದ್ರೆ ಕಾಣುವ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ ಅನ್ನೋದು ಪ್ರಧಾನವಾಗ್ತದೆ. ಹೌದು. ದಾರಿಯಲ್ಲಿ ಯಾವನೋ ಒಬ್ಬ ಸಿಗ್ತಾನೆ, ಅವನ ನಡೆಯಿಂದ ಅವನ ನುಡಿಯಿಂದ ಅವನ ಸಂಸ್ಕಾರ ಏನು ಅಂತ ತಿಳಿದು ಬರ್ತದೆ. ಪಂಚಮಕಾರಗಳಿಂದ ಅವನೇನು ಹೇಗೆ ಅಂತ ತಿಳಿಯುವುದಕ್ಕೆ ಸಾಧ್ಯ ಉಂಟದು. ಜ್ಞಾನಿಗಳು ಸೂಚ್ಯವಾಗಿ ತಿಳಿಸಿದ್ದಾರೆ. ಅಪರಿಚಿತರನ್ನ ತಿಳಿಬೇಕು ಅಂತಾದ್ರೆ ಒಂದೊಂದೆರಡು ವಾಕ್ಯ ಅವರನ್ನು ಸರಿಯಾಗಿ ಆಲಿಸಿದ್ರೆ ಸಾಕಾಗ್ತದೆ. ಹೌದು. ಕುಲವನಾಲಗೆ ಅರುಹಿತು ಅಲ್ಲವೇ? ಬಳಸುವ ವಾಕ್ಯಗಳಿಂದ ಅವನೆಂಥವನು, ಅವನ ಮನೆತನ ಎಂಥದ್ದು, ಅವನ ಸಂಸ್ಕಾರ ಎಂಥದ್ದು, ಸಭ್ಯನಾಗಿರುವವನೇ, ಮಾತನಾಡಿಸಿ ಮನ್ನಣೆ ನೀಡುವುದಕ್ಕೆ ಸಾಧ್ಯ ಉಂಟೆ, ಮಾತನಾಡಿದ್ರೆ ಏನಾದ್ರೂ ತೊಂದರೆ ಆದೀತೆ, ಹಾಗೂ ಹೀಗೆ ಹಲವು ಬಗೆಯನ್ನು ಚಿಂತಿಸುವುದಕ್ಕೆ ಶಾಸ್ತ್ರವೇ ಹೇಳಿತಲ್ಲ. ಒಬ್ಬನನ್ನು ತಿಳಿಯಬೇಕು ಅಂತಾದ್ರೆ ಹೆಚ್ಚು ಬೇಡ, 7 ಹೆಜ್ಜೆ ಅವನೊಟ್ಟಿಗೆ ಹೆಜ್ಜೆ ಹಾಕಿದ್ರೆ ಸಾಕು. ಹಾಗಾಗಿ ಸಪ್ತಪದಿಯಲ್ವೇ ಅದು ದಾಂಪತ್ಯ ಜೀವನ. ಆದ್ರೆ ನೋಡಿದ ಮಾತ್ರಕ್ಕೆ 7 ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಆಗ್ತದ? ಅದಾಗುದಿಲ್ಲ. ಹಾಗೆ ಹೋಗುವವರೆಗೆ 7 ಹೆಜ್ಜೆ ಮುಂದೆ ಬರಬಹುದು, 7 ಹೆಜ್ಜೆ ಹಿಂದೆ ಬರಬಹುದು. ಅದರಿಂದ ಬದುಕಿನ ಸಾರ್ಥಕ್ಕೆ ಸಿದ್ಧಿಸುವುದೇ ಇಲ್ಲ. ತಡವರಿಕೆ ಅಂತ ಅಲ್ಲ, ನೀವು ಪ್ರಶ್ನಿಸಿದಾಗ ನಿಮಗೆ ಉತ್ತರವನ್ನು ಕೊಟ್ರೆ ನನಗೆ ಯಾವ ಕೊರತೆಯೂ ಆಗ್ಲಿಕ್ಕಿಲ್ಲ. ನಾನು ಹೆಚ್ಚು ಕೇಳುವುದಿಲ್ಲ. ನಿನ್ನ ಹೆಸರೇನು, ಊರು ಯಾವುದು, ಅಪ್ಪ ಯಾರು, ಈ 3 ಪ್ರಶ್ನೆಗೆ ನೀನು ಉತ್ತರ ಕೊಟ್ರೆ ನಿನ್ನನ್ನು ಎಲ್ಲಿಯೂ ಹುಡುಕಬಹುದು. ಅದೇನು ಹಾಗೆ 3 ಹೆಸರನ್ನು ಬರೆದು ಯಾರಲ್ಲಿ ಕೊಟ್ರು ಇಂಥ ಹೆಸರಿನವರು, ಇಂಥ ಊರಿನವರು, ಇಂಥವರ ಮಗಳು, ಸಾಕಲ್ಲ. ಆಮೇಲೆ ಒಂದು ಬಲವಾದ ಆಧಾರ ಆಗ್ತದಲ್ಲ? ಹೌದು, ಆಧಾರ ಆಗ್ತದೆ. ಅಷ್ಟು 3 ಸಿಕ್ಕಿದ್ರೆ ಆಧಾರ ತೆಗಿಲಿಕ್ಕೆ ಬರ್ತದೆ. ಅಷ್ಟು ಸಿಕ್ಕಿದ್ರೆ ಎಲ್ಲಿಯವರು ಹೇಗಿರುವವರು ಅಂತ ಗೊತ್ತಾಗ್ತದೆ.
ಹೌದು. ಆದ್ರೆ ತಡವರಿಕೆ ಯಾಕೆ ಗೊತ್ತೇ? ಯಾಕೆ? ನೀವು ಕೇಳಿದ ಯಾವ ಪ್ರಶ್ನೆಗೆ ಉತ್ತರ ಕೊಡುವ ಅಂತ ಹೇಳಿದ್ರೆ ನಾನು ಉತ್ತರದ ಸಿದ್ಧತೆಯನ್ನು ಮಾಡಿಕೊಳ್ಳಲೇ ಇಲ್ಲ. ನಾನೇನು ಪರೀಕ್ಷೆಗೆ ಪ್ರಶ್ನೋತ್ತರ ಕೇಳ್ತಾ ಇರುವುದ ಇಲ್ಲಿ? ಅದಲ್ಲ, ನಾನು ಕೇಳಿದ್ದು ನಿನ್ನ ಹೆಸರು. ಹಾಗೆ ನಾ ಕೇಳಿದ್ದು ನಿನ್ನ ಊರಿನ ಹೆಸರು. ನಾ ಕೇಳಿದ್ದು ನಿನ್ನ ಅಪ್ಪನ ಹೆಸರು. ಅದೌದು. ನಿನ್ನ 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 ಅಂತ ನೀವು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ. ಹೌದು. ಹಾಗೆ ಹೇಳುವಲ್ಲಿ ನನ್ನದು ಅಂತ ಏನೂ ಇಲ್ಲ, ಹಾಗಾಗಿ ತಡವರಿಕೆ ಅಂತ ಆಡುವುದಕ್ಕೆ ಹೊರಟದ್ದು ನಾನು. ನಿನಗೆ ಊರಿಲ್ವಾ? ಇಲ್ಲ, ನನ್ನನ್ನು ನೋಡುವಾಗ ಒಂದು ಊರಿನವಳು ಅಂತ ಗೊತ್ತಾಗ್ತದೆ ನಿಮಗೆ. ಅಲ್ಲ, ಒಂದು ಊರೇ ಇಲ್ವಾ? ಯಾವ ಊರು ಅಂತಲ್ಲ, ಊರೇ ಇಲ್ವಾ? ಗೊತ್ತಿರುವ ಹಾಗೆ ನನಗೆ ಊರೇ ಇಲ್ಲ. ಸಾರಿ. ಯಾಕಿಲ್ಲ? ನೋಡಿ ನದಿ ಎಷ್ಟು ದೂರಕ್ಕೆ ಹರಿತದೆ. ನಿರ್ದಿಷ್ಟವಾಗಿ ಇಂಥದ್ದೇ ಜಾಗಕ್ಕೆ ಸೇರಿದ್ದು ಅಂತ ಹೇಳಲಿಕ್ಕೆ ಬರ್ತದ? ಇಲ್ಲ ಇಲ್ಲ, ಎಲ್ಲಿಯೋ ಹುಟ್ಟುತ್ತದೆ, ಎಲ್ಲಿಗೋ ಹೋಗಿ ಸೇರ್ತದೆ. ಯಾವುದೋ ಒಂದು ಮೂಲ, ಯಾವುದೋ ಒಂದು ಕೇಂದ್ರ ಸ್ಥಾನವಾಗಿ ಹೋಗ್ತದೆ. ಆದ್ರೆ ಈ ಪ್ರದೇಶದ ಇಡೀ ವಿಸ್ತೀರ್ಣವನ್ನು ಗಂಗಾ ನದಿಯ ತಟಾಕ ಹೀಗೆ ಹೇಳುವವರಿದ್ದಾರೆ. ಹಾಗೆ ಎಷ್ಟು ವಿಸ್ತೃತಗೊಂಡಿದೆಯೋ, ಎಷ್ಟು ವಿಸ್ತೀರ್ಣಕ್ಕೆ ಹರಡಿದೆಯೋ ಅಷ್ಟೆಲ್ಲವೂ ನನ್ನದೇ ಊರು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಬಿಡು, ನಿನ್ನ ಅಪ್ಪನ ಹೆಸರು. ನಿನ್ನ 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 ಊರು ಬೇಡ ನಮಗೆ. ನಿನ್ನ ಅಪ್ಪನ ಹೆಸರು ಹೇಳಿ, ಆಗ ಗೊತ್ತಾಗ್ತದೆ ನಿನ್ನ ಅಪ್ಪ ಯಾವ ಊರಿನವ ಅಂತ. ಯಾಕೆ? ಏನು ನಾನೇನಾದ್ರೂ ಬೇಡದು ಕೇಳಿದನ? ಅಯ್ಯೋ, ಅಪ್ಪನದ್ದು ಬೇಡದು ಹೇಗಾಗ್ತದೆ? ಒಂದು ಅಪ್ಪನ ಹೆಸರು ಕೇಳಿದ್ದು ನಾನು. ಗೊತ್ತಿಲ್ಲ. ಅಮ್ಮನ ಹೆಸರು ಹೇಳಿ. ಅಮ್ಮನ ಹೆಸರು ಗೊತ್ತಿದ್ರೆ ಅಪ್ಪ ಯಾರು ಅಂತ ಗೊತ್ತಾಗುದಿಲ್ಲ ನನಗೆ. ಅಮ್ಮ ಹೇಳ್ತಾಳೆ ಇಂಥವಳೆ. ನಾನು ಒಂದೊಂದೇ ನಿನಗೆ ಸುಲಭ ಆಗಲಿ ಅಂತ ಕೇಳು. ಪ್ರಪಂಚದ ಮೊದಲ ಸತ್ಯ ಯಾವುದು? ಅಮ್ಮ. ಅಮ್ಮ. ಹೌದು. ಎರಡನೇ ಸತ್ಯ ಯಾವುದು? ಅಪ್ಪ. ಅಮ್ಮ ಕೈ ನೀಡಿ ಯಾರನ್ನ ತೋರಿಸ್ತಾಳ ಅವಳೇ ಅಪ್ಪ, ಅವನೇ ಅಪ್ಪ. ಹೌದು ಅಲ್ವಾ? ನಿನ್ನ ಅಮ್ಮ ಯಾರನ್ನು ತೋರಿಸಲಿಲ್ವಾ? ಇದ್ರಲ್ಲೋ ತೋರಿಸಲು ಅಂತ ಅಲ್ಲ, ಅದು ಅಮ್ಮ ಅಂತ ಇದ್ದ ಮೇಲೆ ಅಪ್ಪ ಅಂತ ಇರಬಹುದು. ಅವಳಿಗೆ ತೋರಿಸಲಿಕ್ಕೆ ಸಮಯ ಸಿಗಲಿಲ್ಲ ಕಾಣ್ತದೆ. ಅದೇನು ಹಾಗೆ? ಗಂಡ ಹೆಂಡತಿಗೆ ಸರಿ ಬರಲಿಲ್ಲ ಅಂತ ದೂರ ಹೋಗಿದ್ದಾರೆ, ಬೇರೆ ಬೇರೆ ಮನೆ ಮಾಡಿದ್ದಾರೆ ಅಂತ ಹೇಳುದ ನೀವು? ಅದು ಕೆಲವು ಸಲ ಹೆಂಡತಿಗೆ ಕೋಪ ಇದ್ರೆ ಹುಟ್ಟಿದ ಮಕ್ಕಳಲ್ಲಿ ಅಪ್ಪನ ಹೆಸರು ಹೇಳುದು. ಹಾಗೆಲ್ಲ ಬರ್ತದೆ. ಎಷ್ಟೆಲ್ಲ ಆಗಿದೆ ಗೊತ್ತುಂಟ. ಕಡೆಗೆ ಈ ಮಕ್ಕಳು ಹುಡುಕುದು ಅಪ್ಪ ಎಲ್ಲಿದ್ದಾನೆ, ಅಪ್ಪ ಎಲ್ಲಿದ್ದಾನೆ ಅಂತ. ಇಲ್ಲಿ ಯಾವ ತೊಂದರೆ ಇಲ್ಲ. ಆಯ್ತು ಬಿಡು. ಯಾಕೆ? ನಿನ್ನ ಒಂದು ಹೆಸರಾದ್ರೂ ಹೇಳು. ಅಪ್ಪನ ಹೆಸರು, ಅಮ್ಮನ ಹೆಸರು, ಊರಿನ ಹೆಸರು ಯಾವುದೂ ಇಲ್ಲಲ್ಲ. ಅಮ್ಮ ಯಾರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಅಪ್ಪ ಯಾರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಊರು ಯಾವುದು ಅಂತ ಮೊದಲೇ ತಿಳಿದಿಲ್ಲ. ಇನ್ನು ಹೆಸರು ಎಂತದ್ದು ಅಂತ ಹೇಳುದಪ್ಪ ನಾನು? ಎಲ್ಲ ಕಥೆಯೇ. ನಿನ್ನ ಹೆಸರನ್ನು ಹೇಳೆ. ಹೆಸರು ಇಡಬೇಕಾದವರು ಇದ್ರೆ ತಾನೇ ನಾನು ಹೇಳುವುದಕ್ಕೆ ಸಾಧ್ಯ. ಒಂದು ಮಗುವಿಗೆ ಸಂಸ್ಕಾರವನ್ನು ಮಾಡಬೇಕಾದಂತಹ ಹೊಣೆಗಾರಿಕೆ ಯಾರಿಗೆ ಇರ್ತದೆ? ತಂದೆ ತಾಯಿಗಳಿಗೆ. ಹೌದು. ಅವರೇ ಇಲ್ಲದ ಮೇಲೆ ಹೀಗೆ ಹೆಸರು ಅಂತ ಹೇಗೆ ಹೇಳಿಕೊಳ್ಳುವುದಕ್ಕೆ ಬರ್ತದೆ? ನಿನಗೆ ನಾಮಕರಣವೇ ಆಗಲಿಲ್ವಾ? ನನಗೆ ನಾಮಕರಣ ಅನ್ನುವ ಶುಭ ಸಂಸ್ಕಾರವೇ ಆಗಲಿಲ್ಲ. ನನಗೆ ನೆನಪಿದ್ದ ಹಾಗೆ ನನಗೆ ಹೆಸರು ಗೊತ್ತಿಲ್ಲ. ಹೆಸರಿಲ್ಲ. ಹೆಸರಿಲ್ಲ. ಊರು ಗೊತ್ತಿಲ್ಲ. ಇಲ್ಲ. ಅಪ್ಪ ಯಾರು ಅಂತ ಗೊತ್ತಿಲ್ಲ. ನೀವು ಎಂತದ್ದು ಕೇಳಿದ್ರು ನಾವು ಇಲ್ಲ ಅಂತ ಹೇಳುದು. ಅಮ್ಮನನ್ನು ನೋಡ್ಲಿಲ್ಲ. ಅಮ್ಮನನ್ನು ಏನು ನಿನಗೆ ಹರಿಕೆಯ? ನಾನೇನು ಕೇಳಿದ್ರು ಇಲ್ಲ ಅಂತ ಹೇಳಬೇಕು ಅಂತ? ಅಲ್ಲ, ಹಠ ಅಲ್ಲ. ಮತ್ತೆ ಗೊತ್ತಿದ್ರೆ ಅಲ್ವೇ ಹೇಳುದು. ಹಾಗಾದ್ರೆ ನೀವು ಬದುಕಿದ್ದೆ ಹೇಗೆ ಅಂತ ಬೇಕಲ್ಲ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಊರಿಲ್ಲ, ಹೆಸರಿಲ್ಲ, ಅನಾಥಳು ನೀನು. ಮತ್ತೆ ಬದುಕಿದೆ ಹೇಗೆ? ನೋಡಿ, ನಮ್ಮವರು ಸನಾತ ಬಂಧುಗಳು ನನ್ನನ್ನು ಬೇರೆ ಮನೆಯ ಹುಡುಗಿ ಅಂತ ಭಾವಿಸಲೇ ಇಲ್ಲ. ನಮ್ಮ ಮನೆಯ ಹುಡುಗಿ ಅಂತ ತಿಳಿದು ತಮ್ಮ ಮನೆಗೆ ಕರೆದು ಕೈ ತುತ್ತನ್ನು ಕೊಟ್ಟು ಸಭ್ಯ ಸಂಸ್ಕಾರವನ್ನ ಇತ್ತು ನನ್ನನ್ನು ಇಷ್ಟೆತ್ತರಕ್ಕೆ ಬೆಳೆಸಿದವರಿದ್ದಾರೆ ನಮ್ಮ ಬಂಧು ಬಾಂಧವರು. ವ್ಯಕ್ತಿಗೆ ಯಾವುದು ಸರಿ ಇದ್ರೂ ಚಿಂತೆ ಇಲ್ಲ. ನೆರೆ ಮನೆ ಒಂದು ಒಳ್ಳೇದು ಬೇಕು ಅಂತ ಇದಕ್ಕೆ ಹೇಳು. ನೆರೆ ಮನೆ ಒಂದು ಒಳ್ಳೇದಿದ್ರೆ ನೆರೆ ಬಂದರೂ ತೊಂದರೆ ಇಲ್ಲ. ಇಲ್ಲ ಇಲ್ಲ, ಜರೆ ಬಂದರೂ ಅಡ್ಡಿ ಇಲ್ಲ. ಬಹುಶಃ ನಿನ್ನ ಪ್ರಾಯದ ಹೆಣ್ಮಕ್ಕಳಿದ್ದವರೆಲ್ಲರೂ ನಿನ್ನನ್ನು ಕೊಂಡೋಗಿ ಸಾಕಿ ಅವರು ಹಾಕುವ ಬಟ್ಟೆಯನ್ನೇ ನಿನಗೂ ಹೊಳತನ್ನು ಕೊಟ್ಟು ಬಹುಶಃ ನಿನ್ನನ್ನು ಸಾಕಿ ಸಲಹಿ ಅವರು ಉಂಡು ಉಟ್ಟು ಬಿಟ್ಟದ್ದನ್ನೆಲ್ಲ ನಿನಗೆ ಕೊಟ್ಟು ಅಥವಾ ಹೆಚ್ಚಿಗೆ ಮಾಡಿ ನಿನ್ನನ್ನೇ ಕರೆಸಿ ಏನೋ ಮಾಡಿದ್ದಾರೆ. ಉಂಡು ಬಿಟ್ಟದನ್ನು ಕೊಡುವುದಕ್ಕೆ ಮನೆಯಲ್ಲಿ ಬೇರೆ ಇರ್ತದೆ, ಮನೆ ಒಂದೇ. ಇದು ಹಾಗಲ್ಲ. ಮತ್ತೆ ಉಂಡು ಬಿಟ್ಟದನ್ನು ಕೊಟ್ಟು ಸಾಕಿ ಬೆಳೆಸಿದ್ದೇ ಅಲ್ಲ, ಅವರು ಉಣ್ಣುವುದರಲ್ಲಿ ಸ್ವಲ್ಪ ನನಗೆ ಅಂತ ತೆಗೆದಿಟ್ಟೇ ಬೆಳೆಸಿದ್ದು. ಅದೇ ಉದಾರಿಗಳೆಲ್ಲ ಇರ್ತಾರೆ. ಹೌದೌದು, ಅದು ಶಾಸ್ತ್ರವೇ ಹೇಳುತ್ತದೆ. ಮನೆ ಮಂದಿಗಳಿಗೆ ಊಟ ಮಾಡುವ ಹೊತ್ತು ಬರುವಾಗ ಒಂದು 2 ಎಲೆಯಾದರೂ ನೆಂಟರಿಗೆ ಅಂತ ಹಾಕಿಡಬೇಕು ಅಲ್ವೇ? ಹಾಗೇನೋ ಹಾಕಿಟ್ಟದ್ದನ್ನು ನೀನು ತಿಂದೆ, ನೀನು ಬೆಳೆದೆ, ಅದೆಲ್ಲ ಇರ್ಲಿ.
ಈಗ ನಾನು ಕೇಳಿದ್ದಕ್ಕೆ ಏನು ಉತ್ತರ? ಅಯ್ಯ, ಓ, ನಾನು ಅದೇ ಆಡಿದ್ದು. ನಿರ್ದಿಷ್ಟವಾಗಿ ಹೇಳುವುದಕ್ಕೆ ನನ್ನ ವಿಳಾಸ ಇಂಥದ್ದು ಅಂತ ನನಗೆ ಈವರೆಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ? ಗೊತ್ತಿದೆ, ಸ್ಪಷ್ಟವಾಗಿ ಹೇಳಬಹುದಿತ್ತು. ಹಾಗಾಗಿ ಊರ ಮಂದಿಗಳು ಯಾವ ಪ್ರೀತಿ ಅಭಿಮಾನದಿಂದ ಅಪ್ಪುಗೆಯಿಂದ ನನ್ನನ್ನು ಕರೆದ್ರು, ನೆಚ್ಚಿ ಕೊಂಡಾಡಿದ್ರು. ಅದೇ ನನ್ನ ಹೆಸರಾಗಿ ಉಳಿದಿದೆ, ಬಿಟ್ಟರೆ ಬೇರೆ ಏನೂ ಅಲ್ಲ. ಆದ್ರೆ ತೀರಾ ಪರಿಚಿತಳಾಗಿರುವ ನನ್ನನ್ನು ನಿರ್ಭಯನಾಗಿ ನಿಸ್ಸಂಕೋಚತೆಯಿಂದಲೇ ಇಷ್ಟು ಪ್ರಶ್ನಿಸಬೇಕು ಅಂತಾದ್ರೆ ನಿನ್ನ ಕುರಿತಾಗಿ ಕೇಳಿ ತಿದ್ದುಕೊಳ್ಳಬೇಕೆನ್ನುವ ಹಂಬಲ ನನಗೂ ಉಂಟು. ಕುತೂಹಲ ಹೆಣ್ಣಿಗಿದ್ರೆ ಅಪರಾಧವೇನು ಅಲ್ಲವಲ್ಲ? ನನ್ನ ಹೆಸರು ಕೇಳಿದೆ ಪುಣ್ಯಾತ್ಮ, ನಿನ್ನ ಹೆಸರು ಕುಲ ಉಡುಪದಿ ಕುಲ ತಡೆಯ ನುಡಿವೆ ಶಂತನು, ನಾನು ನುಡಿವೆ ಶಂತನು. ನುಡಿವೆ ಶಂತನು, ನಾಮ ನುಡಿವೆ ಶಂತನು. ಒಡವಿಯೊಡೆಯ ತೆಗೆದು ಹುಡುಗಿ ನಿನ್ನ ಬೆಡಗಿ ಗೋತೆನು, ನಿನ್ನ ಬೆಡಗಿ ಗೋತೆನು. ನುಡಿಯಲೆಂದು ಸುಡುವಂತಗೋ ಅಡಗಿ ಮಾರನು, ಎನ್ನ ಮಡದಿಯಾಗು ತಡಗಿತು ಸುಖ ಪಡೆವೆ ಹದಿವನು, ನಾನು ನುಡಿವೆ ಶಂತನು. ಶಂತನು ಬಿಂಕದ ಬೆಡಗುಮೂರ್ತಿಯಾದ ನೀನು ನಮ್ಮ ಹೆಸರನ್ನಾದರೂ ಕೇಳಿದೆಯಲ್ಲ, ನಾನು ಅಂತಿಂತವನಲ್ಲವೇ? ನನಗೆ ಹೇಳುವುದಕ್ಕೆ ಇಲ್ಲ, ನಿಮಗೆ ಹೇಳುವುದಕ್ಕೆ ತುಂಬಾ ಇರಬಹುದಂತ ಧೈರ್ಯತೆ ಕೇಳಿ. ಉಡುಪತಿ ಕುಲದೊಡೆಯ ಅಂದ್ರೆ ಅನಂತ ನಕ್ಷತ್ರಗಳಿದ್ದಾವೆ. ಅಂತಹ ನಕ್ಷತ್ರಗಳಿಗೆ ಯಜಮಾನ ಯಾರು? ಚಂದ್ರ. ಆ ಚಂದ್ರನಿಗೊಂದು ವಂಶ ಅಂತ ಉಂಟು, ಚಂದ್ರವಂಶ. ಆ ಚಂದ್ರವಂಶದಲ್ಲಿ ಪ್ರತಿ ಚಂದ್ರಮ ನಾನು. ಉಡುಪತಿ ಕುಲ ದೊಡೆಯ, ಪ್ರದೀಪ ಮಹಾರಾಜನ ಸುಪುತ್ರ. 3 ಮಂದಿಗಳಲ್ಲಿ ಮಧ್ಯದವ ಶಂತನು ಅಂತ ನನ್ನ ಹೆಸರು. ಗಜಪುರವನ್ನು ಆಳುತ್ತಾ ಇದ್ದೇನೆ. ಪ್ರಕೃತ ಅದಕ್ಕೆ ಹಸ್ತಿನಾವತಿ ಅಂತಲೂ ಹೆಸರಿದೆ. ಅಂತಹ ನಾಡಿನ ದೊರೆಯಾದ ನಾನು ನಿನ್ನನ್ನು ಕಂಡಾಗ ಯಾವುದೋ ಒಂದು ತೆರನಾದಂತಹ ದಣಿವಿನಿಂದ, ಬಾಯಾರಿಕೆಯಿಂದ, ಬಳಲಿಕೆಯಿಂದ ನಿನ್ನ ಉಪಕಾರವನ್ನು ನಾನು ಹೊಂದಿದ್ದೇನೆ ಎನ್ನುವುದು ಸ್ಪಷ್ಟ. ಬಿದ್ದ ನನ್ನನ್ನು ಶೈತ್ಯೋಪಚಾರದ ಮೂಲಕವಾಗಿ ಎಬ್ಬಿಸಿದವಳು ನೀನು ಎನ್ನುವುದನ್ನು ಮನಗಂಡ ನಾನು. ಒಂದರ್ಥದಲ್ಲಿ ಹೋಗುವ ನನ್ನ ಪ್ರಾಣವನ್ನು ಉಳಿಸಿಕೊಟ್ಟ ಧೀಮಂತೆ ನೀನು. ನನ್ನ ಕರ್ತವ್ಯ ಅಂತ ಮಾಡಿದ್ದೇನೆ. ಹಾಗಾಗಿ ನೀನು ನನಗೆ, ನಾನು ನಿನಗೆ ಒಂದು ಅನುಬಂಧದ ರಾಗ ಹಾಡಿದ್ರೇನು? ಅನುರಾಗ. ಅನುರಾಗ ಅದು ಸರಾಗವಾಗಿ, ಜೀವನ ರಾಗವಾಗಿ, ಒಂದು ಸಂಸಾರದ ಅನುರಾಗ ಆದ್ರೆ ಏನು ಅಂತ. ನನ್ನ ಹೆಂಡತಿಯಾಗಿ ನೀನು ಬಂದ್ರೆ ನಿನಗೆ ನಾನು ಗಂಡನಾಗ್ತೇನೆ. ನಿಮಗೆ ಸಾನುರಾಗದ ಅಪೇಕ್ಷೆ? ಹೌದು. ಅಯ್ಯ, ಸರಸ ಸಖ್ಯ ವಿರಸ ಯುದ್ಧ ಸರಸ ಸಖ್ಯ ವಿರಸ ಯುದ್ಧ ಸರಸ ವಿರಸ ವಿರ್ವ ದ್ಯೂತ
ಸತಿಯರ ಬೆರೆತು ಸಮರಸದಲ್ಲಿ ಬಾಳುವ ಪುರುಷ ಸತಿಯರ ಮದುವೆಯ ಮೊದಲುಗೊಂಡ ವಿಷಯ ಮದುವೆ ಮೊದಲುಗೊಂಡ ವಿಷಯವಿದಕ್ಕೆ ರಾಜಪುರುಷರಿಗೆ ಒದಗಬೇಕು ಸಮಾನತೆಯು ಇದನ್ನು ತಿಳಿಯ ಒದಗಬೇಕು ಸಮಾನತೆಯು ಇದನ್ನು ತಿಳಿಯ ಸರಸ ಸಂಖ್ಯ ವಿರಸ ಯುದ್ಧ ಸರಸ ವಿರಸ ಯುದ್ಧ ಬೆರೆತು ಸಮರಸದಲ್ಲಿ ಬಾಳುವ ಪುರುಷ ಸತಿಯರ ಅಷ್ಟನ್ನೂ ಮಾತಿನ ಮೂಲಕವಾಗಿ ನಿನ್ನ ಪ್ರಕಟಪಡಿಸಿದ್ದೆ. ನಮಗೆಲ್ಲ ಸುತ್ತಿ ಬಳಸಿ ಎಲ್ಲ ಗೊತ್ತಿಲ್ಲ. ಕೆಲವು ಸಲ ಸುತ್ತಿ ಬಳಸಿ ಎಲ್ಲ ಮಾತಾಡುವುದು ದೀರ್ಘ ಸೂತ್ರೇ ವಿನಶ್ಯತಿ ಅಂತ ಹೇಳಿದ ಹಾಗೆ. ಹೌದು, ಅಷ್ಟು ದೀರ್ಘದ ಅನಿವಾರ್ಯತೆ ಇಲ್ಲ. ಮತ್ತೆ ಕೆಲವು ಸಲ ಕೆಲವರೆಲ್ಲ ಹೇಳ್ತಾರೆ ದೀರ್ಘ ಸೂತ್ರ ವಿನಶ್ಯತಿ ಅಂತ ಹೇಳಿದ್ರೆ ಸೇಮಿಗೆ ತಿಂದ್ರೆ ಸಾಯ್ತದ ಅಂತ. ಹಾಗೆಲ್ಲ ಆಗಲ್ಲ. ಅರ್ಥ ಆಯ್ತು ನಿನ್ನ ಭಾವನೆ ಅಂತ ನನಗೆ ಸ್ಪಷ್ಟವಾಗಿ ತಿಳಿಯಿತು. ಅಯ್ಯ, ನಿನ್ನ ನನಗೆ ತುಂಬಾ ಹಿಡಿಸಿದ ಗುಣ ಅದು. ನೇರವಾಗಿ ನನ್ನನ್ನ ಕಂಡು ಎಳ್ಳೆನಿತು ವ್ಯತ್ಯಾಸವನ್ನು ಭೇದವನ್ನು ಕಾಣಿಸದೆ ಮೊದಲೇ ಪರಿಚಯದ ಹೆಣ್ಣು ಮಕ್ಕಳೊಬ್ಬ ಹೇಗೆ ಮಾತಾಡ್ತಾನೆ ಹಾಗೆ ಮುಂದುವರಿಸಿದ್ದೀನಿ. ನಮ್ಮಲ್ಲಿ ಕಪಟ ಇಲ್ಲ, ನಾವು ನೋಡಿದಷ್ಟು ಸತ್ಯ. ಉಪಕಾರದ ಧನ್ಯತಾ ಭಾವನೆ ನನಗೆ ಕಾಣಿಸ್ತದೆ. ನೀನು ಉಪಕೃತನಾಗಿದ್ದಿ, ನಾನು ನಿನಗೆ ಉಪಕಾರ ಮಾಡಿದ್ದೇನೆ. ಇದನ್ನೂ ಅಡಿಗಡಿಗೂ ನೀನು ಒತ್ತಿ ಒತ್ತಿ ಹೇಳುವುದಕ್ಕೆ ಮುಂದಾಗಿ ಇಷ್ಟು ಉಪಕಾರ ಮಾಡಿದವಳು ಜೀವನ ಪೂರ್ತಿ ನನ್ನೊಟ್ಟಿಗಿದ್ರೆ ಏನು, ನನ್ನಿಂದಲಾಗಿ ನನಗೆ ಉಪಕಾರವಾಗಿದೆ ಅನ್ನುವ ದಾಕ್ಷಿಣ್ಯಕ್ಕಾಗಿ ನನ್ನ ಜೊತೆಗೆ ದಾಂಪತ್ಯಕ್ಕೆ ನೀನು ಅಣಿಯಾಗಿವೆ ಅಂತ ನೀನು ಕೇಳಿದ್ದೆ ಅಲ್ಲವೇ ಅಲ್ಲ. ಕೆಲವೊಮ್ಮೆ ಇರ್ತದೆ ಪ್ರಪಂಚದಲ್ಲಿ, ಅವಳಿಂದ ನನಗೊಂದು ಉಪಕಾರ ಆಗಿದೆ ಅಲ್ಲ, ಇರ್ಲಿ ಅತ್ಲಗೆ ಮನೆಗೊಂದು ಹೆಣ್ಣು ಆದಿತ್ತು ಹೀಗೆ ಸೇರಿಸಿಕೊಳ್ಳುವವರು ಇರ್ತಾರೆ. ಆದ್ರೆ ನೀನು ಹಾಗಲ್ಲ, ನನಗೆ ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ದಿ, ಸ್ವಾತಂತ್ರ್ಯವನ್ನು ಕಲ್ಪಿಸಿದ್ದಿ. ಆತರಿಂದಲೇ ಪ್ರಶ್ನೆ, ನನಗೆ ಮದುವೆ ಆಗ್ಲಿಲ್ಲ, ಆಗಬೇಕು ಅಂತ ಒತ್ತಾಯ ಅಲ್ಲ, ಆಗುವೆಯಾ ನಿನಗೆ ಮದುವೆ ಆಗ್ಲಿಲ್ಲ ಅಲ್ಲ, ಮದುವೆ ನನಗೂ ಆಗ್ಲಿಲ್ಲ. ಅದು ಗೊತ್ತಾಗ್ತದೆ ನಿನ್ನನ್ನು ನೋಡುವಾಗ ಸಾಧಾರಣ. ನಾನು ಕುವರಿ ಇದ್ದೇನೆ, ನೀನು ಕುಮಾರನಿದ್ದಿ. ಹಾಗಂತ ಕುಮಾರ ಕುಮಾರಿಯರೆಲ್ಲ ಜೊತೆಯಾಗಬೇಕು ಅಂತಲೇನು ಇಲ್ಲ. ಏನಿಲ್ಲಪ್ಪ. ಯಾಕಿಲ್ಲ? ಮದುವೆ ಅನ್ನುವಂತಹ ಒಂದು ಸಂಬಂಧ, ಆ ಸಂಸ್ಕಾರ ಕೂಡಿ ಬರಬೇಕು ಅಂತಾದ್ರೆ ಮಾನಸಿಕವಾದ ಸಮಾನತೆ ಪ್ರಧಾನವಾಗ್ತದೆ. ಒಂದು ಹಂತದಲ್ಲಿ ಅದು ಕೂಡ ಹೌದು. ಕನ್ಯಾದಾನ ಅನ್ನುವ ಒಂದು ಪ್ರಯೋಗದ ಹೊತ್ತಿಗೆ ಕನ್ಯಾದಾನ ಅನ್ನುವ ಪ್ರಯೋಗವೂ ಒಂದು ಇದೆ. ಏನನ್ನ ಸೂಚಿಸ್ತದೆ? ಮಾನಸಿಕವಾದ ಸಮಾನತೆ ಅನಿವಾರ್ಯ ಅನ್ನೋದನ್ನು ಇಲ್ಲಿ ಏನಿಲ್ಲ, ಏನು ಕೊರತೆ ಕಾಣುತ್ತದೆ? ಮಾನಸಿಕವಾಗಿ ನಮಗೆ ಸಮಾನತೆ ಉಂಟು. ನನ್ನ ಅಭಿರುಚಿಗಾಗ್ಲಿ ನಿನ್ನ ಅಭಿರುಚಿಗಾಗ್ಲಿ ವ್ಯತ್ಯಾಸ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ. ಆದ್ರೆ ಒಂದುಂಟು. ಯಾವುದು? ನೀನು ಎಲ್ಲಿಯವ, ನಾನು ಎಲ್ಲಿಯವಳು. ನಾನು ರಾಜ. ನೀನು ನನ್ನನ್ನು ಪ್ರಶ್ನಿಸಿದಾಗ ನಾನು ತಡವರಿಸಿದ ಯಾಕೆ ಹೇಳಿಕೊಳ್ಳುವುದಕ್ಕೆ ಇದಮಿತ್ತ ಮತ್ತು ನನ್ನಲ್ಲಿ ಉತ್ತರ ಇರಲಿಲ್ಲ. ಆದ್ರೆ ನಿನ್ನನ್ನು ಪ್ರಶ್ನಿಸಿದಾಗ ಚಂದ್ರವಂಶದ ದೊರೆ, ಯೋಗ್ಯತಾ ಸಂಪನ್ನನಿದ್ದಿ, ಕೈಗೊಂದು ಕಾಲಿಗೊಂದು 4 ಕಾಳುಗಳ ಸಂಖ್ಯೆ ಇರಬಹುದು, ಎಲ್ಲರಿಂದ ಸೇವೆಯನ್ನು ಕೈಗೊಳ್ಳುವಂತಹ ಒಬ್ಬ ವ್ಯಕ್ತಿತ್ವ. ನಿನ್ನ ನೆರೆದು ಅದೆಷ್ಟೋ ಮಂದಿ ಇರುವುದಕ್ಕೆ ಸಾಧ್ಯ ಉಂಟು. ನಾನು ಬಡವೆ, ಒಬ್ಬಳಕ್ಕೆ ನೀನು
ನೀರಿನ ಬದಿಯಲ್ಲಿ ಇದ್ದುಕೊಂಡು ಜೀವನವನ್ನು ಸಾಗಿಸುವ ಅಬಲೆ ಅನಾಥೆ ಅಂತ ಆಗ್ಲೇ ಆಡಿದ್ದೆ. ಹೀಗಿರುವಾಗ ನನಗೂ ನಿನಗೂ ಎಲ್ಲಿ ನೋಡಿದ್ರು ಹೇಗೆ ಗಮನಿಸಿದ್ದು ಪರಸ್ಪರ ಸಮಾನತೆ ಅನ್ನೋದು ಕೂಡಿ ಬರುವುದೇ ಇಲ್ಲ. ಸಾಮಾನ್ಯವಾದ ಒಂದು ಬಡವರಲ್ಲಿ ಅಥವಾ ಒಂದು ಪ್ರಜಾವರ್ಗದಲ್ಲಿ ಆಗುದು ಅಂತ ಆದ್ರೆ ಈ ಸಮಾನತೆ ಅಷ್ಟು ಪ್ರಧಾನ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನೀನು ರಾಜಮನೆತವನಿದ್ದಿ, ಒಡೆಯನಿದ್ದಿ, ನಿನ್ನ ಅಧಿಕಾರ ಭಾಗವನ್ನು ಗಮನಿಸುವಾಗ ಈ ಸಮಾನತೆ ಅನ್ನುವುದು ಪ್ರಧಾನವಾಗ್ತದೆ. ಇಲ್ಲದೆ ಹೋದ್ರೆ ನಾಳೆ ನಿನ್ನ ಊರಿನಲ್ಲಿ ಒಂದು ಅಪವಾದ ಬಂದು ಹೋಗ್ತದೆ. ನಮ್ಮ ಊರಿನ ಅರಸ ಹೇಳಿಕೊಳ್ಳುವುದಕ್ಕೆ ಧೀಮಂತ ಶ್ರೀಮಂತ, ಒಬ್ಬಳಾಕೆ ನೀರಿನ ಬರದಲ್ಲಿ ಸಿಕ್ಕಿದಂತ ಹುಡುಗಿಯನ್ನು ಮೂಲ ಗೋತ್ರ ಏನು ಅಂತ ವಿಚಾರಿಸದೆ ನೇರವಾಗಿ ಮನೆಗೆ ಸೊಸೆಯಾಗಿ ಕಳೆದುಕೊಂಡು ಬಂದನಲ್ಲ. ಅದು ಅಲ್ಲದೆ ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ನಾಳೆ ಪಟ್ಟವನ್ನು ಇರಬೇಕಾದಂತಹ ವ್ಯಕ್ತಿತ್ವ ನಿನ್ನದು. ನಿನ್ನ ಪಟ್ಟದರಸಿಯಾಗಿ ನಾನು ಕುಳಿತುಕೊಳ್ಳುವುದಕ್ಕೆ ಅರ್ಹಳೆ ಅಲ್ಲ ಅನ್ನುವಂತಹ ಆರೋಪ ನಿನ್ನ ಪ್ರಜಾವರ್ಗದಲ್ಲಿ ಧ್ವನಿಸಿತು ಅಂತಾದ್ರೆ ನಾಳೆ ನನ್ನ ಸ್ಥಿತಿಗತಿ ಏನು ಅಂತ ನಾನು ಆಲೋಚನೆ ಮಾಡಬೇಕಾಗ್ತದೆ. ಅಯ್ಯ, ಸಖ್ಯ ಬೆಸೆಯಬೇಕು ಅಂತಾದ್ರೆ ಸರಸ ಬೇಕು, ಯುದ್ಧಕ್ಕೆ ವಿರಸವನ್ನೊಳಗೊಂಡ ಭಾವ ಬೇಕಾಗ್ತದೆ. ಇನ್ನು ಯುದ್ಧವು ಅರಸರಿಗೆ ಶೋಭೆ, ಸಪ್ತ ವ್ಯಸನಗಳಲ್ಲಿ ಅದು ಒಂದು. ಸರಸವೂ ಇರ್ತದೆ, ವಿರಸವೂ ಇರ್ತದೆ. ಒಂದರ್ಥದಲ್ಲಿ ಸಮಾನತೆ ಅನ್ನುವುದು ಪ್ರತಿಯೊಂದು ವಿಭಾಗದಲ್ಲಿಯೂ ಪ್ರಧಾನವಾಗಿ ಒದಗಿ ಬರ್ತದೆ. ಎಲ್ಲಿ ಸಮಾನತೆ ನಮಗೆ? ಸಮಾನರೇ ಅಲ್ಲ. ನೀನು ಎತ್ತರದಲ್ಲಿರಬೇಕಾದವ, ನಾನು ಎಷ್ಟಿದ್ರು ನಾಳೆ ಇಲ್ಲಿಯೇ ಇದ್ದುಕೊಂಡು ಜೀವನವನ್ನು ಕಳೆಯಬೇಕಾದಂತ ಒಬ್ಬಳು ಹೆಣ್ಣು ಮಗಳು. ಹೀಗಿರುವಾಗ ನೀನು ಕೇಳಿದ ಪ್ರಶ್ನೆಗೆ ನಾನು ಧ್ವನಿಯಾದ್ರೆ ನನ್ನದು ಲಾಲಸೆ ಅಂತ ಆಗ್ತದೆ. ಸರಸ ಸಮರ ಅಗವಿನ ಗಂಗೆಯಡೆಯೊಳು ಮುಗುದೆ ಸಿಕ್ಕಿದೆಯಾದ ಕಾರಣ, ಮುಗುದೆ ಸಿಕ್ಕಿದೆಯಾದ ಕಾರಣ, ಸೊಗದಿ ನಿನ್ನನು ಗಂಗೆ ಎಂಬೆನು, ಸೊಗದಿ ನಿನ್ನನು ಗಂಗೆ ಎಂಬೆನು, ಸುಗುಣೆ ವರಿದು ವರಿದು ಇಲ್ಲ. ಯಾರಾದರೂ ಪ್ರಶ್ನಿಸಿ ಯಾರು ಅವರಿಗೆ ಉತ್ತರ ಕೊಡುವುದಕ್ಕೆ ನಾನು ಸಮರ್ಥ. ನಿನ್ನ ಸಮಾಧಾನಕ್ಕೆ ಒಂದು ಉತ್ತರ ಕೊಟ್ಟು ಬಿಡ್ತೇನೆ ನಾನು. ಏನು? ಪವಿತ್ರಾತ್ಮಯಾಗಿರುವಂತಹ ಗಂಗಾ ಭವಾನಿಯ ತಟಾಕ ಇದು. ಅಗವಿನಾಶಿನಿಯಾದ ಗಂಗಾ ಭವಾನಿಯ ಸನಿಹದಲ್ಲಿ ಕಾಣಸಿಕ್ಕಿದ ಸುಧತಿ ನೀನು. ಹೌದು. ನಿನ್ನನ್ನು ಗಂಗೆ ಅಂತಲೇ ನಾ ಪರಿಗ್ರಹಿಸ್ತೇನೆ. ನಾನು ಗಂಗೆ ಅಂತಲೇ ನಾನು ಭಾವಿಸ್ತೇನೆ. ನಾನು ಹಾಗೆ ಅಂತ ಭಾವಿಸ್ತೇನೆ. ಸರಿ. ನಿನ್ನಲ್ಲಿ ಅಷ್ಟು ಪಾವಿತ್ರ್ಯತೆ ಇದೆ, ಅಷ್ಟು ಪಾವನತೆ ಇದೆ, ಅಷ್ಟು ಪಾರಿಶುದ್ಧಿ ಇದೆ, ಅಷ್ಟು ಎತ್ತರದ ಮೇಲ್ಮೆ ಇದೆ ಅಂತ ನಾನು ಗುರುತಿಸ್ತೇನೆ. ಆದದ್ದರಿಂದ ನೀನು ನಾನು ಗಂಡ ಹೆಂಡತಿ ಆದ್ರೇನು? ಕೇಳುವವರಿಗೆ ಉತ್ತರ ವರಿಸುವಡೆ ನಿನ್ನ ನಾನೊರವೆ ನಿನ್ನಯ ಶಬ್ದ, ವರಿಸುವಡೆ ನಿನ್ನ ನಾನೊರವೆ ನಿನ್ನಯ ಶಬ್ದ, ಅರಸ ಸಲ್ಲಿಸು ಭಾಷೆಯನ್ನ ತರುಣಿಯಾರೆಂದರಿವ ನೆರೆಯಂದ ಗೈಯದಿರು, ತರುಣಿಯಾರೆಂದರಿವ ನೆರೆಯಂದ ಗೈಯದಿರು, ವರವನರಡನೆ ಶಬ್ದವಲ್ಲ. ಹೆಣ್ಣಾದವಳು ಮದುವೆಯ ಬಳಿಕ ಗಂಡನಾದವನ ಅಧೀನಳಾಗಿರ್ತಾಳೆ. ಅಂದ್ರೆ ಏನು? ತನ್ನ ಸರ್ವಸ್ವವನ್ನು ತ್ರಿಕರಣ ಪೂರ್ವಕವಾಗಿ ಪತಿಯ ಸ್ಥಾನದಲ್ಲಿರುವಂತಹ ಅವನಿಗೆ ಅರ್ಪಿಸಿಕೊಡುತ್ತಾಳೆ. ಸರಿ. ಮತ್ತೆ ಏತರ ಭಯ, ಪ್ರಶ್ನಿಸುವುದಕ್ಕೆ ಲೋಕದ ಮಂದಿಗಳು ಎದುರಾದ್ರೆ ಉತ್ತರಿಸುವುದಕ್ಕೆ ಭರ್ತನ ಜಾಗದಲ್ಲೊಬ್ಬ ಇದ್ದಾನೆನ್ನುವುದರೊಳಗೆ ಧೈರ್ಯ ಬರ್ತದೆ. ನಾನಿದ್ದೇನೆ. ಉತ್ತರಿಸುವುದಕ್ಕೆ ನೀವು ಸನ್ನದ್ಧರಿದ್ದೀರಿ ಅಂತ ಆದ್ರೆ ಒಂದು ಶರ್ತ ಇದೆ. ಏನು? ಅಂದ್ರೆ ಮದುವೆಗೆ ನಾನು ಒಪ್ಪುತ್ತೇನೆ, ಒಪ್ಪಿ ಮುಂದುವರಿಬೇಕು ಅಂತ ಆದ್ರೆ ನನ್ನದಂತ ನೀವು ಶರ್ತವನ್ನು ಪೂರೈಸಿಕೊಡ್ಬೇಕು. ಏನು ನಿನ್ನ ತೀರ್ಮಾನ ಹೇಳು. ಈಗ ನಾವು ಒಂದು ವಿಷಯಕ್ಕೆ ಇಳಿದ್ರೆ ಮತ್ತೆ ಅದು ಎಷ್ಟು ಏನು ಅಂತ ತಿಳಿದೇ ಮುಂದುವರಿಯುವುದು. ಲೋಕದಲ್ಲಿ ದಾರ್ಶನಿಕರು ಜ್ಞಾನಿಗರು ಒಂದು ಮಾತನ್ನ ಆಡಿ ಹೋಗಿದ್ದಾರೆ. ಹೇಗೆ? ನದಿ ಮೂಲ, ಪುರಾಣ ಮೂಲ, ಸ್ತ್ರೀ ಮೂಲ. ಅದನ್ನು ಯಾವ ಕಾಲಕ್ಕೂ ಹುಡುಕಬಾರದು, ಕೆದಕಬಾರದು, ಪ್ರಶ್ನಿಸುವುದಕ್ಕೆ ಮುಂದೆ ಹೋಗಬಾರದು. ಇರ್ಲಿ ಬಿಡು, ನಾ ಕೆಣಕುವುದಿಲ್ಲ. ಈಗ ಮನಸ್ಪೂರ್ವಕವಾಗಿ ಗಂಗಾ ಅಥವಾ ಗಂಗೆ ಹೀಗೆ ಕರೆದದ್ದಾಯಿತು. ನಾಳೆ ಮನೆ ಸೇರಿದ ಮೇಲೆ ಎಲ್ಲಿ ಗಂಗೆ ಇಲ್ಲಿ ಬಾ ಅಂತ ನೀವು ಕರಿತೀರಿ, ಗೊತ್ತಿದೆ ನನಗೆ. ಆದ್ರೆ ಆಮೇಲೆ ಕುತೂಹಲದಿಂದಲೇ ಅಥವಾ ಇನ್ನಾವುದೋ ಕಾರಣದಿಂದ ತರುಣಿ ಯಥಾರ್ಥಕ್ಕೂ ಯಾರಾಗಿರಬಹುದು, ಎಲ್ಲಿಯವಳಾಗಿರಬಹುದು
ಅಂದ್ರೆ ಈಗ ನಮ್ಮ ಪರಿಚಯ ತೀರಾ ಹೊಸದು. ನನ್ನ ನಡೆ ನುಡಿ ನಿಮಗೆ ಇನ್ನಷ್ಟು ಸ್ಪಷ್ಟವಾಗಬೇಕಷ್ಟೇ. ದಿನಗಳ ಅನೇಕ ಉರುಳಿ ಹೋಗಬೇಕು. ಆ ಬಳಿಕ ಎಲ್ಲಿಯಾದ್ರೂ ನನ್ನ ವ್ಯವಹಾರ ನಿಮಗೆ ಒಗ್ಗದೆ ಹೋಯಿತು ಅಂತಾದ್ರೆ ಇದು ಸಹಜವಾಗಿ ನಿಮ್ಮ ಅಂತರಂಗದಲ್ಲಿ ಮೂಡುತ್ತದೆ. ತರುಣಿಯನ್ನಾಕೆ ಇವಳಾರು ಹೀಗೆ ಪ್ರಶ್ನೆ ಮೂಡಿದ್ರೆ ತಿಳಿಯುವುದಕ್ಕೆ ನೀವು ಮುಂದಾಗಬಾರದು. ಮೊದಲೇ ನೀನು ಯಾರು ಅಂತ ಕೇಳಿದಾಗ ನೀನು ಪರಿಚಯ ಗೊತ್ತಿಲ್ಲ ಅಂತ ಹೇಳಿದವು. ಆದ್ರೂ ನಾನು ಮದುವೆಯಾಗುವುದಕ್ಕೆ ಮುಂದೆ ಬಂದೆ. ನಿನಗೆ ನಾನೇ ಒಂದು ತೆರನಾದಂತಹ ಒಂದು ಜಾತಕವನ್ನು ಬರೆದೆ. ಹೌದೌದೌದು, ನೀನು ಇಂಥವಳು ಅಂತ ನನ್ನಷ್ಟಕ್ಕೆ ನಾನು ಕಲ್ಪಿಸಿಕೊಂಡೆ. ನನ್ನ ಯೋಗ ನೋಡಿ, ಲೋಕದಲ್ಲಿ ಹುಟ್ಟಿದ ಮಗುವಿಗೆ ಜಾತಕ ಬರೋ ಜ್ಯೋತಿಷರು ಸಿಗ್ತಾರೆ, ಆದ್ರೆ ತನ್ನಾಕೆ ಹೆಂಡತಿಗೆ ಜಾತಕ ಬರೆಯುವ ಗಂಡ ಮೊದಲು ಯಾರು ಕೇಳಿದ್ರೆ ನೀನು ಯಾರು, ಎಲ್ಲಿಂದ ಬಂದವಳು, ಏನು ನಿನ್ನ ಹೆಸರು, ಯಾವುದು ಯಾವ ಕಾಲಕ್ಕೂ ನನ್ನಿಂದ ಕೇಳಲಾಗುವುದಿಲ್ಲ. ನನ್ನ ಭೂತ ನನಗೆ ಬೇಡ. ಬೇಡ ಬೇಡ, ನಿನ್ನ ಭೂತ ನಿನಗೆ ಆಯ್ತು. ಬೇಡ ಬೇಡ. ಮತ್ತೆ ಇನ್ನೂ ಒಂದು ಶರ್ತ, ನೀನು ನನಗೆ ಅದ್ಭುತ ಸಾಕು. ಅದಿದ್ರೆ ಸಾಕು. ಆದ್ರೆ ಒಂದೇ ಶರ್ತ ಅಲ್ಲ, ಇನ್ನೂ ಒಂದು ಶರ್ತ ಉಂಟು. ಹೇಗೆ? ನನ್ನ ಇಚ್ಛೆಯ ನಾ ಪೂರೈಸುವುದಕ್ಕೆ ಮುಂದಾಗುವ ಕಾಲಕ್ಕೆ ಹೆಣ್ಣಾದವಳಿಗೆ ಸ್ವಾತಂತ್ರ್ಯ ಇರ್ತದೆ ಅಂತ ಹೇಳಿದೆ. ಹೌದು, ಸ್ವೇಚ್ಛೆಯಿಂದ ನಿಮ್ಮ ವಲ್ಲಭೆಯಾಗಿ ನನ್ನ ಮನಸ್ಸಿಚ್ಛೆಯನ್ನ ಪೂರೈಸುವುದಕ್ಕೆ ನಾನು ಮುಂದುವರಿಯುವ ಕಾಲಕ್ಕೆ ಹೇಗಂಗೆ ಯಾಕೆ ಹೀಗೆ ಮಾಡಿದೆ ನೀನು? ಅದು ಸಲ್ಲದು ಕೂಡದು, ನನಗೆ ಒಪ್ಪುವುದಿಲ್ಲ. ಹೀಗೆ ಅಡ್ಡಿ ನಿಮ್ಮಿಂದ ಆಗ ಕೂಡದು. ಆದ್ರೆ ಮತ್ತೇನು? ಮತ್ತೆ ಗಂಗೆ ಇಲ್ಲ, ಮತ್ತೆ ಗಂಗೆ ಹೋಗುದೆ. ಇದು ಬೇಕಾದ್ದು ನಮಗೆ. ಹೌದೌದು. ಅಂದ್ರೆ ನಾನೆಲ್ಲಿಯಾದರೂ ನಿನ್ನನ್ನು ಪ್ರಶ್ನಿಸುವ ಕಾಲ ಬರುವುದಿಲ್ಲ. ಅಲ್ಲ, ನೀವು ಪ್ರಶ್ನೆ ಮಾಡುವುದಿಲ್ಲ. ಬಂತು ಅಂತಾದ್ರೆ ನೀನು ನಿಲ್ಲುವುದಿಲ್ಲ, ನಾನು ಮತ್ತೆ ನಿಲ್ಲುವುದಿಲ್ಲ. ನಿನಗೂ ನನಗೂ ವಿಚ್ಛೇದನ ಆಗ್ತದೆ. ನಿಮ್ಮ ಮುಖಕ್ಕೆ ನನ್ನ ಬೆನ್ನೆಯ ಮೇಲೆ ವಿಚ್ಛೇದನವನ್ನು ಸಹಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯ ಉಂಟು ಅಂತಾದ್ರೆ ನಿನ್ನನ್ನು ನಾನು ಪ್ರಶ್ನಿಸಬಹುದು. ಅಲ್ಲ, ಹಾಗೊಂದು ಆಗ್ಲಿಕ್ಕಿಲ್ಲ ಅಂತ ಧೈರ್ಯ ಉಂಟು ನನಗೆ. ಹೇಳಿದ್ದು ಅರ್ಥ ಆಯ್ತು ನನಗೆ. ಈಗ ಒಂದು ವಿಷಯವನ್ನು ಒಬ್ಬನಿಗೆ ಮನದಟ್ಟು ಮಾಡುವಲ್ಲಿ ಇಕೊಳ್ಳಿ, ಹೀಗೆ ಸಂಗತಿ, ಇಲ್ಲಿ ಆದ್ರೂ ತಪ್ಪಿದ್ರೆ ಹೀಗೆ ಸಾಧ್ಯ ಅಸಾಧ್ಯತೆ ವಿಧಿ ನಿಷೇಧಗಳು ಬೇಕೇ ಬೇಕು. ಬೇಕೇ ಬೇಕು. ವಿಧಿ ನಮಗೆ ಹೀಗೆ, ಪ್ರಶ್ನಿಸಿದಲ್ಲಿಗೆ ನಿಷೇಧ ಹೀಗೆ. ಹೀಗೆ ಆಯ್ತಲ್ಲ, ಇನ್ನೇನಿಲ್ಲಲ್ಲ. ಎಂತದ್ದು ಆಯ್ತಂತ ಕೊರೋನಾ ನೇರ ಕಾಡಿದ್ದು ಮುಗಿಯಿತ ಅಲ್ಲ, ಆಯ್ತಲ್ಲ ಮುಗಿಯಿತಲ್ಲ, ಮತ್ತೆಂತದ್ದು? ಕುಲಪತಿ ಇದ್ದ ನೀನು ಹೇಳಿದ್ದನ್ನೆಲ್ಲ ನಾನು ಒಪ್ಪಿ ಆಯ್ತು. ಅಲ್ಲ, ಬಾಯಿ ಮಾತಲ್ಲಿ ಮುಗಿಯುವುದಿಲ್ಲ. ಮತ್ತೆ ಭಾಷೆ ಕೊಡಬೇಕು. ಏನು ಭಾಷೆ? ಕರತಟ್ಟಬೇಕು. ಹೇಗೆ? ಇಷ್ಟಲ್ವಾ? ಇಷ್ಟನ್ನ ಆಡಿದ್ದನ್ನ ಹೌದು ಅಂತ ಯಥಾರ್ಥವಾಗಿ ಭಾಷೆ ಕೊಡು. ನಿನ್ನ ಮೂಲವನ್ನು ನಾನು ಶೋಧಿಸುವುದಿಲ್ಲ. ಒಂದು ವೇಳೆ ನೀನು ಏನೇ ಮಾಡು, ಹೇಗೇ ಮಾಡು, ನಾನು ಪ್ರಶ್ನಿಸುವುದಿಲ್ಲ. ಪ್ರಶ್ನಿಸಿದ್ರೆ ಗೊತ್ತಾಗ್ತದಲ್ಲ. ಹೌದೌದು. ನಾನು ಪ್ರಶ್ನಿಸುವುದಿಲ್ಲ. ಇಲ್ಲ. ಪ್ರಶ್ನಿಸಿದ್ರೆ ಗೊತ್ತಾಗ್ತದಲ್ಲ. ಇಲ್ಲ ಅಂತ ನನಗೆ ಗೊತ್ತಾಗ್ತದೆ ನಿಮಗೆ ಮರುಗಳಿಕೆಗೆ. ನೀನು ಇಲ್ಲ ಇಲ್ಲ ಅಂತ ಆಯ್ತಲ್ಲ, ಮುಗೀತಲ್ಲ. ಸನುಮತವು ನಿನ್ನಿಚ್ಛೆ ತಡೆಯೇ ಸರ್ವತ ಇರುತ್ತ ಗಂಧರ್ವ ವಿಧಿಯಿಂದ ಭರಿಸುತ್ತವಳನು ಗಂಧರ್ವ ವಿಧಿಯಿಂದ ವರಿಸುತ್ತವಳನು ಹೆಂಡತಿ ಗರ್ಭಿಣಿಯಾಗಿ ಸೀಮಂತವೂ ಆಯ್ತು. ಇನ್ನೇನು, ಇನ್ನು ತುಂಬಾ ದಿವಸ ಇಲ್ಲ. ನಮ್ಮ ಜೋಯಿಸರು ಹೇಳಿದ್ದಾರೆ, ಗಂಡು ಮಗುವನ್ನೇ ಹೇರುವುದು ನನ್ನ ಹೆಂಡತಿಯಿಂದ. ಬಳಿಗೊಂದು ದಿನ ಗಂಡು ಕೂಸುದಿಸಿ, ಬಳಿಗೊಂದು ದಿನ ಗಂಡು ಕೂಸುದಿಸಿ ಭೂಮಿ ಬದಿಲನೆ ಇಡೆಯನು ಸಾರಿ ವನಿತೆ ಶಿಶುವನು ತಂದು ಜಲದಿ ಮುಳುಗಿಸಿಕೊಳ್ಳಲು ಗರ್ಭವತಿಯಾದೆ. ಗಂಡು ಮಗುವಿಗೆ ತಾಯಿಯಾಗುವ ಯೋಗವನ್ನೂ ಕಂಡುಕೊಂಡೆ. ಆದರೆ ಋಣಾನು ಬಂಧದಿಂದಲೇ ಸಂಬಂಧ ಮುಂದುವರಿಬೇಕಲ್ವೇ? ಮಗುವಿನ ಮಣ್ಣಿನ ಋಣ ಇಂದಿಗೆ ಸಂದಿತು. ತಾಯಿಯಾಗಿ ನನ್ನ ಕರ್ತವ್ಯ ಇಂದಿಗೆ ಪೂರೈಸಿತು. ಉತ್ತರಾರ್ಥದಲ್ಲಿ ಏನು ಅಂತ ಯೋಚಿಸಿದ್ರೆ ನೀರು ಕೈಯೊಡ್ಡಿ ಬೀಸಿ ಮಗುವನ್ನ ಕರೀತಾ ಇದೆ. ನೀರಿಗೆ ಹಾಗೆ ತೇಲಿ ಬಳಿಗಳವಳಿ ತೆರೆದೊಳು ಏಳೇಳು ಶಿಶುಗಳ ಜಲದಿ ಮುಳುಗಿಸುತ್ತ
ಹರ ಹರ ದುರ್ವಿಧಿ ಹರ ಹರ ದುರ್ವಿಧಿಯನ್ನು ತರುಣಿಯ ಬಳಿಗೆಳೆ ತಂದಿದೆ ಅರಿಯಲು ಮಾನವಿಯಲ್ಲವು ಕರುಣಾರಸಹೀನೇ ತರುಣಿಯ ರೂಪದಿ ಭೂತವ ಕರುಳಿನ ಗುಡಿಗಳ ಕೊಂದಳು ತರುಣಿಯ ರೂಪದಿ ಭೂತವ ಕರುಳಿನ ಗುಡಿಗಳ ಕೊಂದಳು ಮುರುಟುಗದೆ ಶಶಿಕುಲದ ದುರುಳಯ ದೆಸೆಯಿಂದ ದುರುಳನ ದೆಸೆಯಿಂದ ಹರ ಹರ ದುರ್ವಿಧಿಯನ್ನನು ತರುಣಿಯ ಬಳಿಗೆಳೆ ತಂದಿದೆ ಹರನೇ ಹರನೇ ಪವಿತ್ರವಾದ ಚಂದ್ರ ವಂಶದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿಕೊಳ್ಳುವುದಕ್ಕೆ ನಾಚಿಕೆಯಾಗ್ತದೆ ನನಗೆ. ನನ್ನ ಉತ್ತರಾಧಿಕಾರಿಗಳಾಗಿ ಹುಟ್ಟಿದಂತಹ ಗಂಡು ಶಿಶುಗಳು ಒಂದಲ್ಲ ಎರಡಲ್ಲ ಸರತಿಯ ಸಾಲಲ್ಲಿ 7 ಮಕ್ಕಳು ಎಲ್ಲವನ್ನು ನೀರಲ್ಲಿ ಮುಳುಗಿಸಿ ಒಂದರ ಹಿಂದೆ ಮತ್ತೊಂದು ಮತ್ತೊಂದರ ಹಿಂದೆ ಮಗದೊಂದು ಅಂತ ಹೇಳಿದ ಹಾಗೆ ಪ್ರಾಣ ತೆಗೆದಳಲ್ಲ. ಮನುಷ್ಯನೇ ಅಲ್ಲ ಇವಳು, ಯಾವುದೋ ಒಂದು ರಕ್ಕಸಿ ಈ ತೆರನಾದಂತಹ ರೂಪದಿಂದ ನನಗೆ ಕಾಣಿಸಿಕೊಂಡು ನನ್ನ ಹೆಂಡತಿ ನನ್ನ ಪ್ರಾಣವನ್ನು ಹಿಟ್ಟುತ್ತಾ ಇದೆ. ಹೀಗೆ 8ನೆಯ ಮಗುವಿಗೆ ಜನ್ಮ ನೀಡುವ ಗರ್ಭಾವಸ್ಥೆಯಲ್ಲಿದ್ದಾಳೆ. ನೋಡೋಣ, ನನ್ನ 8ನೆಯ ಮಗುವನ್ನು ಕೊಂತಾಳ ಅಂತ ನಾನು ನೋಡ್ತೇನೆ. ನೋಡೋಣ. ಮಂದಗಮನೆಯು ಬಳಿಗಲೆಂಟನೆ ಕಂದನನು ಹಡೆದಾಗಲ ಆ ಎಳೆ ಕಂದನೊಂದಿಗೆ ತೆರಳೆ ಭೂಮಿ ಅನುಸರಿಸಿ ಬಂದ ಇಲ್ಲಿಯವರೆಗೆ ನನ್ನವರು ನನ್ನನ್ನು ಪ್ರಶ್ನೆ ಮಾಡಿದ್ದೇ ಇಲ್ಲ. ಮದುವೆಯ ಪೂರ್ವದಲ್ಲಿ ಯಾವ ಶರ್ತವನ್ನು ನಾಗೈದಿದ್ದೇನು, ಅದಕ್ಕೆ ಸರಿಯಾಗಿ ವ್ಯವಹಾರವನ್ನು ಮಾಡಿದವರಿದ್ದಾರೆ. 7 ಮಕ್ಕಳು ನನ್ನಿಂದ ದೂರವಾಯಿತು. ಇದು 8ನೆಯ ಗಂಡು ಮಗು. ಸರಿ, ಈ ಹಿಂದೆ ಏನನ್ನ ಮಾಡಿದ್ದೇನು ಅದನ್ನೇ ಮಾಡುವುದಕ್ಕೆ ಮತ್ತೆ ಮುಂದಾಗಿ ಕರುಳಿಲ್ಲದೆ ಇದ್ದವಳೆ, ಸಂಬಂಧದ ಬೆಸಗೆ ಅರ್ಥ ಗೊತ್ತಿಲ್ಲದೆ ಇದ್ದವಳೆ, ಹುಟ್ಟಿದ ಹಸಿವು ಹಸುವು ಸದ್ದು ನೀರಲ್ಲಿ ಮುಳುಗಿಸಿ ಕೊಂದು ಬಿಡ್ತಾ ಇದೆಯಲ್ಲ. ನೀನು ಮಾನವಿಯೇ ದಾನವಿಯೇ ಯಾವುದೂ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಮಗು ನನ್ನ ವಂಶದ ಕುಡಿಯದು, ನನ್ನ ವಂಶದ ಕುಡಿಯದು. ನನ್ನ ವಂಶದ ಕುಡಿಯನ್ನು ಯಾವ ಕಾಲಕ್ಕೂ ನಿನ್ನಿಂದ ಹತವಾಗುವುದಕ್ಕೆ ನಾ ಬಿಡುವುದಿಲ್ಲ. ದಯಾರ್ದ್ರ ಹೃದಯಗಳಾಗಿ, ಕಣ್ಣಲ್ಲಿ ರಕ್ತವುಳ್ಳವಳಾಗಿ ನನ್ನ ವಂಶೋದ್ಧಾರಕನನ್ನು, ನನ್ನ ಉತ್ತರಾಧಿಕಾರಿಯನ್ನು ನನಗೆ ಬಿಟ್ಟುಕೊಡೆ. ನೀನು ಒಬ್ಬಳು ಹೆಣ್ಣು ಹೌದಲ್ಲ. ಮಾನವಾಧಿಪ ತೊರೆದೆ ಬಾಜೆಯ ಬೇಡಿದರ ಉಳಿಯ ಮಧ್ಯದಿ ಏನ ಬೇಡಿದರುಳಿಯ ಮಧ್ಯದಿ ವಾಣಿರ ಮಾಡನ ಶಾಪ ಮುಕ್ತಿಯ ನಾನು ಪಡೆದೆ ವಾಣಿರ ಮಾಡನ ಶಾಪ ಮುಕ್ತಿಯ ನಾನು ಪಡೆದೆ. ಅಯ್ಯ ಮಹನೀಯ, ನನ್ನ ಮಗುವನ್ನು ಕೊಡು, ನನ್ನ ಮಗುವನ್ನು ಕೊಡು. ನಿನ್ನ ಸಿಟ್ಟು, ನಿನ್ನ ವೇದನೆ, ನಿನ್ನ ಆಂತರ್ಯ, ನಿನ್ನ ಕರುಳಿನ ಯಾತನೆ ಏನು ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇದು ತನಕ ನನ್ನ ಮಕ್ಕಳ 7 ನೀನು ಕೊಂದೆ. ಭಾವಪರವಶರಾಗಿ ನನ್ನಲ್ಲಿ ಅದನ್ನು ಒದುಬಿಟ್ಟುಕೊಂಡು
ನಿನಗಾಗಿ ನಾನು ಸಹಿಸಿದೆ, ನಿನ್ನ ಮಾತಿಗಾಗಿ ನಾನು ಸುಮ್ಮನಿದ್ದೆ. ಆದ್ರೆ ಇನ್ನೂ ಇದ್ರೆ ನನಗೆ ನನ್ನ ತಾಳ್ಮೆಯೇ ಸಿಕ್ಕುವುದಿಲ್ಲ. ನನಗೆ ಸಂತಾನದ ಕುರಿತಾದ ಅಪೇಕ್ಷೆ, ಹಂಬಲ, ಪ್ರೀತಿ ಇದು ತಂದೆ ತಾಯಿಗಳಿಗೆ ಇರಬೇಕಾದಂತೆ. ಹೆಣ್ಣಾದವಳಿಗೆ ಹೆಚ್ಚು ಮಮತೆ, ತಂದೆಯಾದವನಿಗೆ ಸ್ವಲ್ಪ ಮಮತೆ ಕಡಿಮೆ. ಹೀಗೆ ಪ್ರಪಂಚದಲ್ಲಿ ಅಲ್ಲಸಲ್ಲದ ಮಾತುಗಳು ಬರಬೇಕು ಬಿಟ್ರೆ ಅದು ಯಥಾರ್ಥ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಭಾವನೆ ಅನ್ನೋದು ಸಮಾನವಾಗಿ ಇರ್ತದೆ. ಆದ್ದರಿಂದಲೇ ನಾನು ಮಾಡುವ ಕೃತಿಯನ್ನು ನೀನು ಪ್ರಶ್ನಿಸಿದೆ. ಆದ್ರೆ ಈ ಪೂರ್ವದಲ್ಲಿ ನಾನು ಆಡಿದಕ್ಕೆ ಬದ್ಧವಾಗಿ ವ್ಯವಹರಿಸಬೇಕು ಅಂತಾದ್ರೆ ನೀನು ಆ ಶರ್ತವನ್ನು ಮುರಿದೆ. ಪ್ರಕಾರವಾಗಿ ಏನಾಗಬೇಕು, ಆಮೇಲೆ ಬಿಟ್ಟು ನಾ ಇಲ್ಲಿಂದ ಮುಂದಕ್ಕೆ ಹೋಗಬೇಕು. ನೀ ಹೋಗ್ಬೇಕು ಅಂತ ಕೇಳಿದ್ದಲ್ಲ, ನನಗೆ ಆ ಮಗು ಉಳಿಬೇಕು ಅಂತ ಗಂಗೆಯನ್ನು ತೊರೆದಾದರೂ ಸರಿ ಮಗುವನ್ನು ಉಳಿಸಿಕೊಳ್ಳಬೇಕೆನ್ನುವ ಹಠ ಛಲ ನಿನ್ನಲ್ಲಿ ಜಾಗೃತವಾಗಿದೆ. ತೊರೆದಾದರೂ ಅಂತ ಇಲ್ಲ, ನನಗೆ ಉಳಿಬೇಕು ಅಂತಲೇ ಇರುವುದು. ಇನ್ನು ನಾನಿಲ್ಲಿ ಇರುವುದಕ್ಕೆ ಅಲ್ಲ ಅಂತ, ಇರುವುದಕ್ಕೂ ಇಲ್ಲ. ಯಾಕಿಲ್ಲ? ಯಥಾರ್ಥವನ್ನು ತಿಳಿಯುವುದಕ್ಕೆ ನೀನು ಮನಸ್ಸು ಮಾಡಬಾರದು ಅಂತ ಪೂರ್ವದಲ್ಲಿ ಮೊದಲನೆಯ ಶರ್ತವಾಗಿ ನಾನು ಆಡುವುದರ ಹಿಂದೆ ಬಲವಾದ ಕಾರಣವಿದೆ. ನಿನ್ನನ್ನು ನಾನು ಕೇಳಲಿಲ್ಲ ನೀನು ಯಾರು ಅಂತ. ಇಲ್ಲ, ಇಷ್ಟು ವರ್ಷದಿಂದ ಒಂದು ದಿನಾದ್ರೂ ನೀನು ಯಾರು ಅಂತ ನಾನು ಕೇಳಿದ್ದೇನೆ? ಒಂದು ದಿನ ನೀನು ಯಾವ ಹೆಸರಿನಿಂದ ಇಲ್ಲಿಗೆ ಕರೆದುಕೊಂಡು ಬಂದೆಯೋ ಇಲ್ಲಿಯವರೆಗೆ ಅದೇ ಹೆಸರಿನಿಂದ ಸಂಬೋಧಿಸಿದ್ದು. ವರುಷ 8 ಹೇಗೆ ಕಳೆದು ಹೋಯಿತು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಈಗ ಯಾರು ಅಂತ ನೀನು ಕೇಳಿದ್ದಲ್ಲ, ನೀನು ಮಾಡುತ್ತಿರುವುದು ಸಲ್ಲ ಮಗುವನ್ನು ನನ್ನ ಕೈಗೆ ಕೊಡು ಅಂತ ನೀನು ಆಡ್ತಾ ನನ್ನ ವಂಶೋದ್ಧಾರಕನನ್ನು ಕೊಡು. ಅಯ್ಯ, ಇದು ಶಾಪಗ್ರಸ್ತವಾದ ಜೀವನ. ನಾನು ಇಲ್ಲಿಯವಳಲ್ಲ, ಮತ್ತೆ ಎಲ್ಲಿಯವಳು? ಬ್ರಹ್ಮಶಾಪದಿತರೆ ಶುಣೋದಿಸಿದ ಚಿನ್ಮಯಾತ್ಮಜಿ ಗಂಗೆ ಚಿನ್ಮಯಾತ್ಮಜಿ ಗಂಗೆ ಗಂಗೆ ನಮ್ಮೊಳುದಿಸಿದ ಸುತರು ಶಾಪದೊಳೊಮ್ಮೆ ಜನಿಸಿ ಪಡೆದಿಯರು ಶಾಪದ ವಿಮೋಚನೆ. ಶಾಪದ ವಿಮೋಚನೆ ಕೊಡುಗ ನಿವನನು ಬೆಳೆಸಿ ಕೊಡುವೆನು. ಹುಡುಗ ಇವನನು ಬೆಳೆಸಿ ಕೊಡುವೆನು. ಹಡೆದ ತಾಯಿಯ ಕಚ್ಚ ನಡೆಸುವೆ, ಹಡೆದ ತಾಯಿಯ ಕಚ್ಚ ನಡೆಸುವೆ ಕೊಡವಿಪತಿಯೇ. ಇದು ಬ್ರಹ್ಮ ಜಾಪದಿ ದರೆಯೊಳು ನಿಂದಿದ ಗಂಗೆ ನಾನಯ್ಯ, ಗಂಗೆ ನಾನಯ್ಯ. ನಾನು ಯಾರು ಅಂತ ನಿನ್ನ ಅಂತರಂಗದಲ್ಲಿ ಕುತೂಹಲ ಇದ್ದಿದ್ದಿರಬಹುದು. ಈಗ ನಾನು ಅದಕ್ಕೆ ತೆರೆ ಎಳೆದಿದ್ದೇನೆ. ಹೇಗೆ? ನನ್ನ ಕುರಿತಾಗಿ ನಿರ್ದಿಷ್ಟವಾದ ವಿವರ ನನಗೆ ಈ ಮೊದಲೇ ತಿಳಿದಿತ್ತು. ಹೇಳಲಿಲ್ಲ. ಯಾವಾಗ ಆರಂಭದಲ್ಲಿ ನಿನ್ನನ್ನು ಕಂಡೆನು ಆಗ ನಿನ್ನ ಪೂರ್ವ ಏನು, ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ಈ ಸಂಗತಿ ನನಗೆ ಸ್ಪಷ್ಟವಾಗಿ ತಿಳಿದಿತ್ತು. ಹೇಳಿಕೊಳ್ಳುವುದಕ್ಕೆ ಅದು ಅವಕಾಶವೂ ಅಲ್ಲ, ಹೇಳಿದ್ರೆ ಸರಿಯೂ ಆಗುವುದಿಲ್ಲ. ಅಯ್ಯ, ಬ್ರಹ್ಮ ಶಾಪದಿ ಧರೆಯೊಳೊದಿಸಿದ ಚಿನ್ಮಯಾತ್ಮಜೆ ಗಂಗೆ ನಾನು ಕೇಳು. ನಾನು ಬೇರೆ ಯಾರೂ ಅಲ್ಲ, ಹರಿಯ ಪಾದ ಮೂಲದಿಂದ ಉದಿಸಿ ಬಂದ ಗಂಗೆಯಾಗಿದ್ದೇನೆ. ಆದರೆ ಈ ಹಿಂದೆ ಬ್ರಹ್ಮಸಭೆಯಲ್ಲಿ ನೀನು ಮಹಾಭಿಷನಾಗಿ ಸೇರಿದ ಕಾಲದಲ್ಲಿ ನಡೆದಂತಹ ಒಂದು ಪ್ರಕರಣದ ನಿಮಿತ್ತವಾಗಿ ನಾನು ಶಾಪಗ್ರಸ್ತಳಾದೆ. ಪರಿಣಾಮ ಏನು? ಧರೆಯಲ್ಲಿ ಸಾಮಾನ್ಯರಾಗಿ ನಾನು ಕಂಡುಕೊಳ್ಳಬೇಕಾಯಿತು. ಆ ಪರಿಣಾಮದಿಂದಲಾಗಿ ಕೇವಲ ಮಾನವ ಮಾತ್ರಳಾಗಿ ನಾನು ಕಾಣಿಸಿಕೊಂಡಿದ್ದೇನೆ. ಇನ್ನು ಮಕ್ಕಳು ಒಂದಲ್ಲ ಎರಡಲ್ಲ 7 ಮಕ್ಕಳನ್ನು ಈಗಾಗಲೇ ನೀನು ಕಳೆದುಕೊಂಡದ್ದಾಗಿದೆ. ಯಾಕದು? ಅದಕ್ಕಾಗಿ ನೀನು ಕಣ್ಣೀರಿಳಿಸುತ್ತಿರುವೆ. ಆ ಮಕ್ಕಳು ಯಾವ ಕಾಲಕ್ಕೂ ನಿನ್ನ ಜೊತೆ ಇದ್ದು ಬೆಳೆಯುವುದಕ್ಕೆ ಅಥವಾ ನಿನ್ನ ಕುಲವನ್ನು ಬೆಳಗುವುದಕ್ಕೆ ಇದ್ದವರೂ ಅಲ್ಲ. ಯಾಕೆ? ಕಾರಣವಿದೆ. ಶಾಪಗ್ರಸ್ತಳಾಗಿ ನಾನು ಮುಂದುವರಿದ ಕಾಲಕ್ಕೆ ಅಷ್ಟವಸುಗಳು ಅವರು ಗೈದ ಅಪರಾಧದ ಪರಿಣಾಮದಿಂದಲಾಗಿ ಅಂದ್ರೆ ವಸಿಷ್ಠಾಶ್ರಮದಲ್ಲಿ ಹೋಮಧೇನುವಾದ ನಂದಿನಿಯನ್ನು ಹಿಂಸಿಸಿದರು ಅನ್ನುವ ಕಾರಣಕ್ಕೆ ಬೇಕಾಗಿ ವಸಿಷ್ಠರಿಂದ ಶಾಪವನ್ನು ಪಡೆದರು. 8 ಮಂದಿಗಳಲ್ಲಿ 7 ಮಂದಿಗಳು ನನ್ನ ಮಕ್ಕಳಾಗಿ ಈ ಮುಂದೆ ಈ ಹಿಂದೆ ಕೇಳಿಕೊಂಡ ರೀತಿಯಲ್ಲಿ ಹುಟ್ಟಿದವರಿದ್ದಾರೆ. ಹುಟ್ಟಿದ ಮರುಗಳಿಗೆಯಲ್ಲಿ ಶಾಪದಿಂದ ಮುಕ್ತಿಯನ್ನು ಹೊಂದಿದವರು ಇದ್ದಾರೆ. ಇವ 8ನೆಯವ. ವಸುಗಳಲ್ಲಿ ಹಿರಿಯವ. ಹೋಮಧೇನುವನ್ನು ಅತಿಯಾಗಿ ಹಿಂಸಿಸಿದ್ದಾನೆ ಅನ್ನುವ ಕಾರಣಕ್ಕಾಗಿ ದೀರ್ಘಾಯುಷಿಯಾಗಿ ಇರಬೇಕಾದವ. ಇವನನ್ನು ಸಾಕಿ ಬೆಳೆಸಬೇಕಾದ ಕರ್ತವ್ಯ ನನ್ನದು. ಯಾಕೆ? ಹಡೆದ ಒಡಲು ನಿರ್ದಯಿಯಾಗಿ ಈ ಹಿಂದೆ
ಅಂತ ಭಾವಿಸಬೇಡ. ಅವರು ಈ ಹಿಂದೆ ಕೇಳಿಕೊಂಡ ಹಾಗೆ ನನ್ನ ಗರ್ಭದಲ್ಲಿ ಇರುವುದಕ್ಕೆ ಮತ್ತೆ ನನ್ನ ಮಕ್ಕಳಾಗಿ ಹುಟ್ಟಿಕೊಳ್ಳುವುದಕ್ಕೆ ಅವಕಾಶವನ್ನು ನಾನು ಒದಗಿಸಿಕೊಟ್ಟಿದ್ದೇನೆ. ಮಣ್ಣಿನ ಋಣ ತೀರಿತು. ಪೂರ್ವದಲ್ಲಿ ಆಡಿದ ಮಾತನ್ನ ಫಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟೆ. ಆದ್ರೆ ಇವನನ್ನು ಹಾಗಲ್ಲ, ನಾನು ಬೆಳೆಸ್ತೇನೆ. ಬೆಳೆಸಬೇಕಾದ ಕರ್ತವ್ಯ ತಾಯಿಯಾಗಿ ನನಗುಂಟು. ಹೆಣ್ಣಾಗಿ ಒಬ್ಬಳಕ್ಕೆ ತಾಯಿಯಾಗಿ ಏನು ಮಾಡಬೇಕು, ಮಕ್ಕಳನ್ನ ಹೇಗೆ ಸಾಕಬೇಕು ಅಂತ ನಾನು ಮಾಡ್ತೇನೆ. ಜನನಿ ತಾನೇ ಮೊದಲ ಗುರು, ಇದೇ ಅಲ್ವ ಹಿರಿಯರು ಆಡಿದ್ದು. ಆದ್ದರಿಂದ ಮಗುವಿಗೆ ಯೋಗ್ಯವಾದ ಸಂಸ್ಕಾರವನ್ನು ಕೊಡ್ತೇನೆ. ಆ ಬಳಿಕ ನಿನ್ನ ಮಡಿಲಿಗೆ ಇವನನ್ನು ಒಪ್ಪಿಸ್ತೇನೆ. ಆ ಸುಳೆಯನ್ನಲ್ಲ. ದೇವತೆಯಾದಂತಹ ನಿನ್ನ ಸಂಕಲ್ಪ ಹೇಗುಂಟು ಹಾಗೆಯೇ ನಡೆಯು. ವಿಧಿಯೇ ಬಲವತ್ತರನಾದವ, ಅವನ ಎದುರು ನಮ್ಮಾಟ ನಡೆಯುವುದಿಲ್ಲ. ವಿಧಿಶ್ಚ ಬಲವ. ನನ್ನ ಮಗನನ್ನು ಕಾಣುವ ಯೋಗ ಯಾವಾಗ ಬರ್ತದೋ ಅಂದಿಗೆ ಕಾಣುತ್ತೇನೆ. ಸರಿ, ನೀನಾದರೂ ಜಗದ್ವಂದ್ಯನಾದಂತಹ ಶ್ರೀಹರಿಯೇ ರಕ್ಷಿಸು ತಂದೆ ರಕ್ಷಿಸು. ಸಾಧನೆಯ ಪಥದಲ್ಲಿ ಸಾಗುವವನು ಸಾಧನೆಯ ದಾರಿಯಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ಒದಗಿದರೂ ಕೂಡ ಅವುಗಳ ಕುರಿತಾಗಿ ಆಲೋಚಿಸದೆ ಮುನ್ನುಗ್ಗುವವನೇ ಸಾಹಸಿ ಆಗ್ತಾನಂತೆ. ಆ ನಿಟ್ಟಿನಲ್ಲಿ ಆಲೋಚಿಸುವುದಾದ್ರೆ ಪುರುಷ ಪ್ರಯತ್ನವನ್ನು ಮಾಡಿ ಅದೆಷ್ಟೋ ಮಂದಿ ಈವರೆಗೆ ಕೀರ್ತಿವಂತರಾಗಿ ಬದುಕಿದ್ದಾರೆ. ಎಷ್ಟು ವರ್ಷ ಬದುಕಿದ್ದೇವೆ ಎಂಬುದು ಮುಖ್ಯವಲ್ಲ, ಬದುಕಿದಷ್ಟು ಸಮಯದಲ್ಲಿ ಏನನ್ನು ಸಾಧಿಸಿದ್ದೇವೆ ಅದನ್ನು ಗುರುತಿಸ್ತಾರೆ ಪ್ರಜೆಗಳು. ಅಷ್ಟನ್ನು ಮಾಡಬೇಕಂತಾದ್ರೆ ಕೇವಲ ಪರಾಕ್ರಮ ಇದ್ರೆ ಆಗ್ತದ? ಸಾಧಿಸಬೇಕಂತಾದ್ರೆ ಧೈರ್ಯವೂ ಬೇಕು, ಅಚಲವಾದಂತಹ ಶೌರ್ಯವೂ ಬೇಕು. ಹೆಚ್ಚಾಕೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾ ಪ್ರೌಢಿಮೆ ಇರಬೇಕು. ಅಂತಹ ವಿದ್ಯಾ ಪ್ರೌಢಿಮೆಯನ್ನು ನಾವು ಪಡೆಯಬೇಕಂತಾದ್ರೆ ಉತ್ತಮವಾದಂತಹ ಗುರುಗಳೂ ಬೇಕು. ಆ ವಿಧವಾಗಿ ಆಲೋಚಿಸಿದೆ ಅಂತಾದ್ರೆ ನಾನೆಷ್ಟು ಪುಣ್ಯವಂತ. ಒಬ್ಬ ಗುರುಗಳಲ್ಲಿ ನಾನು ಕಲಿತದ್ದು ದೇವಗುರುಗಳಾದಂತಹ ಬೃಹಸ್ಪತಿಯಾಚಾರ್ಯರು. 3 ಲೋಕಕ್ಕೂ ಪೌರೋಹಿತ್ಯವನ್ನು ಮಾಡಲು ಸಾಮರ್ಥ್ಯವುಳ್ಳಂತಹ ಪುರೋಹಿತರು ಅವರೇ
ಆದರೆ ವಸಿಷ್ಠರು, ಆಮೇಲೆ ಅತುಲ ಪರಾಕ್ರಮವಂತರಾದಂತಹ ಭಾರ್ಗವರು, ಇವರುಗಳಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದವನು. ಶಸ್ತ್ರವಿದ್ಯೆಯೋ, ಶಾಸ್ತ್ರವಿದ್ಯೆಯೋ, ವೇದಗಳು ಇವೆಲ್ಲವನ್ನು ಆರ್ಜಿಸಿಕೊಂಡಿದ್ದೇನೆ. ಅನೇಕ ಇತಿಹಾಸ ಕಥೆಗಳನ್ನು ಶ್ರವಣ ಮಾಡಿ ನನ್ನದಾದಂತಹ ಸ್ಮೃತಿ ಪಟಲದಲ್ಲಿ ಇರಿಸಿಕೊಂಡಿದ್ದೇನೆ. ಹಾಗಾದ್ರೆ ಇಷ್ಟೆಲ್ಲವನ್ನು ಕಲಿತ ಮೇಲೆ ಕಲಿತದ್ದು ವ್ಯರ್ಥ ಆಗಬಾರದು. ಯಾಕೆ? ಕೇವಲ ಕಲಿತು ಸುಮ್ಮನೆ ಕುಳಿತುಕೊಳ್ಳುವುದಕ್ಕಾಗ್ತದ? ಕಲಿತದ್ದು ವಿನಿಯೋಗಿಸುವುದಕ್ಕೆ ಗೊತ್ತಿರಬೇಕು. ಅದು ಎಲ್ಲಿ, ಹೇಗೆ, ಯಾವ ಸಂದರ್ಭದಲ್ಲಿ, ಯಾಕಾಗಿ, ಅದರಿಂದ ಆಗುವಂತಹ ಪರಿಣಾಮವೇನು, ಇವೆಲ್ಲವನ್ನು ತಿಳಿದುಕೊಂಡು ವ್ಯವಹರಿಸಬೇಕು. ಹಾಗಾದ್ರೆ ಈಗ ಗೊತ್ತಾಯ್ತು ನನಗೆ. ಗಂಗಾದೇವಿಯ ಸುಪುತ್ರ ನಾನು. ಪಾಪಿಗಳ ಪಾಪವನ್ನು ನಾಶಪಡಿಸುವಂತಹ ಗಂಗಾ ಮಾತೆ. ಎಲ್ಲರಿಗೂ ಮಾತ್ರ ಸ್ವರೂಪಳು. ಆದ್ರೆ ಆ ಸ್ವರೂಪವೇ ನನ್ನನ್ನು ಹೆತ್ತದ್ದು. ಎಂತಹ ಪುಣ್ಯವಂತ ನಾನು. ಈಗ ಈ ಗಂಗಾ ತಟದಲ್ಲಿ ವಿಹರಿಸ್ತಾ ಇರುವಂತಹ ಸಂದರ್ಭ ನನ್ನ ಚಿತ್ತಕ್ಕೆ ಒಂದು ವಿಷಯ ಹೊಳೆಯಿತಲ್ಲ. ನಿಸರ್ಗದಲ್ಲಿ ಕಂಡು ಬರುವಂತಹ ಯಾವುದೇ ಒಂದು ಘಟನೆಗಳಾಗಲಿ ಅವುಗಳನ್ನು ತಡೆಯುವುದಕ್ಕೆ ಪುರುಷ ಪ್ರಯತ್ನ ಒಂದು ಬೇಕಂತೆ. ಪುರುಷ ಪ್ರಯತ್ನದಿಂದ ಏನನ್ನೂ ಸಾಧಿಸಬಹುದಂತೆ. ಧಗಧಗನೆ ಉರಿಯುತ್ತಿರುವಂತಹ ದಳ್ಳುರಿಯನ್ನು ಪುರುಷ ಪ್ರಯತ್ನದಿಂದ ನಿಲ್ಲಿಸಬಹುದು. ಅದೇ ರೀತಿಯಾಗಿ ಬಿರುಗಾಳಿಯನ್ನು ನಿಲ್ಲಿಸಬಹುದು. ಇಂತಹ ಒಂದು ಪ್ರಯತ್ನವನ್ನು ಮಾಡಿದ್ರೆ ತಾನೆ ಒಬ್ಬಾತನ ಶೌರ್ಯ, ಧೈರ್ಯ ಎಷ್ಟೆಂಬುದನ್ನು ತೋರಿಸುವುದಕ್ಕಾಗುವುದು. ಹಾಗಾದ್ರೆ ನಾನು ಕಲಿತ ವಿದ್ಯೆ ಏನೆಂದು ಗೊತ್ತಾಗಬೇಡವಾ? ಮಂಡೆ ತೂಗುತ್ತ. ಹಾಗಾದ್ರೆ ನನ್ನದಾದಂತಹ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ಪ್ರಪಂಚ ಮುಖದಲ್ಲಿ ತೋರಿಸಬೇಕು, ಪ್ರಪಂಚವು ಅವಲೋಕಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಕುಲುಕುಲು ನಿನಾದದಿಂದ ಹರಿತಾ ಇದ್ದಾಳೆ ನನ್ನ ಅಮ್ಮ ಗಂಗಾ ಭವಾನಿ. ಹಾಗಾದ್ರೆ ಮೊದಲಾಗಿ ನನ್ನ ಪರಾಕ್ರಮ ಏನೆಂಬುದು ನನ್ನ ತಾಯಿಗೆ ಗೊತ್ತಾದ್ರೆ ಹೇಗೆ? ಸರಿ ಸರಿ, ಹೀಗೆ ಮಾಡೋಣವಂತೆ. ಒಂದೇ ಒಂದು ಮಂತ್ರಾಸ್ತ್ರವನ್ನು ಪ್ರಯೋಗಿಸ್ತೇನೆ. ಆ ಮಂತ್ರಾಸ್ತ್ರದಿಂದ ಗಂಗಾ ತಟಗಳೆರಡು ಸಂಧಿಸಿ ನೀರುಗಳೆಲ್ಲವೂ ಮೇಲೆ ಬರ್ತದೆ. ಮೇಲೆ ಬಂದಂತಹ ನೀರುಗಳು ಅತ್ತ ಇತ್ತ ಎಲ್ಲಿಗೂ ಹೋಗದಂತೆ ಸ್ತಂಭಿಸ್ತೇನೆ. ಧರಣಿಪತಿ ನಡೆ ತಂದು ತದನನು ಕಂಡಾಗ ತರಳನನು ಕಂಡಾಗ ಅಚ್ಚರಿಯಿಂದ ಯಾವಾಗಲೂ ನಾನು ಗಂಗಾ ನದಿಯ ತಟಾಕದಲ್ಲಿ ಆಚೆ ಈಚೆ ಸುತ್ತ ಬರುವ ಅಭ್ಯಾಸವನ್ನಿಸಿಕೊಂಡವ ಇತ್ತೀಚಿನ ದಿನಗಳ. ಆದರೆ ನೀರೇ ಬತ್ತಿ ಹೋದ ಸ್ಥಿತಿ. ಗಂಗೆ ಒಣಗಿ ಹೋದಳೆ. ಏ ಹುಡುಗ, ಯಾರು ನೀನೆಲಿ ಬಾಲ ಶೂರತನದೊಳಿದು ಯಾರು ಯಾರು ಶೂರತನದೊಳಿದು ನೀರನ್ನು ಬಂಧಿಸಿ ಬಂಧಿಸಿ ಯಾರೋ ನಿನ್ನಯ ಪಿತ ವಿದ್ಯೆ
ಹೆಸರದೇನು ಯಾರು ನಿನ್ನೆ ಬಾಲ ಶೂರತನದುಳಿಂದು ನೀರನ್ನು ಬಂಧಿಸಿ ಯಾರು ಯಾರು ಬಾಲ ನೀನು ಭಂಗವಾದಂತಹ ಶರಪ್ರಯೋಗದಿಂದ ಹರಿಯುವ ತೊರೆಯನ್ನೇ ಬಂಧನಕ್ಕೊಳಗ ಮಾಡಿದ ನೀನು ಬಿಲ್ಲುವಿದ್ಯಾ ಕುಶಲ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಸರಿ, ನಿನ್ನಾಂಗಿಕವಾದ ವರ್ಚಸ್ಸು, ಮೌಖಿಕವಾದ ಲಕ್ಷಣ, ನಿನ್ನ ಕುಲೀನತೆಯನ್ನು ಎತ್ತಿ ಸಾರ್ತದೆ. ನಿನ್ನನ್ನು ನೋಡುವಾಗ ಯಾವನೋ ಒಬ್ಬ ದೊಡ್ಡ ಮನೆತನದವ ನಿನ್ನ ಅಪ್ಪ ಅಂತ ಗುರುತಿಸಬಹುದು. ಓಹೋ, ಆದ್ರೆ ನಿನ್ನ ಪರಿಚಯ ನನಗಿಲ್ಲ. ನಿನ್ನ ಅಮ್ಮ ಯಾರು, ಅಪ್ಪ ಯಾರು, ನಿನ್ನ ಊರು ಯಾವುದು, ಹೆಸರೇನು, ಗುರುಗಳು ಯಾರು, ಸ್ವಲ್ಪ ವಿಚಾರ ಹೇಳ್ತೀಯೇನೋ? ಪೂಜ್ಯರೇ, ದೇವತೆಗಳ ಗುರು ಬಳಿಕ ವಸಿಷ್ಠರು ಪಾವನ ಮಾರ್ಗವರು ಹೀಗೆ ವಿಷಯಗಳಿಗೆ ನಿನ್ನ ಹೆಸರು, ನಿನ್ನ ಅಪ್ಪ, ನಿನ್ನ ಗುರು, ನಿನ್ನ ಅಮ್ಮ, ಇಷ್ಟೇ ಬೇಕಾದ್ರು ನನಗೆ. ಅಲ್ಲ, ನೀವು ಕೇಳಿದ್ದು ಅಷ್ಟೇ ಅಲ್ವಾ? ನಿಮಗೆ ಗೊತ್ತುಂಟೋ ಏನು ನನಗೆ ಬರುವುದು ಅಷ್ಟೇ ಅಂತ, ಅದಕ್ಕಾಗಿ ಅಷ್ಟೇ ಕೇಳಿದ್ದು ಏನು. ಅದೇನೇ ಯಥಾರ್ಥಕ್ಕಾದ್ರೂ ಮಕ್ಕಳಲ್ಲೆಲ್ಲ ಹೆಚ್ಚು ಈ ಪರಿಸ್ಥಿತಿಯಲ್ಲಿ ಯಾರಲ್ಲಿಯೂ ನಾನು ಮಾತಾಡುವ ಹಾಗಿಲ್ಲ. ಹೌದಾ? ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ಮಾತನಾಡ್ಲಿಲ್ಲ ಅಂದ್ರೆ ಯಾಕಂದ್ರೆ ಮಾತಾಡಿದ್ರೆ ಇದೇ ಬೆಳಿಗ್ಗೆ ಆಗ್ತದೆ. ಅಯ್ಯ, ನನ್ನ ಓಜಸ್ಸು, ತೇಜಸ್ಸು, ವರ್ಚಸ್ಸು ಇವೆಲ್ಲವನ್ನು ಕಂಡು ಯಾರ ಮಗ, ಯಾರು ತಾಯಿ, ಯಾರು ಗುರುಗಳು ಎಂಬ ಹಾಗೆ ಹೇಳ್ತಾ ಇದ್ದೀರಿ. ಮೊದಲಾಗಿ ಗುರುಗಳ ಬಗ್ಗೆ ಹೇಳ್ತೇನೆ. ನೀವು ನೋಡಿರ್ಬೋದು, ಹರಿಯುತ್ತಿರುವಂತಹ ಗಂಗೆಯನ್ನು ಸ್ತಂಭಿಸಿದ್ದೇನೆ. ಹಾಗಾದ್ರೆ ಧನುರ್ವೇದವನ್ನು ಹೇಳಿಕೊಟ್ಟವರು ಯಾರು ಎಂಬ ಹಾಗೆ ಬೇರೆ ಯಾರೂ ಅಲ್ಲ, ಮತ್ತೆ ಭಾರ್ಗವರಿಂದ ನಾನು ಕಲಿತದ್ದು. ಗುರುಗಳಾದ ಭಾರ್ಗವರೇ ನನ್ನ ಗುರುಗಳು. ಅಷ್ಟು ಮಾತ್ರವಲ್ಲ, ದೇವ ಗುರುಗಳಾದಂತಹ ಬೃಹಸ್ಪತಾಚಾರ್ಯರು ಹಾಗೂ ವಸಿಷ್ಠರು ಇವರುಗಳೂ ಕೂಡ ನನ್ನ ಗುರುಗಳಿದ್ದಾರೆ. ಅಷ್ಟು ಮಾತ್ರವಲ್ಲ, 3 ವರ್ಷ ಪ್ರಯತ್ನ ಮಾಡಿದ್ರು ಗುರುಮಠದಲ್ಲಿ ಒಂದು ಜಾಗ ಸಿಕ್ಕುವುದಿಲ್ಲ ಇವರ ಗುರುಕುಲದಲ್ಲಿ. ಅಂತಲ್ಲಿ ಈ ಹುಡುಗನಿಗೆ ಹಾಗಿದ್ರೆ ನಿನ್ನನ್ನು ಸೇರಿಸಿದವರು ಒಳ್ಳೆ ಗಟ್ಟಿಯವರು ಅಂತ ಪ್ರತ್ಯೇಕ ಹೇಳಬೇಕು ಅಂತ ಇಲ್ಲ. ಹೌದು, ನೀನು ಯಾರೋ ದೊಡ್ಡವರ ಮಗ. ಸೇರಿಸಿದವಳು ಬೇರೆ ಯಾರೂ ಅಲ್ಲ, ನನ್ನ ಹೆತ್ತಪ್ಪೆ, ನಿನ್ನ ತಾಯಿ. ಹೌದು, ನನ್ನ ತಾಯಿ ಬೇರೆ ಯಾರೂ ಅಲ್ಲ. ಬೇರೆ ಯಾರೂ ಅಲ್ಲ ಅಂದ್ರೆ ನನಗೆ ಸಂಬಂಧದವಳ? ಅದು ನೀವೇ ಹೇಳ್ಬೇಕಷ್ಟೇ. ಮೊದಲಾಗಿ ಅವಳ ಹೆಸರನ್ನು ಹೇಳ್ತೇನೆ, ಆಮೇಲೆ ನೀವೇ ನಿರ್ಧರಿಸಿಕೊಳ್ಳಿ. ನನ್ನ ತಾಯಿಯ ಹೆಸರು ಗಂಗಾದೇವಿ.
ನಿನ್ನ ಅಪ್ಪನ ಹೆಸರು? ಅಪ್ಪನ ಹೆಸರು ಶಂತನು ಮಹಾರಾಜ ಎಂಬ ಹಾಗೆ. ನಾನು ಗೆದ್ದೆ ಮಗ. ಮಗನು ತೊಲಗಿವನೆಂದು ತಿಳಿಯುತ್ತ ಸುಗುಣ ನಿಧಿ ತನು ಕುಳಕ ಹೊಂದುತ್ತ ದೃಗುಜಲವ ಸೂಸಿದನು ಭಾಗ್ಯವ ನೆನೆದು ಬಳಿಕಂದು ಅಗವಿನಾಶಿನಿ ಗಂಗೆಯಾಗಲಿ ಮುಗುದೆ ರೂಪದಿ ಬಂದು ತನ್ನಯ ಮಗನನ್ನು ಬನಿಗೆ ಮಣಿಸುತ್ತಿದ್ದಳು ನಯದ ನುಡಿಗಳಲ್ಲಿ ನಯದ ನುಡಿಗಳಲ್ಲಿ ಕರೆಯಬೇಕಾದವನೇ. ನೀನು ಅಪ್ಪ ಅಂತ ಕರಿಬೇಕು ಅಂತ ಇಲ್ಲ, ನೀನು ಹೇಳಿದೆಯಲ್ಲ ಇಂಥವರ ಮಗ ಅಂತ, ಸಾಕು ಮಗ. ಸ್ವೀಕರಿಸು ವಿಪಾಲ ನಿನ್ನ ಸುತಲೋ ಕೈಕ ಶೌರ್ಯಶೀಲ, ನಿನ್ನ ಸುತಲೋ ಕೈಕ ಶೌರ್ಯಶೀಲ. ಮೂರು ಲೋಕದೊಳಿವರಿಗೆ ಎಡೆಯವರ ನಾ ಕಾಣೆ ನಾ ಕಾಣೆ ನಾ ಕಾಣೆ ಸಾಸಗಳಿಗೆ ಸ್ವೀಕರಿಸು ಕೊಡವಿ ಬಾಲ. ನಿನ್ನ ಪ್ರಭೆಯನ್ನು, ನಿನ್ನ ವರ್ಚಸ್ಸನ್ನು, ನಿನ್ನ ಪರಾಕ್ರಮವನ್ನು ಕಂಡು ಬೆರಗು ಕಣ್ಣುಗಳಿಂದ ನಿನ್ನನ್ನು ಪ್ರಶ್ನಿಸಿದವನು ಯಾರು ಅಂತ ನಿನ್ನ ಆಲೋಚನೆ ಮಾಡುವುದೇ ಬೇಡ, ಭಯಗೊಳ್ಳುವುದು ಬೇಡ. ಸಂಶಯಭೂತನಾಗಿದ್ದೇನೆ. ನಿನ್ನ ತಂದೆಯ ಕುರಿತಾದ ಸ್ಪಷ್ಟ ಚಿತ್ರಣವನ್ನು, ಪರಿಚಯವನ್ನು ಹೇಳಿದೆಯಲ್ಲ, ಅವರಲ್ಲಿ ಹೆಸರನ್ನು ಹೇಳಿದೆ ನಾನು. ಅದು ಅವರೇ, ಬೇರೆ ಯಾರು ಅಲ್ಲ. ಅಪ್ಪ, ನನ್ನ ತಪ್ಪಾಯ್ತಪ್ಪ. ಇಲ್ಲ, ತಪ್ಪಾಗ್ಲಿಲ್ಲ, ಸರಿ ಉಂಟು. ಮೊದಲಾಗಿ ನನಗೆ ಗೊತ್ತಾಗ್ಲಿಲ್ಲಪ್ಪ. ಅಲ್ಲ, ನೀನು ನೋಡದೇ ಇದ್ರು ನಿನಗೆ ನನ್ನ ಹೆಸರು ಗೊತ್ತುಂಟು ನೋಡು. ಅಮ್ಮ ಹೇಳಿದ್ರು. ಅಷ್ಟೊಂದು ಉಪಕಾರ ಮಾಡಿದ್ದಾಳಲ್ಲ. ಈ ಹಿಂದೆ ನಾನು ಆಡಿದ್ದೆ, ಮಗನನ್ನು ಬೆಳೆಸಿ ತಾಯಿ ಧರ್ಮ ಏನು ಉಂಟು ಅದನ್ನು ನಿಭಾಯಿಸ್ತೇನೆ ಅಂತ. ನೋಡಿದ್ರೆ ಈಗ ಆದ್ರೆ ಗಂಗಾ, ಎಷ್ಟೋ ವರ್ಷಗಳ ಕಾಲ ನಿನ್ನೊಟ್ಟಿಗೆ ದಾಂಪತ್ಯ ಜೀವನವನ್ನು ಅನುಭವಿಸಿದವ ನಾನೇ ಆದರೂ ನಿನ್ನನ್ನು ಈಗ ಕಾಣುವಾಗ ನನಗೆ ಹೌದೋ ಅಲ್ವೋ ಅಂತ ಎಣಿಸುವುದು. ಅದೇನು ಹಾಗೆ? ನಿನ್ನನ್ನು ನೋಡುವಾಗ ದೇವತೆಯೇ ನೀನು. ನಿನ್ನನ್ನು ಕಾಣುವಾಗ ಈಗ ನನಗೆ ಆ ಭಾವವೇ ಬರ್ತದೆ, ಬಿಟ್ಟರೆ ಬೇರೆ ಯಾವ ಭಾವವೂ ಕಾಣುವುದಿಲ್ಲ. ಸಂಸಾರಕ್ಕಿಂತ ಬಹಳಷ್ಟು ದೂರವಾಗಿ ಶ್ವೇತವಸ್ತ್ರಧಾರಿಣಿಯಾಗಿ ಮೃಣ್ಮಯವಾದಂತಹ ಯಾವ ಸಂಬಂಧವನ್ನು ಹೊಂದದೆ ಬಿಳಿಯಾದ ಹಾಲಿನಲ್ಲಿ ಒಕ್ಕುವ ನೊರೆಯ ಹಾಗೆ ಕಾಣಿಸುತ್ತಿರುವ ದೇವಾಂಗನ ಪೂಜ್ಯ ಭಾವ ಉಂಟು ಸ್ವಾಮಿ. ಮಗನ ಕುರಿತಾಗಿ ಹಂಬಲದಿಂದಲೇ ತರ್ಕಿಸುವುದಕ್ಕೆ, ಅಪ್ಪಿ ಮುದ್ದಾಡುವುದಕ್ಕೆ ನೀವು ಹತ್ರ ಬಂದಿರಿ. ಆರಂಭದಲ್ಲಿ ನೀವು ನನ್ನನ್ನು ಪ್ರಶ್ನಿಸಿದ್ದು ಯಾರು ಅಂತ. ಈಗ ನಿಮ್ಮಲ್ಲಿ ನಾನು ಪ್ರಶ್ನೆ ಹೇಳ್ತೇನೆ. ನೀವು ಮನಸ್ಸು ಮುಟ್ಟಿ, ಎದೆ ಮುಟ್ಟಿ ಹೇಳಬೇಕು. ಮೂರು ಲೋಕಗಳಲ್ಲಿ ನಮ್ಮ ಮಗನ ಪರಾಕ್ರಮಕ್ಕೆ ಎಣೆಯಾಗುವವರು ಬೇರೆ ಸಿಗ್ಲಿಕ್ಕುಂಟೆ? ನಿನ್ನಂತಹ ತಾಯಿ ಇದ್ರೆ ಯಾವ ಮಕ್ಕಳು 6 ಲೋಕಕ್ಕೂ ಸರಿಯಾದ. ನಾನೇ ಹೇಳ್ತೇನೆ, ಯಾರೂ ಸಿಗ್ಲಿಕ್ಕಿಲ್ಲ. ಇವ ಹೇಳಿದ ಒಂದು 3-4 ಗುರುಗಳ ಹೆಸರು ಹೇಳಿದ. ಆ ಗುರುಗಳ ಮೆಟ್ಲು ತುಳಿಯುವುದಕ್ಕೆ ಬಾಕಿದ್ದ ಮಕ್ಕಳಿಗೆ ಅವಕಾಶ ಸಿಕ್ಕಲಿಕ್ಕೆ. ನೀನು ತಾಯಿ ಆದದ್ದರಿಂದ ಅಂತೆವಾಸಿಯಾಗಿ ಹುಡುಗ ಕಲಿತಿದ್ದಾರೆ ಅಂತ ಒಪ್ಪಿಕೊಳ್ಳು. ನಿಮ್ಮಲ್ಲೇ ಬಿಟ್ಟು ಹೋಗ್ತಿದ್ದೆ, ನೀವು ಅಲ್ಲಿವರೆಗೆ ಕಳಿಸಿಕೊಡ್ತಿದ್ರು ಏನೋ ಗೊತ್ತಿಲ್ಲ. ಅಲ್ಲ, ನಮ್ಮಲ್ಲಿ ಬೇರೆ ವಿದ್ಯೆಯೆಲ್ಲ ಕಲಿತಿದ್ದಾವ, ಅದಕ್ಕೆ ಇನ್ನೂ ಅವಕಾಶ ಉಂಟು. ಆದ್ರೆ ಅದಕ್ಕಿಂತಲೂ ಮಿಗಿಲಾಗಿ ಮಹತ್ತರವಾದುದನ್ನು ಸಾಧಿಸುವುದಕ್ಕೆ ಪೂರಕವಾಗಬಹುದಾದ ಪ್ರತಿಯೊಂದು ವಿದ್ಯಾ ಸಾಧನಗಳನ್ನು ಒದಗಿಸಿಕೊಟ್ಟಿದ್ದೇನೆ. ನಿನ್ನಲ್ಲಿ ವಿಚ್ಛೇದನವನ್ನು ಹೊಂದುವುದಕ್ಕೆ ಕಾರಣ ಈ ನನ್ನ ಮಗನನ್ನು ಉಳಿಸಿಕೊಳ್ಳುವುದು. ಉಳಿಯಬೇಕಾದವ ಅಳಿಯಕೂಡದು ಎನ್ನುವ ವ್ಯಾಮೋಹದಿಂದ ತಡೆಯುವ ಕಾಲಕ್ಕೆ ನಾನು ಅಪಾರವಾದ ನಷ್ಟಕ್ಕೊಳಗಾಗುತ್ತಾ ಇದ್ದೇನೆ ಎನ್ನುವುದನ್ನಾದರೂ ಕೊಂಚ ಕಾಲ ಮರೆತು ಬಿಟ್ಟಿದ್ದೆ ನಾನು. ಯಾಕೆ ಇವನ ಉಳಿವೊಂದೇ ಕಾರಣವಾಗಿದ್ದ. ಅಂತಹ ಮಗು ನನ್ನ ಕಣ್ಣ ಸಮ್ಮುಖದಲ್ಲಿ ಬಂದಾಗ ಬಾಚಿ ತಪ್ಪುವುದಕ್ಕೆ, ಅಪ್ಪಿ ಹಿಡಿಯುವುದಕ್ಕೆ ಯಾವ ತಂದೆಗೆ ಆಶೆ ಆಗ್ಲಿಕ್ಕಿಲ್ಲ ಹೇಳೋ? ಸಹಜವೇ ಅದು ಪ್ರಭು. ಹಾಗೆ ಇವನ ಮುಖ ನೋಡುವಾಗ್ಲೂ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ವೇ ಯಾರು ಅಂತ? ಪ್ರಶ್ನೆ ಕೇಳಿ ಆಗಬೇಕು ಅಂತ. ಪ್ರತಿರೂಪ ನಿನ್ನದ್ದು, ನನ್ನದ್ದು ಅರ್ಧ ಅರ್ಧ ಅಲ್ವೇ? ನನಗೂ ಬೇಡ, ನಿಮಗೂ ಬೇಡ, ಹಠ ಯಾಕೆ ಸುಮ್ಮಗೆ? ಸ್ವಾಮಿ, ಅವನನ್ನು ನೋಡುವಾಗ ಒಂದು ಹುಡುಗಿಯ ಹಾಗೆ ಕಾಣುವುದಿಲ್ಲ. ಎಂತದ್ದು ನೀವು ಹಾಗೆಲ್ಲ ಹೇಳಿ? ಏನು ಹುಡುಗಿ ಹಾಗೆ? ನಿನ್ನ ರೂಪ, ಅವನ ವಿದ್ಯಾ ಸಂಸ್ಕಾರವನ್ನು ನೋಡುವಾಗ ಒಬ್ಬ ಗಂಡು ಮಗನ ಹಾಗೆ ಕಾಣುವ. ಪರಾಕ್ರಮದಲ್ಲಿ ನಮ್ಮ ಹಾಗೆ.
ಬಹುಶಃ ಮೀಸೆ ಇಲ್ಲದಾಗ ನೀವು ಹಾಗೆ ಕಾಣ್ತಿದ್ರೆ ಅಂತ. ಕೆಳಮೇಲೆ ಇರ್ಬೋದು. ಅದು ನಮ್ಮ ಅಮ್ಮನಲ್ಲೇ ಕೇಳಿದೆ. ಸ್ವಾಮಿ, ತಾಯಿಯಾಗಿ ಕರ್ತವ್ಯವನ್ನು ಪೂರೈಸಿ ಈ ಹಿಂದೆ ಆಡಿದ ಮಾತಿನ ಹಾಗೆ ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಗಂಗಾ, ನಿಮ್ಮ ಕುಲದೀಪ. ಇದು ನಮ್ಮ ಮಗು ಮಾತ್ರ ಅಲ್ಲ, ನೀನು ಅನರ್ಘ್ಯವಾದಂತಹ ರತ್ನವನ್ನು ನನ್ನ ಕೈಗೆ ಇತ್ತಾ ಇದ್ದೀಯ. ನಮ್ಮದಾದಂತಹ ಚಂದ್ರವಂಶದ ಮುದ್ದಾಗಿ, ಚಂದ್ರವಂಶದ ಭಾಗ್ಯದ ಗಣಿಯಾಗಿ ಇದನ್ನು ಬೆಳೆಸ್ತೇನೆ. ದೇವಲೋಕದ ಹೆಣ್ಣು ನಾನಾಗಿರಬಹುದು. ಒಂದು ಮಾತು ನಿನ್ನಲ್ಲಿ ಈಗಲೇ, ಏನು ಪ್ರಭು? ಈ ಮಗುವಿನ ಜೀವನದಲ್ಲಿ ಬೇಕು ಅಂತಾದ್ರೆ ಇವನ ರಕ್ಷೆಗೆ ನೀನು ಬೇಕೇಬೇಕು. ನನ್ನ ಕರುಳ ಬಳ್ಳಿಯಲ್ಲಿ ಅರಳಿ ನಿಂತ ಪುಷ್ಪ ಇದು, ಬಾಡದ ಹಾಗೆ ನೋಡಿಕೊಳ್ಳುವುದಕ್ಕೆ ನಾನಿದ್ದೇನೆ. ಆದರೂ ತಂದೆಯಾಗಿ ಆರೈಕೆಯನ್ನು ಕೊಡಬೇಕಾದುದು ಇನ್ನು ಮುಂದೆ ನಿಮ್ಮ ಕರ್ತವ್ಯ. ಇಷ್ಟರವರೆಗೆ ನೀನು ಸಾಕಿದ್ದಿ, ಇನ್ನು ತಂದೆ ತಾಯಿ ಎಲ್ಲವೂ ಆಗಿ ನಾ ಸಾಕಿ. ತಾಯಿಗೆ ತಕ್ಕ ಮಗ ಆದ, ಇನ್ನು ಮುಂದೆ ತಂದೆಗೆ ತಕ್ಕ ಮಗ. ಖಂಡಿತ ಒಳಿತಾಗಿದೆ. ಚಂದ್ರವಂಶದ ದಿಗಂತ ವಿಶ್ರಾಂತ ಕೀರ್ತಿ ಸಂಪನ್ನರಾದಂತಹ ಶಂತನು ಚಕ್ರವರ್ತಿಗಳು ಅವರೇ ನಮ್ಮ ತಂದೆ. ಚೇತನ ಮಾತ್ರದಿಂದಲೇ ಪಾಪಿಗಳ ಪಾಪವನ್ನು ಪರಿಹರಿಸಿ ಪರಿಶುದ್ಧಗೊಳಿಸುವ ಪರಮ ಭಾವನಳಾದ ಅಮರ ಗಂಗೆ ನಳಿನಾಕ್ಷನೆಂದರೆ ಗಂಗಾ ಭವಾನಿಯೇ ನನ್ನ ತಾಯಿ. ಇವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿಕೊಂಡಂತಹ ನನಗೆ ದೇವವ್ರತ ಅಂತ ನಮಗೆ ಹೆಸರಿಸಿದ್ದಾರೆ. ನನ್ನಮ್ಮ ಪ್ರಪಂಚದಲ್ಲೇ ಪ್ರಖ್ಯಾತರಾದಂತಹ ಗುರುಗಳಿಂದಲೇ ನನಗೆ ಯೋಗ್ಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಕುಲಗುರುಗಳಾದಂತಹ ವಸಿಷ್ಠರಿಂದ ಅಕ್ಷರಾಭ್ಯಾಸ, ದೇವಗುರುಗಳಾದಂತಹ ಬೃಹಸ್ಪತಾಚಾರ್ಯರಿಂದ ವೇದ ಪಾಠ, ಅಸ್ತ್ರ ದೃಷ್ಟಾರರು ಆದಂತಹ ಭಾರ್ಗವರಾಮರಿಂದ ಅಮೋಘವಾದಂತಹ ಅಸ್ತ್ರ ಸಂಪತ್ತನ್ನು ಆರ್ಜಿಸಿಕೊಂಡೆ ಸಮರ್ಥನಾಗಿ ನಾನು ಬೆಳೆದಿದ್ದೇನೆ. ಇವತ್ತು ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿದೆ. ಅದು ಕಾರ್ಯರೂಪಕ್ಕೆ ಬರಬೇಕು ಅಂತಾದರೆ ಅಪ್ಪನ ಆಶೀರ್ವಾದ ಅನುಮತಿ ಬೇಕು. ಪಿತನ ಮನೆಗೆ ಭುವಿಯ
ಅವಸರದಿ ಬಂದಿರುವ ಕಾರಣವದೇನು ಅರುಕೆನಲು ಕಂದ ಮಗನೇ ಮೋಹನ ರೂಪ ಅಪ್ಪಯ್ಯ, ನಿನ್ನನ್ನು ಕಾಣುವಾಗ ಮನಸ್ಸಿನಲ್ಲಿದ್ದ ಎಲ್ಲ ದುಮಾನಗಳು ಮಾಯವಾಗ್ತದೆ. ಮೊದಲೇ ನೀನು ಸ್ವಲ್ಪ ಅವಸರ ಪ್ರವೃತ್ತಿಯವ, ಇವತ್ತು ಹೆಚ್ಚು ಅವಸರ ಕಾಣ್ತಾ ಉಂಟು. ಮುಖದಲ್ಲಿ ಏನೋ ಒಂದು ಧಾವಂತ. ಏನು ಬಂದೆ ಮಗ? ಚಿತ್ತವಿಸು ಮಮ ಪಿತನೇ ಭೂಭುಜ ಮೊತ್ತವನು ಗೆಲಿದೀಗ, ಭೂಭುಜ ಮೊತ್ತವನು ಗೆಲಿದೀಗ. ಪಾಲ ಕಪ್ಪಗೊಳ್ಳುತ್ತ ಬಂದಬೆ ಕರುಣಿಸ ಜಯ ಧರಿತ್ರಿ ಪಾಲ. ಚಿತ್ತವಿಸು ಮಮ ಪಿತನೇ ಭೂಭುಜ ಮೊತ್ತವನು ಗೆಲಿದೀಗ, ಕಪ್ಪಗೊಳ್ಳುತ್ತ ಬಂದಬೆ ಕರುಣಿಸು 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 ಆಜಯ. ಜನಕ ಏನು ಮಗನೇ? ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿಕೊಂಡಿದ್ದೇನೆ. ಹೇಳೋ. ಅವಸರವಾಗಿ ಬರುವುದಕ್ಕೆ ಕಾರಣ ಬಲವತ್ತರವಾಗಿದೆ. ಸಣ್ಣ ಪ್ರಾಯದಲ್ಲಿ ನೀವು ಹಾಗೆ ಅಂತಲ್ವ, ಬಹಳ ಅವಸರ. ಹೌದು. ಈಗ ಸ್ವಲ್ಪ ನಡೆಯಲ್ಲಿ ನಿಧಾನತೆ ಕಾಣ್ತಾ ಇದೆ. ಪ್ರಾಯ ಹೋಗ್ತಾ 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 ಇರುವಾಗೆ ಹಾಗೆ ಅಲ್ವಾ? ಹಾಗಿದ್ರೆ ಅವಸರವಾಗಿ ಬಂದದ್ದು ಯಾಕೆ? ನಿಮ್ಮ ಮಗ ನಾನು, ಗಂಗಾ ಭವಾನಿಯ ಸುತ ನಾನು, ದೇವವ್ರತನಾದಂತಹ ನನಗೆ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಬಂದಿದೆ. ಏನದು? ನಮ್ಮ ಜೀವನ ನಿಂತ ನೀರಾಗಬಾರದು, ಬಾವಿಯ ಒಳಗಿರುವಂತಹ ಮಂಡೂಕದ ಸ್ಥಿತಿ ನಮ್ಮದಾಗಬಾರದು, ಕೀರ್ತಿ ಪತಾಕೆಯನ್ನು ಪಡೆಯಬೇಕು. ನಿಂತ ನೀರು ನಾರ್ತದೆ, ಹರಿದ ನೀರು ಸಾಗರ ಗರ್ಭವನ್ನು ಸೇರ್ತದೆ. ಹಾಗೆ ನನ್ನ ಕೀರ್ತಿ ಅನ್ನುವುದು ದಿಗಂತ ವ್ಯಾಪ್ತಿ ಆಗಬೇಕು ಅಂತಾದ್ರೆ ಏನು ಮಾಡಬೇಕು? ಏನ್ ಮಾಡ್ಬೇಕು? ನಾವು ಏನು, ನಮ್ಮ ಯೋಗ್ಯತೆ ಏನು ಅನ್ನೋದನ್ನು ಲೋಕಮುಖಕ್ಕೆ ತೋರಿಸಿಕೊಡ್ಬೇಕು. ಅದಕ್ಕಾಗಿ ಒಂದು ಆಲೋಚನೆ. ಹೇಗೆ? ದಿಗ್ವಿಜಯ ಮಾಡಬೇಕು. ದಿಗ್ವಿಜಯ ಮಾಡುವುದರ ಮೂಲಕವಾಗಿ ಧರಣಿ ಪಾಲಕರನ್ನು ಸೋಲಿಸಿ ಅವರಿಂದಲೇ ಜಯವನ್ನು ಪಡೆದು ಈ ಸಲ ನಿಮ್ಮ ಮಗನಾಗಿ ಜಯ ಪ್ರಕಾಶವನ್ನು ಹೊಂದಿ ಕಪ್ಪ ಕಾಣಿಕೆಯನ್ನು ಪಡೆದು ಬರಬೇಕು ಅಂತ ಆಲೋಚನೆ ಮಾಡಿ. ಎಂತುಗಳು ಗನಿ ಮಗನೇ ನಿನ್ನನು ದಂತಿಪುರದರ ಮನೆಯ ಸಂಪದ ಸಂತಸದ ಸಿರಿ ನಿನಗೆ ಕಪ್ಪದ ಚಿಂತೆಯಾಗೆ, ಸಂತಸದ ಸಿರಿ ನಿನಗೆ ಕಪ್ಪದ ಚಿಂತೆಯಾಗೆ. ನೀನು ನನ್ನ ಕಣ್ಣಿನ ಬೆಣ್ಣೆಯೋ, ನನ್ನ ಮುದ್ದಿನ ಮುದ್ದೆಯೋ. ಕೆಳಗಿಟ್ರೆ ಇರುವೆ ಕಚ್ಚಿತು, ಮೇಲಿಟ್ರೆ ಕಾಗೆ ಕೊಂಡೋದೀತು ಅಂತ ನಿನ್ನನ್ನು ಸಾಕಿದ ಮಗ. ಹೌದು. ಒಂದು ಕ್ಷಣ ನೀನು ನನ್ನ ಹತ್ತಿರ ಇಲ್ಲದೆ ಇದ್ರು ನನ್ನ ದೇಹದಲ್ಲಿ ಜೀವ ಉಂಟೋ ಇಲ್ವೋ ಅಂತ ನಾನು ತಡಕಾಡಬೇಕಾಗ್ತದೆ, ಹುಡುಕಾಡಬೇಕಾಗ್ತದೆ. ಎಂತೂ ಕಳುಹಲಿ ನಿನ್ನ. ಹೇಳಿದೆಯಲ್ಲ, ದಿಗ್ವಿಜಯ ಮಾಡ್ತೇನೆ, ಕಪ್ಪ ಸಂಗ್ರಹ ಮಾಡ್ತೇನೆ. ಸಮುದ್ರದ ಬದಿಯಲ್ಲಿ ಬಿದ್ದಿರುವ ಹೊಯ್ಗೆಯ ರಾಶಿಯ ಹಾಗೆ ಹತ್ತಿರೆಯ ಭಂಡಾರ ತುಂಬಿ ತುಳುಕುತ್ತಾ ಉಂಟು ರಕ್ತ ಕನಕಾದಿಗಳಿಂದ. ಯಾವುದಕ್ಕೆ ಕಡಿಮೆ ಉಂಟು? ನೀನೊಬ್ಬ ಮಾತ್ರ ಅನುಭವಿಸುವುದಕ್ಕೆ ಇರುವುದು. ಮತ್ತೆ ಅನ್ಯರ ತಲೆಮಂಡೆಯನ್ನು ಬಡಿದು ಸಂಗ್ರಹಿಸಬೇಕಾದ ಅನಿವಾರ್ಯತೆ ನಮಗೇನುಂಟು ಮಗ? ಕೇವಲ ಕಪ್ಪಕ್ಕಾಗಿ ಹೋಗು. ಆ
ಪಡೆಯಲು ಜನಪದದಿ ಸತ್ಕೀರ್ತಿ ಪಡೆಯಲು ಜನಪದದಿ ಸತ್ಕೀರ್ತಿ ಪಡೆಯಲು ಮನದಿ ಯೋಚಿಸಿ ಪಾಪೆ ಕಳುಕಿದು ಮನದಿ ಯೋಚಿಸಿ ಪಾಪೆ ಕಳುಕಿದು ತನಯರನು ಮನದಿ ಯೋಚಿಸಿ ಪಾಪೆ ಕಳುಕಿದು ತನಯನನು ಲೋಭದಿ ಪೋಪುವುದಲ್ಲವು ಜನಪದದಿ ಸತ್ಕೀರ್ತಿ ಪಡೆಯಲು ಮನದಿ ಯೋಚಿಸಿ ಪಾಪೆ ಕಳುಕಿದು ತನಯನನು ಅಪ್ಪಯ್ಯ, ದಿಗ್ವಿಜಯಕ್ಕೆ ಹೋಗುತ್ತೇನೆ ಎಂಬ ಹಾಗೆ ನಾನು ಹೇಳಿದಾಗ ನೀವು ಅರ್ಥ ಮಾಡಿಕೊಂಡದ್ದೇನು? ಕೇವಲ ಧನದ ಲೋಭಕ್ಕೆ ಬೇಕಾಗಿ ದೇವವ್ರತ ದಿಗ್ವಿಜಯಕ್ಕೆ ಹೊರಡ್ತಾ ಇದ್ದಾರೆ. ಯಾಕೆ ನಮಗೆ ಕಡಿಮೆ ಉಂಟಾ? ಖಂಡಿತ ಇಲ್ಲ. ಧನದ ಲೋಭಕ್ಕಾಗಿ ನಾನು ಹೋಗುವುದೇ ಅಲ್ಲ. ಇನ್ಯಾವುದಕ್ಕೆ? ಯಾವಾಗ್ಲೂ ನಾವು ಹೇಳುವ ಕ್ರಮ ಉಂಟು. ಈ ಸಂಪತ್ತು, ಅಧಿಕಾರ ಇದೆಲ್ಲ ನಮಗೆ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯ ಇಲ್ವಲ್ಲ. ಇಲ್ವೇ ಇಲ್ಲ. ನೀವೇ ಹೇಳಿಕೊಟ್ಟ ಮಾತು. ಹಿಂದೆ ಅದೆಷ್ಟೋ ರಾಜ ಮಹಾರಾಜರೆಲ್ಲ ಇದ್ರಂತೆ. ಹಿಂದೆ ಶತಕೋಟಿ ರಾಯರ್ಗಳು ಆಳಿದ ನೆಲವ ತನ್ನದೆಂದೆನಿಸಿ ಎಷ್ಟೋ ಮಂದಿ ರಾಜ ಮಹಾರಾಜರು ಆಳುವಾಗ ಈ ಭೂಮಿ ನನ್ನದು, ಈ ಪೀಠ ನನ್ನದು ಅಂತ ಹೇಳಿದ್ದಾರೆ. ಹೇಳಿದವರು ಯಾರಾದ್ರೂ ಉಳಿದಿದ್ದಾರ? ಮಣ್ಣನೆಯ ಮನೆ ಎನ್ನುವುದು ದಾಹ ಮಾತ್ರ ಮಗ. ಎಲ್ಲರೂ ಅಳಿದು ಹೋಗಿದ್ದಾರೆ. ಹಾಗಿದ್ರೆ ಭೂಮಿ ಇನ್ನೂ ಕೂಡ ಶಾಶ್ವತವಾಗಿ ಉಂಟು. ಹಾಗಿದ್ರೆ ಶಾಶ್ವತವಾಗಿರುವುದೇನು? ಸಂಪತ್ತಲ್ಲ, ಅಧಿಕಾರ ಅಲ್ಲ. ನಾವು ಈ ಲೋಕದಲ್ಲಿ ಏನು ಪಾಪ ಮಾಡಿದ್ದೇವೆ, ಏನು ಪುಣ್ಯ ಮಾಡಿದ್ದೇವೆ, ಅದುವೇ ನಮಗೆ ಪ್ರಾಪ್ತಿಯಾಗುವುದಲ್ವೇ? ಹಾಗಾಗಿ ಸಂಪತ್ತಿನ ಲೋಭಕ್ಕಾಗಿ, ಕಪ್ಪ ಕಾಣಿಕೆಯ ಸಂಗ್ರಹಕ್ಕಾಗಿ ನಾನು ಹೋಗುವುದಲ್ಲ. ಜನಪದದಲ್ಲಿ ಸತ್ಕೀರ್ತಿಯನ್ನು ಪಡೆಯಬೇಕು. ಅಳಿಯುವುದೇ ದೇಹ, ಉಳಿಯುವುದೇ ಕೀರ್ತಿ. ಶಂತನು ಚಕ್ರವರ್ತಿಗಳ ಮಗ, ಗಂಗಾ ಭವಾನಿಯ ಸುಕುಮಾರ, ದೇವವ್ರತ ನಾಮಕ ಏನು ಅನ್ನುವುದನ್ನು ತೋರಿಸುವುದರ ಮೂಲಕವಾಗಿ ನೀವು ಏರಿದ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯವಾಗದೆ ಹೋದರೂ ಆ ಎತ್ತರವನ್ನು ಏರುವುದಕ್ಕೆ ಪ್ರಯತ್ನಿಸಬೇಕಂತಾದರೆ ಈ ಹೊತ್ತಿನಲ್ಲಿ ದಿಗ್ವಿಜಯ ಅನ್ನುವಂತಹ ಒಂದು ನೆಪದಲ್ಲಿ ನನ್ನ ಯೋಗ್ಯತೆಯನ್ನು ಸ್ಥಾಪಿಸುವುದಕ್ಕಾಗಿ, ಸತ್ಕೀರ್ತಿಯನ್ನು ಪಡೆಯುವುದಕ್ಕಾಗಿ ಸಣ್ಣ ಬಾಲಕ ನೀನು ದುರದಿ ಬಾಲಕ ಸಣ್ಣ ಬಾಲಕ ನೀನು ದುರದಿ ಬಾಲಕರನ್ನು ಸೋಲಿಸುವುದೆಂದು ನೀನು ದುರದಲ್ಲಿ ಸೋಲಿಸು ಎಂದೋ 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 ಉನ್ನತ ಸಾಹಸಿಗಳಿಹರೋ ಉನ್ನತ ಸಾಹಸಿಗಳಿಹರೋ ಯಶೋವಧುವನ್ನು ನೀವರಿಪೆ ಎಂದೋ ಯಶೋವಧುವನ್ನು ನೀವರಿಪೆ ಎಂದೋ ಸಣ್ಣವ ಸಣ್ಣವ ನೀನು ಸಣ್ಣವ ನೀನು ಮಗನೇ ಮಗನೇ ಮಗನೇ, ಅಪ್ಪಯ್ಯನಾದ ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ನೀನೇನು ಬೇಕಾದ್ರೂ ಹೇಳಬಹುದು. ಆದರೆ ವಾಸ್ತವವನ್ನು ತಿಳಿದ ನಾನು ನಿನ್ನನ್ನು ಹೇಗೆ ಕಳುಹಿಸಲಿ ಹೇಳು? ಸಣ್ಣವ ನೀನು. ಭೂಭುಜರು, ಅನಂತ ವಿಕ್ರಮಿಗಳು, ವಿಕಟ ಪರಾಕ್ರಮಿಗಳು, ಕಡೆಯ ದಿಕ್ಕಿನ ಒಡೆಯನಾದ ಮೃಡನನ್ನಾದರೂ ಹಿಡಿದು ನೀನೆಷ್ಟರವ ಅಂತ ಕೇಳಬಲ್ಲ ಅಗಣಿತ ಗುಣ ವಿಕ್ರಮಿಗಳನ್ನು ಗೆಲ್ಲುತ್ತೇನೆ, ಕೊಲ್ಲುತ್ತೇನೆ, ಸಂಪಾದಿಸ್ತೇನೆ, ಎದೆಮೆಟ್ಟುತ್ತೇನೆ, ಕೀರ್ತಿಗಳಿಸ್ತೇನೆ ಇತ್ಯಾದಿಗಳನ್ನೆಲ್ಲ ನೀನು ಹೇಳುವಾಗ ಮಗನೇ, ಹಸಿದ ಹೆಬ್ಬುಲಿಯ ಗುಹೆಯೊಳಗೆ ಎಳೆಗರುವೊಂದು ಹೋಗಿ ನೀನೇನು ಅಂತ ತುಡುಕುವುದಕ್ಕೆ ನಿಂತರೆ ಅದರ ಹೆಣವೇ ನಾವು ಕಾಣಬೇಕಾದ ದುಸ್ಥಿತಿಯಲ್ಲಿ ಮಗ.
ಗಂಗಾ ಭವಾನಿಯ ಸುತ, ವಸಿಷ್ಠರ ಶಿಷ್ಯ, ಬೃಹಸ್ಪತಿ ಆಚಾರ್ಯರ ಶಿಷ್ಯ, ಭಾರ್ಗವರಾಮರ ಶಿಷ್ಯನಾದಂತಹ ನನಗೆ ಯಾವ ಕಾಲಕ್ಕೂ ಹೆದರಿಕೆ ಅನ್ನುವುದು ಖಂಡಿತ ಬರುವುದಕ್ಕಿಲ್ಲ. ಯಾರೇ ಎದುರಾದರೂ ಜಯವಂತವನ್ನು ಗಳಿಸಿಕೊಂಡು ಬರ್ತೇನೆ. ಇನ್ನೂ ನೀನು ಹೋಗುವುದು ಬೇಡ ಅಂತ ಹೇಳಿದ್ರೆ ನನ್ನಂತಹ ಮೂರ್ಖ ಮತ್ತೊಬ್ಬ ಸಿಕ್ಕಲಿಕ್ಕಿಲ್ಲ. ನೋಡು, ಅಲ್ಲಿ ಬೊಬ್ಬೆ ಹಾಕ್ತಾರೆ, ಹುಡುಗ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳುವಾಗ ಈ ಮುದುಕ ಎಂತದ್ದು ಮಾಡುವುದು ಸುಮ್ಮನೆ. ಆದಷ್ಟು ಬೇಗ ಬೇಗ ಹೋಗ್ಲಿ ಅಂತ ಹೇಳುದು. ಮಗನೇ, ನಾರಾಯಣ ನಿನ್ನನ್ನು ಕಾಪಾಡಿ. ಭಗವಂತನಾದ ವಾಸುದೇವನನ್ನು ಯಾವ ಕಾಲಕ್ಕೂ ಮರೆಯಬೇಡ. ಅವನು ಸರ್ವದಾ ನಿನ್ನ ಅಂಗೋಪಾಂಗಗಳಲ್ಲಿ ಇಟ್ಟು ರಕ್ಷಣೆಯನ್ನು ಇನ್ನು ಕಾಲ ಬಿಡಲು ನಾವು ಹೊರಡುವುದು ಈಗ. ಆದಷ್ಟು ಬೇಗ ಹೋಗಬೇಕು ಅಂತಾದ್ರೆ ಜಾಗದ ಪರಿಚಯ ಹೇಳಲಿಕ್ಕೆ ಬೇಕಲ್ಲ. ಮಂತ್ರಿ ತರಗಣಿ ರಾಜ್ಯ
ಬೆಟ್ಟಗಳು ಆತನ ಪುರದ ರಕ್ಷಣೆಗಾಗಿ ಇರುವುದು. 5 ಬೆಟ್ಟಗಳು. ವಿಪುಲ ವಾರಾಹಿ ಚೈತ್ಯ ವೃಷಗಿರಿ ಎನ್ನುವ ಹಾಗೆ 5 ಪರ್ವತ. ಖಂಡಿತವಾಗಿ ಆ ಮಧ್ಯದ ಪರ್ವತದಲ್ಲಿ ಏನದು? ವಿಶೇಷವಾದಂತಹ 3 ಬೇರಿತ್ರಯಗಳು ಉಂಟು. ಬೇರಿ. ಉತ್ಸಾಹ ಬೇರಿ, ರಣಬೇರಿ, ಜಯಬೇರಿ ಎನ್ನುವ ಹಾಗೆ. ಏನೋ ಬೇರಿಯ ವಿಶೇಷ. ಏಕಕಾಲದಲ್ಲಿ ಅದನ್ನು ಮೊಳಗಿಸಿ ಹೋದ್ರು ಎಂದಾದ್ರೆ ಆತನ ಪಾಲಿಗೆ ಜಯ ಎನ್ನುವುದು ಕಟ್ಟಿಟ್ಟ ಬುದ್ಧಿಯೇ ಸರಿ. ಹಾಗಾಗಿ ಹೇಳ್ತಾ ಇದ್ದೇನೆ, ಪರಮ ಸಾಹಸಿ ಆಗಿರುವಂತಹ ಆತನಲ್ಲಿ ಸಮರ ಕೊಡುವುದೇ ನಿನ್ನದು ಈ ಟಿವಿಯಾ? ನನ್ನ ಈ ಟಿವಿ ಹೀಗೆ
ಬೇಕಾದಾಗೆ ಹೆಸರಿಟ್ಟುಕೊಳ್ಳಿ. ನನ್ನ ಹೆಸರು ನನಗೆ ಅಲ್ಲ, ಒಂದು ಹೆಸರು ಇಡುವಾಗ ಊರಿನವರಿಗೆ ಹೇಳೋದಕ್ಕೆ ಸುಲಭ ಆಗಬೇಕು. ಈ ಗಾವುಗಳು ಹೆಸರು ಯಾವ್ದು? ನಿನ್ನ ನಾಲಿಗೆ ಸರಿ ಇಲ್ಲದಕ್ಕೆ ನಾವೇನು ಮಾಡುದು? ಬೇಡ, ನಮಗೆ ಸರಿ ಬರ್ತದೆ ಗಮನ. ಈಗ ನೀವು ಕಾರಣವನ್ನು ಸೇನೆಯನ್ನು ಕೂಡಿಕೊಂಡು ಬಂದ ಉದ್ದೇಶ ಕಪ್ಪ ಸಂಗ್ರಹ. ಓ, ಕಪ್ಪ ಸಂಗ್ರಹ ಅದು ಇಲ್ಲಿ ಸಿಕ್ಕುವುದಿಲ್ಲ. ಯಾವುದು? ಹೊಳೆ ಬದಿಗೆ ಹೋದ್ರೆ ಸಿಗಬಹುದು. ಯಾವುದು? ಕಪ್ಪೆ ಸಂಗ್ರಹ. ಕಪ್ಪ ಸಂಗ್ರಹ. ಕಪ್ಪೆ ನಿನ್ನನ್ನು ನಿಲ್ಲಿಸಿದವನಿಗೆ ಹೊಡಿಬೇಕು. ಹೊಡೆಯುವುದು ನಿಲ್ಲಿಸಿದವನಿಗೆಲ್ಲ ದಿಗ್ವಿಜಯ. ದಿಗ್ವಿಜಯ. ತೋಟಕ್ಕೆ ಹೋಗಿ ಗಿರಿಗುಜ್ಜೆಗೆ ಚೈತ್ರ ಯಾತ್ರೆ. ಚೈತ್ರ ಯಾತ್ರೆ. ಈ ಅರಸರು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿ ಯುದ್ಧ ಮಾಡಿ ಗೆಲ್ತಾರಲ್ಲ, ಇದಕ್ಕಿಂತ ಸುಲಭದಲ್ಲಿ ಹೇಳಲಿಕ್ಕೆ ನನಗೆ ಬರುವುದಿಲ್ಲ. ಈಗ ಅರ್ಥ ಆಯ್ತು ನನಗೆ. ಅದಕ್ಕೆ ಬಂದದ್ದು. ಇಲ್ಲಿ ಯಾರು ನಿನ್ನ ಒಡೆಯನ? ನನ್ನ ಒಡೆಯರಿದ್ದಾರೆ. ಅಲ್ಲ, ನೀವು ಅಷ್ಟು ಸುಲಭದಲ್ಲಿ ಇಲ್ಲಿ ಇವ ಬಂದು ಹೇಳಿದ, ಆ ಬೇರಿತ್ರಯವನ್ನು ಏಕಕಾಲದಲ್ಲಿ ಬಾರಿಸಿದ್ರೆ ಜಯ ಅಂತ. ನಾನೇ ಇನ್ನೇನು ಆ 3 ಬೇರಿಗೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಈ 3 ಬೋರಿಗಳು ಉಂಟಲ್ಲ, ಇಲ್ಲಿ 3 ಜಯಬೇರಿ, ಉತ್ಸಾಹಬೇರಿ, ರಣಬೋರಿ, ರಣಬೋರಿ ಉಂಟು. ಅದನ್ನು ಸಾಮಾನ್ಯರಿಂದ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾವು ಸಾಮಾನ್ಯರಲ್ಲ ಅಂತ ತೋರಿಸ್ಲಿಕ್ಕೆ ಬಾರಿಸ್ಲಿಕ್ಕೆ ನಾನು ಬಾರಿಸುವುದಕ್ಕೆ ಬಿಡುವುದಿಲ್ಲ. ಇದು ಯಾಕೆ ಇಟ್ಕೊಂಡದ್ದು? ಬೇರೆ ಬೇರೆ ಆಯುಧ, ಒಂದೊಂದು ಆಯುಧದಿಂದಲಾದ್ರೂ ನಿಮ್ಮ ಪ್ರಾಣ ತೆಗಿಬಹುದು, ಇಲ್ಲಿಂದ ಓಡಿಸಬಹುದು ಅಂತ ಬಹಳ ಉಪಾಯ ಉಂಟು. ನಿನ್ನ ಬಳಿಗೆ ಬಂದವರಿಗೆ ನಿನ್ನನ್ನು ಕೊಲ್ಲಿಕ್ಕೆ ಆಯುಧ ಹುಡುಕಬೇಕು ಅಂತ ಇಲ್ಲ. ನಿನ್ನ ಕೈ ಆಯುಧ ತೆಗೆದು ನಿನ್ನ ಮುಸುಡಿಗೆ ಹಾಗಿದ್ರೆ ಅವರ ಸಾಮರ್ಥ್ಯ ಅಷ್ಟೇ ಆಯ್ತು. ವಸ್ತಿಯಿಂದ ಕೊಲ್ಲುವುದಾ? ಈಗ ನೀನು ಬೇರಿ ಬಾರಿಸುವುದಕ್ಕೆ ಬಿಡುವುದಿಲ್ಲ. ಬೇರಿ ಮತ್ತೆ ಬಾರಿಸ್ತೇನೆ. ಮೊದಲು ನನ್ನ ಮುಸುಡಿಗೆ ಬಾರಿ ಇಷ್ಟರವರೆಗೆ ಇಲ್ಲಿಗೆ ಬರಲಿಲ್ಲ. ಬೇರೆ ಬಾರಿಸಬೇಡ ಅಂತ. ಬಾರಿಸುವುದೇ ನಿನಗೆ ಬಾರಿಸ್ತೇನೆ. ಹೋಗದಿದ್ರೆ ನಿನಗೆ ಬಾರಿಸ್ತೇನೆ. ನನಗೆ ಬಾರಿಸಿದ್ರೆ ನೋವಾಗುದಿಲ್ಲ. ನೋವಾಗ್ಲಿಕ್ಕೆ ಈಗ ಬಾರಿಸುವುದು ಬೇಡ ಅಂತ ಹೇಳಿದ್ರು ಬಾರಿಸುವುದೇ ಹೋಗುದೇ ಇಲ್ಲ. ನಮ್ಮನ್ನು ಕರೀಲಿಕ್ಕೆ ನೀನು ಹೇಳು. ನಾನು ಬೇಗ ಬಾರಿಸುವುದೇ. ಬಾರಿಸುವುದಿದ್ರೆ ಬಾರಿಸಿ, ನಾನು ಹೋದ ಮೇಲೆ ಬಾರಿಸಿ, ಆಯ್ತಾ? ಅದ್ಯಾಕೆ ನೀನಿರುವಾಗ ಬಾರಿಸಿ? ನಾನು ಇರುವಾಗ ಇಲ್ಲಿ ಬಾರಿಸಿದ್ರು ಯಜಮಾನರು ನನ್ನನ್ನು ಗದರಿಸ್ತಾರೆ. ನೀನು ಮಣ್ಣು ತಿನ್ನುವುದಕ್ಕೆ ಇರುವುದ ಇಲ್ಲಿ? ಹೌದಾ? ಕೆಲಸಕ್ಕೆ ಇರುವುದಾ? ಬೇಗ ಹೌದಾ? ಅಲ್ಲ, ಕೆಲಸ ಹೋಗ್ತದೆ. ಕೆಲಸ ಹೋಗ್ತದೆ. ನೀವು ಹೆಂಡತಿ ಮಕ್ಕಳು ಉಪವಾಸದಲ್ಲಿ ಬಿಡ್ತಾರೆ. ಯಜಮಾನನಿಗೆ ಲಾಭ ಆಗದಿದ್ರು ತೊಂದರೆ ಇಲ್ಲ. ನನ್ನ ಸಂಸಾರ ಸಾಕ್ಬೇಕು. ನೀವು ಬಾರಿಸುವುದಿದ್ರೆ ಬಾರಿಸಿ. ನಿನ್ನ ಹೊಟ್ಟೆಗೆ ಹೊಡೆಯುವುದಿಲ್ಲ. ಹೋಗಿ ಹೋಗಿ ಬೇರೆ ತ್ರಯವನ್ನು ತ್ರಿಪುರ ಹರನಡಿಯ ಧ್ಯಾನಿದುದ ಓಲಗವನಿತ ವಿಭವದ
ಗಿರಿವ್ರಜ ಪಟ್ಟಣಕ್ಕೆ ಯಾರು ಅಂತ ಕೇಳಿ ಬಂದಿರಿ. ಭ್ರೌತ್ರದೋಪಾಲ ಸರಿ ನಾವೇ ಸರಿ. ಓಲಗದ ವಿಚಾರ ಬಹಳಷ್ಟಿದೆ. ಕುಲದೇವರಂತ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿದವರು. ಅಯ್ಯ, ಈ ಗಿರಿವ್ರಜ ಪಟ್ಟಣ ಅಂದ್ರೆ ಇದಕ್ಕೆ ರಾಜ್ಯ ಯಾವುದು? ಮಗಧ ರಾಜ್ಯ. ಇದು ರಾಜಧಾನಿ. ಇಲ್ಲಿಗೆ ಅರಸನಾಗಿ ಮೆರೆಯುವವ ಯಾರು? ಬೃಹದ್ರಥ. ಹೌದಯ್ಯ, ಕುಲದೇವರಾದಂತ ಶಂಕರನ ಅನುಗ್ರಹದಿಂದಾಗಿ 3 ಬೇರಿಗಳನ್ನು ಪಡೆದವನ. ಆ 3 ಬೇರಿಗಳಿಂದಾಗಿ ನನ್ನನ್ನು ಯಾರು ಸೋಲಿಸುವುದಕ್ಕೆ ಸಾಧ್ಯ? 5 ಬೆಟ್ಟಗಳು ನನ್ನ ಈ ಮಗಧ ದೇಶವನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಹೇಗೆ? 5 ಬೆಟ್ಟಗಳ ಸುತ್ತ ಮಧ್ಯದಲ್ಲಿರುವಂತಹ ಈ ಪಟ್ಟಣ, ಈ ರಾಜ್ಯ, ಇಲ್ಲಿಗೆ ನಾನು ಅಧಿಕಾರಿ, ಬಲಾಂತನಾಗಿದ್ದೇನೆ. ಹಾಯಾಗಿ ಪವಡಿಸಿದಂತಹ ಸಂದರ್ಭದಲ್ಲಿ ಏನು ಬೇರಿ ಬಾರಿಸುವ ಶಬ್ದ ಕೇಳಿಲ್ಲ, ರಣ ಬೇರಿ ಬಾರಿಸುವ ಶಬ್ದ ಕೇಳಿಲ್ವಲ್ಲ? ಯಾಕೆ ಹೀಗೆ? ನಾನು ಜೀಯನೆ. ಏ ಚತುರಾಕ್ಷ, ನಿನ್ನ ಅಪ್ಪ ಬೆದರಿದತ್ತ. ಎಂತದ್ದು? ಬೃಹದ್ರಥ. ನೀನು ನನ್ನ ಹೆಸರಿಟ್ಟು ಕರೆಯುವುದು ಅಲ್ಲ, ನೀವು ಗಿಳಿರಾಜ. ಗಿಳಿರಾಜ ನಿನ್ನ ಅಜ್ಜ, ಬೆದರಿದತ್ತ ನಿನ್ನ ಅಪ್ಪ. ಎಂತದ್ದು? ಇದು ಗಿರಿವ್ರಜ. ಮೊದಲಾಗಿ ಬಾರಿಸುವುದು ಯಾವುದು? ಭಯಬೇರಿ. ಭಯಬೇರಿ ಬಾರಿಸಿದಾಕ್ಷಣ ನೀವೆಲ್ಲ ಸೇರಿ ರಣಬೇರಿಯನ್ನು ಬಾರಿಸ್ತೀರಿ, ನನ್ನನ್ನು ಕರೆಯುತ್ತೀರಿ, ನಾನು ಹೋಗ್ತೇನೆ, ಜಯಬೇರಿಯನ್ನು ಬಾರಿಸ್ತೇನೆ. ಜಯಬೇರಿ ಬಾರಿಸಿದ ಮೇಲೆ ನಮಗೆ ಸೋಲುತ್ತೇನೋ? ಹಾಗಾದ್ರೆ ಈಗ ಯಾಕೆ ಹೀಗೆ? ಈ ಬಾರಿ ನಮಗೆ ಸೋಲಾಗುತ್ತದೆ. ಯಾವಾಗುದು? ಬಾರಿಸಿದವರು ನಾನಲ್ಲ, ನಮ್ಮವರು ಬಾರಿಸಿದಲ್ಲ, ಬಂದಂತ ವೈರಿ ಸೇನೆ ಬಾರಿಸಿದ್ದು. ವೈರಿ ಸೇನೆ ಹೌದು, ಬಾರಿಸಿದ್ದು ನಿಜ. ಯಾರು ಅವ? ಕೇಳಿದೆ. ಯಾರವ? ಅವ ಹಸ್ತಿನಾವತಿಯಿಂದ ಬಂದವನಂತೆ. ದೇವಾಮೃತ ಎಂಬುದಾಗಿ ಸೇನೆಯನ್ನು ಕೂಡಿಕೊಂಡು ಬಂದ ಉದ್ದೇಶ
ಕಪ್ಪ ಸಂಗ್ರಹಕ್ಕೆ ದಿಗ್ವಿಜಯಕ್ಕಾಗಿ ಬಂದದಂತೆ ಅತಿ ಬೇಗನೆ ನೀವು ಅವರಿಗೆ ಕಪ್ಪವನ್ನು ಕೊಡಿ. ಏನಾಯ್ತು ನಿನಗೆ? ನಿಮಗೆ ಕೆಲಸಕ್ಕೆ ಜನ ಬೇಕು ಮತ್ತೆ ಅಲ್ಲಿಗೆ ಸುತ್ತುತ್ತೀರಿ. ನಾನು ಕೈಯಲ್ಲಿ ಹಿಡಿದ ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ಬಂದವರು ವೈರಿಗಳು ಒಬ್ಬರ ಸಂಗಾರ ಅಂತ ದಿಗ್ವಿಜಯಕ್ಕಾಗಿ ಬಂದಿದ್ದಾರೆ. ಹೌದಾ? ಹೌದು. ದಿಗ್ವಿಜಯ ನೆಪ ಅಲ್ವಾ? ಹೌದು. ಸಂಪಾದನೆ ಮಾಡುವುದು ಉದ್ದೇಶ. ಸಂಪಾದನೆ ಮಾಡುವುದಕ್ಕೆ ಇಲ್ಲಿ ಆಗಬೇಕಾ? ಭವಿಷ್ಯ ಅವರಲ್ಲಿ ಕಡಿಮೆ ಉಂಟು ಅಂತ ಕಾಣ್ತದೆ. ಕಡಿಮೆ ಇದ್ರೆ ಭಿಕ್ಷೆ ಬೇಡಲಿ. ನಮ್ಮಲ್ಲಿ ಬೇಡಿದ್ರೆ ನಾವು ಕೊಡುವುದಿಲ್ಲ. ನಾವು ಪಡ್ಕೊಂಡ್ರೆ ಅವರಿಗೆ ಕೊಡ್ಬೇಕಾ? ಹೌದು. ಯುದ್ಧ ಮಾಡಿ ಆಮೇಲೆ ಪಡೆಯುವಂತಹ ಹಂಬಲವನ್ನು ಹೊಂದಿದ್ದಾರಂತಾದ್ರೆ ನಾವು ಸುಮ್ಮನೆ ಬಿಡಬಾರದು. ನನ್ನ ರಥ ಎಲ್ಲಿದೆಯೋ? ನನ್ನ ಬೃಹದ್ದಾರ ಅದಕ್ಕಾಗಿ ನನಗೆ ಹೆಸರು ಬಂದದ್ದು ಬೃಹತ್ ರಥ ಅಲ್ವೇ? ಆ ರಥವನ್ನು ತನ್ನಿ, ಸೇನೆ ಸಿದ್ಧವಾಗಲಿ, ಕೈಯಲ್ಲಿ ಆಯುಧ ಧರಿಸಿ ನಡೆಯಲಿ.
ಇಬ್ಬರಿಗೂ ಉಣಬಡಿಸಿದೆ, ಇಬ್ಬರು ತಿಂದಿದ್ದಾರೆ, ಗರ್ಭವತಿ ಆದ್ರು. ಆದ್ರೆ ಹೆರುವಂತಹ ಹೊತ್ತಿನಲ್ಲಿ ಅರ್ಧರ್ಧ ಗರ್ಭವನ್ನು ಹೆತ್ತು. ಏನು ಮಾಡೋಣ, ಇದನ್ನು ಜೀವವಾಗಿ ಉಳಿಸುವುದು ಹೇಗೆ ಅಂತ ಯೋಚನೆ ಮಾಡಿ ತುಂಬಾ ತಲೆ ಬಿಸಿ ಆಗಿರ್ಬೋದು. ಮತ್ತೆ ಖಂಡಿತವಾಗಿ ಆಗಿದೆ. ಯಾವ ಹೆಣ್ಣಿಗಾದ್ರೂ ಆವಾಗ ಏನಾದಿತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣಿಗೆ ದುಃಖ ಆದದ್ದಲ್ಲ, ನನಗೆ ಆದ. ನಿಮಗೆ ಆದದ್ದ? ಏನು ಮಾಹಿತಿ? ನಮ್ಮವರಲ್ಲಿ ಹೇಳಿದೆ, ಅದನ್ನು ಕೊಂಡು ಹೋಗಿ ಕಾಡಿಗೆ ಬಿಸಾಡಿ. ಯಾಕೆ ಕಾಡಿಗೆ ಬಿಸಾಡ್ಬಹುದಾ? ಮತ್ತೆ ಅರ್ಧ ಪಿಂಡವನ್ನು ಏನು ಕರ್ಮವಾಗಿ ಏನು ಮಾಡುವುದು? ಕಾಡಿಗೆ ಬಿಸಾಡಿ ಅಲ್ಲಿ ಜನ ಎಂಬ ರಕ್ಕಸಿ ಆ ಪಿಂಡವನ್ನು ಕಂಡು ತಿನ್ನುವುದಕ್ಕಾಗಿ ಎರಡನ್ನು ಎತ್ತಿ ಕೈ ಜೋಡಿಸಿದಾಗ ಮಗು ಅಳುವುದಕ್ಕೆ ಪ್ರಾರಂಭವಾಯಿತು. ಅದೆಲ್ಲಿದೆ ಉಂಟು? ಅದು ಇಲ್ಲಿಂದ ಅಲ್ಲಿ ಆಯ್ತದು. ಆ ಎರಡು ಪಿಂಡ ಜೋಡಿಸಿದಾಗ ಅದು ಜೀವ ತಿಳಿಯಿತು. ರಾಕ್ಷಸಿ ಆದ್ರೂ ಒಳ್ಳೆಯವರು. ಜೀವ ತಿಳಿದಂತ ಆ ಶಿಶುವನ್ನು ಬಂದು ನನಗೆ ಒಪ್ಪಿಸಿದವಳು. ಜರೆಯಿಂದ ಸಂಧಿಸಲ್ಪಟ್ಟಂತಹ ನಿನ್ನನ್ನು ಜರಾಸಂಧ ಹೆಸರಿನಿಂದ ನಿನ್ನನ್ನು ಸಾಕುತ್ತಾ ಇದ್ದೇನೆ. ನನ್ನ ಕಥೆಯನ್ನೇ ಹೇಳಿದ? ಮತ್ತೆ ನಿನ್ನ ಅಪ್ಪನ ಕಥೆಯ? ನಮ್ಮ ಕಥೆ ಬೇಡ ಮಗನೇ, ಇಲ್ಲಿ ಬಾ. ಅಂತಹ ನಿನ್ನನ್ನು ಯುದ್ಧಕ್ಕಾಗಿ ನಾನು ಕಳುಹಿಸಿಕೊಟ್ಟಂತಾದ್ರೆ ಎಲ್ಲಿಯಾದ್ರೂ ವೈರಿಗಳೇನಾದ್ರೂ ತೊಂದರೆಯನ್ನು ತಂದುಕೊಂಡಿದ್ರೆ ನನಗೆ ಮಗ ಇಲ್ಲದಂತಾಗ್ತದೆ. ಇಂದಿನ ರಣಭೂಮಿಯಲ್ಲಿ ನನ್ನ ಪ್ರತಾಪ ಏನು ತೋರಿಸಲೇಬೇಕು. ಎಲ್ಲಿ ಮಂತ್ರಿ ಸೇನಾಧಿಪತಿಗಳು
ನಿಮಗೆ ಅನುಮಾನ ಬಿಡು. ಕೊಡು ನಮಗೊಂದು ಆಜ್ಞೆ. ಯಾರೇ ಬರಲಿ ನಮ್ಮ ಪುರವನ್ನು ಸೇರಲಿ, ನಾವು ಬಿಡ್ಲಿಕ್ಕಿಲ್ಲ. ಅಷ್ಟು ಮಾತ್ರವಲ್ಲ, 3 ಬೇರುಗಳಿದೆ. ಆ ಬೇರುಗಳನ್ನು ಅವರು ಬಾರಿಸಿದ್ದಾರ? ಬಾರಿಸಿ ಆಗಲಿ. ಇನ್ನು ಮುಂದೆ ಅದನ್ನು ದಾಟಿ ಅವರು ಇಲ್ಲಿಗೆ ಬರುವಾಗಿಲ್ಲ. ಯಾಕೆ ನಾವಿದ್ದೇವೆ. ಕೊಡು ನನಗೊಂದು ಆಜ್ಞೆ. ಹೋಗ್ತೇನೆ, ಬುದ್ಧಿ ಮಾತು ಹೇಳ್ತೇನೆ. ನನ್ನ ಬುದ್ಧಿ ಮಾತು ಕೇಳುತ್ತೇನೆ. ಎಡಮಡಿ ಕಟ್ಟೆ. ಇನ್ನು ಬುದ್ಧಿ ಮಾತು ಬೇಡ. ಬಾರಿಸಿದ್ದಾರಲ್ಲ, ಹೌದು, ಬುದ್ಧಿ ಮಾತು ಬೇಡ. ಬೆಳ್ಳಿಗೆ ಕೊಡುವುದೇ. ಆಗಮನವಾಯಿತು. ನೋಡಿದ್ರೆ ಸಣ್ಣ ಕುಮಾರ, ಇನ್ನು ಬಾಳು ಬದುಕಬೇಕಾದವ ನೀನು. ಹಾಗಾಗಿ ಹೇಳ್ತಾ ಇದ್ದೇನೆ, ಯುದ್ಧ ರಂಗದಿಂದ ಹಿಂದಕ್ಕೆ ಹೋದ್ರೆ ಬದುಕುತ್ತೀಯ, ಇಲ್ಲದೆ ಹೋದ್ರೆ ಶಿಕ್ಷಣ ಕೊಡೋದಕ್ಕೆ ಖಡ್ಗ ಹೊಡೆಸಬೇಕಾದ ಜಾಗ್ರತೆ.
ಮಾಡು, ಇಲ್ಲದೆ ರಣ ಹೇಡಿಯಾಗಿ ಓಡಿ ಹಿಂದೆ. ಯಾರಲ್ಲಿ ಶಕ್ತಿ ಸಾಮರ್ಥ್ಯ ಉಂಟೆನ್ನುವ ಹಾಗೆ ಸಮರದಲ್ಲಿ ನಮ್ಮಲ್ಲಿ ಮುತ್ತಿಗೆ ಮಾಡಿದ ಮಾತ್ರ ಅಲ್ಲ, ಕೇಳಲಿಕ್ಕೆ ಬಂದವರಿಗೆ ಎಲ್ಲರಿಗೆ ಹೊಡೆದಿದ್ದೀವಿ. ಸರಿಯಾದ ಶಿಕ್ಷೆಯನ್ನು ಗೆದ್ದಿದ್ದೀನಿ ಅಹಂಕಾರದಿಂದ. ಬೇಡ, ಇಲ್ಲಿಯ ಮಂತ್ರಿ ನಾನಿದ್ದೇನೆ, ನಿನ್ನನ್ನು ಬಿಡ್ಲಿಕ್ಕಿಲ್ಲ. ಮುಖಕ್ಕೆ ಬಾರಿಸಿ. ಯಾರು? ನಾನು. ನೀನು ಮಂತ್ರಿ ಆದವನು ಯಾವ ರೀತಿ ಇರ್ಬೇಕಿತ್ತು ಆ ರೀತಿ ಇದ್ರೆ ಒಳ್ಳೇದು. ಮರ್ಯಾದೆಯಲ್ಲಿ ಹೇಳ್ತಾ ಇದ್ದೇನೆ, ಬಿಟ್ಟು ಕೊಡ್ತೀಯ ಪೆಟ್ಟು. ನಾವು ಕೆಟ್ಟ ಕೆಲಸ ಯಾವುದು ಮಾಡಲಿಲ್ಲ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಮಂತ್ರಿ ಪದವಿ ಸಿಕ್ಕಿದೆ, ಹೆಚ್ಚು ಮಾತಾಡಿ ಬಿಡ್ಲಿಕ್ಕೆ ಇಳಿಸ್ತಾರೆ ಮಗನೇ. ಎಲ್ಲ
ಮಾಡಬೇಕಾದಂತ ಕೆಲಸವೇ ಅದು. ರಾಜ್ಯ ವಿಸ್ತೀರ್ಣವಾಗಬೇಕು, ನಾನೊಬ್ಬ ಚಕ್ರವರ್ತಿ ಎನಿಸಿಕೊಳ್ಳಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡು ರಾಜರುಗಳು ಹಾಗೆ ಮಾಡ್ತಾರೆ. ಆದರೆ ನೀನು ರಾಜರಾಗಿ ಮುಖವನ್ನು ಧರಿಸಲಿಲ್ಲ. ಸಣ್ಣ ಪ್ರಾಯದ ವಲಿಯು ರಾಜಕುಮಾರ ದಿಗ್ವಿಜಯಕ್ಕೆ ಹೊರತು ನಿಂತಿದ್ದೀನಿ. ಒಳ್ಳೆಯದು, ಮಾತ್ರ ಇಲ್ಲಿಗೆ ಬರಬಾರ್ದಿತ್ತು. ಯಾಕೆ ಬರಬಾರ್ದು? ಬಂದ್ರು ಈ ಕೆಲಸ ಮಾಡಬಾರ್ದಿತ್ತು. ನಾನು ದಿಗ್ವಿಜಯಕ್ಕೆ ಬಂದ ಮೇಲೆ ಈ ಕೆಲಸ ಮಾಡಿದೆ ಮತ್ತೇನು? ನನ್ನ ಮಗನಾದಂತಹ ಜರಾಸಂಧನನ್ನು ತಲೆಗುರುಳಿಸಿ ಬಿದ್ದೆಯಾ? ಸತ್ತದ್ದೋ ಸ್ಮೃತಿ ತಪ್ಪಿದ್ದೋ ಗೊತ್ತಿಲ್ಲ. ಅದು ಆಮೇಲೆ ನಾನು ನೋಡ್ತೇನೆ. ಆದ್ರೆ ಮೊದಲು ನಿನ್ನನ್ನೇ ನೋಡ್ಬೇಕು. ಕಪ್ಪ ಕೊಡುವುದಕ್ಕೆ ಇಲ್ಲಿ ನಿನ್ನ ಅಪ್ಪ ತಂದಿಟ್ಟ ದಿನ ಬಂದಂತೆ ಹೋಗುತ್ತೀಯಾ? ಶಿಷ್ಯರಾಗಿ ಈ ರೀತಿಯಾದಂತಹ ಅನರ್ಥ ಕೆಲಸವನ್ನು ಮಾಡ್ತಾ ಇದ್ದೀಯ. ಅನರ್ಥದಲ್ಲಿ ಬಂತು. ದಿಗ್ವಿಜಯ ಅನ್ನುವುದು ರಾಜಕೀಯದ ಒಂದು ಅಂಗವು. ಅದೇ ಅಹಂಕಾರ ನಿನಗೆ. ದಿಗ್ವಿಜಯ ಮಾಡ್ತೇನೆ, ಗುರುಗಳ ಅನುಗ್ರಹ ನನಗಿದೆ. ಏನು ಮಾಡಿದ್ರು ನನ್ನನ್ನು ಯಾರಿಗೂ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಏನೇನು ಮಾಡುವುದಲ್ಲ, ಮಾಡಬೇಕಾದ್ದನ್ನೇ ಮಾಡು. ನೀನು ಏನು ಮಾಡ್ತಿದ್ದೆ ಈಗ ನಾನು ರಣಭೂಮಿಯಲ್ಲಿ ನೋಡ್ತೇನೆ. ನಿನ್ನ ಸೊಕ್ಕಿ ಇಳಿಸ. ಇವನ ಹಿಂದೆ ಯಾವುದೋ ಒಂದು ಶಕ್ತಿ ಉಂಟಂತೆ. ಆ ಶಕ್ತಿ ಏನು ಅಂತ ನೋಡು. ಸಾಮಾನ್ಯನೆಂದು ಭಾವಿಸಿದ ಈ ದೇವವ್ರತನನ್ನು ಆದರೆ ಇವ ಅಸಾಮಾನ್ಯನಾಗಿದ್ದಾನೆ, ಪರಾಕ್ರಮಶಾಲಿಯಾಗಿದ್ದಾನೆ. ಇಂಥವರಿಂದ ಸೋಲು ಅನುಭವಿಸಬೇಕಾಯ್ತಲ್ಲ. ನನ್ನ ಗುರುಗಳಂತಹ ಚಂಡಕೌಸ್ಕರ ಆಶೀರ್ವಾದದಿಂದಾಗಿ ನನಗೆ ಸೋಲೆಂಬುದೇ ಇಷ್ಟರವರೆಗೆ ಬಂದದ್ದಿಲ್ಲ. ಅಂಥದ್ದರಲ್ಲಿ ಅವರ ಶಿಷ್ಯನಾಗಿ ಈ ರೀತಿಯಾಗಿ ಧರೆಗೊಳ್ಳಬೇಕಾಯ್ತಲ್ಲ.
ಏನ ಬೇಳಲಿ ಗುರುವೆಂದು ಕರೆದ ಪ್ರಾಣಿಯಾದನು ದೊರವನು ಮಾನ ಹೋದುದು ಸೋದೆ ಗಂಗೆಯ ದೂದುವಿನದಿ ಗುರುವೇ ಈ ಮಗದ ದೇಶದಲ್ಲಿ ನಿಮ್ಮ ಆಶೀರ್ವಾದ ಬಲದಿಂದಾಗಿ ನಾವು ಬದುಕುತ್ತಾ ಇದ್ದವರು. ಯಾವ ರೀತಿಯ ಕುಂದು ಕೊರತೆಯೂ ಇಲ್ಲ. ನಿಮ್ಮ ಆಶೀರ್ವಾದದ ಜೊತೆಗೆ ಆ ಚಂದ್ರಶೇಖರನ ಅನುಗ್ರಹವು ಅನುಗ್ರಹ ಉಂಟು, ಖಂಡಿತವಾಗಿಯೂ ಇತ್ತು. ಆದ್ರೆ ಇಂದು ಅದು ನಶಿಸಿ ಹೋಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೆ. ಯಾಕೆ? ಹಸ್ತಿನಾವತಿಯವನಂತೆ ದೇವವೃತನೆಂಬಾತ ಸೇನಾ ಸಮೇತನಾಗಿ ಬಂದು ನಮ್ಮ ಪುರವನ್ನು ಮುಗಿದ ಕಪ್ಪ ಕೊಡಬೇಕಂತೆ ಶಿರಸಾಡುವುದಕ್ಕೆ ಹೋದ್ರೆ ಮಗ ಸತ್ತು ಬಿದ್ದಿದ್ದಾನೆ. ನಾನು ಕೈ ಸೋತಿದ್ದೇನೆ. ಶಿಷ್ಯನ ಮರಣ ಜೋಜಿಗವೇ ಸರಿ ಬಂದಿರುವಂತಹ ಅವನಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡುವುದಕ್ಕೆ ನಾನು ಸಿದ್ಧತೆ ಮಾಡ್ತೇನೆ. ನನ್ನ ಮಗನನ್ನು ನೀವು ಬದುಕಿಸಿದ್ದೇವೆ. ಇದು ಮಂತ್ರ ಜಲವನ್ನು ಪ್ರೋಕ್ಷಿಸಿದ್ದೇನೆ. ಇಂತಹ ಒಂದು ಪರಿಸ್ಥಿತಿ ನಮ್ಮ ನಾಡಿಗೆ ಬಂದಿದೆ ಅಂತಾದ್ರೆ ಇದನ್ನು ದೂರೀಕರಿಸಲೇಬೇಕು. ನಾನು ಬಂದ ಮೇಲೆ ಇದೊಂದು ಇತ್ಯರ್ಥ ಆಗಲೇಬೇಕು. ಅದಕ್ಕಾಗಿ ನಾನಾಗಿ ಹೋಗುವುದಲ್ಲ, ಈ ಪುರದ ರಕ್ಷಕಿಯಾದಂತಹ ಕೆರೆಯ ಅನಿವಾರ್ಯತೆ ಇದೆ. ಅನ್ನುವ ಹಾಗೆ ಗೋಚರಿಸುವುದಕ್ಕೆ ನಿಮಗೆ ಏನಾಯಿತು? ನನ್ನನ್ನು ಯಾಕೆ ಕರೆಸಿದ್ದೀರಾ?
ಸರಿ, ಪುರದಲ್ಲಿರುವಂತಹ ಸಮಸ್ತರು ಸುಖವಾಗಿರಬೇಕು, ಏನು ನೋವನ್ನು ಅನುಭವಿಸಬಾರದು ಎನ್ನುವಂತಹ ಧ್ಯೇಯ ಧೋರಣೆ ನಮ್ಮದು. ಸರಿ, ಈ ಸಂದರ್ಭದಲ್ಲಿ ನಮ್ಮ ಒಡೆಯನಾದಂತಹ ಬೃಹದ್ರಹಸ್ತ ಮಹಾರಾಜ ಕಣ್ಣೀರು ಸುರಿಸ್ತಾ ಇದ್ದಾನೆ. ತನ್ನ ಪುತ್ರನನ್ನು ಕಳೆದುಕೊಂಡಿದ್ದಾನೆ. ಹೌದೇ? ಕಾರಣ ಹಸ್ತಿನಾವತಿ ಯುವರಾಜ ದೇವವೃತ್ತಿ ಇಲ್ಲಿವರೆಗೆ ಆಗಮಿಸಿ ದಿಗ್ವಿಜಯಾರ್ಥವಾಗಿ ಬಂದು ಅವನ ಮಗನನ್ನು ಕೊಂದು ಮುಗಿಸಿದ. ಹೌದು, ಅವನನ್ನು ಬದುಕಿಸಿದೆ. ಈಗ ಆದ್ರೆ ನಮ್ಮನ್ನು ಕೆಣಕಿದಂತಹ ಅವರಿಗೆ ನಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನು ತೋರ್ಪಡಿಸಬೇಕು. ಅದಕ್ಕಾಗಿ ನಿನ್ನ ಅಗತ್ಯತೆ ಉಂಟು ಎನ್ನುವಂತಹ ನೆಲೆಯಲ್ಲಿ ನಿನ್ನನ್ನು ಕರೆಸಿಕೊಂಡಿದ್ದೆ. ಏನಾಗಬೇಕು? ಜರಾದೇವಿ ಹೇಳು, ಹೋಗು ಆ ದೇವವ್ರತನ ಹಠಾಟನ್ನು ಜಯ ಸಂಪಾದನೆ ಮಾಡಬೇಕು. ಅಷ್ಟೇ. ನೀನು ಹೋದಾಕ್ಷಣ ನೀನು ಜರೆ ಅಲ್ವಾ, ಅವನಿಗೆ ಜ್ವರ ಬರುವ ಹಾಗೆ
ಮಹಾಬ್ರಹ್ಮಾಸ್ತ್ರವನ್ನು ತೆಗೆದು ಪ್ರಯೋಗಿಸಿ. ಬಳಿರೆ ಗಂಗಾದೂನು ನಿನ್ನಯ ನಳಿನ ಜಾತರ ಗತಿಯ ತೆಗೆಯಿ ಬಳಿರೆ ಗಂಗಾದೂನು ನಿನ್ನಯ ನಳಿನ ಜಾತರ ಹಿಂದೆ ತೆಗೆಯಿ ಸಲಿಸುವೆನು ನಿನ್ನಿಷ್ಟ ಮುಂದಕ್ಕೆ ಸಲುಗೆಯಿಂದ ಹಿಂದೆ ತೆಗೆಯಿ. ನೀನು ಪ್ರಯೋಗ ಮಾಡಿದಂತಹ ಆ ಅಸ್ತ್ರ ಅದರ ಗುರಿ ನನಗೆ ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಉಪಶಮನ ಮಾಡು. ನಿನಗೆ ಏನು ಬೇಕು ಅದನ್ನು ಹೌದು, ಶರಣಾದವರ ಮೇಲೆ ಬಾಣ ಪ್ರಯೋಗ ಮಾಡುವುದಕ್ಕೆ ಭಾರ್ಗವರ ಶಿಷ್ಯ ಮುಂದಾಗುವುದಿಲ್ಲ. ಕೂಡಿದ ಶರವನ್ನು ಅಯ್ಯೋ, ಸಂತೋಷವಾಯಿತು. ನೀನು ನನ್ನಲ್ಲಿ ಯುದ್ಧ ಮಾಡಿದೆ, ನೀನು ನನ್ನನ್ನು ರಾಕ್ಷಸ ಎಂದು ಭಾವಿಸಿದೆ. ಆದ್ರೆ ಈಗ ರಾಕ್ಷಸಲ್ಲ, ಬ್ರಹ್ಮನ ಮಗಳಾಗಿ ನಿನಗೆ ಒಂದು ಮಾತನ್ನು ಹೇಳುವುದಕ್ಕಿದೆ. ಒಲಿದು ಗಂಗಾತನಯ ನಿನಗೊಲಿದು ಕರುಣಿವೆ ಮುಂದೆ ರಣದಲ್ಲಿ ಒಲಿದು ಗಂಗಾತನಯ ನಿನಗೊಲಿದು ಕರುಣಿವೆ ಮುಂದೆ ರಣದಲ್ಲಿ ಸಲುವುದೇ ಜಯ ಪುರಜರ ಇಳೆಯೋಳೆಂದು ಒಳಿತು ನಿನಗೆ ಒಲಿದು ನಾನು ಒಂದು ವರವನ್ನು ಕೊಡುವುದಕ್ಕಿದ್ದೇನೆ. ಬ್ರಹ್ಮನ ಮಗಳಾಗಿ. ಹೌದು, ಏನು ಈ ಪ್ರಪಂಚದಲ್ಲಿ ಮುಂದೆ ನೀನು ದಿಗ್ವಿಜಯಕ್ಕಾಗಿ ನಡೆಯುವುದಕ್ಕಿದೆಯಾ? ಆ ಸಮಯದಲ್ಲಿ ಪುರುಷರಿಂದ ನಿನಗೆ ಸೋಲು ಬರದ ರೀತಿಯಲ್ಲಿ ಜರಾದೇವಿಯಾದಂತಹ ನಾನು ನಿನಗೆ ಅನುಗ್ರಹ ಮಾಡುತ್ತೇನೆ. ಬ್ರಹ್ಮನ ಮಗಳಾದ ನೀನು ಕೊಟ್ಟ ವರವನ್ನು ಸ್ವೀಕರಿಸಿದ್ದೇನೆ. ಜೊತೆಯಾಗಿ ನನ್ನದೊಂದು ವಿನಂತಿ. ನಾನು ಇಲ್ಲೇ ಇರಬೇಕಾ? ನೀನು ಬ್ರಹ್ಮನ ಮಗಳು, ಈ ರಕ್ಕಸನ ಆವಾಸ ಸ್ಥಾನದಲ್ಲಿ ಇರಬಾರ್ದು. ಬಂದದ್ದು ಸತ್ಯಲೋಕದಿಂದ. ಹೌದು, ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ಹೋಗು. ನನ್ನನ್ನು ಬೇಗ ಕಳಿಸಿಕೊಡ್ತಾ ಇದ್ದೆ. ಹೌದು, ಸಂತೋಷ. ಹೋಗು ಹೋಗು. ನಿನ್ನದಾದಂತಹ ಅದ್ಭುತ ಸಾಮರ್ಥ್ಯಕ್ಕೆ ಯಾರಾದರೂ ಮೆಚ್ಚಲೇಬೇಕು. ಈ ಕ್ಷೇತ್ರಕ್ಕೆ ಅದ್ಭುತ ಪ್ರತಿಭೆಗಳನ್ನು ನಾವು ಕಳುಹಿಸಿಕೊಟ್ಟೆವು. ಆದ್ರೆ ಅಂತಹ ಪ್ರತಿಭೆಗಳೆಲ್ಲವನ್ನು ನಾಶಪಡಿಸಿದೆ. ನಾವು ಕಳುಹಿಸಿಕೊಡುವುದು, ಲಾಭ ಮಾಡಿಕೊಡುವುದು ನೀನು. ಈಗಾಗಲೇ ಜರಾದೇವಿಯನ್ನು ಕಳುಹಿಸಿದೆ ಅಂತಾದ್ರೆ ಅದರ ಅರ್ಥ ಏನು? ಏನು? ಈ ಜಾಗದಲ್ಲಿದ್ದವರದ್ದು ಅನುಗ್ರಹ ನಮ್ಮ ಮೇಲೆ ಉಂಟು. ಓಹೋ, ಯಾವುದೋ ಒಂದು ಶಕ್ತಿ ನಿಮಗೆ ಅನುಕೂಲವಾಗಿ ಒದಗಿ ಬರ್ತಾ ಇದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅವರೆಲ್ಲರೂ ಸೋತಾಕ್ಷಣ ಈ ಪ್ರಸಂಗದಲ್ಲಿ ಕೊನೆಗೆ ನಾನು ಬರಬೇಕಾಯಿತು. ಹೌದು, ನೀವು ಕೊನೆಗೆ ಬಂದದ್ದೇ ತಪ್ಪು, ಮೊದಲು ಬರಬೇಕು. ಇಲ್ಲ, ನಾವು ಬರುವುದಿಲ್ಲ. ಯಾಕೆ? ನಾವು ನಮ್ಮವರನ್ನೆಲ್ಲ ಕಳುಹಿಸಿಕೊಡುವುದು. ಯಾಕಂದ್ರೆ ಅವರಿಗಾದ್ರೂ ಒಂದು ಹೆಸರು ಬರಲಿ ನಿನ್ನನ್ನು ಜಯಿಸುವ ಮೂಲಕ ಎನ್ನುವ ಹಾಗೆ. ಈಗ ಬರಲಿಲ್ಲ, ಆದ್ರೆ ಆಗಲಿಲ್ಲ ಎನ್ನುವ ಕಾರಣಕ್ಕಾಗಿ ನಾನು ಬಂದಿದ್ದೇನೆ. ದೇವವ್ರತನೇ ಎಲ್ಲಾ ಕಡೆಯಲ್ಲಿ ದಿಗ್ವಿಜಯವನ್ನು ಮಾಡುವ ಮೂಲಕ ನೀನು ಜಯವನ್ನು ಸಂಪಾದಿಸಿಕೊಂಡಿರಬಹುದು. ಆದ್ರೆ ಈ ಗಿರಿವ್ರಜ ಪಟ್ಟಣದಲ್ಲಿ ನಾನಿರುವಲ್ಲಿಯವರೆಗೆ ನಿನ್ನ ಪಾಲಿಗೆ ಜಯ.
ರೀತಿಯಲ್ಲಿ ನಿಮ್ಮ ವ್ಯವಹಾರ ಆಗ್ತದೆ ಅಂತ ಆದ್ರೆ ಆಯುಧ ಹಿಡಿದು ಬಂದದ್ದು ಯಾಕೆ ಬ್ರಾಹ್ಮಣರಾಗಿ? ಬಂದದ್ದು ಯಾಕೆ ಗೊತ್ತಾ? ಯಾಕೆ? ನನ್ನ ಶಿಷ್ಯನ ಮರಣ, ನನ್ನ ಶಿಷ್ಯನಿಗೆ ಸೋಲು. ಬ್ರಾಹ್ಮಣರೇ ಆಯುಧ ಹಿಡಿದ್ರೆ ಕ್ಷತ್ರಿಯರು ಅಂತ ಹಿಡಿಬೇಕು, ಧರ್ಮ ಹಿಡಿಬೇಕಾ? ಬ್ರಾಹ್ಮಣರು ಆಯುಧ ಹಿಡಿಯುವ ಹಾಗೆ ಮಾಡಿದವರು ನೀವು. ಏನು ಇದು ದಿಗ್ವಿಜಯಕ್ಕೆ ಬಂದದ್ದು. ತಪ್ಪು ಎನ್ನುವ ಹಾಗೆ ಹೇಳುವುದಿಲ್ಲ. ಹೇಗೆ ತಪ್ಪು? ರಾಜ್ಯ ತಪ್ಪು ಎನ್ನುವ ಹಾಗೆ ಹೇಳುವುದಿಲ್ಲ. ಯಾಕಂದ್ರೆ ರಾಜ್ಯ ವಿಸ್ತಾರ ಎನ್ನುವುದು ಕ್ಷತ್ರಿಯರಿಗೆ ಇದು ಭೂಷಣವಾಗಿರ್ತದೆ. ಆದ್ರೆ ನಾವು ಹೋಗುವ ಪೂರ್ವದಲ್ಲಿ ಸರಿಯಾಗಿ ಯೋಚನೆ ಮಾಡಬೇಕು. ತಲೆ ಕಟ್ಟಿಯುಟ್ಟು ಎನ್ನುವ ಹಾಗೆ ತಿಳಿದು ಬಂಡೆಕಲ್ಲಿಗೆ ಜಜ್ಜುವುದಕ್ಕೆ ಹೋದ್ರೆ ತಲೆ ಪುಡಿಯಾದಿದ್ದೇ ಹೊರತು ಇಲ್ಲಿ ಬಂಡೆಕಲ್ಲ ಯಾವುದು ಅಂತ ಮುಖ್ಯ. ಬಂಡೆಕಲ್ಲ ರೂಪದಲ್ಲಿ ನಾನಿದ್ದೇನೆ. ನೀವು ಮಾತ್ರ ನಿಮ್ಮ ಜೊತೆಯಲ್ಲಿದ್ದದೆಲ್ಲ ಬಂಡೆ ಪುಡಿಯಾಗಿದೆಯಲ್ಲ. ಅದು ಹೋದ ಮಾತ್ರಕ್ಕೆ ನಿನ್ನ ಪಾಲಿಗೆ ಜಯ ಸಿಕ್ಕುತ್ತೆ ಎನ್ನುವ ಹಾಗೆ. ಬಂಡೆ ಪುಡಿ ಮಾಡಿದವನಿಗೆ ಉಳಿದ ಒಂದು ಬಂಡೆ ಪುಡಿ ಮಾಡುವುದು ದೊಡ್ಡ ವಿಷಯ. ಸಾಧ್ಯ ಉಂಟಾ? ಏನಿಲ್ಲ, ನೋಡೋಣ. ಅನುಬರವ ನಿಲ್ಲಿಸಿ ಸಂಧಿಯ ರಚಿಸು, ಅನುಬರವ ನಿಲ್ಲಿಸಿ ಸಂಧಿಯ ರಚಿಸು, ಶುಭ ಒಪ್ಪುದೆನರು ಮುನಿ ಶಸ್ತ್ರ ತ್ಯಜಿಸಿ, ಮುನಿ ಶಸ್ತ್ರ ತ್ಯಜಿಸಿ. ಹೇಳಿದೆಯಲ್ಲ ಅಂಬರವಾಣಿ, ಆಕಾಶವಾಣಿ ನಮ್ಮ ಕಿವಿಗಳಿಗೆ ಅಪ್ಪಳಿಸ್ತಾ ಇದೆ. ಹೇಳಿದವ ಯಾರು ಗೊತ್ತಾ? ಆ ಚಂದ್ರಶೇಖರ. ಹೌದು. ಏನು ಹೇಳಿದ? ಅಂದ್ರೆ ನಮ್ಮೊಳಗೆ ಯುದ್ಧ ಮಾಡುವುದು ಸರಿಯಲ್ಲ, ಮುಂದೆ ನೀವು ಸಂಧಾನವನ್ನು ಏರ್ಪಡಿಸಬೇಕು. ಚಂದ್ರಶೇಖರನಿಗೆ ಮೊದಲೇ ಹೇಳಬಹುದಿತ್ತಲ್ಲ. ಇಲ್ಲ, ಅವನದ್ದು ಒಂದು ಸಂಕಲ್ಪ ಇರ್ತದೆ. ಇಂತಹ ಪ್ರಸಂಗ ಹೀಗೆ ಆಗಬೇಕು ಎನ್ನುವಂತಹ ಸಂಕಲ್ಪ, ದೈವ ಸಂಕಲ್ಪವನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅವನೇ ಆಡಿದ ಮೇಲೆ ನಮ್ಮೊಳಗೆ ಇನ್ನು ಯುದ್ಧ ಮುಂದುವರಿಸುವುದು ಸರಿಯಲ್ಲ. ಮಾತ್ರವಲ್ಲ, ಸಂಧಾನ ಪ್ರಕ್ರಿಯೆ ನಡೆಯಬೇಕು. ಹೌದು. ಅದು ಹೇಗೆ? ಇನ್ನು ಮುಂದಕ್ಕೆ ಹಸ್ತಿನಾವತಿಯವರು ಹಾಗೆ ಈ ಗಿರಿವಿರಜ ಪಟ್ಟಣದವರು ಪರಸ್ಪರ ವೈರಿಯಿಂದ ಬದುಕಬಾರದು. ಇಲ್ಲಿಯವರು ಅಲ್ಲಿಗೆ ದಾಳಿ ಮಾಡಬಾರ್ದು, ಅಲ್ಲಿಯವರು ಇಲ್ಲಿಗೆ ದಾಳಿ ಮಾಡಬಾರ್ದು. ಜೊತೆಯಲ್ಲಿ ಒಂದು ಏನು ಕಪ್ಪ ಕಾಣಿಕೆ ಅನ್ನುವುದು ಗಿರಿವ್ರಜದಿಂದ ಹಸ್ತಿನಾವತಿಗೆ ಬರ್ತಾ ಇರಬೇಕು. ಅದೆಲ್ಲವನ್ನು ವರ್ಷಂಪ್ರತಿ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅವನಿಗೆ ನಮಗೆ ಬರಬೇಕಾದ್ದು ಬಂದ್ರೆ ನಾವು ಯಾಕೆ ಕರ್ಮ ಕೈಯುತ್ತ ಇಷ್ಟೆಲ್ಲ ಮಾಡಿದ್ದು ಯಾಕೆ? ಯಾಕೆ ಅವನಿಗೆ ಬೇಕು ಸಂಪಾದನೆಗಾಗಿ ಅಲ್ವಾ? ಅಲ್ಲಿ ಅವನೇ ಹೇಳುದು ನೋಡಿ, ಸಂಧಾನ. ಹೌದು, ನೋಡಂತೆ ಅವನೇ ಎಲ್ಲವನ್ನು ಒಪ್ಪಿಕೊಂಡು ಮಾತ್ರವಲ್ಲ, ಈ ರಾಜ್ಯದ ಅಧಿಕಾರವನ್ನು ಮಗನಾದಂತಹ ಜರಾಸಂಧನಿಗೆ ಒಪ್ಪಿಸುವ ಮೂಲಕ ಅವ ವಾನಪ್ರಸ್ಥವನ್ನು ಕೈಗೊಂಡ. ಆದ್ರೆ ಇಷ್ಟರವರೆಗೆ ನಡೆದಂತಹ ಕದನ ಅದು ಯಾವುದಿದ್ರೂ ಕೂಡ ಪರಸ್ಪರ ಹೊಯ್ದಾಟ, ಮಾತಿನ ಚಕಮಕಿ, ಇದೆಲ್ಲವನ್ನು ನೀನು ಮರೆತು ಬಿಡಬೇಕು. ಖಂಡಿತ. ಆದ್ರೆ ಒಂದು ಕೇವಲ ದ್ರವ್ಯ ಸಂಪಾದನೆಗೆ ಬಂದದ್ದಲ್ಲ, ಜನಪದದಿ ಸತ್ಕೀರ್ತಿಯನ್ನು ಪಡೆಯುವುದಕ್ಕೆ ಬಂದದ್ದು. ನೋಡು, ಚಂಡ ಕೌಶಿಕರಿಂದಲೇ ಶಹಬಾಸ್ ಅಂತ ಹೇಳಿಸಿಕೊಂಡ ಮೇಲೆ ನನ್ನ ಯೋಗ್ಯತೆ ಎಷ್ಟು ಎತ್ತರಕ್ಕೆ ಏರಿ. ಶಂಕದ ಬಾಯಿಂದ ಬಂದ್ರೆ ತೀರ್ಥ ಎನ್ನುವ ಹಾಗೆ ಸ್ವೀಕರಿಸುವವರು ನೀವು ಎನ್ನುವುದು ನಮಗೆ ಗೊತ್ತಿದೆ. ಇಲ್ಲಿ ಸಂಧಾನ ಆಗಿದೆ, ಹಾಗಂತ ನನ್ನ ಜೈತ್ರ ಯಾತ್ರೆ ಮುಗಿಲಿಲ್ಲ. ನಿನ್ನದು ಮುಗಿಲಿಲ್ಲ, ನನ್ನದು ಮುಗಿಯಿತು. ನಿಮ್ಮದು ಮುಗಿಯಿತು. ಹೋಗುವುದಕ್ಕಿಂತ ಮೊದಲೊಂದು ಆಶೀರ್ವಾದ ಮಾಡಿ. ಶುಭವಾಗಲಿ. ಮುಂದಿನ ತರಳೆಯಾಗಿಯ ಸತ್ಯವ
ಯಾರಂತ ನಿಮ್ಗೆ ಗೊತ್ತಾಯ್ತಾ? ಈ ಪರಿಸರದಲ್ಲಿ ನನ್ನ ಪರಿಚಯ ಇಲ್ಲದವರು ಯಾರೂ ಇಲ್ಲ. ದಾಸರಾಜ ಅಂತ ನನ್ನ ಹೆಸರು. ಕೆಲವರೆಲ್ಲ ಕಂದರ ಅಂತ ಕರೀತಾರೆ. ಇಲ್ಲಿರುವ ಹೆಸರಿಗೆಲ್ಲ ನಾನೇ ಗುರಿಕ. ಅವರಿಗೆಲ್ಲ ರಾಜ, ಹಾಗೆ ದಾಸರಾಜ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಯುವಕರಿದ್ದಾರೆ, ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ. ಏನಾದ್ರೂ ಗಲಾಟೆ ಮಾಡ್ತಾ ಇದ್ರು. ಅದು ಹಾಗಾಯ್ತು, ಇದು ಹೀಗಾಯ್ತು ಅಂತ ಅವರೆಲ್ಲ ಬಂದು ನನ್ನ ಹತ್ರ ದೂರು ಕೊಡುದು, ಅವರಿಗೆ ಸಮಾಧಾನ ಮಾಡುದು. ಹೀಗಾಗಿ ನಾನು ದಾಸರಾಜ ಅಂತ ಹೇಳಿ ಆಗಿದ್ದೇನೆ. ಈಗ ಅದೆಲ್ಲ ಪ್ರಶ್ನೆ. ನನಗೊಬ್ಬಳು ಮಗಳಿದ್ದಾಳೆ ಸ್ವಾಮಿ. ಹೌದು, ಸತ್ಯವತಿ ಅಂತ ಅವಳ ಹೆಸರು. ಕೆಲವರೆಲ್ಲ ಅವಳ ಪರಿಮಳ ಮೂಗಿಗೆ ಪಡಿವಾಗ ಯೋಜನ ಗಂಧಿ ಅಂತ ಹೇಳ್ತಾ ಇದ್ದ. ಬಹಳ ಸುಂದರಿ. ಸುಂದರಿ ಆದ್ರು ನನ್ನಷ್ಟು ಸುಂದರಿ ಅಲ್ಲ. ಬಹಳ ಚಂದ. ಈಗ ಅವಳಿಗೆ ಒಂದು ಮದುವೆ ಮಾಡ್ಬೇಕು ಅಂತ ಉಂಟು. ಏನು ಮಾಡೋಣ? ಅವಳನ್ನು ಯಾರು ಮದುವೆ ಆಗ್ತಾರೆ? ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಗಂಡು. ಯಾಕು ಅವಳನ್ನು ಕರೆದು ಮಾತಾಡಿಸ್ಬೇಕು. ತರಳೆಯ ಸನಿಹಕ್ಕೆ ಕರೆಯುತ್ತ ಕರುಣನು ಗುರುಳನು ನೇವರಿಸುತ್ತಿರೆ ಬಾಲಕಿಯಾಗಳು ಚರಣಗೆ ಮಣಿಯುತ ಬಳಿಕ ದಿಗರು ಚದಿದಳು ಸಲುಗೆಯೊಳಪಾಗಳು ಏನಿದೆ ನಿದು ತಾತ ಕರಿದಿಗ ಪರಿಯೋ ಸಂತಸ ಸಿರಿಯೋ ಏನಿದು ಏನಿದೆನಿದು ತದ ಕರೆದಿಗ ಬರೆಯು ಕಾಣದು ಮೊಗದಲ್ಲಿ ಸಂತಸ ಸಿರಿಯೋ ಬೇನೆಯದೇನಿದೆ ಮನದಲ್ಲಿ ನಿನಗೆ ಬೇನೆಯದೇನಿದೆ ಮನದಲ್ಲಿ ನಿನಗೆ ಪ್ರಾಣ ಸಮಾನನೆ ದಯದಿ ಬೇಳೆನಗೆ ಪ್ರಾಣ ಸಮಾನನೆ ದಯದಿ ಬೇಳೆನಗೆ ಏನಿದು ತಾ
ಕಡಿಮೆ ಆಗ್ತದೆ. ನನಗೆ ಹೆಚ್ಚು ಸಲ ನಮಸ್ಕಾರ ಮಾಡಿದ್ರೆ ನನಗೆ ಸಿಟ್ಟು ಆಗ್ತದೆ. ಅದೆಂತದಕ್ಕಪ್ಪ? ಮತ್ತೆ ಎಂತದ್ದು ಆವಾಗ ಆವಾಗ ನಮಸ್ಕಾರ ಮಾಡುದು, ಆವಾಗ ಕಾಲು ಹಿಡಿಯುದು, ಅದೆಲ್ಲ ಒಳ್ಳೇದಲ್ಲ. ನನ್ನ ಅಪ್ಪನಲ್ವೇ? ನಿಮಗೆ ಎಷ್ಟು ಬಾರಿ ನಮಸ್ಕರಿಸಿರೋದು ನನಗೆ ಕಡಿಮೆ ಎನಿಸಿಕೊಳ್ಳು. ಆಯ್ತು ಮಗ. ಅಪ್ಪ ಆಶ್ಚರ್ಯವಾಗುತ್ತಾಯಿ. ಒಮ್ಮೆಂದೊಮ್ಮೆಗೆ ನನ್ನನ್ನು ಕರೆದಿರಿ, ಮಗಳೇ ಎಲ್ಲಿದ್ದಿ ಎನ್ನುವ ಹಾಗೆ. ಹಾಗೆಂದುಕೊಂಡು ಅಪ್ಪ ಕರೆದ್ರಂತಲ್ಲ, ಓಡಿ ಓಡಿ ಬಂದು ನೋಡಿದ್ರಿ. ಏನಪ್ಪಾ ಇದು? ಮುಖದಲ್ಲಿ ಸುಖವೇ ಇಲ್ಲ. ಯಾವತ್ತು ನಾನು ನಿಮ್ಮ ಹತ್ತಿರ ಬರುವಾಗ ಮುಗುಳ್ಳಗು ಬೀರುತ್ತ ಸಂತೋಷದಿಂದ ನನ್ನನ್ನು ಬರಮಾಡಿಕೊಳ್ಳುವವರು ನೀವು. ಅದು ನಿನ್ನನ್ನು ನೋಡುವಾಗ ನನಗೆ ಬಹಳ ಸಂತೋಷ ಆಗ್ತದೆ. ಹಾಗಾದ್ರೆ ಇವತ್ತು ನನ್ನನ್ನು ಕಾಣುವಾಗ ನಿಮಗೆ ಸಂತೋಷವೇ ಆಗಲಿಲ್ವಾ? ಇವತ್ತು ನಿನ್ನನ್ನು ಕಾಣುವಾಗ ಸಂತೋಷ ಆಗಿದೆ. ನಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ದುಃಖ ಉಂಟು. ಹೌದಾ ಅಪ್ಪ? ಮನವೆಂಬ ಮಂದಿರಕ್ಕೆ ಮುಖವೇ ಹೆಪ್ಪಾಗಿಲ್ಲ. ಮುಖವನ್ನು ಕಾಣುವಾಗಲೇ ಮನಸ್ಸಿನ ಭಾವನೆ ಏನಾದರೂ ಇರಬಹುದು ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನನಗೆ ತಂದೆಯೂ ನೀವೇ, ತಾಯಿಯೂ ನೀವೇ. ನನ್ನನ್ನು ಪ್ರೀತಿಯಿಂದ ಸಾಕಿದವರು, ಸಲಹಿದವರಿದ್ದೀರಾ. ನಿಮಗೂ ಹಾಗೆ ಮಗನಿಗೆ ಮಗನಾಗಿ, ಮಗಳಿಗೆ ಮಗಳಾಗಿ ನಾನೊಬ್ಬನೇ ಪ್ರೀತಿಯಿಂದ ಸಾಕಿದವರಲ್ಲ ಅಲ್ವಾ? ನನ್ನ ಪ್ರಾಣ ಸಮಾನರು ನೀವು. ಹಾಗಾಗಿ ನಿಮ್ಮ ದುಃಖಕ್ಕೆ ಕಾರಣವೇನು? ನನ್ನನ್ನು ಕರೆಯದಂತಹ ಉದ್ದೇಶವೇನು? ಹೇಳಿ ಅಪ್ಪ. ತಂದೆ ತಾಯಿಗಳು ಏನು ಪ್ರಯೋಜನ? ಈಗ ನನಗೆ ಮದುವೆ ಆಗಲಿಲ್ಲ ಎನ್ನುವ ಕಾರಣಕ್ಕೆ ನಿಮ್ಗೆ ಇಷ್ಟು ಚಿಂತೆಯಾ?
ಮತ್ತೆ ಪಿಂಚ ಆಗದಿರ್ತಲ್ಲ ಹಾಗೆ ಅಂತ ಹೇಳಿ ನಿನ್ನನ್ನು ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡುವುದು. ನಿನ್ನ ಜಾತಕ ಪ್ರಕಾರ ನೀನು ಒಬ್ಬ ರಾಜಕುಮಾರನನ್ನೇ ಮದುವೆ ಆಗ. ಅಪ್ಪ ಇದೆಲ್ಲ ಆಗುವ ಹೋಗುವ ವಿಚಾರವ ಜಾತಕದಲ್ಲಿ ಉಂಟಾ? ಜಾತಕದಲ್ಲಿ ಬಂದವರು ಒಳ್ಳೆ ಜೋಯಿಸರು. ಹೌದಾ? ಅವರಿಗೆ ಮದುವೆ ಆಗ್ತದೆ. ರಾಜಕುಮಾರನನ್ನೇ ಮದುವೆ ಆಗ್ತದೆ. ನೋಡೋಣ. ನನ್ನ ಹಣೆಯ ಬರದಲ್ಲಿ ಯಾರನ್ನು ಬರೆದಿದ್ದಾರೋ ಅವರನ್ನಾಗಬೇಕಷ್ಟೇ. ಈಗ ನಿನ್ನನ್ನು ಕರ್ತವ್ಯ ಯಾಕೆ ಬಂದು ಯಾಕೆ ನನಗೆ ಏನು ಕೂಡುದಿಲ್ಲ. ಹೌದಾ? ಏನಾಯ್ತು? ಬನ್ನಿ 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 ಕುಳಿತುಕೊಳ್ಳಿ. ಏನಾಯ್ತು? ನನಗೆ ಪ್ರಾಯ ಆಯಿತು. ಪ್ರಾಯ ಅನ್ನೋದು ಗೊತ್ತುಂಟು ನನಗೆ. ದೋಣಿ ನಡೆಸುವುದಕ್ಕೆ ಸಾಧ್ಯ ಆಗುದಿಲ್ಲ. ನನಗೆ ದೋಣಿ ನಡೆಸಲಿಕ್ಕೆ ಆಗುದಿಲ್ಲ. ದೋಣಿ ನನ್ನನ್ನು ನಡೆಸ್ತಾ ಉಂಟು. ಹಾಗಾದ್ರೆ ನಿಮಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತದೆ. ಬಹಳ ಕಷ್ಟ ಆಗ್ತದೆ. ಹೌದಾ? ಅದರಿಂದ ಒಂದು ನೀನು ಯೌವನವತಿ. ಹೌದು. ನಿನಗೆ ಶಕ್ತಿ ಉಂಟು. ಮತ್ತೆ ದೋಣಿ ನಡೆಸುವುದಕ್ಕೆ ಗೊತ್ತುಂಟು. ನೀವು ಕಲಿಸಿದ್ದೀರಿ ನನಗೆ. ನೀನೊಂದು ಕೆಲಸ ಮಾಡು. ಏನಪ್ಪ? ಇವತ್ತಿನಿಂದ ನೀನೇ ದೋಣಿ ನಡೆಸು. ಹೌದಾ? ನಾ ಯಾವಾಗ ನೀವು ಹೇಳುತ್ತೀರಿ ಅಂತ ಕಾಯ್ತಿದ್ದದ್ದು. ನಾನೇ ಬಂದು ಕೇಳಿದ್ರೆ ನೀವು ನನಗೆ ಬೈದ್ರಿ. ನಿನಗೆ ಮೊದಲೇ ಆಸೆ ಇತ್ತು. ನನ್ನ ಮನಸ್ಸಿತ್ತು. ಕಲ್ತದನ್ನು ಪ್ರದರ್ಶಿಸುವುದಕ್ಕೊಂದು ವೇದಿಕೆ ಬೇಡವಾ? ಒಂದು ಕೆಲಸ ದೋಣಿ ನಡೆಸು. ಜಾಗ್ರತೆ ಮಾಡು. ಆಗಲಿ. ನಿಮ್ಮ ಮಗಳು ನಮ್ಮ ಮರ್ಯಾದೆಗೆ ಕೊಂಡು ಬರುವುದು. ಅಪ್ಪ ನಿಮ್ಮ ಮಗಳು ನಿಮ್ಮ ಮರ್ಯಾದೆ ಹೋಗುವ ಕೆಲಸ ಮಾಡುತ್ತಾಳ? ತನಕ ಇಲ್ಲ. ಇನ್ನೂ ಇಲ್ಲ. ಆಗುದಿಲ್ಲಲ್ಲ. ನಿಮ್ಗೊಳಗೆ ಪದಾರ್ಥ ಮಾಡಿ. ಮೀನು ಪದಾರ್ಥ. ಹೌದೌದೌದು. ಹೌದು ಹೌದಪ್ಪ. ಆದಿದ್ದಾದಿ ನಾನು ಆದಷ್ಟು ಬೇಗ ಹೋಗಿ ಬರ್ತೇನೆ.
ಪರಿಮಳವನ್ನು ನಾವೇನು ಆಸ್ವಾದಿಸದೇ ಇರುವವರಲ್ಲ. ಸರಿ, ಎಂತೆಂತಹ ಪರಿಮಳಗಳುಂಟು ಅದೆಲ್ಲ ಮಹಾರಾಜರಾದಂತಹ ನಮಗೆ ಪರಿಚಯ ಉಳ್ಳದ್ದೇ. ಆದರೆ ಯಾವುದೋ ಒಂದು ವಸ್ತುವಿನಿಂದ ಉಂಟಾದಂತಹ ಪರಿಮಳ ಇದಲ್ಲ. ದಿವ್ಯ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೋ ಅಪ್ರತಿಮವಾದ ಮತ್ತೊಂದನ್ನು ಉದಾಹರಣೆಯಾಗಿ ಕೊಡುವುದಕ್ಕೆ ಸಾಧ್ಯ ಇಲ್ಲದೇ ಇರುವ ಅನ್ಯಾದೃಶ್ಯವಾಗಿರುವಂತಹ ಒಂದು ಪರಿಮಳ ನಿನ್ನ ತನುವಿನಿಂದ ಹೊರಡುತ್ತಾ ಇದೆ. ಎಲ್ಲಿ 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 ಎಂಬ ಹಾಗೆ ಹುಡುಕಿ 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 ಬಂದು ನಿಂತದ್ದು ನಾನು ಇಲ್ಲಿ. ನಿನ್ನ ಶರೀರದಿಂದ ಇಂತಹ ಪರಿಮಳ ಬರ್ತದೆ ಅಂತಾದ್ರೆ ನೀನು ಯಾರು, ಏನು ಹೆಸರು, ಎಲ್ಲಿಯವಳು, ಯಾರು ನಿನ್ನ ಅಪ್ಪ, ಸ್ವಲ್ಪ ಪರಿಚಯ ಹೇಳಬಹುದೇ? ನನ್ನ ಪರಿಚಯವೇ ಆಲಿಸಬೇಕು. ಎಲ್ಲ ಪಿತಾ ಪುಟ್ಟಿ ಸೇವಸು ತಾಯಲ್ಲ ಪ್ರೇಮದಿ ಕಾಲಿಯೋ ಅವರು ಯಜಮಾನತೆ ಯಾರ
ಅವರ ಮಗಳು ನಾನು. ಯಾರು ಯಜಮಾನ ಯಾರವ? ಅವನ ಹೆಸರೇನು? ದಾಶರಾಜ. ಓಹೋ, ದಾಶರಾಜ. ಹೌದು. ಕಂದರ ಅಂತಲೂ ಕರೀತಾರೆ. ಇಂಥದ್ದು ಕಂದರ. ಇಂಥದ್ದು ಕಂದರ. ನೀನು ಯಾವ ಭಾಷೆ ಮಾತಾಡೋದು? ಈಗ ಇದಕ್ಕಿಂತ ಮೊದಲು ಮಾತಾಡಿದ ಭಾಷೆ ಮಾತಾಡುದಪ್ಪ ನಾನು. ಕಂದರ. ಹೌದು. ನಿನ್ನ ಅಪ್ಪನ ಹೆಸರು? ಹೌದು. ಉಚ್ಚೈಶ್ರ ಬಸು. ಹೇಗೂ ನನ್ನ ಅಪ್ಪನಿಗೆ ಹೆಸರು. ಮೂರು ಹೆಸರು? ಹೌದಪ್ಪ. ಅಪ್ಪನಿಗೆ ಮಾತ್ರ ಅಲ್ಲ 3 ಹೆಸರು. ಅಪ್ಪನ ಮಗಳಿಗೂ 3 ಹೆಸರುಂಟು. ಅಂದ್ರೆ ನಿನಗೆ? ಹೌದು. ಏನೆಲ್ಲ ಉಂಟು? ನನ್ನ ಅಪ್ಪ ಒಮ್ಮೆ ನನ್ನನ್ನು ಕಾಳಿ ಅಂತ ಕರೆಯುವುದು. ಬಹುಶಃ ನೀನು ಭಾರಿ ಜೋರಿರ್ಬೇಕು. ಈ ಹೆಣ್ಣುಮಕ್ಕಳೆಲ್ಲ ಬಹಳ ರಂಪ ಮಾಡುವ ಮಕ್ಕಳು ಅಂತಾದ್ರೆ ಅವರನ್ನು ಕಾಳಿ ಎಲ್ಲ ಕರೆಯುವ ಕ್ರಮ ಉಂಟು. ಕಾಳಿ ಅಂತ ಹೇಳಿದ್ರೆ ಸ್ವಲ್ಪ ಜೋರಿನ ಹೆಣ್ಣು ಅಂತ ಲೆಕ್ಕ. ಹೌದಾ? ನನಗದು ಇಲ್ಲಿ ತನಕ ಗೊತ್ತೇ ಆಗ. ಕೆಲವರೆಲ್ಲ ಚಂಡಿ ಕಾಳಿ ಅಂತೆಲ್ಲ ಹೇಳುವುದು ಹೆಣ್ಣುಮಕ್ಕಳನ್ನು. ಅದಕ್ಕೆ ಅಲ್ವಾ? ಭಯಂಕರ ಉಪದ್ರ ಕೊಡುವವರು ಅಂತ ಲೆಕ್ಕ ಅವರು. ಮತ್ತೊಂದು ಯೋಜನಾ ಗಂಧಿ. ಓಹೋ, ಹೌದು. ನಿನ್ನ ಪರಿಮಳ ಬಹುಶಃ ಅಂತಹ ಒಂದು ಹೆಸರನ್ನು ಕೊಟ್ಟಿತೋ. ಯೋಜನಾ ಪರ್ಯಂತ ವಿಸ್ತರಿಸಿ ನಾನು ಎಷ್ಟು ದೂರದಿಂದ ಬಂದೆ ಪರಿಮಳವನ್ನು ಆಧರಿಸಿ. ಇಲ್ಲೆಲ್ಲೋ ಅದರ ಉಗಮ ಸ್ಥಾನ ಅಲ್ವಾ? ಉಣುಗು ಬೆಕ್ಕಿನ ಹಾಗೆ ನಾಭಿಯಿಂದ ಒಸರುವ ಪರಿಮಳ ಹಾಗೆ ನಿನ್ನ ಮೈಯಿಂದ ಬರ್ತಾ ಉಂಟು. ಅದಕ್ಕೆ ಬೇಕಾಗಿ ಯೋಜನಾ ಗಂಧಿ. ಮತ್ತೊಂದು ಹೆಸರು ಸತ್ಯವತಿ ಎನ್ನುವ ಹಾಗೆ. ನಿನ್ನ ಹೆಸರು? ಹೌದು, ಸತ್ಯವತಿ, ಯೋಜನ ಗಂಧಿ, ಕಾಳಿ, 3 ಹೆಸರು. ಹೌದು. ಇದು ನನ್ನ ಪರಿಚಯ. ನೀನು ದೋಣಿ ನಡೆಸುವ ಉದ್ಯೋಗದಲ್ಲಿರುವವಳು. ಇವತ್ತಿನಿಂದ ಪ್ರಾರಂಭ ಆದದ್ದು ನನ್ನದು. ನಿನ್ನ ಅಪ್ಪ ಇಲ್ಲಿ ತನಕ ನನ್ನ ಅಪ್ಪ ಮಾಡ್ತೀನಿ. ನಾನೊಂದು ಮಾತು ಕೇಳಲ್ಲ. ನೀನು ಯಾರು? ಹೆಸರ ಮಾಡ್ಬೇಡ. ಅಮಮ ಸಾಜನ ಸುದ್ದಿಗೆ ನಿನ್ನನು ಅಮಮ ಅಮಮ ಸುಭಾಜಯ ಪುಟ್ಟಿ ಸಿಗುದಿಲ್ಲ ರಮಣಿ ಬಾನಲ ಅಮಮ ಸಾಜನ ಸುದ್ದಿಗೆ ನಿಲ್ಲನು ಪಮ ಸುಗಂಧವು ಮನದಲ್ಲಿ ಅಮಮ ಎಂತಹ ದಿವ್ಯ ತೇಜಸ್ಸಿಗಳಿಗಾದರೂ ಇರಲಾರದ ಆ ತನುಗಂಧ ಉಂಟಲ್ಲ, ನನ್ನನ್ನು ಪುಳಕಿತಾನಂದ ಗಾತ್ರನನ್ನಾಗಿಸಿದೆ. ಮೈ ನವಿರೇಳುವಂತೆ ಮಾಡಿದೆ. ಹೆಚ್ಚು ಸುತ್ತಿ ಬಳಸು ಅಲ್ಲಿ ಇಲ್ಲಿ ಮಾತಾಡುವ ಅಭ್ಯಾಸ ನನಗಿಲ್ಲ. ನೀನು ನನ್ನ ಹೆಂಡತಿಯಾಗುವೆಯಾ? ನಾನು ನಿನಗೆ ಜೀವನ ಕೊಡಲೆ? ನನ್ನ ಬದುಕಿನ ಸಂಗಾತಿಯಾಗಿ ಬರುವೆಯಾ? ತಂದೆಯ ಮುಂದುವರೆಯುವುದು ಸಲ್ಲದು, ಮುಂದುವರಿಯುವುದು ಸಲ್ಲದು. ಪಲ್ದು ಪಿತನಲೆ ಕೇಳುತ್ತ ಪಲ್ದು ಪಿತನಲೆ ಕೇಳುತ್ತಲೂ ಶುಭ
ಮೊದಲು ಆಗಿದೆ ಒಂದಾಗಿದೆ ಆಗಲಿ ಹಾಗೆಂದುಕೊಂಡು ನೀವು ನೇರವಾಗಿ ಕೇಳಿದಾಗ ಉತ್ತರಿಸುವ ಹಾಗಿಲ್ಲ. ಯಾಕೆ? ನಾನೀಗ ಪಿತನಾಧೀನದಲ್ಲಿದ್ದೆ. ಅದಕ್ಕೆ ಅಪ್ಪನ ಒಪ್ಪಿಗೆ ಇಲ್ಲದೆ ಯಾವುದಕ್ಕೂ ನನಗೆ ಒಪ್ಪಿಗೆ ನೀಡುವುದಕ್ಕಾಗುವುದಿಲ್ಲ. ಈಗ ಅಪ್ಪನ ಒಪ್ಪಿಗೆ ಇದ್ದರೆ ನಿನಗೆ ಒಪ್ಪಿಗೆಯೇ? ಖಂಡಿತ. ಎಲ್ಲಿದ್ದಾನೆ ನಿನ್ನಪ್ಪ? ನಾ ತೋರಿಸ್ತೇನೆ. ಬರುತ್ತಿಗಾರಪನನು ಕಾಣುತ್ತ ದಾಸನು ಉಪಚರಿಸಿ ಏನೂ ಬೇಡ. ಹಾಲು ತೆಕ್ಕೊಳ್ಳುವ ಸಂದರ್ಭ ಇದ್ದರೆ ತೆಕ್ಕೊಳ್ಳುವ. ಅಂದ್ರೆ ನಾನು ಕಾಳಿಂದಿ ತೀರಕ್ಕೆ ಹೋಗಿದ್ದೆ, ನಿನ್ನ ಮಗಳನ್ನು ಕಂಡೆ, ಅವಳನ್ನು ಮಾತಾಡಿಸಿದೆ. ಆಮೇಲೆ ನನಗೆ ಸಂಸಾರಕ್ಕೊಬ್ಬಳು ಹೆಣ್ಣು ಬೇಕು ಅಂತ ಅವಳಲ್ಲಿ ಪ್ರಸ್ತಾಪ ಮುಂದಿರಿಸಿದೆ. ಆಗ ಒಂದೇ ಮಾತು ಹೇಳಿದಳು, ಪಿತನಾಧೀನದಲ್ಲಿರುವ ನಾನು ಅಪ್ಪ ಒಪ್ಪದೆ ನಾನು ಕೂದೆ ಹೇಗೆ ಅಂತ. ಹಾಗಾಗಿ ದಾಶರಾಜ, ನಿನ್ನ ಮಗಳಾದಂತಹ ಸತ್ಯವತಿಯನ್ನು ವರಿಸುವುದಕ್ಕೆ ನನಗೆ ಮನಸ್ಸು ತುಂಬಿ ಬಂದಿದೆ. ಹೇಗೆ ನಿನ್ನ ಮಗಳನ್ನು ನನ್ನ ಅರಸಿಯಾಗಿ ಕಳುಹಿಸ್ತೀಯಾ? ಹಸ್ತಿನಾಪುರದ ಸೊಸೆಯಾಗಿ ನಿನ್ನ ಮಗಳು ಬರುವುದರಲ್ಲಿ ನಿನಗೇನು ಅಭ್ಯಂತರ ಉಂಟೆ? ಮಹಾರಾಜರೇ ಬಂದು ಹೆಣ್ಣು ಕೇಳುವಾಗ ಹಾಗಾದ್ರೆ ಕಳಿಸಿಕೊಡಬಹುದಲ್ಲ ಒಳ್ಳೆಯ ದಿವಸ? ಅದಾಗುವುದಿಲ್ಲ. ಯಾಕೆ? ನನ್ನ ಮಗಳ ಜಾತಕದಲ್ಲಿ ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗನು ಸಿಂಹಾಸನ ಏರ್ತಾನೆ ಜಾತಕದಲ್ಲಿ ಉಂಟು. ಈಗ ನಿಮಗೆ ನಾನು ಹೆಣ್ಣು ಮಗಳನ್ನು ಕೊಟ್ಟರೆ ನಿಮಗೊಬ್ಬ ಮಗ ಇದ್ದಾನಂತ ಅಲ್ವಾ? ಅವ ಇರುವಾಗ ನನ್ನ ಮಗಳಿಗೆ ಹೇಗಪ್ಪ ಮಟ್ಟ ಸಿಗುವುದು? ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತ ಮಕ್ಕಳಿಗೆ ಸಿಂಹಾಸನ ಕೊಟ್ಟಿರ್ತದೆ, ಇಲ್ಲದೆ ಕೊಟ್ಟಿಲ್ಲ. ನುಡಿಯಾಲಿಸುತ್ತ ಕಲ್ವಿದ ನೆಲದಿಂದ ಕಲ್ದಿದ ನನದಿಂದ ಬಂದು ಹೊಂದದಿರುವುದನರಿತು ಕಂದದೇ ವ್ರತಮೋ ಬಂದು ಮಾತ್ರಿಯ ಕೇಳೆನೋದು ಕೊಂಡರು ಹಿದನು ಮಂದ ಗಮನೆಯ ಬಗೆಗಿಸಾದ ವಾರ್ತೆಗಳಿಲ್ಲವ ಇಲ್ಲವ ದಿಗ್ವಿಜಯವನ್ನು ಪೂರೈಸಿ ಅರಮನೆಗೆ ಬಂದಾಗ ನನ್ನ ಮನಸ್ಸಿನಲ್ಲಿದ್ದಂತ ಆಶೆ ಏನು? ನಮ್ಮಪ್ಪಯ್ಯನೇ ಎದುರುಗೊಳ್ಳುವುದಕ್ಕೆ ಬರ್ತಾರೆ, ಚೈತ್ರ ಯಾತ್ರೆಯನ್ನು ಪೂರೈಸಿ ಬಂದಂತಹ ಮಗನ ವಿಷಯವನ್ನು ಕೇಳಿ ಸಂತೋಷ ಪಡ್ತಾರೆ. ಹೀಗೆ ನಾನು ಭಾವಿಸಿ ಬಂದ್ರೆ ನನ್ನ ಆಶೆಯೆಲ್ಲವೂ ಬಂದಿಯಾಗಿ ಹೋಯಿತು. ಅರಮನೆಯಲ್ಲಿ ರಾಜಕೀಯದಲ್ಲಿ ಭಾಗಿಯಾಗಬೇಕಾದಂತಹ ನಮ್ಮಪ್ಪಯ್ಯ ಸಿಂಹಾಸನದಲ್ಲಿ ಮಂಡಿಸಿದ್ದಿಲ್ಲ.
ಎಲ್ಲಿ ನೋಡಿದರೂ ಕೂಡ ನನ್ನಪ್ಪನನ್ನು ನಾನು ಕಾಣುವುದಿಲ್ಲ. ಪ್ರಜೆಗಳೆಲ್ಲರೂ ಕೂಡ ಚಿಂತಾಮಗ್ನರಾಗಿದ್ದಾರೆ. ರಾಜ್ಯ ಅನ್ನುವುದು ಅರಾಜಕತೆಯನ್ನು ಹೊಂದುತ್ತಿದೆ. ಯಾಕೆ ಹೀಗೆ? ನಮ್ಮಪ್ಪ ಅನ್ನಾಹಾರವನ್ನು ಬಿಟ್ಟು ಶಯ್ಯಾಗಾರವನ್ನು ಸೇರಬೇಕು ಅಂತಾದ್ರೆ ಕಾರಣ ಏನು ಅಂತ ಆಲೋಚನೆ ಮಾಡಿ ಮಂತ್ರಿಯಾದ ಗವಲ್ಗಣರಲ್ಲಿ ಕೇಳಿದೆ ವಿಷಯ ಏನು ಅಂತ. ಆವಾಗ ಒಂದು ಮಾತನ್ನು ಹೇಳಿದನಲ್ಲ, ನನಗೂ ಸರಿಯಾಗಿ ತಿಳಿಲಿಲ್ಲ ರಾಜಕುಮಾರ. ಆದ್ರೆ ಮೊನ್ನೆ ವಿಹಾರಾರ್ಥಿಯಾಗಿ ಯಮುನಾ ನದಿಯ ತೀರಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿ ಕಂಡಂತಹ ಒಬ್ಬಳಾಕಿ ಬೆಸ್ತರ ಕನ್ನೆಯನ್ನು ನೋಡಿ ಬಂದ ಮೇಲೆ ನಿಮ್ಮಪ್ಪಯ್ಯ ಯಾವುದೇ ರಾಜಕೀಯದಲ್ಲಿ ಭಾಗಿಯಾಗುವುದಿಲ್ಲ, ಯಾರಲ್ಲಿಯೂ ಮಾತಾಡುವುದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನನ್ನ ಅಪ್ಪನ ಚಿಂತೆಗೆ ಅವರು ಶಯ್ಯಾಗಾರವನ್ನು ಸೇರಿ ಪೌಡಿಸಬೇಕು ಅಂತಾದ್ರೆ ಕಾರಣ ಹಸ್ತಿನಾವತಿ ಅರಮನೆಯಲ್ಲಿ ಆದಂತಹ ವಿಷಯ ಅಲ್ಲ, ಇದೇನಿದ್ರೂ ಕೂಡ ದಾಶರಾಜನ ಕೇರಿಯಲ್ಲಿ. ನೋಡೋಣ, ಅಲ್ಲಿಗೆ ಅವರ ಮಗ ರಾಜಕುಮಾರ ದೇವವ್ರತ ಅಂತ ನನ್ನ ಹೆಸರು. ಈಗ ಅವರ ಮಗ ಇಲ್ಲಿ ಸಂತೋಷ, ಇಲ್ಲಿ ದಾಶರಾಜ ಉಚ್ಚೈಷವ ನೀನೆ ನೀನೆ ದಾಶರಾಜ ಎಲೆದಾಜರಾಜ ನಿನ್ನ ಕುಮರಿಯಲ್ಲಿ ಬಲು ಪ್ರೇಮ ತಾಳುತ್ತಿಲ್ಲ. ಕಲಕದಿಕ್ರಮಿತಾದನು ವಿರಗದಲ್ಲಿ ಬಲು ಕುಂದಿ ಮನಸೋದನು ದಾಸರಾದ ದಾಶರಾಜ ರಾಜಕುಮಾರನಾದಂತಹ ನನ್ನನ್ನು ಕಂಡು ನೀನು ತೋರಿದ ಆದರ ಅಭಿಮಾನ ಪ್ರೀತಿಯನ್ನು ಕಂಡಾಗ ನನ್ನ ಮನಸ್ಸು ಹರ್ಷಾನಂದದಲ್ಲಿ ತೇಲಾಡುತ್ತಾ ಇದೆಯಪ್ಪ. ಹೌದು, ನಿನ್ನನ್ನೇ ಕಾಣಬೇಕನ್ನುವಂತಹ ಉದ್ದೇಶದಿಂದ ನಾನು ಮೊನ್ನೆ ನಿನ್ನ ಬಳಿಗೆ ಬಂದ್ರಲ್ಲ ಶಂತನು ಚಕ್ರವರ್ತಿಗಳು, ಅವರೇ ನನ್ನ ಅಪ್ಪಯ್ಯ. ಹೌದು, ಯಮುನಾ ನದಿಯ ಬಳಿಯಲ್ಲಿ ನಿನ್ನ ಮಗಳು ಯಾರು ಸತ್ಯವತಿ, ಹೌದು, ಅವರನ್ನು ನೋಡಿದ್ರಂತೆ. ಏನೋ ಅವರಲ್ಲಿ ಪ್ರೇಮಾಂಕುರವಾಯಿತಂತೆ. ಅವಳನ್ನು ಮದುವೆ ಆಗಬೇಕನ್ನುವಂತಹ ಉದ್ದೇಶದಿಂದ ನಿನ್ನಲ್ಲಿ ಮಾತುಕತೆಗಾಗಿ ಬಂದಿದ್ರಂತೆ. ನಿಮ್ಮೊಳಗೆ ಯಾವ ಮಾತುಕತೆಯಾಗಿದೆ ಅನ್ನುವಂತಹ ವಿಷಯ ನನಗೆ ಗೊತ್ತಾಗಲಿಲ್ಲ. ಆದ್ರೆ ಇಲ್ಲಿಂದ ಹೋದ ಬಳಿಕ ನನ್ನಪ್ಪಯ್ಯ ಮೊದಲಿನ ಹಾಗಿಲ್ಲ. ಯಾವಾಗಲೂ ಪ್ರಜಾ ರಂಜಕರಾಗಿದ್ದುಕೊಂಡು ಪ್ರಜೆಗಳ ಕಷ್ಟ ಸುಖಕ್ಕಿದಲ್ಲಿ ಭಾಗಿಯಾಗಬೇಕಾದಂತಹ ನಮ್ಮಪ್ಪಯ್ಯ ಸಿಂಹಾಸನವನ್ನು ಏರುವುದಿಲ್ಲ, ಪ್ರಜೆಗಳ ಕಷ್ಟವನ್ನು ಕೇಳುವುದಿಲ್ಲ. ಯಾವಾಗ ನೋಡಿದರೂ ಕೂಡ ಶಯ್ಯಾಗಾರವನ್ನು ಸೇರಿ ಅನ್ನಾಹಾರವನ್ನು ತೊರೆದು ಮೌನವಾಗಿದ್ದಾರಪ್ಪ. ಅಪ್ಪನ ಈ ಸ್ಥಿತಿಯನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಬಲ್ಲೆಯ? ಶಂತನು ಚಕ್ರವರ್ತಿಗಳು ಹಸ್ತಿನಾವತಿಯಲ್ಲಿ ಬರೆಯುವ ವ್ಯಕ್ತಿಯಲ್ಲ, ಅಲ್ಲಿ ಆಧಾರ ಶಕ್ತಿ ಅವನೇ ಮೂಲ ಬಿಂಬ. ಮೂಲ ಬಿಂಬಕ್ಕೆ ಅಸ್ತಿತ್ವ ಇದ್ರೆ ತಾನೇ ನೆರಳಿಗಾದ್ರೂ ಅಸ್ತಿತ್ವ ಇರುವುದಕ್ಕೆ ಸಾಧ್ಯ. ಮೂಲ ಬಿಂಬವೇ ಅಸ್ತ್ಯವಸ್ಥವಾದ್ರೆ ನೆರಳಿಗಾದ್ರೂ ಕೂಡ ಎಲ್ಲಿದೆ ಅಸ್ತಿತ್ವ ಹೇಳು? ಹಾಗಾಗಿ ಅವರದ್ದಾದಂತಹ ಚಿಂತೆಯನ್ನು ಕಂಡಂತಹ ನಾನು ಅದನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ ನಿನ್ನ ಬಳಿಗೆ ಬಂದದ್ದಪ್ಪ. ಅಯ್ಯ, ಶಂತನು ಚಕ್ರವರ್ತಿಗಳನ್ನು ಉಳಿಸುವುದಕ್ಕೆ ಅಲ್ಲ, ಹಸ್ತಿನಾವತಿಯ ಪ್ರಜೆಗಳ ಸುಖವನ್ನು ಮತ್ತೊಮ್ಮೆ ಅವರಿಗೆ ಕೊಡಿಸುವುದಕ್ಕೆ ಬೇಕಾಗಿ ಅವರ ಮಗನಾದಂತಹ ನಾನು ನಿನ್ನಲ್ಲಿ
ಹಸ್ತಿನಾವತಿಯ ರಾಜಕುಮಾರನಾದಂತಹ ನಾನು ನಿನ್ನಲ್ಲಿ ಕೈ ಜೋಡಿಸಿ ತಲೆ ತಗ್ಗಿಸಿ ನಡು ಬಗ್ಗಿಸಿ ಕೇಳ್ತೇನೆ, ನಿನ್ನ ಮಗಳಾದ ಸತ್ಯವತಿಯನ್ನು ಕಂಡು ಪ್ರೇಮಿಸಿದಂತಹ ನನ್ನಪ್ಪನಿಗೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಟ್ಟು ಹಸ್ತಿನಾವತಿಯನ್ನು ಉಳಿಸಬೇಕು. ದೇವವೃತ ಲಾಲಿಸುವುದು ಕುವರಿಯರು ಭೂವರೆಗೆ ಕೊಡುವುದು ಸಾವಧಾನದಿ ನಿರ್ಣಯ ರಾಜವನು ನೀವೆಯ ಭೂಪತನಯ ನೀವು ಕೇಳಿದ ಮಾತನ್ನೇ ನಿಮ್ಮ ಅಪ್ಪಯ್ಯ ಕೂಡ ಕೇಳಿದ್ದೆ. ಅದನ್ನೇ ಕೇಳಿದೆ ನಾನು ಒಬ್ಬ ಹೆಣ್ಣು ಮಗುವಿನ ತಂದೆಯಾಗಿ ಅವರ ಒಳ್ಳೆತನದ ಬಗ್ಗೆ ಏನಾದರೂ ಯೋಚನೆ ಮಾಡುವೆವಾ? ಮಗಳಪ್ಪನಾಗಿ ಅವಳ ಏಳಿಗೆಯ ಬಗ್ಗೆ ಸುಖದ ಬಗ್ಗೆ ಯೋಚಿಸಬೇಕಾದ ತಂದೆಯಾದ ನಿನಗೆ ಆದ್ಯ ಕರ್ತವ್ಯ. ಆವಾಗ ನಿಮ್ಮ ಅಪ್ಪನಲ್ಲಿ ಕೇಳಿದೆ. ಏನು ಅಂತ ಕೇಳಿದೆ? ನನ್ನ ಮಗಳನ್ನು ಕೊಡುವುದಕ್ಕೆ ಅಜ್ಜಿ ಏನು ಇಲ್ಲ, ಆದ್ರೆ ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗುವಿಗೆ ಸಿಂಹಾಸನದ ಅಧಿಕಾರವನ್ನು ಕೊಡ್ತೀರಿ ಅಂತಾದ್ರೆ ನಾನು ಮದುವೆ ಮಾಡಿಕೊಳ್ತೇನೆ ಅಂತ ಹೇಳಿ. ಆಯ್ತಲ್ಲ, ಆಯ್ತೇನು? ಈಗ ಅವರಿಗೆ ಏನು ಉತ್ತರ ಕೊಡಲಿಲ್ಲ. ನನ್ನ ಈ ಮಾತುಗಳನ್ನು ಕೇಳಿ ತಲೆಯನ್ನು ತಗ್ಗಿಸಿ ನನ್ನ ಮುಖ ನೋಡ್ತಾ 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 ಉತ್ತರ ಕೊಡಿದ್ರೆ ಹಾಗೆಯೇ ಹೋದು. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಸ್ವಾಮಿ. ಈಗ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ಹಸ್ತಿನಾವತಿಯ ಪೀಠವನ್ನು ಬಿಟ್ಟು ಕೊಡಬೇಕು. ಬಿಟ್ಟು ಕೊಟ್ಟರೆ ಮದುವೆ ಮಾಡಿಕೊಂಡು. ಅಯ್ಯೋ, ಅದರಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಏನುಂಟಯ್ಯ? ಈಗ ನಿನ್ನ ಮಗಳನ್ನು ನನ್ನಪ್ಪನಿಗೆ ಮದುವೆ ಮಾಡಿ ಕೊಟ್ರೆ ನಿನ್ನ ಮಗಳು ಚಕ್ರವರ್ತಿಯ ಮಡದಿ ಆಗಿದ್ದಾಳೆ, ಹೌದಾ? ಸಾಮ್ರಾಜ್ಞಿ ಆಗಿದ್ದಾಳೆ, ಹೌದಾ? ಈಗ ಅವರಿಬ್ಬರ ದಾಂಪತ್ಯದಲ್ಲಿ ಹುಟ್ಟಿದಂತಹ ಮಗನಿಗೆ ಹಸ್ತಿನಾವತಿಯ ಪೀಠ ಸಿಗುವುದರಲ್ಲಿ ಏನು ಅಭ್ಯಂತರ ಇಲ್ಲಲ್ಲ. ಮದುವೆ ಮಾಡಿದಲ್ಲಿಗೆ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಅಲ್ವಾ ಹಸ್ತಿನಾವತಿಯ ಪೀಠ? ಅದು ಆಗ್ತದ? ನೀವು ಅವರ ಮೊದಲ ಹೆಂಡತಿಯ ಮಗು ಅಲ್ವಾ? ಈ ನಾಡಿಗೆ ಉತ್ತರಾಧಿಕಾರಿ ಅಲ್ವಾ? ನೀವಿರುತ್ತ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗನಿಗೆ ಇದು ನಿಮ್ಮ ಚಿಂತೆಗೆ. ಆದರಾಲಿ ಸುಭಾಜಯ ತೊರೆಯುವುದನ್ನು ಮೇದಿನಿಯ ಪರಿವಾಜಯ ಮೋದದಲ್ಲಿ ನಿನ್ನ ದುದಯ ಮರಳರಿಗೆ ಆದರ ದುಡಿವೆ ಭುವಿಯ ಆದರಾಲಿ ಸುಭಾಜಯ. ಯುವರಾಜ, ನನ್ನ ಅಪ್ಪನ ಚಿಂತೆಯ ಮುಖವನ್ನು ಕಂಡಾಗ ಅಥವಾ ನಿನ್ನಲ್ಲಿರುವಂತಹ ಚಿಂತೆಯನ್ನು ಕಂಡಾಗ ಏನೋ ಬಗೆಹರಿಸಲಾಗದಂತಹ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸುತ್ತಿದೆ. ಹೀಗೆ ನಾನು ಭಾವಿಸಿದ್ರೆ ಇಷ್ಟು ಸಣ್ಣ ವಿಷಯಕ್ಕೆ ಬೇಕಾಗಿ ನೀವೆಲ್ಲ ಹೀಗೆ ಪರಿತಪಿಸುವುದ? ಪರ್ವತವೇ ತಲೆಯ ಮೇಲೆ ಬಿದ್ದ ಹಾಗೆ ಆಲೋಚನೆ ಮಾಡುವುದ? ಈ ಸಣ್ಣ ವಿಷಯವ? ಮಗಳ ಅಪ್ಪನಾಗಿ ಮಗಳ ಸುಖವನ್ನು ಬಯಸಿದ್ದು ಅಪರಾಧ ಅಲ್ಲ. ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಹಸ್ತಿನಾವತಿ ಪೀಠ ಸಿಗಬೇಕು, ಇದು ನಿನ್ನ ಆಶೆ. ಅವರ ಹಿರಿಯ ಮಗನಾದ ನಾನಿರುವಾಗ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಪೀಠ ಸಿಗುವುದಕ್ಕೆ ಸಾಧ್ಯವೋ? ಇದು ನಿನ್ನ ಪ್ರಶ್ನೆ. ಅಯ್ಯ, ಆ ಬಗ್ಗೆ ಆಲೋಚನೆ ಮಾಡಬೇಡ. ದೇವವ್ರತನಾದಂತಹ ನಾನು ಈ ಪೀಠ, ಅಧಿಕಾರ, ಪದವಿ ಇದಕ್ಕೆ ಯಾವತ್ತೂ ಆಶೆ ಪಟ್ಟವನೇ ನಾನಲ್ಲ. ನಾನು ದಿಗ್ವಿಜಯಕ್ಕೆ ಹೋಗುವಾಗಲೂ ನನ್ನ ಅಪ್ಪನಲ್ಲಿ ಹೇಳಿದ್ದದೆ, ಧನದ ಲೋಭದಿ ಪೋಪುದಲ್ಲವು ಜನಪದದಿ ಸತ್ಕೀರ್ತಿಯನ್ನು ಪಡೆಯುವುದಕ್ಕೆ ನಾನು ಹೋಗುತ್ತೇನೆ ಅಲ್ವಾ? ಸತ್ಕೀರ್ತಿಯನ್ನು ಪಡೆಯಬೇಕು. ಅಪ್ಪನಿಗೆ ಬೇಕಾಗಿ ಎಂತೆಂತಹ ತ್ಯಾಗ ಮಾಡಿದವರಿದ್ದಾರೆ ಗೊತ್ತುಂಟ? ಪವಿತ್ರವಾದಂತಹ ವಂಶದಲ್ಲಿ ತನ್ನ ಅಪ್ಪನಿಗೆ ಬೇಕಾಗಿ ತನ್ನ ಜೀವನದ ಅತೀ ಮುಖ್ಯವಾದಂತಹ ಯೌವನವನ್ನೇ ಬಿಟ್ಟುಕೊಟ್ಟಂತಹ ಪುರು ಹುಟ್ಟಿದ್ದು ನಮ್ಮ ವಂಶದಲ್ಲಿ. ಅಂತಹ ವಂಶದಲ್ಲಿ ಹುಟ್ಟಿದಂತಹ ನಾನು ಅಪ್ಪನಿಗೆ ಬೇಕಾಗಿ ಪ್ರಾಣವನ್ನೇ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲವಂತೆ ಮತ್ತೆ ಪೀಠದ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ. ಹಾಗಾಗಿ ಆಲೋಚನೆ ಮಾಡಬೇಡ, ನಾನು ಕೊಡ್ತಾ ಇದ್ದೇನೆ ಭಾಷೆ. ಇನ್ನು ಮುಂದಕ್ಕೆ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗುವಿಗೆ ಹಸ್ತಿನಾವತಿ ಪೀಠವನ್ನು ನಾನು ಬಿಟ್ಟುಕೊಡ್ತೇನೆ. ಪೀಠ ಯಾರಿಲ್ಲ. ಎಲೆ ಮಹಾತ್ಮನೇ ನಿನ್ನ ಭಾಷೆಯಲ್ಲಿ ಪಾಲಿತೆಯೋ ನಿನ್ನೊಳೆ ಹೊದೆಯೇ ಬಳಿಕ ನಿನ್ನೆರಡು ದೀಪಪಾಲರು ನೆಲದ ಸ್ವಾಗತ ತೊರೆವರಿಗೆ ಮಗಾತ್ಮನೇ
ಮಹತ್ವವೇ ಒಳ್ಳೆ. ಆದರೆ ಒಂದು ಸಣ್ಣ ಜಿಜ್ಞಾಸೆ. ಪೀಠ ಬಿಟ್ಟು ಕೊಡ್ತೇನೆ ಗೊತ್ತಾಯ್ತಲ್ಲ. ಮತ್ತೆ ಇನ್ನು ಅದರ ಮುಂದೆ ಉಂಟು. ಏನು? ಮುಂದೆ ನೀನು ಹುಡುಗಿಯನ್ನು ಮದುವೆಯಾಗಿ ಅವಳಿಂದ ಮಕ್ಕಳಾಗಿ ಅವಳು ದೊಡ್ಡವರಾಗಿ ಇಲ್ಲಿಗೆ ಬಂದು ನನ್ನಪ್ಪ ಸುತ್ತ ಗಲಾಟ ಮಾಡಿದ್ರೆ ಯಾರು ಕೊನೆ? ಹಾಗಾಗಿ ನೀನು ಮದುವೆ ಯಾರು? ಜನರು ಸರ್ವರ ಮುಂದೆ ನುಡಿದನು ತಲಪ ಶಬ್ದನು ಲೋಕ ಭಾವನೆಯನ್ನು ಮರಿಸಿ ಪಡೆದಿರುವ ಸುತನ ತನ್ನ ಪ್ರತಿಜ್ಞೆಯ ಕೈಯುವೆ ಮನುಷ್ಯರ ಮನಸ್ಸು ಅನ್ನೋದು ಚಂಚಲವಾದದ್ದು. ಪೀಠಕ್ಕೆ ಬೇಕಾಗಿ ನಿನ್ನ ಮಗಳ ಮಕ್ಕಳು ನನ್ನ ಮಕ್ಕಳು ಹೊಡೆದಾಡಿದರೆ ಏನು ಮಾಡೋಣ ಅನ್ನುವಂತಹ ಚಿಂತೆ ಯೋಚಿಸಬೇಡ. ಸೇರಿದಂತಹ ಇಷ್ಟು ಮಂದಿಯ ಮುಂದೆ ನಾನಾಡುವಂತಹ ಮಾತಲ್ಲ, ಇದು ಭಾಷೆ. ಶಂತನು ಚಕ್ರವರ್ತಿಯ ಮಗ ನಾನು, ಪರಮ ಭಾವನೆಯಾದಂತಹ ಅಮರಗಂಗೆಯ ಮಗ, ನಳಿನಾಕ್ಷ ನಂದನೆಯ ಮಗನಾದ ದೇವವ್ರತ ಆಡುವಂತಹ ಪ್ರತಿಜ್ಞೆ ಇದು ದೇವವ್ರತನ ಪ್ರತಿಜ್ಞೆ. ನನ್ನ ಈ ಭಾಷೆಗೆ ಪ್ರತಿಜ್ಞೆಗೆ ಸಾಕ್ಷಿಯಾಗಿ ನಾವು ಮೆಟ್ಟಿ ನಿಂತಹ ಭೂಮಿ ದೇವಿಯ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಮೂರು ಮೂರ್ತಿಗಳ ಸಾಕ್ಷಿ, ಚತುರ್ವೇದಗಳ ಸಾಕ್ಷಿ, ಪಂಚಭೂತಗಳ ಸಾಕ್ಷಿ, ಷಟ್ಶಾಸ್ತ್ರಗಳ ಸಾಕ್ಷಿ, ಸಪ್ತ ಮರುತ್ತಗಳ ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ, ನವಬ್ರಹ್ಮರ ಸಾಕ್ಷಿ, ದಶ ದಿಕ್ಕುಗಳ ಸಾಕ್ಷಿ, ಏಕಾದಶ ರುದ್ರರ ಸಾಕ್ಷಿ, ದ್ವಾದಶಾದಿತ್ಯರ ಸಾಕ್ಷಿಯಾಗಿ ಹೇಳ್ತೇನೆ. ಇನ್ನು ಮುಂದಕ್ಕೆ ದೇವವ್ರತ ಜೀವನದಲ್ಲಿ ಮದುವೆಯಾಗುವುದಿಲ್ಲ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಹೆಣ್ಣನ್ನು ನನಗೆ ಜನ್ಮ ಕೊಟ್ಟಂತಹ ಗಂಗಾ ಭವಾನಿಯ ಹಾಗೆ ಕಾಣ್ತೇನೆ. ನಾನು ಇನ್ನು ಮುಂದಕ್ಕೆ ಅಖಂಡ ಬ್ರಹ್ಮಚಾರಿಯಾಗುತ್ತೇನೆ. ಭೀಷಣವಾದ ಪ್ರತಿಜ್ಞೆ ಮಾಡುವುದರಿಂದ ಮುಂದಕ್ಕೆ ನೀನು ಭೀಷ್ಮ ಭೀಷ್ಮ ಭೀಷ್ಮ. ನೀನು ಆಡಿದ ಭಾಷೆಯನ್ನು ಕೇಳಿ ಮೇಲಿಂದಲೇ ದೇವತೆಗಳು ಭೀಷ್ಮ ಭೀಷ್ಮ ಅಂತ ಕೊಂಡಾಡಿದರು. ಜನಪದದಲ್ಲಿ ಸತ್ಕೀರ್ತಿಯನ್ನು ಪಡೆಯುವುದಕ್ಕಾಗಿ ಸಿದ್ಧನಾದವನು ಸಿಕ್ಕಿತಲ್ಲ. ಇನ್ನು ಅನುಮಾನ ಇಲ್ಲ, ಇನ್ನು ಏನು ಚಿಂತೆ ಇಲ್ಲ, ಏನು ಜಿಜ್ಞಾಸೆ ಇಲ್ಲ. ಅನುಮಾನ ಇನ್ನು ನಿನ್ನ ಮಗಳನ್ನು ಕಳುಹಿಸಿಕೊಡು ಅಂತ ಹೇಳುವುದಲ್ಲ, ನನ್ನ ಅಮ್ಮನನ್ನು ಕಳುಹಿಸಿಕೊಡು. ಎಲ್ಲಿದ್ದಾರೆ? ನಾನು ನಿನಗೆ ಹೇಳಿದ ಮಾತಿನಂತೆ ಒಬ್ಬ ರಾಜಕುಮಾರನನ್ನು ಮದುವೆ ಆಗುವ ಯೋಗ ಉಂಟು, ಮಾಡ್ತೇನೆ ಅಂತ ಹೇಳಿ. ಹೌದು, ಇಂದು ಆ ಸಂದರ್ಭ ಬಂದಿದೆ. ನೋಡು ಮಗ, ನಿನ್ನನ್ನು ಮದುವೆಯಾಗುವ ಆ ಶಂಕರ ಚಕ್ರವರ್ತಿಯ ಮಗನಾದಂತಹ ದೇವವ್ರತ ಸರಿ, ನಿನಗೆ ಮಗನಿಗೆ ಸಮಾನ ಆಗಲಿ. ಮಗು ಅಪ್ಪ ಮದುವೆ ಆಗ್ತದೆ, ಅರಮನೆಯನ್ನು ಸೇರ್ತೀನಿ. ನಾನು ನನ್ನ ಮಗಳನ್ನು ನೋಡಬೇಕು ಅಂತ ಬಂದರೆ ನಿನ್ನನ್ನು ಕಾಣುವಂತ ಅವಕಾಶ ಮಾಡಿಕೊಳ್ಳಿ. ಇದೇ ಮಗಳಲ್ಲಿ ಹೀಗೆ ಹೇಳುವ ಕ್ರಮ ಉಂಟು, ನೀವೇನು ಹೇಳ್ತೀರಿ? ಅಷ್ಟೆಲ್ಲ ಮಗ, ಹೇಳಲಿಕ್ಕಾಗುವುದಿಲ್ಲ. ಅರಮನೆ ಸೇರಿದ ಮೇಲೆ ಇದೇ ಮನಸ್ಸು ನಿನ್ನಲ್ಲಿ ಇರ್ತದೆ ಅಂತ ಧೈರ್ಯ ಬದಲಾವಣೆ ಆಗುವುದಿಲ್ಲ ನಾನು ಮಗು. ಅಂದ್ರೆ ಆಯುಷ್ಯ ಮುಗಿದು ದೇವರ ಪಾದ ಸೇರುವಾಗ ಸುಮ್ಮನಿರಿ ನೀವು. ನಾ ಹೋಗುತ್ತೇನೆ.
ಬಗ್ಗೆ ನೀನು ಆಲೋಚನೆ ಮಾಡಬೇಕು ಅಂತ ಇಲ್ಲ. ನಿನ್ನ ಮಗಳನ್ನು ಮದುವೆ ಮಾಡಿಕೊಡುವುದು ಹಸ್ತಿನಾವತಿ ಅರಮನೆಗೆ. ಶಂತನು ಚಕ್ರವರ್ತಿಗಳ ಮಡದಿಯಾಗುತ್ತಾಳೆ, ಸಾಮ್ರಾಜ್ಞಿಯಾಗುತ್ತಾಳೆ. ಹೆತ್ತ ಅಪ್ಪನನ್ನು ಮರೆಯುವಂತಹ ಸ್ಥಿತಿ ಹಸ್ತಿನಾವತಿಯಲ್ಲಿರುವಂತಹ ಯಾರಿಗೂ ಇಲ್ಲ. ನೀನು ಯಾವಾಗ ಬರುವುದಿದ್ರು ಹಸ್ತಿನಾವತಿಯ ಬಾಗಿಲು ತೆರೆದಿರ್ತದೆ, ಹೋಗುವುದಕ್ಕೆ ಬನ್ನಿ. ದಾಶರಾಜನ ಮಗಳಾದಂತಹ ಸತ್ಯವತಿ ದೇವಿಯನ್ನು ನಿಮಗಾಗಿ ನಾನು ತಂದೆನಪ್ಪ. ಜಗದಿ ಗುಂದಿಯ ಶಾನಿ ಮೆರೆದೆ ಕಂದ ಪ್ರತಿಯೋಗ ನೋಯುವ ಸಮಯ ಹೊರಲಾರದ ಹೊರೆಯೊಂದನ್ನು ನನ್ನ ತಲೆಯ ಮೇಲೆ ಇರಿಸಿ ಬಿಟ್ಟೆ ಮಗ. ಏನಪ್ಪಯ್ಯ? ಜೀವನದಲ್ಲಿ ಅಪ್ಪಯ್ಯರಿಗೆ ಸಂತೋಷವನ್ನು ಕೊಡಬೇಕು ಎನ್ನುವ ಒಂದೇ ಕಾರಣದಿಂದ ನಿನ್ನ ಸರ್ವ ಸುಖವನ್ನು ತ್ಯಜಿಸಿ ಬಿಟ್ಟೆಯಲ್ಲ ಮಗ. ಅಪ್ಪನ ಮಾತನ್ನು ಕೇಳಿ ನಡೆಯುವವ ಮಗನಲ್ಲ, ಅಪ್ಪನ ಮನವನ್ನು ತಿಳಿದು ನಡೆಯುವವನೇ ನಿಜವಾದ ಮಗ. ನಿನಗೆ ಯುವರಾಜ್ಯಾಭಿಷೇಕ ಮಾಡಿದ್ದೆ ನಾನು. ಹಸ್ತಿನೆಯ ಭಾವಿ ಸಾಮ್ರಾಟನಾಗಿ ರೂಪುಗೊಳ್ಳುವ ನಿನ್ನ ಸೌಂದರ್ಯವನ್ನು ಕಾಣಬೇಕು ಅಂತ 10 ಬಗೆಯ ಬಯಕೆಗಳು ಅಂತರಂಗದಲ್ಲಿ ಕೂಡು ಕಟ್ಟಿದ್ದವು ಮಗ. ಅದೆಲ್ಲವೂ ಮಣ್ಣು ಪಾಲಾಗಿ ಹೋಯ್ತಲ್ಲ. ಯಾಕೆ? ಹಸ್ತಿನೆಯ ಭಾವಿ ಸಾಮ್ರಾಟ ಯಾರು ಮಗ? ಯಾರಯ್ಯ? ಅಪ್ಪಯ್ಯ, ಇದಕ್ಕಾಗಿ ನೀವು ಚಿಂತೆ ಮಾಡುವುದು. ಅದು ಕಲಿಸೋ ನಿಮಗೆ ಬೇಕಾಗಿ ನಾನು ಕರೆತಂದರು ಇನ್ನು ಮುಂದಕ್ಕೆ ಹಸ್ತಿನಾವತಿಯ ಪೀಠಕ್ಕೆ ಯಾರು ಅನ್ನುವಂತಹ ಯೋಚನೆ ನಿಮಗೆ ಯೋಚಿಸಬೇಕು ಅಂತ ಇಲ್ಲಪ್ಪಯ್ಯ. ಮತ್ತೆ ನೀವೇ ಬಯಸಿದಂತಹ ಸತ್ಯವತಿ ದೇವಿಯವರನ್ನು ನೀವು ಮದುವಾದ್ರೆ ನಿಮ್ಮಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದಂತಹ ಮಗನನ್ನು ಈ ಪೀಠದಲ್ಲಿ ಕುಳ್ಳಿರಿಸಿದ್ರೆ ಯಾವ ಕಾಲಕ್ಕೂ ಹಸ್ತಿನಾವತಿ ಅನ್ನುವುದು ಅರಾಜಕತೆಯನ್ನು ಪಡೆಯುವುದಿಲ್ಲ. ಅವನೇ ಇಲ್ಲಿಗೆ ಮಹಾರಾಜನಾಗುವುದಿಲ್ವೇ ಅಪ್ಪಯ್ಯ? ನನಗೊಂದು ಮಾತು ಕೊಡ್ತೀಯಾ ಮಗ? ಏನಪ್ಪ? ಕಂದ ನೋಡು, ಮದುವೆಯಾಗಿ ಮಕ್ಕಳು ಹುಟ್ಟಿದ್ರೆ ಅವರನ್ನು ನಾನು ಭಾವಿ ಸಾಮ್ರಾಟ ಅಂತ ಕಾಣಬಹುದು ನಿನ್ನ ಮಾತಿನ ಮೇರೆಗೆ. ಆದ್ರೆ ಆಯ್ತು, ಮಕ್ಕಳು ಆಗಬೇಕಷ್ಟೇ. ಒಂದು ವೇಳೆ ಆಗದೇ ಹೋಯಿತು ಅಂತಾದ್ರೆ ನೀನು ಪ್ರತಿಜ್ಞೆ ಮಾಡಿದ್ರು ನನಗಾಗಿ ಅದರಲ್ಲಿ ಒಂದು ತಿದ್ದುಪಡಿ ಬೇಕು ಮಗ. ಹೇಳಿ. ನಮ್ಮವರು ನಮಗಾಗಿ ಬದುಕಿದವರು, ನಾವು ಅವರಿಗಾಗಿ ಇರುವವರು ಎನ್ನುವ ಪ್ರಜ್ಞೆ ಉಂಟಲ್ಲ. ಹಸ್ತಿನೆಯ ಅರಮನೆ ಯಾವತ್ತೂ ಬರಿದಾಗ ಕೂಡದು. ಈ ಪ್ರಜೆಗಳು ಅತಂತ್ರ ಸ್ಥಿತಿಯಲ್ಲಿ ಬದುಕುವುದನ್ನು ನಾನು ಕಾಣಲಾರೆ ಮಗ. ಒಂದು ವೇಳೆ ನೀನು ಕರೆತಂದಿರುವ ಕಾಮಿನಿಯಲ್ಲಿ ಮಕ್ಕಳನ್ನು ಪಡೆಯುವುದಕ್ಕೆ ನನಗೆ ಸಾಧ್ಯವಾಗದೇ ಹೋಯಿತು ಅಂತಾದ್ರೆ ನೀನೇ ಇಲ್ಲಿಗೆ ಅಧಿಕಾರಿ. ಒಂದು. ಎರಡನೇದು, ಒಂದು ವೇಳೆ ಮಕ್ಕಳು ಹುಟ್ಟಿದ್ರು ಸಮರ್ಥರಾದ ಸಂತಾನ ಹುಟ್ಟುತ್ತದೆ ಎನ್ನುವುದನ್ನು ಭವಿಷ್ಯವೇ ಹೇಳಬೇಕು. ಬಿಟ್ರೆ ಭವಿಷ್ಯವನ್ನು ಬಗೆದು ನೋಡುವುದಕ್ಕೆ ನಮಗೆ ಬಗೆಯ ಕಣ್ಣುಗಳಿರುವಲ್ಲ. ಆದದ್ದರಿಂದ ಉತ್ತಮನಾದಂತಹ ಒಬ್ಬ ಅರಸ ಹಸ್ತಿನಾವತಿಗೆ ಸಿಕ್ಕುವಲ್ಲಿವರೆಗೆ ನಿನ್ನ ಬದುಕು ಎನ್ನುವುದು ಹಸ್ತಿನಾವತಿಯ ಪಾವನ ಪೀಠಕ್ಕೆ ಮೀಸ
ಮೀಸಲಾಗಿರಬೇಕು ಮಗ. ಅಪ್ಪಯ್ಯ, ಓ ಪೀಠ ಏರುವುದಿಲ್ಲ, ಮದುವೆ ಆಗುವುದಿಲ್ಲ, ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತೇನೆ ಎಂದು ಪ್ರತಿಜ್ಞೆ ಮಾಡಿದಂತಹ ಈ ಭೀಷ್ಮ ಎಲ್ಲವನ್ನು ಬಿಟ್ಟು ವಿರಾಗಿಯಾಗಿ ಬೇಡಿ. ನೀವೇ ಹೇಳಿದ ಮಾತು ಯುಗದಲ್ಲೇ ರಾಮದೇವರು ಹೇಳಿದ್ದಾರಂತೆ, ಜನಕ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ಜನ್ಮಭೂಮಿಯೇ ನಮಗೆ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ನಿಮಗೆ ಬೇಕಾಗಿ ಮತ್ತೊಂದು ಮಾತು ಹೇಳುತ್ತೇನೆ. ಹಸ್ತಿನಾವತಿಯ ಧರ್ಮ ಪೀಠಕ್ಕೆ ಸಮರ್ಥರಾದಂತಹ ಉತ್ತರಾಧಿಕಾರಿ ಬರುವಲ್ಲಿಯವರೆಗೆ ಹಸ್ತಿನಾವತಿಯ ಸಮಸ್ತ ಹೊಣೆಗಾರಿಕೆ ಈ ಭೀಷ್ಮನ ಪಾಲಿಗೆ. ಮಗನೇ, ನನ್ನ ಭವ್ಯವಾದಂತಹ ಕನಸು, ನಿನ್ನ ದೃಢವಾದಂತಹ ನಿರ್ಧಾರ ಅದು ನನಸಾಗಬೇಕು ಅಂತಾದ್ರೆ ಕಾಲನೆನ್ನುವ ಕಾಲಪಾಶವನ್ನು ಹಿಡಿದು ಜೀವನ ಕೊರಳನ್ನು ಅವಲಂಬಿಸಿ ಇದು ತನಕ ಬದುಕನ್ನು ಸಾಗಿಸುವವರನ್ನೆಲ್ಲ ತನ್ನ ತೋಳ ತೆಕ್ಕೆಯಲ್ಲಿ ಕರೆದುಕೊಳ್ತಾನೆ. ಹಾಗಾದ್ರೆ ಕಾಲನ ಉರುಳಿಗೆ ನಿನ್ನ ಕೊರಳು ಸುಕ್ಕದ ಹಾಗೆ ನೀನೊಬ್ಬ ಅನರ್ಘ್ಯ ರತ್ನವಾಗಿ ಉಳಿಯಬೇಕು. ಸಾವನ್ನಾದರೂ ಜಯಿಸಿ ತನ್ನ ಮೊಟ್ಟೆಯಾಗಿ ತನ್ನ ಮಡಿಲಲ್ಲಿ ಇರಿಸಿಕೊಳ್ಳಬೇಕು ಅಂತ ಇದ್ರೆ ನಿನಗೆ ನಾನೊಂದು ವರ ಕೊಡ್ತೇನೆ ಮಗ. ಏನಪ್ಪ? ಶಂತನು ಭೂಪತಿಯಾದ ನಾನು ಶಾಂತನು. ಯಾರ ಮೈಯನ್ನು ತಡವರಿಸಿದ್ರು ಅವರಲ್ಲಿರಬಹುದಾದಂತಹ ರೋಗ ರುಜಿನಗಳು ಶಮನವಾಗುತ್ತದೆ ಅಂತ ಲೆಕ್ಕ. ನಾನು ಇದು ತನಕ ಗೈದಿರುವಂತಹ ಜೀವನದ ವ್ರತನಿಷ್ಠೆಯ ಪ್ರತೀಕವಾಗಿ ಏನನ್ನು ಸಂಚಯ ಮಾಡಿದ್ದೇನೋ ಅದನ್ನೇ ನ್ಯಾಸವಾಗಿರಿಸಿ ನಿನಗೆ ಕೊಡುವಂತಹ ವರ. ಮರಣವನ್ನು ಜಯಿಸು. ಅಲ್ಲ, ಮರಣವೇ ನಿನ್ನ ಸ್ವಾಧೀನದಲ್ಲಿರಲಿ. ಮೃತ್ಯುವಾದರೂ ನಿನ್ನನ್ನು ಮುಟ್ಟುವುದಕ್ಕೆ ನಿನ್ನ ಅಪ್ಪಣೆ ಇಲ್ಲದೆ ಸಾಧ್ಯವಾಗದೇ ಇರಲಿ. ನೀನು ಇಚ್ಛಾಮರಣಿಯಾಗು ಮಗ. ಇನ್ನು ಯೋಚನೆ ಮಾಡಬೇಡಿ. ನಿಮಗಾಗಿ ಸತ್ಯವತಿ ದೇವಿಯವರು ಕಾಯ್ತಾ ಇದ್ದಾರೆ. ಅವರನ್ನು ಮದುವೆ ಆಗಬೇಕು ಅಂತ ನಾನು